Hello my dear students, welcome to PW NEET Kannada ಚಾನಲ್. ನನ್ನ ಹೆಸರು ಅಶೋಕ್ ಎಸ್ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಎಸ್, ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದೆ, ನಾವು ಒಂದ್ಸತಿ ಕನ್ಫರ್ಮ್ ಮಾಡಿ. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ನಿನ್ನೆ ಮಾಡಿದಂತ ಸೆಷನ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅನ್ಕೋತೀನಿ. ಓಕೆ, ರೈಟ್. ಸೊ ಯಾರ್ಯಾರು ಇದ್ದೀರಾ, ಒಂದ್ಸತಿ ನಿಮ್ಮ ಅಟೆಂಡೆನ್ಸ್ ನ ಪ್ರೆಸೆಂಟ್ ಅಂತೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಬರ್ಲಿ ಬೇಗ ಬೇಗ. ಓಕೆ, ಲಾಸ್ಟ್ ಕ್ಲಾಸ್ ನಲ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಿ? ಲಾಸ್ ಆಫ್ ಮೋಷನ್ and we done with total work, energy and power. So ಅಲ್ಲಿವರೆಗೆ ಕಂಪ್ಲೀಟ್ ಆಗಿದೆ. ಓಕೆ, and in this today's session, okay, so ಇವತ್ತಿನ ಸೆಷನ್ ಅಲ್ಲಿ we are going to discuss about center of mass and rotational motion ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಆಕ್ಚುಲಿ KCT ಮತ್ತೆ ಬೋರ್ಡ್ ಪರ್ಪಸ್ ನೋಡಿದ್ರೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ಅಂತ ಇದೆ. ಬಟ್ ನೀಟಿಗೆ ಅಂತ ನೋಡಿದಾಗ ಕಂಪೇರ್ಡ್ ಟು ದ ಸ್ಟೇಟ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್ಗಿಂತ ನೀಟ್ ಲೆವೆಲ್ ಸ್ವಲ್ಪ ಟಫ್ ಇರುತ್ತೆ ಅಂಡ್ ಸ್ವಲ್ಪ ಜಾಸ್ತಿ ಕಂಟೆಂಟ್ ಇರುತ್ತೆ. ಅದು ಹೇಗೆ ಮತ್ತೆ ಎಂತ ಎಲ್ಲನೂ ಸಹಿತ ಈಚ್ ಅಂಡ್ ಎವ್ರಿ ಪಾಯಿಂಟ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಸೆಷನ್. ಯಾವುದೇ ರೀತಿಯಾಗಿ ನಿಮಗೆ ಮಿಸ್ ಆಗಲ್ಲ. ಓಕೆನಾ? ಓಕೆ, ಸೊ ಕ್ಲಿಯರ್ ಆಗಿದೆ. ಒಂದ್ಸತಿ ಕನ್ಫರ್ಮ್ ಮಾಡಿ. ಐ ಆಮ್ ನಾಟ್ ಏಬಲ್ ಟು ಗೆಟ್ ಎನಿ ರೆಸ್ಪಾನ್ಸಸ್ ಫ್ರಮ್ ಯುವರ್ ಎಂಡ್. ಯಾರ್ಯಾರು ಇದ್ದೀರಾ ಒಂದ್ಸತಿ ಕನ್ಫರ್ಮ್ ಮಾಡಬೇಡಿ, ಕನ್ಫರ್ಮ್ ಮಾಡಿ. ಗುಡ್ ಈವ್ನಿಂಗ್ ದೀಕ್ಷಿತ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಓಕೆ, ಸೊ ಎಸ್, ಇವತ್ತಿನ ಸೆಷನ್ ಅಪ್ರಾಕ್ಸಿಮೇಟ್ಲಿ 3 hours ಇರುತ್ತೆ. ಓಕೆ, ಸೊ 3 hours ಇರುತ್ತೆ ಅಂಡ್ ಇವತ್ತು 6 hours ಇರಲ್ಲ, ಯಾಕೆಂದ್ರೆ ಇಟ್ ಈಸ್ ಸೆಂಟರ್ ಆಫ್ ಮಾಸ್, ಇಟ್ ಈಸ್ ಅ ವೆರಿ ಸ್ಮಾಲ್ ಚಾಪ್ಟರ್. ನೆಕ್ಸ್ಟ್ ಕ್ಲಾಸ್ ನಲ್ಲಿ ರೊಟೇಷನಲ್ ಮೋಷನ್ ಬಗ್ಗೆ ನಾನು ಅಥವಾ ಶ್ರೀಧರ್ ಸರ್ ಡಿಸ್ಕಸ್ ಮಾಡ್ತೀವಿ. ಓಕೆ, ವಿ ಆರ್ ಪ್ಲಾನಿಂಗ್ ಟು ಬ್ರಿಂಗ್ ಸೆಕೆಂಡ್ PUC ಕಂಟೆಂಟ್ ಆಲ್ಸೋ. ಓಕೆ, ಸೊ ಸರ್ ವಿಲ್ ಬಿ ಡೂಯಿಂಗ್ ಫಸ್ಟ್ PUC ಅಂಡ್ ಐ ವಿಲ್ ಬಿ ಡೂಯಿಂಗ್ ಸೆಕೆಂಡ್ PUC. ಇಸ್ ದಟ್ ಫೈನ್? ಸ್ವಲ್ಪ ಹೇಳಿ ಸರಿ. ಚಾಪ್ಟರ್ ತುಂಬಾ ಕಷ್ಟ ಆಗ್ತದೆ, ಏನ್ ಮಾಡೋದು? ಡೋಂಟ್ ವರಿ ದೀಕ್ಷಿತ್. ಸೊ ಇದು ಕ್ಲಾಸ್ ಮುಗಿದ್ಮೇಲೆ ನೀವೇ ಹೇಳ್ತೀರಾ, ಸರ್ ಇಷ್ಟೊಂದು ಈಸಿನಾ ಅಂತ ನೀವೇ ಹೇಳ್ತೀರಾ. ಓಕೆ, ಡೋಂಟ್ ವರಿ, ಡೋಂಟ್ ವರಿ, ನಾನು ನೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೋ ನೀಡ್ ಟು ವರಿ ಎಟ್ ಆಲ್. ಓಕೆ, ಎಸ್, ನನಗೆ ಒಂದ್ಸತಿ ಕನ್ಫರ್ಮ್ ಮಾಡಿ ಯಾರ್ಯಾರು ಇದ್ದೀರಾ ಇವಾಗ ಸದ್ಯಕ್ಕೆ. ದೀಕ್ಷಿತ್, ವೈಟ್ ಕೋಟ್ ವಾರಿಯರ್ ಅಂಡ್ ಇಂಚರ. ನಾನು 3 ಜನಕ್ಕೆ ಕೇಳ್ತಿರೋದು, ಫಸ್ಟ್ PUC ಜೊತೆ ಸೆಕೆಂಡ್ PUC ತಗೊಂಡ್ ಬರಲ್ಲ. Like sir will be doing first PUC, I'll be doing second PUC. Is that a fine? Are you okay with that? Okay, ಸ್ವಲ್ಪ ಕನ್ಫರ್ಮ್ ಮಾಡಿ. ರೈಟ್, ಅಂಡ್ ಇವತ್ತಿನ ಎಂಡ್ ಆಫ್ ದ ಸೆಷನ್. ಓಕೆ, ಸೊ ಈ ಸೆಷನ್ ಕಂಪ್ಲೀಟ್ ಆಗಿದ್ರೊಳಗೆ ಯು ವಿಲ್ ಫೀಲ್ ಲೈಕ್ ವಾವ್, ಇಷ್ಟೊಂದು ಈಸಿನಾ ಅಂತೇಳಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಸಿಕ್ಕಾಪಟ್ಟೆ ಇದು ಮೋಸ್ಟ್ ಡಿಫಿಕಲ್ಟ್ ಚಾಪ್ಟರ್ ಅಂತ ಅನ್ಕೋತಾರೆ. ಬಟ್ ಆಫ್ಟರ್ ದಿಸ್ ಸೆಷನ್ ವಿಲ್ ಬಿ ಫೀಲ್ ಲೈಕ್ ಸರ್ ಇಷ್ಟೇನಾ, ಏನಿಲ್ವಾ ಇಷ್ಟೇನಾ ಅಂತ ಅನ್ಸ್ಬಿಡುತ್ತೆ ನಿಮಗೆ. I'll be there. ಸೊ ನೀಟಾಗಿ ಒಂದೊಂದೇ ಕ್ವಶನ್ ನೀಟಾಗಿ ಹೇಳ್ಕೊಡ್ತಾ ಹೋಗ್ತೀನಿ, ಅದನ್ನ ಫಾಲೋ ಮಾಡ್ತಾ ಹೋಗಿ. ಓಕೆನಾ? ರೈಟ್. ಗುಡ್ ಈವ್ನಿಂಗ್ ಶ್ರೇಯಾ, ಗುಡ್ ಈವ್ನಿಂಗ್ ದೀಕ್ಷಿತ್, ಗುಡ್ ಈವ್ನಿಂಗ್ ಇಂಚರ, ಗುಡ್ ಈವ್ನಿಂಗ್ ಇನ್ನೊಬ್ರು ಯಾರು, ವೈಟ್ ಕೋಟ್ ವಾರಿಯರ್. ರೈಟ್, ಓಕೆ. Now let's get started with a new chapter that is rotational dynamics ಅಲ್ಲಿ ಬರುತ್ತೆ. ಓಕೆ, ಸೊ rotational dynamics ಅಲ್ಲಿ ಸೆಂಟರ್ ಆಫ್ ಮಾಸ್ ಅಂತ ಬರುತ್ತೆ. ರೈಟ್, ಸೊ ಇದು 1 ಶಾರ್ಟ್ ಲೆಕ್ಚರ್ ಆಗಿರುತ್ತೆ, ಅಪ್ರಾಕ್ಸಿಮೇಟ್ಲಿ ಒಂದು 3 hours ಆಗುತ್ತೆ. ಓಕೆ, ಸೊ ಸೆಂಟರ್ ಆಫ್ ಮಾಸ್, ನನ್ನ ಹೆಸರು ನಿಮಗೆ ಗೊತ್ತೇ ಇದೆ, AK ಸರ್. ಓಕೆ, ಸೊ ಅಶೋಕ್ K ಅಂತೇಳಿ. ಓಕೆನಾ? ರೈಟ್, ಇವತ್ತಿನ ಸೆಷನ್ ನಲ್ಲಿ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ, ಓಕೆ, ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೇನೇನು ಡಿಸ್ಕಸ್ ಮಾಡ್ತೀವಿ ಅನ್ನೋದಕ್ಕಿಂತ ಮುಂಚೆ ನಿಮಗೆ ಬೇಕಾಗಿರೋದು ಕಂಟೆಂಟ್. ಲೈಕ್ ಈ ಕ್ಲಾಸಿಂದು ನೋಟ್ಸ್, PDF ನೋಟ್ಸ್ ಆಗಿರ್ಬೋದು, ಆಮೇಲೆ ಫಾರ್ಮುಲಾ ಶೀಟ್ಸ್ ಆಗಿರ್ಬೋದು, ಅಥವಾ DPPs ಆಗಿರ್ಬೋದು. ಎಲ್ಲ ಕಂಟೆಂಟ್ ನಿಮಗೆ ಬೇಕು ಅಂತಂದ್ರೆ ನೀವೇನ್ ಮಾಡಬೇಕು, ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಕ್ವಶನ್ ಇರುತ್ತೆ. ಸೊ ಅದಕ್ಕೆ ನಾನು ತಿಳಿಸ್ತಾ ಇದ್ದೀನಿ ನೋಡಿ. ಸೊ ನಮ್ಮ PW ಆ್ಯಪಿಗೆ ಲಾಗಿನ್ ಆಗಬೇಕು ವಿತ್ ಯುವರ್ ನಂಬರ್. ನಿಮಗೆ ಒಂದು OTP ಬರುತ್ತೆ, OTP ಮೂಲಕ ಲಾಗಿನ್ ಆಗಬೇಕು. ಲಾಗಿನ್ ಆದ್ಮೇಲೆ ಸರ್ಚ್ ಬೈ ದ ಬ್ಯಾಚ್. ನಮ್ಮ ಬ್ಯಾಚ್ ಹೆಸರೇನು ಸರ್? ಇಟ್ ಇಸ್ ಉಗ್ರಂ NEET 2026 ಬ್ಯಾಚ್. ಓಕೆ, ಸೊ ಅದನ್ನ ಬ್ಯಾಚ್ ಟೈಪ್ ಮಾಡಿ ಅಂಡ್ ಜಾಯ್ನ್ ಆಗಿ. ಇಟ್ ಇಸ್ ಫಾರ್ ಫ್ರೀ, ಯಾವುದೇ ರೀತಿ ಕಾಸಿಲ್ಲ. ಓಕೆ, ಸೊ ಫ್ರೀ ಆಗಿ ಜಾಯ್ನ್ ಆಗ್ಬೋದು. ಅಂಡ್ ನಿಮಗೆ ಇಮಿಡಿಯೇಟ್, ಓಕೆ, ಸೊ ಇಮಿಡಿಯೇಟ್, ಓಕೆ, ಹಾ, ಎಸ್, ಫೈನ್ ಫೈನ್ ಫೈನ್. ಓಕೆ, ಸೊ ಇಮಿಡಿಯೇಟ್ ಆಗಿ ನಿಮಗೆ ಅಪ್ಡೇಟ್ಸ್ ಬೇಕು, ಹೊಸ ಸರ್ಕ್ಯುಲರ್ಗಳ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಯು ಕ್ಯಾನ್ ಜಾಯ್ನ್ ಅವರ್ ವಾಟ್ಸ್ಆಪ್ ಚಾನಲ್. ಓಕೆ, PW NEET ಕನ್ನಡ ವಾಟ್ಸ್ಆಪ್ ಚಾನಲ್ ಇದೆ, ಅದನ್ನ ಜಾಯ್ನ್ ಆಗಿ. ಇಟ್ ಇಸ್ ಸೇಫ್ ಅಂಡ್ ಸೆಕ್ಯೂರ್ ಆಗಿರುತ್ತೆ. ಓಕೆ, ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೇನೇನು ಡಿಸ್ಕಸ್ ಮಾಡ್ತೀವಿ? ಸೊ ದಟ್ ಈಸ್ ಸೆಂಟರ್ ಆಫ್ ಮಾಸ್ ಮತ್ತೆ ಇದರ ಪ್ರಾಪರ್ಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂಡ್ ದ ನೆಕ್ಸ್ಟ್ ಒನ್, ಸೆಂಟರ್ ಆಫ್ ಮಾಸ್ ಆಫ್ ಡಿಸ್ಕ್ರೀಟ್
ಅಂಡ್ ಕಂಟಿನ್ಯೂಸ್ ಮಾಸ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂಡ್ ನೆಕ್ಸ್ಟ್ ಒನ್, ಸೊ ದಟ್ ಈಸ್ ಸೆಂಟರ್ ಆಫ್ ಮಾಸ್ ಆಫ್ ಕಂಪೋಸಿಟ್ ಬಾಡೀಸ್ ಅಂಡ್ ಟ್ರಂಕೇಟೆಡ್ ಬಾಡೀಸ್ ಅಂತ ಬರುತ್ತೆ. ಓಕೆ, ಸೊ ಸ್ಪೆಷಲಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಇದು ಬೋರ್ಡ್ಸ್ಗೆಲ್ಲ ಇರಲ್ಲ. ಓಕೆನಾ? ಅಂಡ್ ದ ನೆಕ್ಸ್ಟ್ ಒನ್, ದಟ್ ಈಸ್ ಅ ಮೋಷನ್ ಆಫ್ ಅ ಸೆಂಟರ್ ಆಫ್ ಮಾಸ್. ಓಕೆ, ಸೊ ಮೋಷನ್ ಆಫ್ ಸೆಂಟರ್ ಆಫ್ ಮಾಸ್ ಅಲ್ಲಿ ಅದರಲ್ಲಿ ಸೆಂಟರ್ ಆಫ್ ಮಾಸ್ ಆಫ್ ವೆಲಾಸಿಟಿ, ಸೆಂಟರ್ ಆಫ್ ಮಾಸ್ ಆಫ್ ಆಕ್ಸಲರೇಷನ್, ಸೆಂಟರ್ ಆಫ್ ಮಾಸ್ ಆಫ್ ರಿಟಾರ್ಡೇಷನ್, ಸೆಂಟರ್ ಆಫ್ ಮಾಸ್ ಆಫ್ ಫೋರ್ಸ್. ಓಕೆ, ಸೊ ಎಲ್ಲಾನು ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ದಟ್ ಈಸ್ ಅ ಮೋಷನ್ ಆಫ್ ಅ ಸೆಂಟರ್ ಆಫ್ ಮಾಸ್ ಬಗ್ಗೆ. ಓಕೆ, ಈ ಮೋಷನ್ ಆಫ್ ಅ ಸೆಂಟರ್ ಆಫ್ ಮಾಸ್ ಅಂದ ತಕ್ಷಣ ನಮಗೆ ವಾಟ್ ಆರ್ ದ ಪ್ಯಾರಾಮೀಟರ್ಸ್ ಅಸೋಸಿಯೇಟೆಡ್ ವಿತ್ ಯಾವುದಕ್ಕೆ ಮೋಷನ್ಗೆ, ದಟ್ ಈಸ್ ಅ ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಸ್ಪೀಡ್, ಆಕ್ಸಲರೇಷನ್, ಇವೆಲ್ಲ ಇದೆಯಲ್ಲ, ಸೊ ಎಲ್ಲನೂ ಸಹಿತ ನಾವು ಡಿಸ್ಕಸ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು ಸೆಂಟರ್ ಆಫ್ ಮಾಸ್. Okay, so as per the latest syllabus from NTA, okay, so NEET syllabus ಗೆ particular chapter ಇಂದ what are important topics that you have to cover? ನೋಡಿ, the first one, center of mass of a two particle system. Okay, only two particle system, but sometimes ನೀವು ನೋಡಿರ್ಬೋದು ಲಾಸ್ಟ್ ಇಯರ್ ಹೆಂಗೆ ಬಂದಿತ್ತು, ಅದು ನೀಟ್ ಕ್ವಶನ್ ಪೇಪರ್ ಅಲ್ಲ, ಜಿ ಅಡ್ವಾನ್ಸ್ ಕ್ವಶನ್ ಪೇಪರ್ ಆಗಿತ್ತು. ಸೊ ಅದಕ್ಕೆ ನಾನು ಟೂ ಪಾರ್ಟಿಕಲ್ಸ್ ಬಗ್ಗೆ ಅಲ್ಲ, ಮೆನಿ ನಂಬರ್ ಪಾರ್ಟಿಕಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಆಮೇಲೆ ಸೆಂಟರ್ ಆಫ್ ಮಾಸ್ ಆಫ್ ರಿಜಿಡ್ ಬಾಡಿ. ಓಕೆ, ಸೊ ಈ ರಿಜಿಡ್ ಬಾಡಿಯಲ್ಲಿ ನಿಮಗೆ ಬೇರೆ ಬೇರೆ ತರ ಶೇಪ್ಸ್ ಗಳು ಬರುತ್ತೆ. ಓಕೆ, ಸೊ ಬೇರೆ ಬೇರೆ ತರ ಶೇಪ್ಸ್ ಬರುತ್ತೆ. ಅಂಡ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ರೊಟೇಷನಲ್ ಮೋಷನ್, ಮೊಮೆಂಟ್ ಆಫ್ ಫೋರ್ಸ್, ಟಾರ್ಕ್, ಆಂಗ್ಯುಲರ್ ಮೊಮೆಂಟಮ್, ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಓಕೆ, ಅಂಡ್ ನೆಕ್ಸ್ಟ್ ನೋಡಿದ್ರೆ, ಸೊ ದಟ್ ಈಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ, ದ ರೇಡಿಯಸ್ ಆಫ್ gyration, values of moments of inertia for simple geometrical objects, parallel and perpendicular axis theorems and their applications. And the last one, equilibrium of rigid bodies, rigid body rotation and equation of rotational motion. And the last one, comparison of a linear and rotational motion. Okay, so ಇಷ್ಟು ಇಂಪಾರ್ಟೆಂಟ್ ಟಾಪಿಕ್ ಇದೆ. ಇವತ್ತಿನ ಸೆಷನ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರೋದು ಓನ್ಲಿ ಸೆಂಟರ್ ಆಫ್ ಮಾಸ್, COM. ಓಕೆ, ಸೊ COM ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಡನ್. ಸೊ ದಿಸ್ ಇಸ್ ಅಬೌಟ್ ಸಿಲೆಬಸ್ ಆಯ್ತು. ರೈಟ್, ದ ವೆರಿ ಫಸ್ಟ್ ಟಾಪಿಕ್ ಯಾವುದು? ಸೆಂಟರ್ ಆಫ್ ಮಾಸ್. ಈ ಸೆಂಟರ್ ಆಫ್ ಮಾಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ವಾಟ್ ಈಸ್ ದ ಮೀನಿಂಗ್ ಆಫ್ ಸೆಂಟರ್ ಆಫ್ ಮಾಸ್? ನಿಮಗೊಂದು ಕೆಲವೊಂದು ಎಕ್ಸಾಂಪಲ್ ತಗೊಳ್ತೀನಿ. ಇದು ಬೇಡ, ನಂದು ಐಪ್ಯಾಡ್ ಓದ್ರಿಲ್ಲ ಮತ್ತೆ ಕೆಳಗೆ ಬಿದ್ದೆ. ಓಕೆ, ಅದಕ್ಕೆ ಇದು ತಗೊಳ್ತೇನೆ. ವಾಟ್ ಇಸ್ ದಟ್? ವಾಟ್ ಇಸ್ ದಿಸ್? ಎಲ್ಲರಿಗೂ ಗೊತ್ತಿರುತ್ತೆ. ದಿಸ್ ಇಸ್ ಎಕ್ಸಾಮ್ ಪ್ಯಾಡ್. ಓಕೆ, ಸೊ ದಿಸ್ ಇಸ್ ಎಕ್ಸಾಮ್ ಪ್ಯಾಡ್. ಇದನ್ನ ಬ್ಯಾಲೆನ್ಸ್ ಮಾಡ್ಬೋದಾ? ಇಲ್ಲಿ ನಾನು ಬೆರಳಿಟ್ರೆ ಇದು ಈ ಕಡೆ ವಾಲುತ್ತೆ, ಇಲ್ಲಿ ಬೆರಳಿಟ್ರೆ ಈ ಕಡೆ ವಾಲುತ್ತೆ. ಓಕೆ, ಸೊ ಇಲ್ಲಿ ಬೆರಳಿಟ್ರೆ ಈ ಕಡೆ ವಾಲುತ್ತೆ, ರೈಟ್? ಅಷ್ಟೇ ಈ ಕಡೆ ವಾಲುತ್ತೆ. ಸೊ ನಾನೇನ್ ಮಾಡ್ತೀನಿ, ಒಂದು ಪಾಯಿಂಟ್ ನ ಸೆಲೆಕ್ಟ್ ಮಾಡ್ತೀನಿ ವೇರ್ ಐ ಕ್ಯಾನ್ ಬ್ಯಾಲೆನ್ಸ್ ದಿಸ್ ಎಂಟೈರ್ ಎಕ್ಸಾಮ್ ಪ್ಯಾಡ್. ಓಕೆ, ನಿಂತ್ಕೊಳ್ಳೋ. ಸೊ ಕರೆಕ್ಟ್ ನೋಡ್ಕೊಂಡು ಇಟ್ಕೋಬೇಕು. ಓಕೆ, ಸೊ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಇದೆಲ್ಲ. ಓಕೆ, ಯಾವ ಕಡೆ ಭಾರ ಇರುತ್ತೋ ಆ ಕಡೆ ಮೂವ್ ಮಾಡ್ತಾ ಇರೋದೆ. ಹಾ, ಈ ಕಡೆ ಮೂವ್ ಆಗ್ತಿದೆ. ಹಾ, ಇಲ್ಲಿ ನೋಡಿ, ಕಾಣಿಸ್ತೇನಾ? ಐ ಕ್ಯಾನ್ ಬ್ಯಾಲೆನ್ಸ್ ದಿಸ್ ಒನ್. ನೋಡಿ, ಇದರೊಳಗೆ ಒಂದೇ ಬೆರಳು ಮೂಲಕ ನಾನು ಬ್ಯಾಲೆನ್ಸ್ ಮಾಡಿರೋದು ನೋಡ್ಬೋದು ನೀವು. ಓಕೆ, ಸೊ ಒಂದೇ ಬೆರಳಿನ ಮೂಲಕ ನಾನು ಬ್ಯಾಲೆನ್ಸ್ ಮಾಡಿದ್ದೀನಿ. ಸೊ ಈ ಪಾಯಿಂಟ್ ಏನಿದೆಲ್ಲ, ನಾವು ಇದನ್ನ ಏನಂತ ಕರಿತೀವಿ ಅಂದ್ರೆ ಪಾಯಿಂಟ್, ರೆಫರೆನ್ಸ್ ಪಾಯಿಂಟ್ ಅಂತ ಕರಿತೀವಿ. ವಾಟ್ ಇಸ್ ದಿಸ್ ರೆಫರೆನ್ಸ್ ಪಾಯಿಂಟ್ ಅಂದ್ರೆ ಸೆಂಟರ್ ಆಫ್ ಗ್ರಾವಿಟಿ ಅಂತ ಕರಿಬಹುದು, ಅಥವಾ ಸೆಂಟರ್ ಆಫ್ ಮಾಸ್ ಅಂತ ಕರಿಬಹುದು. ಸೊ ಈ ಸೆಂಟರ್ ಆಫ್ ಮಾಸ್ ಅಂದ್ರೇನು? ದ ಪಾಯಿಂಟ್. ಓಕೆ, ಸೊ ನಾನು ಎರಡು ಬೆರಳು ಮೂಲಕ ನಾನು ಬ್ಯಾಲೆನ್ಸ್ ಮಾಡಿದ್ದೀನಲ್ಲ, ಸೊ ದಾಟ್ ಪಾಯಿಂಟ್ ಇಸ್ ಕಾಲ್ಡ್ ಪಾಯಿಂಟ್. What does it mean? A point. Okay, so a point in a system at which all mass of the system may be assumed to be concentrated for all translation effect of the system, and that we call it as the center of mass, COM ಅಂತ ಬರೀತೀವಿ. ಸೊ ಸಿಂಪಲ್ ಆಗಿ ಎಲ್ಲಾ ಮಾಸಸ್ ಸಹಿತ ಕೆಳಗಡೆ ಆಕ್ಟ್ ಆಗ್ತಾ ಇರುತ್ತೆ. ಮತ್ತೊಂದು ಸತಿ ತೋರಿಸ್ತೀನಿ ನಿಮಗೆ. ಓಕೆ, ಸೊ ಮತ್ತೊಂದು ಸತಿ ತೋರಿಸ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇವಾಗ ಈ ಎಕ್ಸಾಮ್ ಪ್ಯಾಡ್ ಅನ್ನೋದು ತುಂಬಾ ಪಾರ್ಟಿಕಲ್ಸ್ ಇಂದ ಮಾಡಲ್ಪಟ್ಟಿದೆ, ಕರೆಕ್ಟಾ? ಈಚ್ ಪಾರ್ಟಿಕಲ್ ಹ್ಯಾವ್ ಅ ಮಾಸ್. ಸೊ ಎಲ್ಲದಕ್ಕೂ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದ್ರೆ ಫೋರ್ಸ್ ಡ್ಯೂ ಟು ಗ್ರಾವಿಟಿ ಆಕ್ಟ್ ಆಗ್ತಾನೆ ಇರುತ್ತೆ. ಈ ಕಡೆ ಹಿಡ್ಕೊಂಡ್ರೆ ಈ ಕಡೆ ವಾಲುತ್ತೆ, 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 ಕರೆಕ್ಟಾ? ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ನಾನು ಒಂದು ಪಾಯಿಂಟ್ ನ, ಓಕೆ, ಸೊ ದಿಸ್ ಇಸ್ ದ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಓಕೆ, ಸೊ ಇದು ಸಿಸ್ಟಮ್ ಅಲ್ವಾ? ಸೊ ಇದರಲ್ಲಿ ಎಲ್ಲ ಪಾರ್ಟಿಕಲ್ಸ್ ಇರುತ್ತೆ, ಆ ಪಾರ್ಟಿಕಲ್ಸ್ ನಾನು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂತ ಕರಿತೀನಿ. ಈ ಪಾರ್ಟಿಕಲ್ಸ್ ಇವಾಗ COM ಅಂದ್ರೇನು? ಸೆಂಟರ್ ಆಫ್ ಮಾಸ್ ಅಂದ್ರೇನು? ಇಟ್ ಇಸ್ ದ ಪಾಯಿಂಟ್. ಓಕೆ, ಸೊ ಇಟ್ ಇಸ್ ದ ಪಾಯಿಂಟ್. ಅಲ್ಲಿ ಏನಾಗಿರುತ್ತೆ, ಆಲ್ ದ ಪಾರ್ಟಿಕಲ್ಸ್ ಅಸ್ಯೂಮ್ ಟು ಬಿ ಕಾನ್ಸಂಟ್ರೇಟೆಡ್. ಓಕೆ, ಆಲ್ ದ ಪಾರ್ಟಿಕಲ್ಸ್ ಏನಿರುತ್ತೆ ಅದಕ್ಕೆ ಈಚ್ ಪಾರ್ಟಿಕಲ್ಗೆ ಮಾಸ್ ಇದ್ದೇ ಇರುತ್ತೆ, ಕರೆಕ್ಟಾ? ಈಚ್ ಪಾರ್ಟಿಕಲ್ಗೆ ಮಾಸ್ ಇದ್ದೇ ಇರುತ್ತೆ. ಇದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಹುಡುಕ್ಬೇಕು ಎಲ್ಲ. ನೋಡಿ, ಬ್ಯಾಲೆನ್ಸ್ ಮಾಡ್ತಾ ಇದೀನಾ? ಸ್ವಲ್ಪ ವಾಲ್ ಇದೆ, ದಟ್ಸ್ ಓಕೆ. ಸೊ ಬಟ್ ಇಲ್ಲಿ ಏನಾಗ್ತಿದೆ, ಬ್ಯಾಲೆನ್ಸ್ ಆಗಿದೆ ನೋಡಿ. ಸೊ ಆರ್ ಯು ಏಬಲ್ ಟು ಸಿ ದಿಸ್? ನೋಡ್ಬೋದು ಇಲ್ಲಿ.
ಓಕೆ ಸೊ ಇಟ್ ಇಸ್ ಅ ಬ್ಯಾಲೆನ್ಸ್ಡ್. ಸೊ ಈ ಪಾಯಿಂಟ್ ನಾವು ಸೆಂಟರ್ ಆಫ್ ಗ್ರಾವಿಟಿ ಅಂತ ಕರಿಬಹುದು. ವಿತ್ ರೆಸ್ಪೆಕ್ಟ್ ಟು ಮಾಸ್ ಅಂತ ಮಾಡಿದ್ರೆ ದಟ್ ವಿಲ್ ಬಿ ದ ಮಾಸ್ ವಿತ್ ರೆಸ್ಪೆಕ್ಟ್ ಟು ಮಾಸ್ ನ ಡಿಫೈನ್ ಮಾಡಿದ್ರೆ ದಟ್ ಇಸ್ ಸೆಂಟರ್ ಆಫ್ ಮಾಸ್ ಅಂತ ಕರಿತೀವಿ. ಸೊ ಈ ಪಾಯಿಂಟ್ ನ ಸೆಂಟರ್ ಆಫ್ ಗ್ರಾವಿಟಿ ಅಂತಾನೂ ಕರಿಬಹುದು. ಓಕೆ ಸೊ ಈ ಪಾಯಿಂಟ್ ಓಕೆ ಸೊ ಸೆಂಟರ್ ಆಫ್ ಗ್ರಾವಿಟಿ ನೋಡಬಹುದು ಇಲ್ಲಿ. ಓಕೆ ಸೊ ಒಂದೇ ಬೆರಳು ಓಕೆ ಸೊ ತಟಸ್ಥವಾಗಿದೆ ರೈಟಾ. ಸೊ ನೋಡಿ ನಾನು ಈ ತರ ಮೂವ್ ಆದ್ರೂ ಸಹಿತ ಅದೇನು ಬೀಳಲ್ಲ ನೋಡಿ. ಸೊ ದಿಸ್ ಇಸ್ ಬ್ಯಾಲೆನ್ಸ್ಡ್. ಓಕೆ ಸೊ ನಾನು ಟ್ರಾನ್ಸ್ಲೇಷನ್ ಮೋಷನ್ ಮಾಡ್ತಾ ಇದ್ದೀನಿ. ಓಕೆ ಸೊ ಇವಾಗ ಹಿಂದೆ ಬರ್ತಾ ಇದ್ದೀನಿ. ಓಕೆ ಸೊ ಮತ್ತೆ ಈ ಕಡೆ ಸೈಡಿಗೆ ಹೋಗ್ತಾ ಇದ್ದೀನಿ, ಮತ್ತೆ ಈ ಕಡೆ ಸೈಡಿಗೆ ಬರ್ತಾ ಇದ್ದೀನಿ. ಸೊ ಏನು ಬೀಳ್ತಾ ಇಲ್ಲ, ಅದು ಬೇಕಿದ್ರೆ ವಾಲ್ತಿದೆ ಅಷ್ಟೇ, ಗಾಳಿ ಇರುತ್ತಲ್ಲ, ಫ್ರಿಕ್ಷನ್ ಇರುತ್ತಲ್ಲ, ಸೊ ಅದರಿಂದ ವಾಲ್ತಿರೋದು ಅಂದ್ರೆ ಸ್ವಲ್ಪ ಬೆಂಡ್ ಆಗ್ತಿರೋದು. ಓಕೆ ಸೊ ಇವಾಗ ಏನು, ಇವಾಗ ಸೆಂಟರ್ ಆಫ್ ಮಾಸ್ ಅಂದ್ರೆ ಗೊತ್ತಾಯ್ತು. ವಾಟ್ ಎಕ್ಸಾಕ್ಟ್ಲಿ ಸೆಂಟರ್ ಆಫ್ ಮಾಸ್ ಮೀನ್ಸ್ ದಟ್ ಇಸ್ ದ ಮೊಮೆಂಟಮ್ ಇಸ್ ಝೀರೋ ಅಂತ. ಓಕೆ ಸೊ ಮೊಮೆಂಟಮ್ ಇಸ್ ಝೀರೋ ಅಂದ್ರೆ ಏನ್ ಮಾಡ್ಲಿ ಇವಾಗ, ಒಂದು ಕಟ್ಟೆಗೆ ಬೇಕಲ್ಲ. ಲೆಟ್ ಮಿ ಚೆಕ್. ಸೊ ದಿಸ್ ಈಸ್ ಒನ್ ರಾಡ್ ಅಂತ ಅನ್ಕೋಣ. ಬ್ಯಾಲೆನ್ಸ್ ಆಗುತ್ತಾ? ಹಾ ಇಲ್ಲಿ ನೋಡಿ. ಸೊ ದಿಸ್ ಪಾಯಿಂಟ್ ಇಸ್ ದ ಸೆಂಟರ್ ಆಫ್ ಮಾಸ್ ಆಫ್ ದಿಸ್ ಪೆನ್. ಅದು ಬಿದ್ರೆ ಹೋಯ್ತು, ಅದು ಬರೆಯಲ್ಲ, ಅದಕ್ಕೆ ನಾನು ಇದನ್ನು ತಗೊಂಡಿದ್ದೀನಿ. ಟ್ರೈ ಮಾಡೋಣ. ಇದು ಈ ಪಾಯಿಂಟ್ ಅರ್ಥ ಆದ್ರೆ ನಿಮಗೆ ಸೆಂಟರ್ ಆಫ್ ಮಾಸ್ ಬಂದಂಗೆ. ಓಕೆ ಸೊ ಇವಾಗ ಈ ಪೆನ್ ಬ್ಯಾಲೆನ್ಸ್ ಆಯ್ತಾ, ಈ ಪೆನ್ ಬ್ಯಾಲೆನ್ಸ್ ಆಯ್ತಾ? ಇಸ್ ದೇರ್ ಎನಿ ರೊಟೇಷನ್ ಮೋಷನ್? ರೊಟೇಷನ್ ಮೋಷನ್ ಇದೆನಾ? ಇಲ್ಲ. ಇಸ್ ದೇರ್ ಎನಿ ಟರ್ನಿಂಗ್ ಆಫ್ ದ ಬಾಡಿ, ಅಥವಾ ಈ ಪೆನ್ ಟರ್ನ್ ಆಗ್ತಿದೆನಾ? ಇಲ್ಲ. ವಾಟ್ ಈಸ್ ಮೊಮೆಂಟಮ್? ಓಕೆ ಸೊ ರೊಟೇಷನಲ್ ಮೊಮೆಂಟಮ್ ಅಂತ ಕರಿತೀವಿ. ಓಕೆ ಸೊ ರೊಟೇಷನ್ ಮೊಮೆಂಟಮ್ ಅಥವಾ ನಾವೇಂತ ಕರಿತೀವಿ ರೊಟೇಷನಲ್ ಮೊಮೆಂಟಮ್ ಅಥವಾ ಟರ್ನಿಂಗ್, ಏನಾದರೂ ಟರ್ನಿಂಗ್ ಆಗ್ತಾನೆ? ಇಲ್ಲ. ದಟ್ ಮೀನ್ಸ್ ರೊಟೇಷನಲ್ ಮೊಮೆಂಟಮ್ ಇಸ್ ಅ ಝೀರೋ. ಓಕೆ ಸೊ ದಟ್ ಈಸ್ ರೊಟೇಷನಲ್ ಮೊಮೆಂಟಮ್ ಇಸ್ ಝೀರೋ. ಈ ರೊಟೇಷನಲ್ ಮೊಮೆಂಟ್ ಯಾವ ತರ ಡಿಸ್ಕಸ್ ಮಾಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಓಕೆ ಸೊ ಇಲ್ಲಿ ನಾನು 2 ಪಾಯಿಂಟ್ ಪಾರ್ಟಿಕಲ್ಸ್ ಕಟ್ತೀನಿ, ಕನ್ಸಿಡರ್ ಮಾಡ್ಕೋತೀವಿ. ಓಕೆ 2 ಪಾಯಿಂಟ್ ಪಾರ್ಟಿಕಲ್ಸ್ ಅಥವಾ 2 ಪಾಯಿಂಟ್ ಮಾಸಸ್ ಅಂತಾನೂ ಕರಿಬಹುದು. ಎಸ್ ಓಕೆ ಸೊ 2 ಪಾಯಿಂಟ್ ಮಾಸಸ್. ಓಕೆ ಸೊ 2 ಪಾಯಿಂಟ್ ಮಾಸಸ್. ಲೆಟ್ಸ್ ಸೇ ದಿಸ್ ಇಸ್ m1 and this is m2 and separated by distance r. ಓಕೆನಾ? ಅಂಡ್ ಇಲ್ಲಿ ನನಗೆ ಪೆನ್ ಕನ್ಸಿಡರ್ ಮಾಡ್ಕೊಂಡಲ್ಲ, ಈ ಕಡೆ ಒಂದು ಪಾಯಿಂಟ್, ಈ ಕಡೆ, ಓ ಮೈ ಗಾಡ್, ಈ ಕಡೆ ಒಂದು ಪಾಯಿಂಟ್, ಈ ಕಡೆ ಒಂದು ಪಾಯಿಂಟ್, ಎರಡು ಇದೆನಾ? ಈ ಕಡೆ ಒಂದು ಪಾಯಿಂಟ್, ಈ ಕಡೆ ಒಂದು ಪಾಯಿಂಟ್. ಸೊ ನಾವೇನ್ ಮಾಡೋದು, ಇಲ್ಲಿ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ ಅಂಡ್ ಈ ಪಾಯಿಂಟ್ ನಾನು ಏನಂತ ಬರಿತೀನಿ, ಸೊ r1 ಅಂತ ಬರಿತೀನಿ. ಅಂಡ್ ಈ ಪಾಯಿಂಟ್ ನಾನು r2 ಅಂತ ಬರಿತೀನಿ. ಓಕೆ ರೈಟ್ ಸರ್. r1 ಅಂಡ್ r2 ಆಗುತ್ತೆ. ರೈಟ್. ಇವಾಗ ಇಲ್ಲಿ ನಿಮಗೆ ಮೊಮೆಂಟಮ್ ಅನ್ನೋದು ಝೀರೋ ಆಗಿದೆ, ರೊಟೇಷನಲ್ ಮೊಮೆಂಟಮ್ ಅನ್ನೋದು ಝೀರೋ. ಸೊ z ಇಂದ ಪ್ರೆಸೆಂಟ್ ಮಾಡ್ತೀನಿ. ಓಕೆ ಸೊ ರೊಟೇಷನಲ್ ಮೊಮೆಂಟಮ್ ದಟ್ ಇಸ್ ಈಕ್ವಲ್ಸ್ ಟು ಝೀರೋ. ಓಕೆ ಸರ್ ರೊಟೇಷನಲ್ ಮೊಮೆಂಟಮ್ ದಟ್ ಈಸ್ ಈಕ್ವಲ್ಸ್ ಟು ಏನಂತ ಬರೀತೀರಾ ಸರ್? ಇಟ್ ಇಸ್ m ಇಂಟು ಪೊಸಿಷನ್ ವೆಕ್ಟರ್ r1 ಅಂಡ್ m2 ಪೊಸಿಷನ್ ವೆಕ್ಟರ್ r2 ಅಂತ ಬರೀತೀವಿ. ಅಂಡ್ ಇವಾಗ ನಮಗೆ ಸೆಂಟರ್ ಆಫ್ ಮಾಸ್ ಅಂತಂದ್ರೆ ರೊಟೇಷನಲ್ ಮೋಷನ್ ಇಸ್ ಝೀರೋ. ರೈಟ್. ದೇರ್ ಇಸ್ ನೋ ಟರ್ನಿಂಗ್ ಎಫೆಕ್ಟ್ ಅಂತ. ಓಕೆ ಅಂಡ್ ದೇರ್ ಇಸ್ ನೋ ಟರ್ನಿಂಗ್ ಎಫೆಕ್ಟ್, ದೇರ್ ಫೋರ್ ಇದನ್ನ ಝೀರೋ ಅಂತ ಬರ್ಕೊಂಡ್ರೆ m1 r1 ಓಕೆ ಸ ಪ್ಲಸ್ m2 r2 ಅಂತ ಇರುತ್ತೆ. ಅಂಡ್ ಇಲ್ಲಿ ನಿಮಗೆ ಇನ್ನೊಂದು ಕ್ವಶನ್ ಬರ್ಬೋದು. ಓಕೆ ಸೊ ಇನ್ನೊಂದು ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ನಾನು ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ ಸೊ ಇವಾಗ ನಾನು ಏನಾದ್ರು ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡ್ಕೊಂಡ್ರೆ ಏನ್ ಬರಿಬಹುದು ಸರ್? ಇಟ್ ಇಸ್ m1 ದಟ್ ಈಸ್ ಈಕ್ವಲ್ಸ್ ಟು m2 ದಟ್ ಈಸ್ ಈಕ್ವಲ್ಸ್ ಟು r2. ಓಕೆ ರೈಟ್ ಸರ್. ಇದನ್ನ ಯಾವ ತರ ಬರಿಬಹುದು ಸರ್? ಇಟ್ ಇಸ್ m1 ಡಿವೈಡೆಡ್ ಬೈ m2, ಸೊ ದಟ್ ಈಸ್ ಈಕ್ವಲ್ಸ್ ಟು ಇನ್ವರ್ಸಲಿ ಪ್ರಪೋರ್ಷನಲ್ ಅಲ್ವಾ? ಸೊ ದಿಸ್ ಇಸ್ r2 ಡಿವೈಡೆಡ್ ಬೈ r1. ಇದರಿಂದ ನಮಗೆ ಏನ್ ಗೊತ್ತಾಗುತ್ತಂದ್ರೆ, ಸೊ ಮಾಸ್ ಈಸ್ ಇನ್ವರ್ಸಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್. ಓಕೆ ಸೊ ಡಿಸ್ಟೆನ್ಸ್ ಇನ್ವರ್ಸಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಅಂತ ಬರೀಬಹುದು. ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ ನಮಗೆ ಮೊಮೆಂಟಮ್ ಇಸ್ ಝೀರೋ ಅಂತ ಗೊತ್ತಾಗಿದೆ. ಓಕೆ ಸೊ ದಟ್ ವಿ ಕಾಲ್ ದ ಪಾಯಿಂಟ್. ಓಕೆ ಆ ಪಾಯಿಂಟ್ ಅಲ್ಲಿ ರೊಟೇಷನಲ್ ಮೋಷನ್ ಇರಲ್ಲ, ಟರ್ನಿಂಗ್ ಅನ್ನೋದು ಇರಲ್ಲ. ಡನ್. ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಮಾಸ್ ಇಸ್ ಇನ್ವರ್ಸಲಿ ಪ್ರಪೋರ್ಷನಲ್ ಟು ಡಿ, ದಟ್ ಇಸ್ ದ ಡಿಸ್ಟೆನ್ಸ್ ಅಂತ ಹೇಳ್ತಾ ಇದೀವಿ. ವಾಟ್ ಡಸ್ ಇಟ್ ಮೀನ್? ಓಕೆ ಈ ಸೆಂಟರ್ ಆಫ್ ಮಾಸ್ ಪಾಯಿಂಟ್ ಏನಿದೆಲ್ಲ, ಸೊ ಸೆಂಟರ್ ಆಫ್ ಮಾಸ್ ಪಾಯಿಂಟ್ ಲೆಟ್ಸ್ ಸೇ ಓಕೆ ಇಲ್ಲಿ 2 ಪಾಯಿಂಟ್ ಮಾಸಸ್ ಇದೆ. ಓಕೆ ಸರ್. ಅಂಡ್ ಇಲ್ಲಿ 2 ಪಾಯಿಂಟ್ ಮಾಸಸ್ ಇದೆ. ಓಕೆ ಸರ್. ಅಂಡ್ ಇಲ್ಲಿ 2 ಪಾಯಿಂಟ್ ಮಾಸಸ್ ಇದೆ. ವಾಟ್ ಇಸ್ ದ ಡಿಫರೆನ್ಸ್? ಜಸ್ಟ್ ನೀವು ಐಡೆಂಟಿಫೈ ಮಾಡಬೇಕು. ಓಕೆ ಸೊ ಏನ್ ಡಿಫರೆನ್ಸ್ ಏನದು ಏನಿದೆ ಅಂತ ಅನ್ನೋದು ನೀವು ಐಡೆಂಟಿಫೈ ಮಾಡಿ. ಓಕೆ ಸೊ ದಿಸ್ ಈಸ್ m1. ಓಕೆ ಸೊ ಇದನ್ನ ನಾನು m ಅಂತ ಬರೀತೀನಿ ಅಂಡ್ ದಿಸ್ ಇಸ್ m ಅಂತ ಬರೀತೀನಿ. ಓಕೆ ಅಂಡ್ ದಿಸ್ ಇಸ್ m ಅಂಡ್ ದಿಸ್ ಇಸ್ m. ಓಕೆ
ಅಂಡ್ ಎರಡು ಸೇಮ್ ಸೈಜ್ ಅಲ್ಲ, ಸೊ ಎರಡು ಸೇಮ್ ಸೈಜ್. ಓಕೆ ರೈಟ್ ಸರ್. ಅಂಡ್ ದಿಸ್ ಇಸ್ ಎಂ ಅಂಡ್ ದಿಸ್ ಇಸ್ ಕ್ಯಾಪಿಟಲ್ ಲೆಟರ್ ಎಂ. ಓಕೆ, ಇವಾಗ ಸೆಂಟರ್ ಆಫ್ ಮಾಸ್ ನಮಗೆ ಗೊತ್ತಿರೋ ಪ್ರಕಾರ ಮಾಸ್ ಸೆಂಟರ್ ಆಫ್ ಮಾಸ್ ಯಾವ ಕಡೆ ಇರುತ್ತೆ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್. ಓಕೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್. ವಾಟ್ ಡಸ್ ಇಟ್ ಇಂಡಿಕೇಟ್ಸ್? ಏನಂತಂದ್ರೆ ಈ ಸೆಂಟರ್ ಆಫ್ ಮಾಸ್ ಯಾವ್ದು ಕಡೆ ಇರುತ್ತೆ ಅಂದ್ರೆ ದಟ್ ಈಸ್ ವೆರಿ ಕ್ಲೋಸ್ ಟು ದ ಹೆವಿಯರ್ ಮಾಸ್. ವೆರಿ ಕ್ಲೋಸ್ ಟು ದ ಹೆವಿಯರ್ ಮಾಸ್ ಅಂದ್ರೆ ಯಾವುದು? ಈ ಎಂ ಅನ್ನೋದು ಏನಿದಿಲ್ಲ, ಸ್ಮಾಲ್ ಲೆಟರ್ ಎಂ ಅಥವಾ ಕ್ಯಾಪಿಟಲ್ ಲೆಟರ್ ಎಂ ಇಸ್ ಗ್ರೇಟರ್ ದೆನ್ ಸ್ಮಾಲ್ ಲೆಟರ್ ಎಂ, ಅಥವಾ ಸ್ಮಾಲ್ ಲೆಟರ್ ಎಂ ಇಸ್ ಲೆಸ್ ದೆನ್ ಕ್ಯಾಪಿಟಲ್ ಲೆಟರ್ ಎಂ. ಓಕೆ, ಸೊ ಇದರ ಪ್ರಕಾರ ನೋಡಿದ್ರೆ ದಿಸ್ ಸೆಂಟರ್ ಆಫ್ ಮಾಸ್ ಪಾಯಿಂಟ್ ಏನಿದಿಲ್ಲ, ಸೊ ಸೆಂಟರ್ ಆಫ್ ಮಾಸ್ ಅನ್ನೋದು ಇಟ್ ಇಸ್ ಅ ಪಾಯಿಂಟ್. ದಿಸ್ ಪಾಯಿಂಟ್ ಇಸ್ ಆಲ್ವೇಸ್, ಓಕೆ, ಸೊ ದಿಸ್ ಪಾಯಿಂಟ್ ಇಸ್ ಆಲ್ವೇಸ್ ನಿಯರ್ ಅಥವಾ ಕ್ಲೋಸರ್ ಟು ದ ಹೆವಿಯರ್ ಮಾಸ್ ಅಂತ ಕರಿತೀವಿ. ಇದರ ಪ್ರಕಾರ ಹೇಳಿದ್ರೆ ಇಲ್ಲಿ ಸೆಂಟರ್ ಆಫ್ ಮಾಸ್ ಇರುತ್ತೆ. ಓಕೆ, ಸೊ ಎರಡು ಸೇಮ್ ಅಲ್ವಾ? ಸೊ ಎರಡು ಸೇಮ್ ಇದ್ದಾಗ ಎಕ್ಸಾಕ್ಟ್ ಬಿಟ್ವೀನ್ ಇರುತ್ತೆ. ಓಕೆ, ಸೊ ಸೆಂಟರ್ ಆಫ್ ಮಾಸ್ ಇದನ್ನ ನೀವು ಸಿ ಎಂ ಅಂತಾನು ಬರಿಬಹುದು. ಓಕೆ, ಸೊ ಸೆಂಟರ್ ಆಫ್ ಮಾಸ್ ನ ಸಿ ಎಂ ಅಂತಾನು ಬರಿಬಹುದು. ಅಂಡ್ ನೆಕ್ಸ್ಟ್ ಒನ್, ಇಲ್ಲಿ ಸ್ಮಾಲ್ ಲೆಟರ್ ಎಂ ಅಂಡ್ ದಿಸ್ ಇಸ್ ದ ಕ್ಯಾಪಿಟಲ್ ಲೆಟರ್ ಎಂ ಅಂತ ಇದೆ. ಇವಾಗ ಏನಾಗುತ್ತೆ ಸರ್? ಇಟ್ ಇಸ್ ಕ್ಲೋಸರ್ ಟು ದ. ಓಕೆ, ಸೊ ಇವಾಗ ನಾವು ಇದನ್ನ ಸೆಂಟರ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಓ ಅಂಡ್ ದಿಸ್ ಇಸ್ ಆಲ್ಸೋ ಓ ಅಂಡ್ ದಿಸ್ ಇಸ್ ಆಲ್ಸೋ ಓ, ಸೆಂಟರ್ ಅಂತ ಅರ್ಥ. ಸೊ ಈ ಸೆಂಟರ್ ಆಫ್ ಮಾಸ್ ಎಲ್ಲಿದೆ ಸರ್? ಕ್ಲೋಸರ್ ಟು ದ ಹೆವಿಯರ್ ಮಾಸ್. ಅಂಡ್ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ ಈ ಕಡೆ ಸೆಂಟರ್ ಆಫ್ ಮಾಸ್ ಇರುತ್ತೆ. ಯಾವಾಗಲೂ ಹೆವಿಯರ್ ಮಾಸ್ ಕಡೆ ಸೆಂಟರ್ ಆಫ್ ಮಾಸ್ ಪಾಯಿಂಟ್ ಅನ್ನೋದು ಇರುತ್ತೆ. ಓಕೆ, ಸೊ ಇಸ್ ಇಟ್ ಎ ಕ್ಲಿಯರ್ ಫಾರ್ ಎವ್ರಿಬಾಡಿ? ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಎಲ್ಲರಿಗೂ ಕ್ಲಿಯರ್ ಆದ್ರೆ ಒಂದ್ಸತಿ ನನಗೆ ಕನ್ಫರ್ಮ್ ಮಾಡಿ. ಓಕೆ ರೈಟ್. ಅಂಡ್ ಇವಾಗ ನಿಮಗೊಂದು ಕ್ವಶನ್ ಕೇಳ್ತೀನಿ. ಓಕೆ, ಸೊ ನನಗೆ ಆನ್ಸರ್ ಮಾಡ್ಬೇಕು. ಓಕೆ, ಇವಾಗ ಫಸ್ಟ್ ಆಫ್ ಆಲ್ ಈ ಸೆಂಟರ್ ಆಫ್ ಮಾಸ್ ಅನ್ನೋದು ಯಾವಾಗಲೂ ವಿತ್ ಇನ್ ದ ಬಾಡಿ ಇರುತ್ತಾ ಔಟ್ ಆಫ್ ದ ಬಾಡಿ ಇರುತ್ತಾ? ಹೇಳಿ. ವಿತ್ ಇನ್ ದ ಬಾಡಿ ಆರ್ ಔಟ್ ಆಫ್ ದ ಬಾಡಿ? ಹೇಳಿ ಒಂದು ಆನ್ಸರ್. ಇವಾಗ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಏನಾದ್ರು ಈ ಎಕ್ಸಾಮ್ ಪ್ಯಾಡ್ ತಗೊಂಡೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ. ಓಕೆ, ಸೊ ಮತ್ತೊಂದು ಸೈಜ್ ತೋರಿಸ್ತೇನೆ, ಮಜಾ ಬರ್ತಾ ಇದೆ ಅದು. ಓಕೆ, ಸೊ ಇವಾಗ ನಾನು ಎಕ್ಸಾಮ್ ಪ್ಯಾಡ್ ತಗೊಂಡೆ. ವಾಟ್ ಇಸ್ ದ ಶೇಪ್ ಸರ್? ಇಟ್ ಇಸ್ ಅ ರೆಕ್ಟಾಂಗಲ್, ಕರೆಕ್ಟಾ? ಸೊ ಈ ರೆಕ್ಟಾಂಗಲ್ಗೆ ಕನ್ಸಿಡರ್ ಮಾಡ್ಕೊಂಡ್ರೆ ಎಲ್ಲಿದೆ? ಹುಡುಕ್ರ ಬೇಗ ಹುಡುಕ್ರ ಸರ್, ಟ್ರೈ ಮಾಡ್ರ ನೀವು ಎಕ್ಸಾಮ್ ಪ್ಯಾಡ್ ಮೇಲೆ. ಓಕೆ, ಸೊ ಎಕ್ಸಾಮ್ ಪ್ಯಾಡ್ ಮೇಲೆ ಟ್ರೈ ಮಾಡ್ರ. ಹಾ, ಇಲ್ಲಿ ನೋಡ್ಬೋದು ಈ ಪಾಯಿಂಟ್ ಅನ್ನೋದು ಲೈಸ್ ವಿತ್ ಇನ್ ದ ಬಾಡಿ. ಓಕೆ, ಸೊ ಲೈಸ್ ವಿತ್ ಇನ್ ದ ಬಾಡಿ, ಕರೆಕ್ಟಾ? ಲೈಸ್ ವಿತ್ ಇನ್ ದ ಬಾಡಿ, ರೈಟ್? ಎಮ್ ಐ ರೈಟ್? ಸೊ ಲೈಸ್ ವಿತ್ ಇನ್ ದ ಬಾಡಿ, ಕರೆಕ್ಟಾ? ಬಿಕಾಸ್ ನೋಡಿ ಹಿಂಗೆ ನಾನು ಶೇಕ್ ಮಾಡಿದ್ರು ಸಹಿತ ಅದು ಬಿಡ್ತಾ ಇಲ್ಲ. ಓಕೆ, ಸೊ ಶೇಕ್ ಮಾಡಿದ್ರು ಸಹಿತ ಬೀಳ್ತಾ ಇಲ್ಲ. ಸೊ ದಿಸ್ ಇಸ್ ದ ಸೆಂಟರ್ ಆಫ್ ಮಾಸ್. ಎಲ್ಲಿದೆ? ವಿತ್ ಇನ್ ದ ಮಟೀರಿಯಲ್ ಅಥವಾ ವಿತ್ ಇನ್ ದ ಬಾಡಿ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಒನ್ ಇದೇ ಕನ್ಸಿಡರ್ ಮಾಡ್ಕೊಳ್ಳ. ಈ ಪೆನ್ ಬೀಳಿಸಬಾರ್ದು ಅಂದ್ರೂ ಸಹಿತ ಬೀಳಿಸ್ಬಿಟ್ಟೆ. ಓಕೆ, ವಿತ್ ಇನ್ ದ ಬಾಡಿ. ಅಂಡ್ ಇವಾಗ ನೋಡಿ, ಇದು ನಿಂತ್ಕೊಳ್ಳೋ, ಮರ್ಯಾದೆ ಕಳಿಬೇಡ, ಪೆನ್ನು ಮರ್ಯಾದೆ ಕಳಿಬೇಡ ಅಪ್ಪೇ, ಮರ್ಯಾದೆ ಕಳಿಬೇಡ, ನಿಂತ್ಕೊಂತ ನೋಡಿ. ಓಕೆ, ಸೊ ನೋಡಿ ಇಲ್ಲಿ, ಸೊ ಇದ್ರದ್ದು ಸೆಂಟರ್ ಆಫ್ ಮಾಸ್ ಸರ್ ಸ್ವಲ್ಪ ಈ ಕಡೆ ಇದೆ, ಲೆಫ್ಟ್ ಸೈಡ್. ಓಕೆ, ಸೊ ಲೆಫ್ಟ್ ಸೈಡ್ ಇದೆ. ಅದೇ ಯೂನಿಫಾರ್ಮ್ ಆಗಿದ್ರೆ, ಈ ಪೆನ್ ಅನ್ನೋದು ಯೂನಿಫಾರ್ಮ್ ಆಗಿದ್ರೆ ಇವಾಗ ನಾನು ಇದನ್ನು ತೆಗೆದ್ರೆ ಈ ಕಡೆ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಇವಾಗ ಇದು ಯಾವಾಗಲೂ ಸಹಿತ ಸೆಂಟರ್ ಆಫ್ ಮಾಸ್ ವಿತ್ ಇನ್ ದ ಬಾಡಿ ಇರುತ್ತೋ ಇರಲ್ವಾ ಅನ್ನೋದು ಚೆಕ್ ಮಾಡ್ತಾ ಇದೀವಿ. ರೈಟ್, ಇದು ಬ್ಯಾಲೆನ್ಸ್ ಆಯ್ತು. ಇವಾಗ ಜಸ್ಟ್ ಇಮ್ಯಾಜಿನ್. ಓಕೆ, ಸೊ ಜಸ್ಟ್ ಇಮ್ಯಾಜಿನ್, ಇವಾಗ ನಾನು ಈ ವೈರ್ ನ ತಗೊಳ್ತೀನಿ. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ವೈರ್, ಸ್ಟ್ರೇಟ್ ವೈರ್. ಓಕೆ, ಸೊ ಸ್ಟ್ರೇಟ್ ವೈರ್ ನ ಕನ್ಸಿಡರ್ ಮಾಡ್ಕೋತೀನಿ. ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಎಲ್ಲಿ ಇಟ್ಕೋಬೇಕು ಸರ್? ಮಧ್ಯದಲ್ಲಿ, ಎಟ್ ಎನಿ ಪಾಯಿಂಟ್. ಓಕೆ, ಸೊ ಎಟ್ ಎನಿ ಪಾಯಿಂಟ್ ಎಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ತೀವಿ ಅಲ್ಲಿ ನಾವು ಇಟ್ಕೋಬೇಕು. ಓಕೆ, ಸೊ ಇವಾಗ ಈ ತರ ಇಟ್ಕೊಂಡ್ರೆ ಬ್ಯಾಲೆನ್ಸ್ ಆಯ್ತು. ಓಕೆ, ಇದು ಬ್ಯಾಲೆನ್ಸ್ ಆಗಿಲ್ಲ, ಇದು ಬೆಂಡ್ ಆಗಿದೆ. ಆಕ್ಚುಲಿ ಈ ತರ ಸ್ಟ್ರೇಟ್ ಆಗಿ ಇಟ್ಕೊಳ್ಳಿ. ಓಕೆ, ಸೊ ಒಂದು ಕಟ್ಟಿಗೆ ಅಥವಾ ಒಂದು ಸ್ಟಿಕ್ ಇಟ್ಕೊಂಡು ನಾವು ಬ್ಯಾಲೆನ್ಸ್ ಮಾಡ್ಬೋದು. ಓಕೆ, ಸೊ ಸ್ಟಿಕ್ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಬೋದು. ಫೈನಾ? ಎಸ್ ಸರ್. ಅದನ್ನ ನಾನು ಏನ್ ಮಾಡ್ತೀನಿ ಇವಾಗ, ಸೆಂಟರ್ ಆಫ್ ಮಾಸ್ ಆಫ್ ದಿಸ್ ರಾಡ್ ಅಂತ ಅನ್ಕೊಳ್ಳೋಣ. ಸೆಂಟರ್ ಆಫ್ ಮಾಸ್ ಆಫ್ ದಿಸ್ ರಾಡ್ ಎಲ್ಲಿರುತ್ತೆ ಸರ್? ವಿತ್ ಇನ್ ದ ಬಾಡಿ, ರೈಟ್? ಇವಾಗ ನಾನೇನಾದ್ರು ಇದನ್ನ ಕಂಪ್ಲೀಟ್ ಮಾಡಿ ಒಂದು ಸರ್ಕಲ್ ಮಾಡಿದೆ ಅನ್ಕೊಳ್ಳಿ. ಓಕೆ, ಸೊ ಸರ್ಕಲ್ ಮಾಡಿದೆ ಅಂತ ಅನ್ಕೊಳ್ಳಿ. ವೇರ್ ವಿಲ್ ಬಿ ದ ಸೆಂಟರ್ ಆಫ್ ಮಾಸ್? ಹೇಳಿ ನೋಡಿ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ವೇರ್ ವಿಲ್ ಬಿ ದ ಸೆಂಟರ್ ಆಫ್ ಮಾಸ್? ಇದಕ್ಕೆ ವೇರ್ ವಿಲ್ ಬಿ ದ ಸೆಂಟರ್ ಆಫ್ ಮಾಸ್? ಇಲ್ಲಿ ಬ್ಯಾಲೆನ್ಸ್ ಮಾಡಿದ್ರೆ ಈ ಕಡೆ ಬರುತ್ತೆ, ಇಲ್ಲಿ ಬ್ಯಾಲೆನ್ಸ್ ಮಾಡಿದ್ರೆ ಈ ಕಡೆ ಬರುತ್ತೆ, ಇಲ್ಲಿ ಬ್ಯಾಲೆನ್ಸ್ ಮಾಡಿದ್ರೆ ಈ ಕಡೆ ಬರುತ್ತೆ, ಅಂಡ್ ಇಲ್ಲಿ ಬ್ಯಾಲೆನ್ಸ್ ಮಾಡಿದ್ರೆ ಈ ಕಡೆ ಬರುತ್ತೆ, ರೈಟ್? ಸೊ ದಟ್ ಇಂಡಿಕೇಟ್ಸ್ ನಮಗೆ ಸೆಂಟರ್ ಆಫ್ ದಿಸ್ ಸರ್ಕಲ್ ಅಲ್ಲಿ ಬರುತ್ತೆ. ಇಲ್ಲಿ ನಮಗೆ ಸೆಂಟರ್ ಆಫ್ ಮಾಸ್ ಅನ್ನೋದು ಔಟ್ ಸೈಡ್ ದ ಮಟೀರಿಯಲ್. ಓಕೆ, ಸೊ ಔಟ್ ಸೈಡ್ ದ ಮಟೀರಿಯಲ್ ಆಗಿರುತ್ತೆ. ಅಂಡ್ ಇನ್ನೊಂದು ಸೇಮ್ ನಿಮಗೆ ರಾಡ್ ಇರುತ್ತಲ್ಲ, ಆ ರಾಡ್ ನ ಎಲ್ ಶೇಪ್ ಅಲ್ಲಿ ನೀವು ಬೆಂಡ್ ಮಾಡಿದ್ರೆ, ಎಲ್ ಶೇಪ್ ಅಲ್ಲಿ ಬೆಂಡ್ ಮಾಡಿದ್ರು ಸಹಿತ ಅವಾಗ ಸೆಂಟರ್ ಆಫ್ ಮಾಸ್ ಅನ್ನೋದು ಎಲ್ಲಿರುತ್ತೆ ಅಂತಂದ್ರೆ ದಟ್ ಈಸ್ ಔಟ್ ಆಫ್ ದ ಮಟೀರಿಯಲ್ ಇರುತ್ತೆ. ಸೊ ದೇರ್ ಫೋರ್ ಈ ಸೆಂಟರ್ ಆಫ್ ಮಾಸ್ ಅನ್ನೋದು ಫೈನಲ್ ಕನ್ಕ್ಲೂಷನ್ ಏನು? ಸೆಂಟರ್ ಆಫ್ ಮಾಸ್ ಅನ್ನೋದು ಮೇ ಬಿ ವಿತ್ ಇನ್ ದ ಬಾಡಿ ಆರ್ ಔಟ್ ಆಫ್ ದ ಬಾಡಿ ಬೇಸ್ಡ್ ಆನ್ ದ ಶೇಪ್ ಆಫ್ ದ ಬಾಡಿ, ಕರೆಕ್ಟಾ? ಎಸ್ ಸರ್. ಅಂಡ್ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಸೆಂಟರ್ ಆಫ್ ಮಾಸ್ ಅನ್ನೋದು ಯಾವಾಗಲೂ ಹೆವಿಯರ್ ಮಾಸ್ ಕಡೆನೇ ಇರುತ್ತೆ, ವಿಚ್ ಇಸ್ ವೆರಿ ಕ್ಲೋಸ್ ಟು ದ ಹೆವಿಯರ್ ಮಾಸ್. ಡನ್? ಎಸ್ ಸರ್.
And most importantly, okay, so most importantly, mass is inversely proportional to the distance. More the distance, more the mass, okay, more the mass ಅಂತಂದ್ರೆ less is the distance. Less is the mass ಅಂದ್ರೆ more is the distance. ನೀವು ನೋಡ್ಬೋದು, ಇಲ್ಲಿ ಮಾಸ್ ಜಾಸ್ತಿ ಇದೆ, ಡಿಸ್ಟೆನ್ಸ್ ಕಮ್ಮಿ ಇದೆ. ಇಲ್ಲಿ ಮಾಸ್ ಕಮ್ಮಿ ಇದೆ, ಡಿಸ್ಟೆನ್ಸ್ ಜಾಸ್ತಿ ಇದೆ. ಇಲ್ಲಿ ಎರಡು ಮಾಸ್ ಸೇಮ್ ಇದೆ, ಅದಕ್ಕೆ ಮಧ್ಯದಲ್ಲಿದೆ. ಅಲ್ಲಿ ಇಲ್ಲಿ ನಮಗೆ ಮಾಸ್ ಜಾಸ್ತಿ ಇದೆ, ಡಿಸ್ಟೆನ್ಸ್ ಕಮ್ಮಿ ಇದೆ ಸೆಂಟರ್ ಇಂದ. ಓಕೆ, ಸೊ ನೋಡಿ ಮಾಸ್ ಇಂದ ಎಷ್ಟಿದೆ, ಇಷ್ಟೇ ಇದೆ. ಅದೇ ಇಲ್ಲಿಂದ ತಗೊಂಡ್ರೆ ಮಾಸ್ ಇಷ್ಟು ದೂರ, ಐ ಮೀನ್ ಡಿಸ್ಟೆನ್ಸ್ ಇಷ್ಟು ದೂರ ಇದೆ. ಸೊ ದೇರ್ ಫೋರ್ ಮಾಸ್ ಜಾಸ್ತಿ ಇದ್ರೆ ಡಿಸ್ಟೆನ್ಸ್ ಕಮ್ಮಿ ಇರುತ್ತೆ, ಅದೇ ಮಾಸ್ ಕಮ್ಮಿ ಇದ್ರೆ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಸಿಂಪಲ್ ರೂಲ್. ಓಕೆನಾ? ಐ ಹೋಪ್ ನಿಮಗೆ ಈ ಸೆಂಟರ್ ಆಫ್ ಮಾಸ್ ಅನ್ನೋ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇವಾಗ ಪ್ರಾಪರ್ಟಿ ಬಗ್ಗೆ ಮಾತಾಡಿದ್ರು. ಓಕೆ, ಫಾರ್ ಎ ಸಿಮೆಟ್ರಿಕಲ್ ಬಾಡಿ ಹ್ಯಾವಿಂಗ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಫ್ ಅ ಮಾಸ್, ಅಂದ್ರೆ ಮಾಸ್ ಅನ್ನೋದು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರಬೇಕು. ಅಂಡ್ ನಮ್ಮ ಸ್ಟೂಡೆಂಟ್ಸ್ ಕೇಳ್ತಾರೆ, ಸರ್ ವಾಟ್ ಇಫ್ ದ ಮಾಸ್ ಇಸ್ ನಾಟ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್, ಅವಾಗ ಆಮ್ ದೇರ್ ನೋ. ಸೊ ಇವಾಗ ಸದ್ಯಕ್ಕೆ ನಾವೇನ್ ಮಾಡೋಣ, ಯೂನಿಫಾರ್ಮ್ ಮಾಸ್ ನ ಕನ್ಸಿಡರ್ ಮಾಡ್ಕೋಣ. ಅಂದ್ರೆ ಮಾಸ್ ಇಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಅಂತ ಕನ್ಸಿಡರ್ ಮಾಡ್ಕೋಣ. ಓಕೆ, ಇಟ್ ಕೋಇನ್ಸೈಡ್ ವಿತ್ ದ ಸೆಂಟರ್ ಆಫ್ ಸಿಮೆಟ್ರಿ ಆರ್ ಜಾಮೆಟ್ರಿಕಲ್ ಸೆಂಟರ್ ಅಂತ ಕರಿತೀವಿ. ಸೊ ವಾಟ್ ಇಸ್ ದ ಶೇಪ್? ಸರ್ ಇಟ್ ಇಸ್ ಅ ಸ್ಕ್ವೇರ್ ಪ್ಲೇಟ್. ಸ್ಕ್ವೇರ್ ಪ್ಲೇಟ್ ಅಂತಂದ್ರೆ ಲೈಕ್ ನಾನು ಇವಾಗ ಎಕ್ಸಾಮ್ ಪ್ಯಾಡ್ ಕನ್ಸಿಡರ್ ಮಾಡ್ಕೊಂಡಿಲ್ಲ ಆ ತರ. ಸೊ ಆ ತರ ಕನ್ಸಿಡರ್ ಮಾಡ್ಕೊಂಡಾಗ ನಿಮಗೆ ಸೆಂಟರ್ ಆಫ್ ಮಾಸ್ ಎಲ್ಲಿರುತ್ತೆ? ನೀವೇನ್ ಮಾಡ್ಬೇಕು ಗೊತ್ತಾ, ಜಸ್ಟ್ ಇದನ್ನ ಡ್ರಾ ಮಾಡ್ಕೋಬೇಕು. ಏನ್ ಗೊತ್ತಾ, ಮಧ್ಯ ಪಾಯಿಂಟ್ ಇಂದ, ಓಕೆ, ಸೊ ಮಧ್ಯ ಪಾಯಿಂಟ್ ಗೆ ಜಾಯಿನ್ ಮಾಡಿಸ್ಬೇಕು. ಓಕೆ, ಸೊ ಎಲ್ಲಿ ಮೀಟ್ ಆಗುತ್ತಲ್ಲ, ಸೊ ದಟ್ ವಿಲ್ ಬಿ ದ ಸೆಂಟರ್ ಆಫ್ ಮಾಸ್. ಓಕೆ, ಸೊ ದಿಸ್ ವಿಲ್ ಬಿ ದ COM, ಸೆಂಟರ್ ಆಫ್ ಮಾಸ್ ಆಫ್ ದಿಸ್ ಸ್ಕ್ವೇರ್, ಎಕ್ಸಾಕ್ಟ್ಲಿ ಸೆಂಟರ್. ಅಂಡ್ ಇಲ್ಲಿ ನಾನು ನೋಡಿದ್ರೆ ಒಂದು ವ್ಯಾಕ್ಸಿಸ್, ಇನ್ನೊಂದು ಎಕ್ಸಾಕ್ಟ್ ಬಿಟ್ವೀನ್ ಇರಬೇಕು. ಓಕೆ, ಸೊ ಎಕ್ಸಾಕ್ಟ್ ಬಿಟ್ವೀನ್ ಇರಬೇಕು. ಅಂಡ್ ದಿಸ್ ಇಸ್ ದ ಸೆಂಟರ್ ಆಫ್ ಮಾಸ್. ಓಕೆ, ಸೊ ಪೊಸಿಷನ್ ಆಫ್ ದ ಸೆಂಟರ್ ಆಫ್ ಮಾಸ್. ಇದನ್ನ ಹಾಫ್ ಆಫ್ ದ ಹೈಟ್ ಅಂತಾನು ಕರಿಬಹುದು. ಓಕೆ, ಸೊ ವಾಟ್ ಇಸ್ ದ ಪೊಸಿಷನ್ ಅಂದ್ರೆ ಹಾಫ್ ಆಫ್ ದ ಹೈಟ್ ಅಂತಾನು ಕರಿಬಹುದು. ಅಂಡ್ ನೆಕ್ಸ್ಟ್ ಒನ್, ಇದಕ್ಕೆ ನೋಡಿ, ಸೊ ಡ್ರಾ ಎನಿ ಟೂ ಲೈನ್ಸ್. ಓಕೆ, ಸೊ ದಟ್ ಶುಡ್ ಬಿ ಪರ್ಪೆಂಡಿಕಲ್ ಟು ಈಚ್ ಅದರ್. ಓಕೆ, ಇವಾಗ ಈ ಪಾಯಿಂಟ್ ಏನಿದೆಯಲ್ಲ, ಸೊ ಈ ಪಾಯಿಂಟ್ ನಾವು ಇದು ಜಾಮೆಟ್ರಿಕಲ್ ಸೆಂಟರ್ ಅಂತ ಕರಿತೀವಿ. ಓಕೆ, ಅಂಡ್ ಈ ಪಾಯಿಂಟ್ ವಿಲ್ ಬಿ ದ ಸೆಂಟರ್ ಆಫ್ ಮಾಸ್ ಆಫ್ ದಿಸ್ ಸ್ಪಿಯರ್. ಓಕೆ, ಸೊ ದಿಸ್ ಇಸ್ ದ ಸ್ಪಿಯರ್. ಅಂಡ್ ನೆಕ್ಸ್ಟ್ ಇಲ್ಲಿ ನಮಗೆ ಸರ್ಕಲ್ ಇದೆ. ಸೊ ಸರ್ಕಲ್ ಅಲ್ಲೂ ಸಹಿತ ಸೇಮ್ ಮ್ಯಾಟರ್ ಆಗುತ್ತೆ. ಸೊ ಪರ್ಪೆಂಡಿಕ್ಯುಲರ್ ಒಂದು ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಮಾಡಿದ್ರೆ ಎಲ್ಲಿ ನಮಗೆ ಎರಡು ಆಕ್ಸಿಸ್ ಮೀಟ್ ಆಗುತ್ತಲ್ಲ, ಸೊ ದಟ್ ವಿಲ್ ಬಿ ದ, ನಿಮ್ಗೆ ಏನಂತ ಕರಿತೀವಿ, ದಟ್ ವಿಲ್ ಬಿ ದ ಸೆಂಟರ್ ಆಫ್ ಮಾಸ್. ಇದು ವಿತ್ ಇನ್ ದ ಬಾಡಿ, ದಿಸ್ ಈಸ್ ಆಲ್ಸೋ ವಿತ್ ಇನ್ ದ ಬಾಡಿ, ಅಂಡ್ ದಿಸ್ ಈಸ್ ದ ಆಲ್ಸೋ ವಿತ್ ಇನ್ ದ ಬಾಡಿ. ಅಂಡ್ ಇಲ್ಲಿ ವಿತ್ ಇನ್ ದ ಬಾಡಿ ಎಲ್ಲಿ ಬರುತ್ತೆ, ಇಲ್ಲಿ ಸೊ ಮಧ್ಯದಲ್ಲಿ ಬರುತ್ತೆ. ಓಕೆ, ಸೊ ವಿತ್ ಇನ್ ದ ಬಾಡಿ. ಅಂಡ್ ಇಲ್ಲಿ ಸರ್ಕಲ್ ಇದೆಯಲ್ಲ, ಇದು ಔಟ್ ಆಫ್ ದ ಬಾಡಿ. ಓಕೆ, ಸೊ ಸೆಂಟರ್ ಆಫ್ ಮಾಸ್ ಆಫ್ ಎ ಬಾಡಿ, ಎನಿ ಟೈಪ್ ಆಫ್ ಅ ಬಾಡಿ ಮೇ ಬಿ ವಿತ್ ಇನ್ ದ ಬಾಡಿ ಆರ್ ಔಟ್ ಸೈಡ್ ದ ಬಾಡಿ, ಅಥವಾ ವಿತ್ ಇನ್ ದ ಮಟೀರಿಯಲ್ ಆರ್ ಔಟ್ ಆಫ್ ದ ಮಟೀರಿಯಲ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಅ ವೆರಿ ಫಸ್ಟ್ ಪ್ರಾಪರ್ಟಿ. ಬೇಸ್ಡ್ ಆನ್ ದ ಶೇಪ್ ಅಂಡ್ ಸೈಜ್ ನಮಗೇನಾಗುತ್ತೆ, ಸೆಂಟರ್ ಆಫ್ ಮಾಸ್ ಅನ್ನೋದು ಶಿಫ್ಟ್ ಆಗ್ತಾ ಹೋಗುತ್ತೆ, ಅಥವಾ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಇರುತ್ತೆ. ಡನ್? ಎಸ್ ಸರ್. ಸೆಕೆಂಡ್ ಪ್ರಾಪರ್ಟಿ ಏನಪ್ಪಾ? ವಾಟ್ ಇಸ್ ದಟ್ ಅ ಸೆಕೆಂಡ್ ಪ್ರಾಪರ್ಟಿ? ನೋಡಿ, for a given shape it depends on the distribution of a mass within the body and it is a closer to the massive part. massive part ಅಂತ ಏನಕ್ಕೆ ಹೇಳ್ತೀವಿ ಅಂತಂದ್ರೆ, ಸೊ ನಿಮಗೆ ಜಸ್ಟ್ ತೋರಿಸಿದೆ, ಮಾಸ್ is inversely proportional to the distance ಅಂತ ಕರೆದ, ಕರೆಕ್ಟಾ? ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಒನ್. ಓಕೆ, ಸೊ ಫಾರ್ ಎ ಗಿವನ್ ಶೇಪ್ ಇಟ್ ಡಿಪೆಂಡ್ಸ್ ಆನ್ ಅ ಡಿಸ್ಟ್ರಿಬ್ಯೂಷನ್ ಆಫ್ ಅ ಮಾಸ್ within the body and is closer to the massive part. ನಿಮಗೆ ಒಂದು ಬಿಗ್ ಮಾಸ್ ಒಂದು ಸ್ಮಾಲ್ ಮಾಸ್ ಕನ್ಸಿಡರ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ಅದೇ ಸೇಮ್ ಥಿಂಗ್. ಅಂಡ್ ನಿಮಗೆ position of center of mass within the material or out of the material. ನೋಡಿ, there may be may or may not be any mass present physically at the center of a mass and it may be within or outside the body. ನೋಡಿ, ಇದು ಸಿ ಶೇಪ್ ಇದೆ, ಸಿ ಶೇಪ್ ಅಲ್ಲಿ ಇದೆ. ಓಕೆ, ಶಿ ಅಂತಿದ್ದೀನಿ. ಓಕೆ, ಸೊ ಸಿ ಶೇಪ್ ಅಲ್ಲಿ ಇದೆ, ಸೆಂಟರ್ ಆಫ್ ಮಾಸ್ ಎಲ್ಲಿದೆ, ಇಲ್ಲಿದೆ, ರೈಟಾ? ಅಂಡ್ ಇದಕ್ಕೆ ಸರ್ಕಲ್ ಗೆ ಇಲ್ಲಿದೆ. ಸೊ ದಿಸ್ ಇಸ್ ಆಲ್ಸೋ ಔಟ್ ಸೈಡ್. ಅಂಡ್ ಇದು ಎಲ್ ಶೇಪ್, ಇದು ಸಹಿತ ಔಟ್ ಸೈಡ್ ಇದೆ. ಇದು ಟ್ರಯಾಂಗಲ್, ದಿಸ್ ಇಸ್ ಆಲ್ಸೋ ಔಟ್ ಸೈಡ್. ಸೊ ನಿಮಗೆ ಎಕ್ಸಾಂಪಲ್ ಹೇಳಿ ಅಂತಂದ್ರೆ, ಓಕೆ, ಕ್ಯಾನ್ ಯು ಗಿವ್ ಮಿ ದ ಎಕ್ಸಾಂಪಲ್ ಫಾರ್ ವೇರ್ ಸೆಂಟರ್ ಆಫ್ ಮಾಸ್ ಆಫ್ ದ ಬಾಡಿ ಇಸ್ ಔಟ್ ಸೈಡ್ ಆಫ್ ದ ಮಟೀರಿಯಲ್ ಅಂತ ಹೇಳಿದ್ರೆ, ಯು ಕ್ಯಾನ್ ಗಿವ್ ಸಿ ಶೇಪ್, ಶಿ ಶೇಪ್, ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ಸರ್ಕಲ್, ಅಂಡ್ ದ ನೆಕ್ಸ್ಟ್ ಒನ್ ಎಲ್ ಶೇಪ್, ಅಂಡ್ ಇನ್ನೊಂದು ಟ್ರಯಾಂಗಲ್ ಶೇಪ್. ಓಕೆನಾ? ಸೊ 4 ಎಕ್ಸಾಂಪಲ್ ಯು ಕ್ಯಾನ್ ಗಿವ್. ಸೊ ದೀಸ್ 3 ಪ್ರಾಪರ್ಟೀಸ್ ಆರ್ ಸೆಂಟರ್ ಆಫ್ ಮಾಸ್ ಪ್ರಾಪರ್ಟಿಗಳು ಆಗಿರುತ್ತೆ. ಓಕೆನಾ? ಎಸ್, ಸೆಂಟರ್ ಆಫ್ ಮಾಸ್ ಬಗ್ಗೆ ಮುಗೀತು. ಅಂಡ್ ದ ನೆಕ್ಸ್ಟ್ ಒನ್, ಇವಾಗ ಕ್ವಶನ್ ಇದೆ ನೋಡಿ, the center of mass of a rigid body always lies inside the body. Is this statement true or false? ನೀವು ಹೇಳಿ ನೋಡೋಣ. I'll be waiting for your response. Okay, ಇಲ್ಲಿ ನಮಗೆ ಕಂಡೀಷನ್ ಕೊಟ್ಟಿದ್ದಾರೆ, always lies inside ಅಂತ ಹೇಳ್ತಾರೆ. ಓಕೆ, so always lies inside. Is it a true statement or a false statement? ಹೇಳಿ ನೋಡೋಣ. Is it a true statement or a false statement? ಹೇಳಿ ನೋಡೋಣ. ಪಟ 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 ಬರಬೇಕು ಆನ್ಸರ್ಸ್ಗಳು. ಓಕೆ, ಡಿಲೇ ಮಾಡಬಾರ್ದು. ಹೇಳಿ ಕಮಾನ್ ಬರ್ಲಿ. Yes, is it a true statement or a false statement? Is it a true statement or a false statement?
Is it a true statement or a false statement? ಕಣ್ಣಲ್ಲಿ ಏನು ಬಿದ್ದಿದೆ ಕಣ, ಏನೋ ಬಿದ್ದಿದೆ, ಅವಾಗಿಂದ ಕಣ್ಣಲ್ಲಿ ನೀರು ಬರ್ತಾ ಇದೆ. Yes, is it a true statement or a false statement? ಇಲ್ಲಿ ಕಂಡೀಷನ್ ಕೊಟ್ಟಿದ್ರೆ ಆಲ್ವೇಸ್ ನೋ. It may or may not be within the material. Okay, so therefore it is a false statement. Okay, it is a false statement. Okay, so this statement is a false. Okay, so this is a false statement. Okay, now let's move on to the next question. Center of mass of a discrete mass system. ಇಲ್ಲಿ ನಿಮಗೆ ಎರಡು ಟರ್ಮ್ಸ್ ನ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಸೊ ಎರಡು ಟರ್ಮ್ಸ್ ನಿಮ್ಗೆ ಅರ್ಥ ಆಗಬೇಕು. ವಾಟ್ ಆರ್ ದೋಸ್ ಅಂತಂದ್ರೆ, ನೋಡಿ ಒಂದು ಬಾಕ್ಸ್ ಇದೆ. ಓಕೆ, ಸೊ ಒಂದು ಬಾಕ್ಸ್ ಇದೆ. ಓಕೆ, ಸೊ ಒಂದು ಬಾಕ್ಸ್. ಓಕೆ, ಸೊ ಒಂದು ಬಾಕ್ಸ್. ಓಕೆ, ಸೊ ಒಂದು ಬಾಕ್ಸ್. ಇದು ಸ್ಪೋರ್ಟ್ ರೂಮ್ ಅಂತ ಅನ್ಕೊಳ್ಳಿ. ಓಕೆ, ಸ್ಪೋರ್ಟ್ಸ್ ರೂಮ್ ಅಲ್ಲಿ ಒಂದು ಬಾಕ್ಸ್ ಇದೆ. ಆ ಬಾಕ್ಸ್ ನಲ್ಲಿ ಟೆನ್ನಿಸ್ ಬಾಲ್ಸ್ ಇದೆ. ಓಕೆ ಸರ್, ಟೆನ್ನಿಸ್ ಬಾಲ್ಸ್. ಓಕೆ ಸರ್, ಟೆನ್ನಿಸ್ ಬಾಲ್ಸ್. ಓಕೆ ಸರ್, ಟೆನ್ನಿಸ್ ಬಾಲ್ಸ್. ಟೆನ್ನಿಸ್ ಬಾಲ್. ಹೆಂಗೋ ರ್ಯಾಂಡಮ್ ಆಗಿ ಅರೇಂಜ್ ಮಾಡಿ, ಪ್ರಾಬ್ಲಮ್ ಇಲ್ಲ. ಓಕೆ, ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಅಲ್ವಾ. ಈ ತರ ಟೆನ್ನಿಸ್ ಬಾಲ್ಸ್ಗಳಿದೆ. ಓಕೆ, ಟೆನ್ನಿಸ್ ಬಾಲ್ಸ್ಗಳು ಈ ತರ ಅರೇಂಜ್ ಆಗಿದೆ. ಓಕೆ, ಅಂಡ್ ಇವಾಗ ಈ ಟೆನ್ನಿಸ್ ಬಾಲ್ಸ್ ನ ನಾನು ಯಾವ್ದಕ್ಕೆ ಕಂಪೇರ್ ಮಾಡ್ತೇನೆ ಅಂತಂದ್ರೆ, ಕಾಂಪೋಸಿಷನ್ ಆಫ್ ಮ್ಯಾಟರ್. ಓಕೆ, ಸೊ ಕಾಂಪೋಸಿಷನ್ ಆಫ್ ಮ್ಯಾಟರ್. ಸೊ ಕಾಂಪೋಸಿಷನ್ ಆಫ್ ಮ್ಯಾಟರ್ ಯಾವ್ದ್ರಿಂದ ಆಗಿರುತ್ತೆ ಸರ್? ಇಟ್ ಇಸ್ ಅ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್ ಆರ್ ಮಾಲಿಕ್ಯೂಲ್ಸ್. ಕರೆಕ್ಟಾ? ಸೊ ಇವಾಗ ನಾವು ಮಾಲಿಕ್ಯೂಲ್ಸ್ ಬಗ್ಗೆ ಬಿಟ್ಬಿಡೋಣ, ಇವಾಗ ಪಾರ್ಟಿಕಲ್ಸ್ ಅಂತ ಕನ್ಸಿಡರ್ ಮಾಡ್ಕೋಣ. ಈಚ್ ಪಾರ್ಟಿಕಲ್, ಓಕೆ, ಸೊ ಪಾರ್ಟಿಕಲ್ ಏನಿದೆಯಲ್ಲ, ಈಚ್ ಪಾರ್ಟಿಕಲ್. ಓಕೆ, ಸೊ ದಟ್ ಈಸ್ ಈಚ್ ಪಾರ್ಟಿಕಲ್ ಎಲ್ಲೋ ಇತ್ತದು. ಈಚ್ ಪಾರ್ಟಿಕಲ್, ಲೆಟ್ಸ್ ಸೇ ದಿಸ್ ಇಸ್ ಒನ್ ಪಾರ್ಟಿಕಲ್ ಅಂಡ್ ದಿಸ್ ಇಸ್ ಒನ್ ಮೋರ್ ಪಾರ್ಟಿಕಲ್, ದಿಸ್ ಇಸ್ ಒನ್ ಪಾರ್ಟಿಕಲ್, ಎಲ್ಲಾನು ಪಾರ್ಟಿಕಲ್. ಓಕೆ, ಇವೆಲ್ಲ ಪಾರ್ಟಿಕಲ್ಸ್. ಓಕೆ, ಸೊ ಇವೆಲ್ಲ ಪಾರ್ಟಿಕಲ್ಸ್ ಇದೆಯಲ್ಲ, ಸೊ ಇವುಗಳನ್ನ ಸಪರೇಟ್ ಆಗಿ ಓಕೆ, ಸೊ ಇಂಡಿವಿಜುವಲ್ ಪಾರ್ಟಿಕಲ್. ಓಕೆ, ನಾವೇನಂತ ಕರಿತೀವಿ? ಇಂಡಿವಿಜುವಲ್. ಓಕೆ, ಅರೆ ದ ಇಂಡಿವಿಜುವಲ್ ಪಾರ್ಟಿಕಲ್ಸ್ ಏನಿದೆಯಲ್ಲ, ಓಕೆ, ಸೊ ದಟ್ ಈಸ್ ಇಂಡಿವಿಜುವಲ್ ಪಾರ್ಟಿಕಲ್ಸ್. ಓಕೆ, ಸೊ ಇಂಡಿವಿಜುವಲ್ ಪಾರ್ಟಿಕಲ್ಸ್ ನಾವೇನಂತ ಕರಿತೀವಿ? ಡಿಸ್ಕ್ರೀಟ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಸೊ ದಟ್ ಈಸ್ ಡಿಸ್ಕ್ರೀಟ್ ಸಿಸ್ಟಮ್. ಓಕೆ, ಸೊ ಡಿಸ್ಕ್ರೀಟ್ ಸಿಸ್ಟಮ್. ಇಂಡಿವಿಜುವಲ್ ಆಗಿ ತಗೊಂಡ್ರೆ ದಟ್ ಈಸ್ ಸಿಸ್ಟಮ್. ಐ ಮೀನ್ ಏನದು ಡಿಸ್ಕ್ರೀಟ್ ಪಾರ್ಟಿಕಲ್ ಅಂತ ಕರಿತೀವಿ. ಅದೇ ದಟ್ ಈಸ್ ನಥಿಂಗ್ ಬಟ್ ಡಿಸ್ಕ್ರೀಟ್ ಸಿಸ್ಟಮ್ ಅಂತ ಕರಿತೀವಿ. ಕಂಟಿನ್ಯೂಸ್ ಸಿಸ್ಟಮ್ ಅಂದ್ರೆ ಓಲ್. ಓಕೆ, ಸೊ ಓಲ್ ಸಿಸ್ಟಮ್. ಓಕೆ, ಅಂದ್ರೆ ಓಲ್ ಸಿಸ್ಟಮ್. ಓಕೆ, ಸೊ ಓಲ್ ಸಿಸ್ಟಮ್. ಸೊ ಓಲ್ ಸಿಸ್ಟಮ್ ನಾವೇನಂತ ಕರಿತೀವಿ? ಕಂಟಿನ್ಯೂಸ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಸೊ ಕಂಟಿನ್ಯೂಸ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಡಿಡ್ ಯು ಗೆಟ್ ಮೈ ಪಾಯಿಂಟ್? ಸೊ ಫಸ್ಟ್ ನಾವು ಡಿಸ್ಕ್ರೀಟ್ ಸಿಸ್ಟಮ್ ಬಗ್ಗೆ ಮಾತಾಡೋಣ. ಓಕೆ, ದಟ್ ಈಸ್ ಅ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಓಕೆ, ಸೊ ದಿಸ್ ಇಸ್ ದ ಸಿಸ್ಟಮ್. ದಟ್ ಈಸ್ ಅ ಪಿಂಕ್ ಕಲರ್ ಇದೆಯಲ್ಲ, ಸೊ ಅದೆಲ್ಲ ಸಿಸ್ಟಮ್. ನಮಗೆ ಒಳಗಡೆ ಇರೋ ಪಾರ್ಟಿಕಲ್ಸ್ ಏನ್ ಕರಿತೀವಿ? ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. This is the system. The system is made up of particle. That is we call it as system of particles. Okay, right. So let's concentrate on the individual particles. Okay, so let's concentrate on individual particle. Okay, so ಈ individual particles ನ ಯಾವ ತರ ನಾವು ಅರ್ಥ ಮಾಡ್ಕೊಳ್ಳೋದು? What is the center of mass ಅಂತ ಫೈಂಡ್ ಮಾಡೋದು ಹೇಗೆ? ನೋಡಿ, ನಿಮಗೆ ಈಸಿಯಾಗಿ ಡೈರೆಕ್ಟ್ ಆಗಿ ನಾನು ಫಾರ್ಮುಲಾ ಬರೆಯಲ್ಲ. ಓಕೆ, ಸೊ ಡೈರೆಕ್ಟ್ ಆಗಿ ಫಾರ್ಮುಲಾ ಬರೆಯಲ್ಲ. ಎಲ್ಲೆಲ್ಲಿ ನಿಮಗೆ ಅವಶ್ಯಕತೆ ಇರುತ್ತೆ ಅಲ್ಲೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲೆಲ್ಲಿ ನಿಮಗೆ ಅವಶ್ಯಕತೆ ಇಲ್ಲ, ಡೆರಿವೇಶನ್ ಅವಶ್ಯಕತೆ ಇಲ್ಲ, ಅಲ್ಲೆಲ್ಲ ಡೆರಿವೇಶನ್ಸ್ ಮಾಡ್ಸಲ್ಲ. ಬಿಕಾಸ್ ನಮಗೆ ನೀಟ್ ಎಕ್ಸಾಮ್ಗೆ ಡೆರಿವೇಶನ್ ಬರೀರ ಅಂತ ಕೊಡಲ್ಲ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕು ನೀವು. ಓಕೆನಾ? ರೈಟ್. ಸೊ ನೋಡಿ, ಇವಾಗ ಸೆಂಟರ್ ಆಫ್ ಮಾಸ್ ಆಫ್ ಡಿಸ್ಕ್ರೀಟ್ ಮಾಸ್ ಸಿಸ್ಟಮ್. ಓಕೆ, ಡಿಸ್ಕ್ರೀಟ್ ಮಾಸ್ ಸಿಸ್ಟಮ್ ಅಂದ್ರೆ ಅಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಇರುತ್ತೆ, ಅದ್ರದ್ದು ಸೆಂಟರ್ ಆಫ್ ಮಾಸ್ ಅಲ್ಲಿ. ಎಕ್ಸಾಂಪಲ್ಗೆ, ಓಕೆ, ಸೊ ಎಕ್ಸಾಂಪಲ್ಗೆ ಲೆಟ್ಸ್ ಸೇ ದಿಸ್ ಇಸ್ ಫಸ್ಟ್ ಪಾರ್ಟಿಕಲ್. ಅರ್ರೆ ಅಣ್ಣಯ್ಯ, ಯಾಕಣ್ಣಯ್ಯ ಹಿಂಗ ಮಾಡ್ತಿ? ಯಾಕಣ್ಣಯ್ಯ ಹಿಂಗ್ ಮಾಡ್ತಿ? ಸೊ ದಿಸ್ ಇಸ್ 1 and this is 2 and this is 3 and in a so on ಅಂತ ಇದೆ ಅನ್ಕೊಳ್ಳಿ. ಸೊ so on ಇದೆ. ಓಕೆ, ರೈಟ್ ಸರ್. and this is O particle. Okay, so this is XYZ plane. Okay, so this is XYZ plane. and ನಮಗೆ ಪೊಸಿಷನ್ ವೆಕ್ಟರ್ ಯಾವ ತರ ಫೈಂಡ್ ಮಾಡ್ತೀವಿ ಸರ್? ಇಟ್ ಈಸ್ XI, that is a plus YG, so plus ZK ಅಂತ ಬರೀತೀವಿ. ಕರೆಕ್ಟ್? ಆ ಪೊಸಿಷನ್ ವೆಕ್ಟರ್, ರೈಟ್? ಸೊ ಇದೆಲ್ಲ ಗೊತ್ತಿರುತ್ತೆ. ಅಂಡ್ ಇವಾಗ ಸೆಂಟರ್ ಇಂದ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ಸೆಂಟರ್ ಅಲ್ವಾ? ಎಸ್ ಸರ್. ಸೊ ಪೊಸಿಷನ್ ವೆಕ್ಟರ್ ಆಫ್ ಫಸ್ಟ್ ಒನ್. ಓಕೆ, ಸೊ ಡಿಫ್ರೆಂಟ್ ಕಲರ್ ಯೂಸ್ ಮಾಡ್ತೀನಿ, ಸೊ ದಟ್ ಕಲರ್ಫುಲ್ ಆಗಿದ್ದು
ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಓಕೆನಾ? ರೈಟ್. ಸೊ ದಿಸ್ ಈಸ್ ದ ಪೊಸಿಷನ್ ವೆಕ್ಟರ್. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ಆರಿಜಿನ್ ಅಥವಾ ರೆಫರೆನ್ಸ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ದ ಪಾರ್ಟಿಕಲ್ 2. ಇದನ್ನ ನಾನು ಎಂತ ಕರಿತೀನಿ? R2 ಅಂತ ಕರಿತೀನಿ. ಓಕೆ, ಸೊ ದಿಸ್ ಇಸ್ ದ R2, ಪೊಸಿಷನ್ R2. ಓಕೆ ಸರ್. ಅಂಡ್ ನೆಕ್ಸ್ಟ್ ಒನ್ ಯಾವ್ದನ್ನ ಕನ್ಸಿಡರ್ ಮಾಡ್ಕೊಳ್ಳಿ? ರೆಡ್ ಕಲರ್, ಡೇಂಜರ್ ಫೆಲೋ. ಓಕೆ, ಸೊ ದಿಸ್ ಇಸ್ R3 ಅಂತ ಕರಿತೀನಿ. ಓಕೆ, ಸೊ ದಿಸ್ ಇಸ್ R3. ಓಕೆ ಸರ್, R3. ಸೊ ದಟ್ ಇಸ್ ದ ಪೊಸಿಷನ್ ವೆಕ್ಟರ್. ವಿತ್ ರೆಸ್ಪೆಕ್ಟ್ ಟು ಆರಿಜಿನ್ ಈ ಮೂರು ಪಾರ್ಟಿಕಲ್ ಅಥವಾ ಎನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇದೆ ಅನ್ಕೊಳ್ಳಿ. ಆ ಎನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಸಿಸ್ಟಮ್ ಏನಿದೆಲ್ಲ ಕನ್ಸಿಡರ್ ಮಾಡ್ಕೊಂಡ್ರೆ ಅದ್ರದ್ದು ಸೆಂಟರ್ ಆಫ್ ಮಾಸ್ ಎಲ್ಲಿ? ಇವಾಗ ನಮಗೆ ಇಲ್ಲಿ ನಾವು ನಂಬರ್ ಆಫ್ ಪಾರ್ಟಿಕಲ್ಸ್ ಕನ್ಸಿಡರ್ ಮಾಡ್ಕೊಂಡಿದ್ದಲ್ಲ, ಈ ಎಲ್ಲ ಪಾರ್ಟಿಕಲ್ಸ್ ಸೇರಿಸಿದ್ರೆ ವಾಟ್ ಇಸ್ ದ ಸೆಂಟರ್ ಆಫ್ ಮಾಸ್ ಆಫ್ ದ ಸಿಸ್ಟಮ್ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಅದಕ್ಕೆ ನಿಮಗೆ ಡೆರಿವೇಶನ್ ಮಾಡಿಸೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಓಕೆನಾ? ಲೆಟ್ಸ್ ಸೇ ನಿಮಗೆ ಜನರಲ್ ಆಗಿ ಒಂದು ಪಾಯಿಂಟ್ ಬಂದಿದೆ ಅನ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಎಲ್ಲಿ ಬರೀಲಿ? ಇಲ್ಲಿ ಬರೀತೀನಿ. ಓಕೆ, ಸೊ ಇಲ್ಲಿ ಬರಿಬಹುದು. ಓಕೆ, ಸೊ ಇಲ್ಲಿ ಜಾಗ ಇಲ್ಲ ಅಂತೇಳಿ ಇಲ್ಲಿ ಬರಿತಾ ಇದ್ದೀನಿ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಸೆಂಟರ್ ಆಫ್ ಮಾಸ್. ಓಕೆ, ಸೊ ಸೆಂಟರ್ ಆಫ್ ಮಾಸ್. ಓಕೆ, ಸೊ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. ಓಕೆ, ಸೊ RCM ಅಂತ ಬರಿಬಹುದು, RCOM ಅಂತಾನು ಬರಿಬಹುದು, ನೋ ಪ್ರಾಬ್ಲಮ್. ಓಕೆ, ಸೊ RCOM ದಟ್ ಇಸ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. ಅದನ್ನ ವೈಟ್ ಕಲರ್ ಅಲ್ಲಿ ಬರೀತೀನಿ. ಓಕೆ, ಸೊ ದಿಸ್ ಇಸ್ ವೈಟ್ ಕಲರ್. ಓಕೆ, ಸೊ ಇದು ಸೆಂಟರ್ ಆಫ್ ಮಾಸ್ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ವೈಟ್ ಕಲರ್ ಇದೆಯಲ್ಲ, ಸೊ ದಿಸ್ ಪಾಯಿಂಟ್ ಇಸ್ ಕಾಲ್ಡ್ ಸೆಂಟರ್ ಆಫ್ ಮಾಸ್. ಓಕೆ, ರೈಟ್. ವಿತ್ ರೆಸ್ಪೆಕ್ಟ್ ಟು ಸೆಂಟರ್ ಆಫ್ ಮಾಸ್. ಓಕೆ, ಸೊ ದಿಸ್ ರೆಸ್ಪೆಕ್ಟ್ ಟು ಆರಿಜಿನ್ ಇದೆಯಲ್ಲ, ಇವಾಗ ನಾನು ಫಸ್ಟ್ ಮಾಸ್ ನ ಕನ್ಸಿಡರ್ ಮಾಡ್ಕೋತೀನಿ. ಈ ಫಸ್ಟ್ ಮಾಸ್ ಯಾವ ಕಲರ್? ಗ್ರೀನ್ ಕಲರ್ ಅಲ್ಲಿ ತಗೊಂಡಿದ್ದೀನಲ್ಲ. ಸೊ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್? ಓಕೆ, ಸೊ ದಿಸ್ ಈಸ್ ಅ ಪೊಸಿಷನ್ ವೆಕ್ಟರ್ ಅಂಡ್ ದಿಸ್ ಈಸ್ ಆಲ್ಸೋ ಪೊಸಿಷನ್ ವೆಕ್ಟರ್. ಅಂಡ್ ಎಲ್ಲಿಂದ ಎಲ್ಲಿಗೆ ತಗೊಂತೀವಿ ಸರ್? ಸೆಂಟರ್ ಆಫ್ ಮಾಸ್ ಇಂದ ಫಸ್ಟ್ ಪಾರ್ಟಿಕಲ್ ಎಲ್ಲಿ? ಈ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಸೊ ದೇರ್ ಫೋರ್ ಇದು ಯಾವ ತರ ಬರೀಬಹುದು ಸರ್? ಫೈನಲ್ ಪೊಸಿಷನ್ ವೆಕ್ಟರ್ ಮೈನಸ್ ಇನಿಷಿಯಲ್ ಪೊಸಿಷನ್ ವೆಕ್ಟರ್. ಓಕೆ ಸರ್, ಸೆಂಟರ್ ಆಫ್ ಮಾಸ್ ಅಂತ ಬರೀಬಹುದು. ಓಕೆ, ಸೆಂಟರ್ ಆಫ್ ಮಾಸ್. ಓಕೆ ಸರ್. ಅಂಡ್ ದ ನೆಕ್ಸ್ಟ್ ಒನ್ ಪಾರ್ಟಿಕಲ್ 2. ಪಾರ್ಟಿಕಲ್ 2 ಯಾವ್ದರಿಂದ ಬರ್ತಿದ್ವಿ? ಪಿಂಕ್ ಕಲರ್. ಓಕೆ, ಓಕೆ ಸರ್. ಇದನ್ನ ಯಾವ ತರ ಬರಿತೀವಿ ಸರ್? ಇದು ಸಹಿತ ಇದೇ ಡೈರೆಕ್ಷನ್ ಇದೆ. ದಟ್ ಇಸ್ ಸೆಂಟರ್ ಆಫ್ ಮಾಸ್ ಟು ಮಾಸ್ 2. ಓಕೆ, ಸೊ ಮಾಸ್ 2 ಎಲ್ಲಿದೆ ಸರ್? ಇಟ್ ಇಸ್ R2 ಮೈನಸ್ RCOM. ಓಕೆ, ರೈಟಾ? ಅಂಡ್ ನೆಕ್ಸ್ಟ್ ಒನ್ ಇದೆ ಯಾವುದು ಸರ್? ಇದು ರೆಡ್ ಕಲರ್ ತಗೋಣ ಇಲ್ಲಿ. ಓಕೆ, ಸೊ ದಿಸ್ ಇಸ್ ದ ರೆಡ್ ಕಲರ್. ಅಂಡ್ ಇದ್ರದ್ದು ಡೈರೆಕ್ಷನ್ ಅಲ್ಲಿ ಸೆಂಟರ್ ಆಫ್ ಮಾಸ್ ಇಂದ ಪಾರ್ಟಿಕಲ್ 3. ಓಕೆ, ಸೊ ಪಾರ್ಟಿಕಲ್ 3 ಇದೆ ಸರ್. ಇದನ್ನ ನಾವೇನಂತ ಬರಿತೀವಿ ಸರ್? ಇಟ್ ಇಸ್ R3 ಮೈನಸ್ RCOM ಅಂತ ಬರಿತೀವಿ. ಓಕೆ ಸರ್. ಸೊ ದಿಸ್ ಇಸ್ ದ ಪೊಸಿಷನ್ ವೆಕ್ಟರ್ಸ್ ಆಯ್ತು. ಇವಾಗ ನಾವೇನ್ ಮಾಡೋಣ ಅಂದ್ರೆ ದಿಸ್ ಇಸ್ ದ ಮಾಸ್ 1. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಮಾಸ್ 1 ಅಂಡ್ ಲೆಟ್ಸ್ ಸೇ ದಿಸ್ ಇಸ್ ದ ಮಾಸ್ 2 ಅಂಡ್ ದಿಸ್ ಇಸ್ ದ ಮಾಸ್ 3 ಅಂಡ್ ದೇರ್ ಆರ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇದೆ, n ನಂಬರ್ ಆಫ್ ಪಾರ್ಟಿಕಲ್ಸ್ ಇದೆ ಅನ್ಕೋಣ. ರೈಟಾ? ಅಂಡ್ ಆಸ್ ಪರ್ ದ ಓಕೆ, ಸೊ ಆಸ್ ಪರ್ ದ ಡೆಫಿನೇಷನ್ ಏನು? The sum of moments about center of mass is 0. ನೆನಪಿದೆನಾ? So what I have written sir? Z is equals to that is m1 r1. Okay, so that is m1 ಅರೆ ಪೊಸಿಷನ್ ವೆಕ್ಟರ್ ಅಲ್ವಾ? ಸೊ ಪೊಸಿಷನ್ ವೆಕ್ಟರ್ ನ ಬರೀಬೇಕು. ಇಲ್ಲಿ ಪೊಸಿಷನ್ ವೆಕ್ಟರ್ ಬರೆದಾಗ ಸರ್ ಇಟ್ ಇಸ್ Z that is equals to so first with respect to mass 1 what is the center of mass in the distance ಎಷ್ಟು sir? It is r1 minus RCOM sir. Okay, so RCOM. So plus mass 2 sir. Okay, so mass 2 and a position vector is 2 sir. It is R2 vector minus RCOM. Okay, so RCOM and plus M3. Okay, so M3 that is equals to ಏನಿದೆ sir? It is R3 minus RCOM. Clear ಆಯ್ತಾ? And as per the definition it should be 0. Right sir? ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿ ಏನಾಗುತ್ತದು sir? It is M1 R1 so minus MRCOM. Okay, so plus M2 R2. So plus or minus minus ಆಗುತ್ತೆ, plus into minus minus ಆಗುತ್ತೆ. Sir, it is M2 RCOM. Okay, so plus sir it is M3 R3 minus M3 RCOM. Okay, so done na? Yes sir. ನಾನೇನ್ ಮಾಡ್ತೀನಿ ಗ್ರೂಪ್ ಮಾಡ್ತೀನಿ ಇದನ್ನ. ಓಕೆ, ಸೊ ಇಲ್ಲಿ ನೋಡಿ ಸರ್ ಇಟ್ ಇಸ್ ಒನ್ ಗ್ರೂಪ್, ಇಟ್ ಇಸ್ ಒನ್ ಗ್ರೂಪ್, ಇಟ್ ಇಸ್ ಒನ್ ಗ್ರೂಪ್. ಓಕೆ, ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ M1 R1 ಅವೆಲ್ಲ ಒಂದು ಗ್ರೂಪ್ ಮಾಡ್ತೀನಿ. ಓಕೆನಾ? ರೈಟ್ ಸರ್. ಸರ್ ಇಲ್ಲಿ 0 ಇದೆ ಸರ್. M1 R1 ವೆಕ್ಟರ್ ಸರ್, M2 R3 ವೆಕ್ಟರ್, ಸಾರಿ R2 ಅಲ್ವಾ ಇದು, R2 ವೆಕ್ಟರ್ ಸ ಪ್ಲಸ್ M3 R3 ವೆಕ್ಟರ್ ಅಂಡ್ ನೆಕ್ಸ್ಟ್ ಮಿಕ್ಕಿದ್ದು ಯಾವುದು? ಸೊ RCM ಅನ್ನೋದು ಕಾನ್ಸ್ಟೆಂಟ್ ಆಗಿದೆ. ಟೇಕ್ ಇಟ್ ಔಟ್ ಸೈಡ್. ಓಕೆ, ಸೊ RCOM ಕಾಮನ್ ಆಗಿದೆನಾ? ಎಸ್ ಸರ್, ನಿಮಗೆ ತೋರಿಸ್ತಾನೆ ಬೇಕಿದೆ ರೆಡ್ ಕಲರ್ ಅಲ್ಲಿ ತೋರಿಸ್ಬಿಡ್ತೀನಿ ಸರ್. ಇಲ್ಲಿ RCOM ಕಾಮನ್ ಆಗಿದೆ, ದಟ್ ಇಸ್ RCOM ಕಾಮನ್ ಆಗಿದೆ. ಟೇಕ್ ಇಟ್ ಔಟ್ ಸೈಡ್.
ಸೊ ಔಟ್ ಸೈಡ್ ತಗೊಂಡ್ಮೇಲೆ ನಿಮ್ಗೆ ಉಳಿಯೋದೇನು ಸರ್ ಇಟ್ ಇಸ್ ಎಂ1 ಸರ್ ಇಟ್ ಇಸ್ ಅ ಪ್ಲಸ್ ಎಂ2 ಸರ್ ಇಟ್ ಇಸ್ ಅ ಪ್ಲಸ್ ಎಂ3 ಇಲ್ಲಿ ಮೈನಸ್ ಇರೋದ್ನ ಈ ಕಡೆ ರೈಟ್ ಸೈಡ್ ತಗೋಣ ಏನಾಗುತ್ತೆ ನಮಗೆ ಸರ್ ಇಟ್ ಇಸ್ ಯುನೋ RCOM. Okay, so that is RCOM. So that is bracket of M1 plus M2. So plus M3 ಅಂತ ಆಗುತ್ತೆ. Okay, sir. So that is equals to M1 R1 vector. So M2 R2 vector. So plus M3 R3 vector ಅಂತ ಬರುತ್ತೆ. Right? Yes, sir. ಇವಾಗ ನನಗೆ ಬೇಕಾದ್ದು RCOM. Okay, so position, center of mass. Okay, so ನಮಗೆ ಕ್ವಶನ್ ಏನು ಬಂದಿರೋದು ಸೆಂಟರ್ ಆಫ್ ಮಾಸ್ ಆಫ್ ಡಿಸ್ಕ್ರೀಟ್ ಮಾಸ್ ಸಿಸ್ಟಮ್. ಸೆಂಟರ್ ಆಫ್ ಮಾಸ್ ಆಫ್ ಡಿಸ್ಕ್ರೀಟ್ ಮಾಸ್ ಸಿಸ್ಟಮ್ ಬೇಕು. ಸೊ ಇವಾಗ ನನಗೆ RCM ನ ಫೈಂಡ್ ಮಾಡಬೇಕು. ಅದಕ್ಕೆ ಸೊ M1 R1 ದ ಪ್ಲಸ್ ದ M2 R2 ದ ಪ್ಲಸ್ M3 R3. ಓಕೆ, ಎಸ್ ಸರ್, ಅಂಡ್ ಆಲ್ ಡಿವೈಡೆಡ್ ಬೈ ಓಕೆ, ಸೊ ದಟ್ ಈಸ್ M1 ದ ಪ್ಲಸ್ M2 ದ ಪ್ಲಸ್ M3. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಸೊ ದಿಸ್ ಈಸ್ XYZ ಅಂದ್ರೆ ಪೊಸಿಷನ್ ವೆಕ್ಟರ್ ಅಲ್ಲಿ ಬರ್ದಿರೋದು. ಓಕೆ, ಸೊ ಪೊಸಿಷನ್ ಅಥವಾ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತ ಬರೀಬಹುದು. ಓಕೆನಾ? ಬಟ್ ಇವಾಗ ವಾಟ್ ಇಫ್ ವಿ ಹ್ಯಾವ್ ಓನ್ಲಿ ಒನ್ ಕೋಆರ್ಡಿನೇಟ್ ಸಿಸ್ಟಮ್ ಅಥವಾ 2 ಕೋಆರ್ಡಿನೇಟ್ ಸಿಸ್ಟಮ್ ಅಥವಾ 3 ಕೋಆರ್ಡಿನೇಟ್ ಸಿಸ್ಟಮ್ ಇದ್ರೆ ಯಾವ ತರ ಬರೀತೀವಿ? ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಓಕೆ, ಸೊ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇಲ್ಲಿ ನಿಮಗೆ ನೀಟಾಗಿ ಈಸಿಯಾಗಿ ನಿಮಗೆ ಬರೆದು ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, ಓಕೆ, ಸೊ ಲೆಟ್ಸ್ ಸೇ ಇದು ಸೋಆನ್ ಬರಿಬೇಕು. ಓಕೆ, ಸೊ ಸೋಆನ್ ಬರೆದ್ರು ಬರೀತೀವಿ. ಇವಾಗ ನಾನು 3 ಪಾರ್ಟಿಕಲ್ ಸಿಸ್ಟಮ್ಗೆ ಬರ್ದಿದ್ದೀನಿ. ಇಫ್ ಇಟ್ ಇಸ್ ಫಾರ್ n ಪಾರ್ಟಿಕಲ್ಸ್, ಓಕೆ, ಸೊ ಇಫ್ for n particle ಅಂತ ಬರೀತೀನಿ. ಓಕೆನಾ? ಸೊ ಫಾರ್ n particles. ಓಕೆ, ಸೊ ಫಾರ್ n particles. ಓಕೆ, ಸೊ ದಟ್ ಈಸ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಅವಾಗ ಏನಾಗುತ್ತೆ ಸರ್ ಇಟ್ ಇಸ್ ದ RCOM. ಸೊ ದಟ್ ಈಸ್ ಈಕ್ವಲ್ಸ್ ಟು M1 R1 ವೆಕ್ಟರ್, ದ M2 R2 ವೆಕ್ಟರ್, M3 R3 ವೆಕ್ಟರ್, ದ ಪ್ಲಸ್ ಸೋ ಆನ್ ದ ಪ್ಲಸ್ Mn into Rn ವೆಕ್ಟರ್. ಓಕೆ, ಕ್ಲಿಯರ್ ಆಯ್ತಾ? ಅಂಡ್ M1 M2 M3. ಓಕೆ, ಸೊ ದಿಸ್ ಈಸ್ ಫಾರ್ ಅ ಜನರಲ್ ಕೇಸ್. ಇದನ್ನ ಸಮೇಶನ್ ಅಲ್ಲಿ ಬರೆದ್ರೆ ಯಾವ ತರ ಬರೀತೀವಿ? ಸಮೇಶನ್ ಅಲ್ಲಿ ನಿಮಗೆ ಬರಿಬೇಕು ಅನ್ಸಿದ್ರ ಯಾವ ತರ ಬರೀತೀರಾ? ಸರ್ ಇಟ್ ಇಸ್ ದ COM that is equals to ಸರ್ ಸಮೇಶನ್ I is equals to 1 to n. Okay, so that is Mi into Ri all divided by summation I is equals to 1 to n and this is Mi. Simple. Okay, so this is in terms of a summation. Okay, so this is in terms of a summation. Okay, ಈ ತರ ನಿಮಗೆ ಈಸಿ ಪೀಸಿ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಸೊ ದಟ್ ಈಸ್ ಈಸಿ ಪೀಸಿ. ಓಕೆ, ಸೊ ದಟ್ ಈಸ್ ಈಸಿ ಪೀಸಿ. ಓಕೆ, ಸೊ ದಟ್ ಈಸ್ ಈಸಿ ಪೀಸಿ. ಗಾಟ್ ಮೈ ಪಾಯಿಂಟ್? ಸೊ ಈ ಫಾರ್ಮುಲಾಸ್ ಎಲ್ಲ ಗೊತ್ತಾಯ್ತಲ್ಲ? ಸೊ ದಿಸ್ ಇಸ್ ಫಾರ್ ಅ ಜನರಲ್ ಪೊಸಿಷನ್. ಓಕೆ, ಸೊ ದಟ್ ಈಸ್ ಫಾರ್ ಅ ಜನರಲ್ ಪೊಸಿಷನ್, ರೈಟ್? ಇವಾಗ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ ವಿತ್ ರೆಸ್ಪೆಕ್ಟ್ ಟು XYZ. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು XYZ for XCM. Okay, so for X-axis. Okay, so for if all the particle kept along X-axis ಇತ್ತಪ್ಪ. Okay, all the particles. Okay, all the particles kept along X-axis. ಅವಾಗ ನಾವು ಯಾವ ತರ ಬರ್ತೀವಿ? So for X-axis. Okay, so if all the particles placed along X-axis, ಅವಾಗ ಏನಾಗುತ್ತೆ ನಮಗೆ? ಸೊ ಫಾರ್ಮುಲಾ ಅನ್ನೋದು ಯಾವ ತರ ರೆಡ್ಯೂಸ್ ಆಗುತ್ತೆ ನೋಡಿ. ಸರ್ ಇಟ್ ಇಸ್ XCOM. ಸೊ ದಟ್ ಈಸ್ ಈಕ್ವಲ್ಸ್ ಟು M1 X1 plus M2 X2. Okay, so first ಇಲ್ಲಿ ಬರೀತೀನಿ. XCOM. So that is equals to sir it is M1 X1, sir M2 X2, sir it is M3 X3, so plus so on plus Mn and Xn. Okay, done na? Right? So next one ನೋಡಿ ಏನಾಗುತ್ತೆ ಇಲ್ಲಿ? Sir, it is M1, sir, it is M2 plus M3, sir, plus so on, sir, plus Mn. This is for n particles. ಅದೇ ನೀವು ಸಮೇಶನ್ ಅಲ್ಲಿ ಬರೀತೀನಿ ಅಂತಂದ್ರೆ sir, it is XCOM that is equals to summation I is equals to 1 to infinity. Sir, it is Mi and Xi divided by summation of Mi. Okay, so that is I is equals to 1 to n. ದಿಸ್ ಇಸ್ ಫಾರ್ ಎಕ್ಸ್ ಆಕ್ಸಿಸ್. ಓಕೆ, ಅದೇ ರೀತಿ ವೈ ಆಕ್ಸಿಸ್ಗೆ. ಓಕೆ, ಸೊ ಫಾರ್ ವೈ ಆಕ್ಸಿಸ್ ಬರೆದ್ರೆ ಏನಾಗುತ್ತೆ? ಓಕೆ, ಸೊ ವೈ ಆಕ್ಸಿಸ್ಗೆ ಬರೆದ್ರೆ ಏನಾಗುತ್ತೆ? ಓಕೆ, ಸೊ ವೈ ಆಕ್ಸಿಸ್ಗೆ ಕ್ಯಾನ್ ಐ ರೈಟ್ ಡೈರೆಕ್ಟ್ಲಿ? ಸೊ ಕ್ಯಾನ್ ಐ ರೈಟ್ ಡೈರೆಕ್ಟ್ಲಿ? ಸೊ YCOM
ಏನಾಗುತ್ತೆ ಎಕ್ಸ್ ಪ್ಲೇಸ್ ಅಲ್ಲಿ x1 x2 x3 x4 ಅಂತ ಇದೆಯಲ್ಲ, ಸೊ ಅದೆಲ್ಲ ಏನಾಗುತ್ತೆ ನಿಮಗೆ y ಅಂತ ಬರುತ್ತೆ ಅಷ್ಟೇ. ಓಕೆ, ಸೊ ಇವಾಗ ಏನಾಗುತ್ತೆ ನಿಮಗೆ ಇದು ಫಾರ್ಮುಲಾ ಸರ್ ಸಮೇಷನ್ ಆಸ್ ಇಟ್ ಇಸ್, ಸೊ i is equals to 1 to n ಅಂಡ್ ಇಲ್ಲಿ mi ಅಂಡ್ ಇಲ್ಲಿ xi ಪ್ಲೇಸ್ ಅಲ್ಲಿ yi ಅಂತ ಬರೆದ್ರೆ ಸಾಕು. ಮಿಕ್ಕಿದ್ದು ಸೇಮ್ ಆಸ್ ಇಟ್ ಇಸ್, i is equals to 1 to n and this is mi. Okay, right sir. So done. And what about z-axis? So what about z-axis? Okay, so what about z-axis? Okay, so what about z-axis? ಇದನ್ನ ಯಾವ ತರ ಫೈಂಡ್ ಮಾಡೋದು? Sir, it is z-com, so that is equals to summation I is equals to 1 to n, and this is mi zi, so all divided by summation I is equals to 1 to n, and this is mi ಅಂತ ಬರುತ್ತೆ. Okay, so clear? Is it clear for everybody? So this is for a z-axis. Okay, so this is for z-axis. Okay, so this is for z-axis, and this is for y-axis, and this is for x-axis. Okay, done. So this is all about center of mass of the system of particles ಬಗ್ಗೆ ಆಯ್ತು. ಓಕೆ, ಕೆಲವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ. ಯು ವಿಲ್ ಗೆಟ್ ಅ ಕಂಪ್ಲೀಟ್ ಕ್ಲಾರಿಟಿ. ಓಕೆ, ಸೊ ಕಂಪ್ಲೀಟ್ ಕ್ಲಾರಿಟಿ ನಿಮಗೆ ಗೊತ್ತಾಗುತ್ತೆ. ಓಕೆ ಸರ್, ದ ವೆರಿ ಫಸ್ಟ್ ಕ್ವಶನ್ ನೋಡಿ, ಇಲ್ಲಿ ಸಖತ್ತಾಗಿದೆ ಕ್ವಶನ್ಸ್ ಮಾತ್ರ. ಓಕೆ, ಇಲಿಸ್ಟ್ರೇಷನ್ 1, ಇಲ್ಲಿ ನಿಮಗೆ ಪಿ ವೈ ಕ್ಯೂಸ್ ಜೊತೆ ಇದನ್ನ ಸಾಲ್ವ್ ಮಾಡಿಸ್ತೀನಿ. ಡೋಂಟ್ ವರಿ, ಪಿ ವೈ ಕ್ಯೂಸ್ ಸಹಿತ ಸಾಲ್ವ್ ಮಾಡ್ತೀನಿ. ನೋಡಿ, ಇಲ್ಲಿ ನಿಮಗೆ ಒಂದು ಸಿಸ್ಟಮ್ ಕೊಟ್ಟಿದ್ರು. ಓಕೆ, ಫೈಂಡ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. ಇಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇದೆ ಫಸ್ಟ್ ಕೌಂಟ್ ಮಾಡಿ. ಓಕೆ, ನಂಬರ್ ಆಫ್ ಪಾರ್ಟಿಕಲ್ಸ್ ಇದೆ 1 2 3 ಇದೆ. ಓಕೆ, ಅಂಡ್ ಫಸ್ಟ್ ನೀವು ಇದನ್ನ ಯಾವ ರೀತಿ ಬರ್ಕೊಳ್ಳೋದಂತ ಕಲಿಬೇಕು, ಸ್ಟೆಪ್ ಬೈ ಸ್ಟೆಪ್. ಓಕೆ, ಇವಾಗ ಇದನ್ನ ಕಲಿಲ್ಲ ಅಂದ್ರೆ ನೆಕ್ಸ್ಟ್ ಬರುವ ಟಾಪಿಕ್ಗಳು ಅರ್ಥ ಆಗಲ್ಲ. ಅದಕ್ಕೆ ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ. ಸೊ ಲೆಟ್ಸ್ ಸೇ ದಿಸ್ ಇಸ್ x1 and this is a y1. Okay sir, and this is a x2 and this is a y2. Okay sir, and this is x3 and this is a y3. Okay sir, done? Yes, and this is a m1 and this is a m2 and this is a m3. Fine sir. Okay, right sir. ಇವಾಗ ನಮಗೆ ಎಷ್ಟು ಆಕ್ಸಿಸ್ ಇದೆ ಫಸ್ಟ್ ನೋಡ್ಕೊಳ್ಳಿ. ಎಷ್ಟು ಆಕ್ಸಿಸ್ ಇದೆ ಸರ್? ಎರಡು, ಒಂದು ಈ ಕಡೆ ಒಂದು ಈ ಕಡೆ. ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಇಸ್ ವೈ ಆಕ್ಸಿಸ್. ಕರೆಕ್ಟಾ? ಎಸ್ ಸರ್. ಅಂಡ್ ಫಸ್ಟ್ XCM ನೋಡ್ಕೊಂಡು. ಓಕೆ, ಸೊ XCOM ದಟ್ ಈಸ್ ಈಕ್ವಲ್ಸ್ ಟು m1 x1 ಪ್ಲಸ್ m2 x2 ಸೊ m3 x3. ಯಾಕೆ ಸರ್ ಇಷ್ಟು ಬರಿಬೇಕಂದ್ರೆ, ಬಿಕಾಸ್ 3 ಪಾರ್ಟಿಕಲ್ಸ್ ಆರ್ ದೇರ್ ಅಂಡ್ 3 ಪೊಸಿಷನ್ಸ್ ಆರ್ ದೇರ್. 1 2 3 ಪೊಸಿಷನ್ಸ್ ಇದೆ ಅದಕ್ಕೆ. ಓಕೆ, ರೈಟ್ ಸರ್. ಸೊ ಡಿವೈಡೆಡ್ ಬೈ, ಓಕೆ ಸರ್, ಡಿವೈಡೆಡ್ ಬೈ ಏನ್ ಬರುತ್ತಲ್ಲ ಸರ್? ಇಟ್ ಇಸ್ m1 ಪ್ಲಸ್ m2 ಸರ್ ಪ್ಲಸ್ m3. ಓಕೆ, so XCOM that is equals to m1 ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 1. ಓಕೆ, ಸೊ m1 ಎಲ್ಲಿದೆ ಸರ್? ಇಲ್ಲಿದೆ m1. and the next one x1 ಎಷ್ಟಿದೆ ಸರ್? x1 ಪ್ಲೇಸ್ ಅಲ್ಲಿ ಏನಿದೆ ಸರ್? ಇಟ್ ಇಸ್ 0. ಓಕೆ, ಸೊ 1 into 0 ಸರ್. ಓಕೆ, ಪ್ಲಸ್ m2 ಎಷ್ಟಿದೆ ಸರ್? m2 ದಟ್ ಇಸ್ 2 kg. ಅಂಡ್ x2 ವ್ಯಾಲ್ಯೂ ಎಷ್ಟಿದೆ ಸರ್? 2 kg. ಈ ಪಕ್ಕದಲ್ಲಿ ನೋಡಿ, x2 ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 2. ಓಕೆ ಸರ್, ಸೊ ಪ್ಲಸ್ m3 ಎಲ್ಲಿದೆ? ಇಲ್ಲಿದೆ. ಓಕೆ, ಸೊ m3 ದಟ್ ಇಸ್ 3 kg. ಅಂಡ್ x3 ವ್ಯಾಲ್ಯೂ ಎಷ್ಟಿದೆ ನೋಡಿ? x3 ದಟ್ ಇಸ್ 0. ಓಕೆ ಸರ್, ಓಕೆ ಸರ್. ಓಕೆ, ಸೊ ನೋಡಿ ಇಲ್ಲಿ m1 ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 1 ಪ್ಲಸ್ 2 ಪ್ಲಸ್ 3. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ, ಓಕೆ, ಸೊ XCOM ದಟ್ ಈಸ್ ಈಕ್ವಲ್ಸ್ ಟು 1 into 0 0, 2 4, 3 0 3, and 1 plus 1 that is 6. 6 divided by, okay, ಎಷ್ಟಾಗುತ್ತೆ ಸರ್? 4 divided by 6 that is equals to, sir, it is a 2 by 3. Okay, so that is XCOM that is equals to 2 by 3. ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ? ಯೂನಿಟ್ಸ್ ಕೊಟ್ಟಿಲ್ಲ, therefore keep it as it is. Okay, yes sir. XCOM ಆಯ್ತು. And what about YCM? So what about YCM? Sir, it is m1 y1, sir, it is m2 y2, sir, it is m3 and y3. Okay sir, and divided by, okay sir, divided by, so m1 plus m2 so plus m3. ಎಷ್ಟಾಗುತ್ತೆ ಸರ್? m1 ವ್ಯಾಲ್ಯೂ ಎಷ್ಟಿದೆ ಸರ್? ಅಗೇನ್ 1. y1 ವ್ಯಾಲ್ಯೂ ದಟ್ ಇಸ್ 0. ಓಕೆ, ಸೊ m2 ವ್ಯಾಲ್ಯೂ ದಟ್ ಇಸ್ 2 and y2 ವ್ಯಾಲ್ಯೂ ದಟ್ ಇಸ್ ಆಲ್ಸೋ 0. ನೋಡಿಲಿ, y 0 and m3 so that is 3, y3 value that is 3. Okay, and all divided by ಎಷ್ಟಾಗುತ್ತೆ ಸರ್? ಇಟ್ ಇಸ್ 1 plus 2 plus 3. So 0 plus 0 plus 9, so all divided by ಎಷ್ಟು? 6. So that is 9 by 6. ಎಷ್ಟಾಗುತ್ತೆ? 3 3 9 3 2 6. Okay, so that is 3 by 2.
So YCM is to, sir, it is the 3 by 2. Okay, so that is 3 by 2. Okay, so ಇವಾಗ coordinate positions ಹೇಳಂದ್ರೆ, okay, so positions ಹೇಳಿ ಅಂತ ಹೇಳ್ತಾ ಇರೋದು. So XCOM, that is nothing but a YCOM. So that is equals to XCOM value ಎಷ್ಟಿದೆ, sir, it is 2 by 3. Okay, sir, YCOM ಎಷ್ಟಿದೆ, sir, it is 3 by 2. So this is the position, okay? That is the position. Find the position of center of mass to ಇದು 2 by 3 and 3 by 2. Okay? KCT ಲೈವ್ ಇರುತ್ತೆ ಸರ್. ಇವಾಗ ಸದ್ಯಕ್ಕೆ ಇವಾಗ ಮ್ಯಾಥ್ಸ್ ನಡೀತಿರೋದು ನೀವು ನೋಡ್ಬೋದು. ಓಕೆ, 2 by 3 and 3 by 2. ವೆರಿ ಗುಡ್ ವೈಟ್ ಕೋಟ್ ವಾರಿಯರ್. ವೆರಿ ಗುಡ್. ಕ್ಲಿಯರ್ ಐತೆ ಎಲ್ಲರಿಗೂ? ಡನ್? ನಾ ಲೆಟ್ಸ್ ಇಲ್ಲಿ ಕ್ಲಿಯರ್ ಆಗಿದ್ರೆ ಒಂದ್ಸತಿ ಥಮ್ಸ್ ಅಪ್ ತೋರಿಸ್ಬಿಡಿ. ಓಕೆ, ಯಾರ್ಯಾರು ಪ್ರೆಸೆಂಟ್ ಇದ್ರೆ ಎಲ್ಲರೂ ಸಹಿತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಎಸ್ ಸರ್, ವಿ ಗಾಟ್ ಇಟ್. ಓಕೆ, ವಿ ಗಾಟ್ ಇಟ್. ಅದು ಸಿಂಪಲ್ ಆಗಿ ಒಂದು ಹಾರ್ಟ್ ಎಮೋಜಿ ಬಂದ್ಬಿಡಿ. ಓಕೆ, ಬರ್ಲಿ ಬೇಗ ಬೇಗ. ಎಸ್, ಕಮಾನ್ ಬೇಗ ಬೇಗ ಬಂದ್ಬಿಡ್ಲಿ. ಯಾಕೆಂದ್ರೆ ಇದು ಡಿಫಿಕಲ್ಟ್ ಚಾಪ್ಟರ್ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ನಿಧಾನವಾಗಿ ಹೇಳ್ಕೊಡ್ತಾ ಇದೀನಿ. ಯಾವುದೇ ರೀತಿಯಲ್ಲಿ ನೀವು ಮಿಸ್ ಮಾಡಬಾರ್ದು. ಓಕೆ, ಸೊ ನೀಟಾಗಿ ನಿಮಗೆ ಮಾರ್ಕ್ಸ್ ಸಿಗಬೇಕು. ಓಕೆ, ಸೊ ನೀಟಾಗಿ ಮಾರ್ಕ್ಸ್ ಸಿಗಬೇಕು. ಡನ್? ಎಸ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನಿರೋದು, illustration the 2, that is also same question. Find the position, nothing but position of center of mass ನ ಫೈಂಡ್ ಮಾಡಿ ಅಂತ ಹೇಳ್ತಿರೋದು. ಅಂಡ್ ಏನ್ ಮಾಡಬೇಕು, ಸ್ಟಾರ್ಟ್ ಫ್ರಮ್ ಆರಿಜಿನ್. ಓಕೆ, ಸೊ ಸ್ಟಾರ್ಟ್ ಫ್ರಮ್ ಆರಿಜಿನ್. ಇಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇದೆ ಫಸ್ಟ್ ಆಫ್ ಆಲ್? ಸರ್ 1 2 3 ಇದೆ. ಸೊ ಲೆಟ್ಸ್ ಸೇ ದಿಸ್ ಇಸ್ m1. ಓಕೆ, ಸೊ ದಿಸ್ ಇಸ್ m1 and this is x1 comma y1. okay, right sir, and this is the m2. okay, so this is equals to m2. okay, so this is m2 and idenagutte sir, it is x2 comma y2. okay sir, and what about this one, sir? It is a m3. okay, so this is m3 and this is x3 comma y3. so dana ಎಲ್ಲ ವ್ಯಾಲ್ಯೂಸ್ ಇದೆ. ನಾವು ಆರಾಮ್ಸೆ ಯು ಕ್ಯಾನ್ ಫೈಂಡ್ ಇಟ್ ಔಟ್. ಹೇಗೆ? ಸೊ ನೋಡಿ, ಸೆಂಟರ್ ಆಫ್, ದಟ್ ಈಸ್ ಫೈಂಡ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಅಲ್ವಾ. ಸೊ ಫಸ್ಟ್ ನಾನು XCOM ನ ಫೈಂಡ್ ಮಾಡ್ತೇನೆ. ಏನು ಫಾರ್ಮುಲಾ ಪ್ರಕಾರ? ಸರ್ m1 x1 ಪ್ಲಸ್ m2 x2 ಪ್ಲಸ್ ದಟ್ ಈಸ್ m3 x3. ಓಕೆ ಸರ್, ಓಕೆನಾ? ಎಸ್ ಸರ್. ಅಂಡ್ ಡಿವೈಡೆಡ್ ಬೈ m1 the m2 and m3. ಓಕೆ ಸರ್. m1 value ಎಷ್ಟಿದೆ ಸರ್? ಇಟ್ ಇಸ್ 1 kg and x1 value ಎಷ್ಟಿದೆ ಸರ್? ಇಟ್ ಇಸ್ 0 and plus m2 value ಎಷ್ಟಿದೆ ಸರ್? ಇಟ್ ಇಸ್ 2 kg. x2 value ಎಷ್ಟಿದೆ ಸರ್? x2 value that is a ರೈಟ್ ಅಲ್ವಾ? x2 value that is a and plus m3 value ಎಷ್ಟಿದೆ ಸರ್? ಇಟ್ ಇಸ್ 3 and x3 value ಎಷ್ಟಿದೆ ಸರ್? ಇಟ್ ಇಸ್ a by 2. ಓಕೆ ಸರ್, ಡನ್? ಎಸ್ ಸರ್. ಡಿವೈಡೆಡ್ ಬೈ sir 1 plus 2 plus 3. okay, so that is 1 plus 2 plus 3. okay sir, and further simplification ಮಾಡಿದ್ರೆ 1 into 0 0, 2 into a, that is the 2a, so plus this is the 3a divided by 2. so all divided by, okay, so all divided by 1 plus 2 plus 3 ಎಷ್ಟಾಯ್ತು ಸರ್? ಇಟ್ ಇಸ್ 6. okay, so LCM ತಗೊಳ್ಳಿ. ಎಷ್ಟಾಗುತ್ತೆ ಮೇಲೆ ಎಷ್ಟಾಗುತ್ತೆ ಸರ್? 2 4 4 plus 3 7. okay, so 7a divided by 2. so all divided by 6. ಇದನ್ನೇನಂತ ಬರೀಬಹುದು ಸರ್? XCOM, so that is equals to 7a, so divided by 2 into 6. ಕರೆಕ್ಟಾ? ಎಷ್ಟಾಗುತ್ತೆ ಸರ್? ಇಟ್ ಇಸ್ 7a divided by 12. 2 ಆರ್ಲ 12. okay, so this is XCOM. okay, so that is position with respect to x axis as to 7a divided by 12 ಅಂತ ಬಂತು. in the same way YCM ನು ಫೈಂಡ್ ಮಾಡೋಣ. so YCOM, so that is equals to m1 by 1, so m2 y2, so m3 y3. okay, so m3 y3. get a point? so all divided by, okay, so all divided by, so it is the m1 plus m2 plus m3. okay sir, so that is ಅಲ್ಲಿ ಜಾಗ ಇಲ್ಲ ಬರೆಯೋಣ. so YCOM, so that is equals to m1 value ಎಷ್ಟಿದೆ sir? it is 1. y1 value ಎಷ್ಟಿದೆ sir? it is 0. okay, so that is 1 into 0. so plus m2 value ಎಷ್ಟಿದೆ 2 and y2 value ಎಷ್ಟಿದೆ sir? it is 0 and plus m3 value ಎಷ್ಟಿದೆ sir? it is 3 into y3 value ಎಷ್ಟಿದೆ? okay, so that is a root 3 by 2. okay, so that is a root 3 by 2 a, right? yes sir, this is a. so all divided by 1 plus 2 plus 3 ಎಷ್ಟಾಗುತ್ತೆ ನೋಡಿ? 0 0 and ಇಲ್ಲಿ that is the 3 root 3. ರೈಟಾ? ಯಾಕೆ ಇದು 3 into, okay, so 3 mass 3 root 3 a, so divided by 2.
ಓಕೆ ಸರ್ ಓಲ್ ಡಿವೈಡೆಡ್ ಬೈ ಎಷ್ಟಾಗತ್ತೆ ಮಿಕ್ಕಿದೆಲ್ಲ 0 ಅಲ್ವಾ ಎಸ್ ಸರ್ ಮಿಕ್ಕಿದಷ್ಟು 6 ಸರ್ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್ ಇಟ್ ಇಸ್ ಅ 3√3 ಎ ಸೊ ಓಲ್ ಡಿವೈಡೆಡ್ ಬೈ 2 ಇಂಟು 6 3 3 3 6 ಸೊ ಫೈನಲ್ ಆಗಿ ನಿಮಗೆ ವೈ ಸಿ ಎಂ ವ್ಯಾಲ್ಯೂ ಎಷ್ಟು ಬರುತ್ತೆ ವೈ ಸಿ ಎಂ ಓಕೆ ಸೊ ಎಷ್ಟು √3/6 ಓಕೆ ಸೊ ದಟ್ ಇಸ್ √3a ಸರ್ ಡಿವೈಡೆಡ್ ಬೈ 2 3 6 ಓಕೆ 3 3 2 2 4 ಓಕೆ ಸಾರಿ ಸೊ 4 ಬರುತ್ತೆ ಸೊ ದಿಸ್ ಇಸ್ ಅ 4 ಸೊ ದಿಸ್ ಇಸ್ ವೈ ಸಿ ಎಂ ಇವಾಗ ನಮಗೆ ಏನಂತ ಬರೀಬಹುದು ಸರ್ ಇಟ್ ಇಸ್ ಎಕ್ಸ್ ಸಿ ಒ ಎಂ ಅಂಡ್ ವೈ ಸಿ ಒ ಎಂ ಸೊ ಪೊಸಿಷನ್ಸ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಎಷ್ಟಿದೆ ಎಕ್ಸ್ ವ್ಯಾಲ್ಯೂ ಸರ್ ಇಟ್ ಇಸ್ 7a ಡಿವೈಡೆಡ್ ಬೈ 12 ಅಂಡ್ ಇಲ್ಲಿ ಎಷ್ಟಿದೆ ಸರ್ ಇಟ್ ಇಸ್ √3a ಸರ್ ಡಿವೈಡೆಡ್ ಬೈ 4 ಡನ್ ಇದು ನಮಗೆ ರಿಕ್ವೈರ್ಡ್ ಸೊಲ್ಯೂಷನ್ ಓಕೆ ಸೊ ದಿಸ್ ಈಸ್ ಆರ್ ರಿಕ್ವೈರ್ಡ್ ಸೊಲ್ಯೂಷನ್ ಓಕೆ ಸೊ ದಿಸ್ ಈಸ್ ಆರ್ ರಿಕ್ವೈರ್ಡ್ ಸೊಲ್ಯೂಷನ್ ಕ್ಲಿಯರ್ ಒಂದ್ಸತಿ ನಮಗೆ ಮತ್ತೊಂದ್ಸತಿ ಥಮ್ಸ್ ಅಪ್ ತೋರಿಸ್ಬಿಡಿ ಬೇಗ ಬೇಗ ಓನ್ಲಿ ಇಂಚರ್ ಐಸ್ ರೆಸ್ಪಾಂಡಿಂಗ್ ಪ್ರಾಪರ್ಲಿ ವಾಟ್ ಅಬೌಟ್ ಗುರು ರಾಘವೇಂದ್ರ ಓಕೆ ನೆಕ್ಸ್ಟ್ ಅಷ್ಟೇನಾ ರಂಜಿತ್ ವೈಟ್ ಕೋಟ್ ವಾರಿಯರ್ ಹೇಳಿ ಹೇಳಿ ದೀಕ್ಷಿತ್ ಹೇಳಿ ಬೇಗ ಬೇಗ ಕ್ಲಿಯರ್ ಆಯ್ತಾ ಒಂದ್ಸತಿ ಕನ್ಫರ್ಮ್ ಮಾಡಿ ಪಟ್ ಅಂತ ಕನ್ಫರ್ಮ್ ಮಾಡಿ ಇಸ್ ಇಟ್ ಎ ಕ್ಲಿಯರ್ ಫಾರ್ ಎವ್ರಿಬಾಡಿ is it clear for everybody clear ಎಲ್ಲರಿಗೂ ರೈಟ್ ಓಕೆ ಸೊ √3/2 ಓಕೆ 2 2 ಓಕೆ 3 6 ಓಕೆ ಡನ್ ಸೊ 4 √3a divided by 4 okay next question that is illustration 3 example ಅಂತ ಕರಿಬಹುದು ಓಕೆ ಅಗೇನ್ ಸೇಮ್ ಕ್ವಶನ್ ಫೈಂಡ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಇದೆ ಇಲ್ಲಿ ಎಷ್ಟಿದೆ ಇಷ್ಟೊತ್ತು ನಾವು ಮಾಡಿದ್ದು 3 ಪಾರ್ಟಿಕಲ್ಸ್ ಇವಾಗ ನಮಗೆ 4 ಪಾರ್ಟಿಕಲ್ಸ್ ಇದೆ 1 2 3 4 ಓಕೆ ನಿಮ್ಮ ಇಷ್ಟ ಹೆಂಗ್ ಬೇಕಾದ್ರೂ ಬರ್ಕೊಳ್ಬಹುದು ಹಿಂಗೇ ಬರ್ಕೋಬೇಕಂತ ಏನೂ ಇಲ್ಲ ಓಕೆ ಫಸ್ಟ್ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಆರಿಜಿನ್ ಇಂದ ಓಕೆ ಸೆಲೆಕ್ಟ್ ಸೇ ದಿಸ್ ಇಸ್ m1 that is 1 kg and this is x1 and this is y1 okay so this is y1 okay sir and let's say this is m2 and this is x2 okay so this is x2 and this is y2 okay sir and let's say this is m3 okay and this is x3 comma y3 okay sir and this is m4 and this is x4 x4 comma y4 okay so 4 particles ಇದೆ therefore 4 ಅಂತ ಬರೀಬೇಕು ನೆಕ್ಸ್ಟ್ ನೋಡಿ ವಾಟ್ ಇಸ್ ದ ಫಾರ್ಮುಲಾ ಯು ಆರ್ ಗೋಯಿಂಗ್ ಟು ಯೂಸ್ ಓಕೆ ಸೊ ನಾನು ಏನ್ ಮಾಡ್ತೀನಿ ಇದನ್ನ ಸ್ವಲ್ಪ ಅಳಿಸ್ಬಿಡ್ತೀನಿ ವಿ ವಿಲ್ ಗೆಟ್ ಸಮ್ ಸ್ಪೇಸ್ ಓಕೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ ನಮಗೆ ಆಲ್ರೆಡಿ ಗೊತ್ತು ಸೆಂಟರ್ ಆಫ್ ಮಾಸೆ ಫೈಂಡ್ ಮಾಡ್ಬೇಕಂತ ಓಕೆ ಸೊ ಸೆಂಟರ್ ಆಫ್ ಮಾಸೆ ನಾನು ಫಸ್ಟ್ ಏನ್ ಮಾಡ್ತೀನಿ ಎಕ್ಸ್ ಓಕೆ ಸರ್ ಎಕ್ಸ್ ಸಿ ಒ ಎಂ ನ ಫೈಂಡ್ ಮಾಡ್ತೀನಿ ಏನದು ಸರ್ ಇಟ್ ಇಸ್ m1 x1 ಸೊ m2 x2 ಸರ್ ಇಟ್ ಇಸ್ m3 x3 sir it is the m4 x4 okay so all divided by okay so all divided by okay so all divided by sir it is the m1 plus m2 sir it is m3 plus m4 okay sir and xcom so that is equals to m1 value is this sir it is the 1 and x1 value that is 0 okay and m2 value that is the 2 kg into x2 value that is the e okay sir plus m3 value sir m3 value that is a 4 and x3 value that is 0 plus m4 value that is a 3 x4 value that is a a okay sir divided by ಎಷ್ಟಿದೆ sir it is a 1 plus 2 plus 4 plus 3 okay so xcom okay so x arre okay so here it is a xcom so that is equals to 0 plus 2a so plus 0 plus 3a so all divided by okay so all divided by so 3 plus 3 that is a 10 eighth okay so 10 illi is so 5a divided by so 10 you can write it as a by 2 okay that means xcom that is equals to a by 2 okay so xcom nu so a by 2 ಅಂತ ಆಯ್ತು
5 ಒಂದ್ಲ 5 ಎರಡ್ಲೆ. ಓಕೆ, ನಾ ಇವಾಗ YCM ಬರೆಯೋಣ. ಓಕೆ, ಸೊ YCOM ದಟ್ ಈಸ್ ಈಕ್ವಲ್ಸ್ ಟು M1 Y1, M2 Y2, M3 Y3, M4 Y4, okay, so divided by the M1, M2, M3, so M4, adding all. So M1 value ಎಷ್ಟಿದೆ ಸರ್? ಇಟ್ ಇಸ್ a 1. Y1 value that is a 0 plus, so that is 1 into 0, so plus M2 value that is a 2, and Y2 value ಎಷ್ಟಿದೆ sir? Y2 value that is a 0, M3 value that is a 4, and Y3 value, Y3 that is a A, the plus M4 value that is a 3, and that is also A. Okay sir, all divided by, okay sir, all divided by, ಮಿಕ್ಕಿದೆಷ್ಟು ಸರ್? ಇಟ್ ಇಸ್ 1 plus 2 plus 4 plus 3. Okay sir, so next ನೋಡಿ 0 0, sir it is the 4A plus the 3A, so all divided by ಎಷ್ಟಾಗುತ್ತೆ? 3 plus 10. Okay, so this is also 7A divided by 10. Okay, so this is 7A divided by 10. Okay, so this is, so YCOM. Okay, so this is YCOM. So YCOM ಆಯ್ತು. ಇವಾಗ ಕೋಆರ್ಡಿನೇಟ್ಸ್ ಬರೆದ್ರೆ XCOM ಕಾಮ YCOM ಅಂತ ಬರ್ತಾರೆ. ಸೊ ದಾಟ್ ವಿಲ್ ಬಿ, ಓಕೆ, ಸೊ ಎಷ್ಟಾಗುತ್ತೆ ಸರ್? ಇಟ್ ಇಸ್ A by 2, ಸೊ ಕಾಮ 7A divided by 10. ಇದು ಫೈನಲ್ ಆನ್ಸರ್. ಓಕೆ, ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಓಕೆ, ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಗಾಟ್ ಮೈ ಪಾಯಿಂಟ್? ಕ್ಲಿಯರ್ ಒಂದ್ಸತಿ ಕನ್ಫರ್ಮ್ ಮಾಡಿ. ಇಸ್ ದಟ್ ಎ ಕ್ಲಿಯರ್ ಫಾರ್ ಎವ್ರಿಬಾಡಿ? ಬೇಗ ಬೇಗ ಕನ್ಫರ್ಮ್ ಮಾಡಿ. If it is a clear for everybody, right? Okay, now let's move on to the next one. That is the fourth one. Okay, so fourth question again here ನಾನು ಏನು ಮಾಡ್ತೀನಿ, ಇದನ್ನ ಎಲಿಮಿನೇಟ್ ಮಾಡ್ಬಿಡ್ತೀನಿ. ಯಾವುದನ್ನ? ಇದನ್ನ ಸೆಂಟರ್ ಆಫ್ ಮಾಸ್ ನಾವು ಮಾತಾಡ್ತಿರೋದು. ನೋ ಪ್ರಾಬ್ಲಮ್. ಇಲ್ಲಿ ಎಷ್ಟು ಇದೆ ಸರ್? ಇಟ್ ಈಸ್ ಓನ್ಲಿ ಅಲಾಂಗ್ ಎಕ್ಸ್ ಆಕ್ಸಿಸ್ ಇದೆ. ದೇರ್ ಫೋರ್ ನಾನು ಏನು ಮಾಡ್ತೀನಿ ಇಲ್ಲಿ ನಿಮಗೆ ಗುರ್ತಿಗೆ, ಸೊ ಲೆಟ್ ಮಿ ರೈಟ್ ಇಟ್ ಆಸ್ M1, and this is X1, and this is Y1. Okay, and this is M2, and this is X2, and this is the Y2, and this is M3, and this is the X3, and this is the Y3, and so on. Okay, so this is Mn. Okay, so this is Mn, and this is Xn and Yn. Okay, clear? Now, good evening Vidya. Correct white coat warrior. ಇದ್ಯಾವುದು? GWBNE, ಯಾವುದು? ಗೋಧಿ ಬಣ್ಣ ಸಾಧಾರಣ ಮೈಕಟ್ಟ. ರೈಟ್. ಸೊ ಇಲ್ಲಿ ಅಲಾಂಗ್ ಎಕ್ಸ್ ಆಕ್ಸಿಸ್ ಇರೋದ್ರಿಂದ y ಆಕ್ಸಿಸ್ 0. ಓಕೆ, ಸೊ ಇಲ್ಲಿ ಡೈರೆಕ್ಟ್ ಆಗಿ ಬರೀರಿ. ಸೊ YCM, ಓಕೆ, ಸೊ ದಟ್ ಈಸ್, ಸೊ YCM ದಟ್ ಈಸ್ ಈಕ್ವಲ್ಸ್ ಟು 0. ಯಾಕೆ? ದೇರ್ ಇಸ್ ನೋ ಕೋಆರ್ಡಿನೇಟ್ಸ್ ಅಲಾಂಗ್ y ಆಕ್ಸಿಸ್. ಡೈರೆಕ್ಟ್ ಆಗಿ ನೀವು ಬರಿಬಹುದು. ಅಂಡ್ ಇವಾಗ ನಾನೇನ್ ಬರಿತೀನಿ ಸರ್? ಇಟ್ ಈಸ್ XCOM, ಸೊ ದಟ್ ಈಸ್ ಈಕ್ವಲ್ಸ್ ಟು M1 X1, so M2 X2, so plus M3 X3, so plus so on, plus n into x, ಇದು ಏನಿದೆ n ವ್ಯಾಲ್ಯೂ. ಓಕೆ, ಸೊ n into n that is n square. ಓಕೆ, m ವ್ಯಾಲ್ಯೂ ಎಷ್ಟಿದೆ? n kg, and ಇದ್ರದ್ದು ವ್ಯಾಲ್ಯೂ ಎಷ್ಟಿದೆ? n ಇದೆ. ಸೊ ದೇರ್ ಫೋರ್ ಇಟ್ is n into n. ಓಕೆ ಸರ್, and all divided by, okay sir, all divided by, sir it is M1 plus M2 plus M3 plus so on, sir it is n. Okay, so this is n. Substitute the values. Okay, so substitute the values. XCOM. Okay, so XCOM that is equals to M1 value, that is a 1, 1 into 1 plus, so 2 into 2, so plus 3 into 3, and so on, n into n, n square. Okay, so divided by, ಏನಿದೆ ಸರ್? this is 1 plus 2 plus 3 plus so on n. Okay, so ಸ್ವಲ್ಪ ಇದನ್ನ ಸಿಂಪ್ಲಿಫಿಕೇಶನ್ ಮಾಡೋಣ. So it looks like 1 square, yes sir, and this looks like a 2 square, yes sir, this looks like 3 square, yes sir, and so on n square. ಈ summation and series the topic ಎಷ್ಟು ಜನ ಓದಿರಾ? summation and series mathematics topics ನ ಇಲ್ಲಿ ನೋಡಿ, this becomes a 1 plus 2 plus 3, so plus so on plus n, and XCOM. Okay, so XCOM that is equals to
ಏನಾಗುತ್ತೆ ಇದು ಮೇಲ್ಗಡೆ ಅಕಾರ್ಡಿಂಗ್ ಟು ದ ಸಮೇಷನ್ ಅಂಡ್ ಸೀರೀಸ್ ಪ್ರಕಾರ. ಸೊ ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ n into n plus 1 so 2n plus 1 so all divided by 6. ಓಕೆ, the all divided by ಇದನ್ನ ಯಾವ ತರ ಬರೀಬಹುದು? n into n plus 1. ಓಕೆ, so divided by 2. ರೈಟಾ? ಬರಿಬಹುದಾ? ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ. ಓಕೆ, ಸೊ ಸಿಂಪ್ಲಿಫಿಕೇಶನ್ ಮಾಡಿ ಎಷ್ಟು ಬರುತ್ತೆ ನನಗೆ ಆನ್ಸರ್ ಪಟ್ ಅಂತ ಹೇಳ್ಬೇಕು. ಓಕೆ, ಸೊ ಎಷ್ಟು ಬರುತ್ತೆ ಸಿಂಪ್ಲಿಫಿಕೇಶನ್ ಮಾಡಿ ಆನ್ಸರ್ ಪಟ್ ಅಂತ ಹೇಳ್ಬೇಕು. ಓಕೆ, ಬರ್ಲಿ ಎಸ್, ಕಮಾನ್. ಓಕೆ, ಸೊ n plus 1 ಏನಾಗುತ್ತೆ? ಸೊ ಇದು ಏನು ಗೆಟ್ ಕ್ಯಾನ್ಸಲ್. ಓಕೆ, ಸೊ ದಿಸ್ ಇಸ್ n plus 1. ಓಕೆ, ಫಸ್ಟ್ ಬರೆಯೋಣ. ಸೊ ಕ್ಯಾನ್ಸಲ್ ಮಾಡೋದಕ್ಕಿಂತ ಮುಂಚೆ ಸರ್ n into n plus 1 ಇದು ಸರ್ ಇಟ್ ಇಸ್ ದ 2n plus 1 so all divided by 6. ಓಕೆ, ಸೊ ಬ್ರಾಕೆಟ್ n into n plus 1 so divided by 2. ರೈಟ್? ಎಸ್ ಸರ್. ನೋಡಿ ಸರ್ ಅಂದ್ರೆ 2 3. ಓಕೆ, ಸೊ ದಿಸ್ ಇಸ್ n plus 1, this is also n plus 1 gone. ಸೊ ಮಿಕ್ಕಿದೆಷ್ಟು ಸರ್? ಇಟ್ ಇಸ್ ದ 2n plus 1 so divided by 3n. So this is the required solution. Okay, so this is the required solution. Okay, that is the 2n plus 1. Okay, ಇಲ್ಲಿ n plus 1 get cancel. ಇಲ್ಲಿ 3 ಉಳಿದಿದೆ. Okay, so 3. Okay, ಇದನ್ನು ಕ್ಯಾನ್ಸಲ್ ಆಗಿದೆಲ್ಲ. So 2n plus 1 ಅಷ್ಟೇ. Okay, so 2n plus 1. So this is the required answer. Okay, so that is 2n plus 1 divided by 3. ಎಲ್ಲರಿಗೂ ಕ್ಲಿಯರ್ ಆಗಿ ಒಂದ್ಸತಿ ಥಮ್ಸ್ ಅಪ್ ಬರಲಿ ಬೇಗ. ಥಮ್ಸ್ ಅಪ್. ಓಕೆ, ಸೊ 2n plus 1 ಇದು 4 ತರ ಕಾಣಿಸ್ತಾ ಇದೆನಾ? 4 ಅಂತ ಬರೀತಾ ಇದ್ದೀರಲ್ಲ, ಇಟ್ ಇಸ್ ನಾಟ್ 4. ಓಕೆ, ಇಟ್ ಇಸ್ ನಾಟ್ 4, ಇಟ್ ಇಸ್ ಅ ಪ್ಲಸ್ 1. ಓಕೆ, ಸೊ ದಿಸ್ ಇಸ್ ದ ಪ್ಲಸ್ 1 ಸೊ ಡಿವೈಡೆಡ್ ಬೈ 3. ಡನ್. ಸೊ ದಿಸ್ ಈಸ್ ಅಬೌಟ್ ಓಕೆ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆನಾ? ವೆರಿ ಗುಡ್ ಕಂಡ್ರ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಸೊ ಕ್ವಶನ್ ನಂಬರ್ 5 ನೋಡಿ ಯಾವ ತರ ಇದೆ. The position vector of 3 particles of masses m1 1 kg, m2 2 kg and m3 3 kg are position vectors ಕೊಟ್ಟಿದ್ರೆ r1 i cap plus 4j cap plus k cap meter, r2 that is the position vector of 2 mass 2 that is i cap plus j cap plus k cap meter, and the position vector 3 that is the 2 i cap minus j cap minus 2 k cap meter respectively. Find the position vector of their center of mass. ಇಲ್ಲಿ ನೀವು ಫೈಂಡ್ ಮಾಡಬೇಕಾಗಿರೋದೇನು? ನೀವು ಫೈಂಡ್ ಮಾಡಬೇಕಾಗಿರೋದು ಪೊಸಿಷನ್, ಬಟ್ ಇಟ್ ಇಸ್ ನಾಟ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ವೈ ಝೆಡ್ ಆ ತರ ಅಲ್ಲ. ಸೊ ಡೈರೆಕ್ಟ್ ಆಗಿ ಯು ಕ್ಯಾನ್ ಯೂಸ್ ಅ ಪೊಸಿಷನ್ ವೆಕ್ಟರ್ ಡೈರೆಕ್ಟ್ಲಿ. ಯಾವ ತರ ಯೂಸ್ ಮಾಡ್ತೀರಾ ಸರ್? ಸೆಂಟರ್ ಆಫ್ ಮಾಸ್ ಆಫ್ ದ ಪೊಸಿಷನ್ ಯಾವ ತರ ಬರೀತೀರಾ ಸರ್? ಇಟ್ ಇಸ್ m1 r1 ವೆಕ್ಟರ್, ಸರ್ m2 r2 ವೆಕ್ಟರ್, ಸರ್ ಇಟ್ ಇಸ್ m3 r3 ವೆಕ್ಟರ್. ಓಕೆ, ಎಸ್ ಸರ್. ಅಂಡ್ all divided by, okay, so all divided by that is m1 so m2 so plus m3 so that is equals to ಇವಾಗ ನೋಡಿ m1 ವ್ಯಾಲ್ಯೂ ಎಷ್ಟಿದೆ ಸರ್? m1 ವ್ಯಾಲ್ಯೂ ದಟ್ ಇಸ್ 1. ಮಿಕ್ಕಿದಷ್ಟು r1 ಸರ್ ಇಟ್ ಇಸ್ i cap ಸರ್ ಪ್ಲಸ್ 4j cap ಸರ್ ಇಟ್ ಇಸ್ ದ ಪ್ಲಸ್ k cap. ಓಕೆ, so done. so plus m2 that is the 2 kg so bracket of position vector 2 so that is i cap so plus j cap so plus k cap. ಡನ್. ಓಕೆ, ಸೊ ಅಂಡ್ ಮಾಸ್ 3 ಎಷ್ಟಿದೆ ಸರ್? ಮಾಸ್ 3 ದಟ್ ಇಸ್ ದ 3 ಎಷ್ಟಿದೆ ಇಲ್ಲಿ ಸರ್? ಇಟ್ ಇಸ್ ದ 2 i cap minus j cap the minus 2 k cap. ಓಕೆ, ಎಸ್ ಸರ್. ಅಂಡ್ all divided by, ಓಕೆ ಸರ್, all divided by ಎಷ್ಟಿದೆ ಸರ್? ಮಾಸ್ 1 kg, ಮಾಸ್ 2 kg, ಮಾಸ್ 3 kg. ಓಕೆ, ಡನ್. ಸೊ ಸೆಂಟರ್ ಆಫ್ ಮಾಸ್ ಆಫ್ ದ ಸಿಸ್ಟಮ್. ಓಕೆ, ಸೊ ಪೊಸಿಷನ್ ವೆಕ್ಟರ್ ಅಲ್ಲಿ ಏನ್ ಬರೀತೀವಿ ಇದನ್ನ ಓಪನ್ ಮಾಡಿ ಅಷ್ಟೇ, ಮಲ್ಟಿಪ್ಲಿಕೇಶನ್ ಮಾಡಿ ಎಷ್ಟು ಆಗುತ್ತೆ ಸರ್? ಇಟ್ ಇಸ್ i cap so plus 4j cap. Okay, so that is the 4j cap so plus k cap. Okay, done. And ಇದು multiply ಮಾಡಿ inside the bracket. Okay, so 2 i cap, okay sir, plus 2j cap, okay sir, plus 2 k cap. Okay sir, and ಆ ಕಡೆ multiply ಮಾಡಿ. Okay, so 2 into 3 ಎಷ್ಟಾಗುತ್ತೆ? 2 3 6. Okay, so that is 6 i cap plus into minus minus 3 j cap so plus into minus minus 2 3 6 6 k cap ಆಗುತ್ತೆ. Okay, right sir. And all divided by, okay, so all divided by m1 plus m2 plus m3 ಎಷ್ಟಾಗುತ್ತೆ ಸರ್? ಇಟ್ ಇಸ್ ಅ 6. ಓಕೆ, ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿ. ಇಲ್ಲಿ ನೀವು ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ i ಇದೆ, ಇಲ್ಲೂ i ಇದೆ, ಇಲ್ಲೂ i ಇದೆ. ಎಷ್ಟಿದೆ ನೋಡಿ ಸರ್? 1 plus 2 2 plus 6 ಎಷ್ಟಾಯ್ತು? 1 plus 2 that is the 3 3 plus 6 that is the 9. Yes sir, it is the 9 i cap. Okay sir. And next 4j cap
2 j cap ಎಷ್ಟಾಯ್ತು 2 plus 4 that is a 6 and ಇಲ್ಲಿ minus 3 j cap ಇದೆ. So that means 6 minus 3 sir it is a plus 3 j cap. Okay, so plus 3 j cap and plus next ನೋಡಿ sir 1 k cap. Okay, so ಬೇರೆ ಕಲರ್ ಯೂಸ್ ಮಾಡ್ತೀನಿ. So 1 k cap and 2 k cap ಎಷ್ಟಾಯ್ತು 3 k cap ಆಯ್ತು and ಇಲ್ಲಿ minus 6 k cap ಅಂತಿದೆ. Okay, so minus 6 k cap that means 1 plus 2 that is a 3 minus 6 ಎಷ್ಟಾಗುತ್ತೆ that is a minus 3. Okay, that is a minus 3 k cap. Okay, so that is minus 3 k cap. Okay, so all divided by 3. Okay, so ಈ ತರ ಆದ್ರೂ ಬರೀರಿ ಅಥವಾ ಅಷ್ಟಕ್ಕೂ ಸ್ಟಾಪ್ ಮಾಡಿದ್ರು ನಡೀತೆ. ಓಕೆ, ಸೊ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ರು ನಡೀತೆ and RCOM. Okay, so RCOM that is equals to multiply ಮಾಡಿದೆ. So 9 divided by 3 ಎಷ್ಟಾಗುತ್ತೆ ಸರ್ it is a 3 I cap. Okay, and 3 get cancel ಆಗುತ್ತೆ. So that is J cap and 3 get cancel ಆಗುತ್ತೆ minus K cap ಇಷ್ಟೇ. So this is the position vector. Okay, so this is the position vector. Find the position vector of their center of mass. This is the position vector of this system of particles. Is that a clear for everybody? ಎಲ್ಲರಿಗೂ ಕ್ಲಿಯರ್ ಆಗಿರೋ ಅನ್ಸತಿ ನಮ್ಮ ಹಾರ್ಟ್ ಎಮೋಜಿ ಬಂದ್ಬಿಡ್ಲಿ. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. illustration 6 ನೋಡಿ ಎಷ್ಟು ಕ್ವಶನ್ಸ್ ಡಿಫ್ರೆಂಟ್ ಟೈಪ್ಸ್ ಅಲ್ಲೂ ಮಾಡಿಸ್ತಾ ಇದ್ದೇನೆ. ಸ್ವಲ್ಪ ಜಸ್ಟ್ ನೀವೇನ್ ಮಾಡಬೇಕು ಎಸ್ ಆರ್ ನೋ ಅಂತೇಳಿ ಮೆನ್ಷನ್ ಮಾಡ್ತಾ ಹೋಗಿ ಅಷ್ಟೇ ಸಾಕು ನನಗೆ. ಓಕೆ, ದಟ್ ವಿಲ್ ಗಿವ್ ಸಮ್ ಮೋಟಿವೇಶನ್. ಓಕೆ, ನೀಟಾಗಿ ಮಾಡೋಕ್ಕೆ, ಸ್ಲೋ ಆಗಿ ಮಾಡೋಕ್ಕೆ, ಅರ್ಥ ಆಗಂಗೆ ಮಾಡೋಕ್ಕೆ. ನೀವು ರೆಸ್ಪಾಂಡ್ ಮಾಡಲಿ ಅಂದ್ರೆ ಏನಾಗುತ್ತೆ ಝೈ ಅಂತೇಳಿ ಎಕ್ಸ್ಪ್ರೆಸ್ ತರ ಹೋಗ್ಬಿಡೋದೆ. ಓಕೆನಾ, ರೈಟ್. If all the particles of a system lies in a yz plane, the x coordinate of the center of mass will be 0. Is this statement true or not? True or not ಅಪ್ಪ ಹೇಳ್ರಿ ನೋಡೋಣ. ಸೊ ಇವಾಗ ನಾನು ಎಕ್ಸ್ ವೈ ಝೆಡ್ ಆಕ್ಸಿಸ್ ನ ಬರ್ಕೋತೀನಿ. ಓಕೆ ಸರ್, ದಿಸ್ ಇಸ್ ಎಕ್ಸ್ ಆಕ್ಸಿಸ್ and this is y axis. Okay, so this is y axis and this is the z axis. Okay, so this is z axis. Okay, so this is z axis. Okay, so let me write this is x. Arre kya hua sir, it is x axis and this is y axis and this is z axis. Okay, right. ಅವ್ರು ಹೇಳ್ತಿರೋದು ಏನಂದ್ರೆ ದಟ್ ಈಸ್ ವೈ ಝೆಡ್ ಪ್ಲೇನ್ ಅಲ್ಲಿ ಇದ್ರೆ. ಓಕೆ, ಆಲ್ ದ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಲೈಸ್ ಇನ್ ವೈ ಝೆಡ್ ಪ್ಲೇನ್. ವೈ ಝೆಡ್ ಪ್ಲೇನ್ ಅಂದ್ರೆ ಯಾವ್ದಪ್ಪ ಸರ್? ವೈ ಝೆಡ್ ಪ್ಲೇನ್ ಇಸ್ ನಥಿಂಗ್ ಬಟ್ ದಿಸ್ ಒನ್. ಓಕೆ, ಸೊ ಈ ವೈ ಝೆಡ್ ಪ್ಲೇನ್ ಅಂದ್ರೆ ಇದು. ಓಕೆನಾ, ಇದು ಮ್ಯಾಚ್ ಆಗ್ತಿಲ್ಲ. ಸೊ ವೈ ಝೆಡ್ ಪ್ಲೇನ್ ಇದು. ಸೊ ಈ ವೈ ಝೆಡ್ ಪ್ಲೇನ್ ಅಲ್ಲಿ ಎಲ್ಲಾನು ಆಕ್ಟ್ ಆಗ್ತಿದ್ರೆ ಇಲ್ಲೇ ಎಲ್ಲದರಲ್ಲೂ ಇದರಲ್ಲಿ ಇದೆ ಅನ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ಇದ್ರೆ ಎಲ್ಲ ಪಾರ್ಟಿಕಲ್ಸ್ ಇಲ್ಲಿ ಇದೆ. ಓಕೆ, ಸೊ ಇಲ್ಲೇ ಪಾರ್ಟಿಕಲ್ಸ್ ಇದೆ, ಇಲ್ಲಿ ಪೊಸಿಷನ್ ಅಲ್ಲಿ ಇದೆ ಅನ್ಕೊಳ್ಳಿ. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಏನಿಲ್ಲ, ದೇರ್ ಫಾರ್ ಎಕ್ಸ್ ಸಿ ಎಂ ಏನಾಗುತ್ತೆ ಇಲ್ಲಿ ಕಡೆ ಸರ್ ಎಕ್ಸ್ ಸಿ ಎಂ ವಿಲ್ ಬಿ 0. ಅದನ್ನೇ ಕೇಳ್ತಿರೋದು. ಎಸ್ ದಿಸ್ ಇಸ್ ಆನ್ಸರ್ ಇಸ್ ದ ಟ್ರೂ. ಓಕೆ, ಸೊ ದಿಸ್ ಇಸ್ ಟ್ರೂ. ಓಕೆ, ಸೊ ಎಕ್ಸ್ ಸಿ ಎಂ ಅವರ ತಾನೇ ಕೇಳಿದ್ದು ಎಕ್ಸ್ ಕೋಆರ್ಡಿನೇಟ್ ಆಫ್ ದ ಸೆಂಟರ್ ಆಫ್ ಮಾಸ್ ವಿಲ್ ಬಿ 0. ಎಸ್ ದಟ್ ಇಸ್ ಟ್ರೂ. ಯಾಕೆಂದ್ರೆ ಎಲ್ಲ ಪಾರ್ಟಿಕಲ್ಸ್ ಇಲ್ಲೇ ಇದೆ, ವೈ ಝೆಡ್ ಪ್ಲೇನ್ ಅಲ್ಲಿ ಇದೆ, ಎಕ್ಸ್ ಆಕ್ಸಿಸ್ ಅಲ್ಲಿ ಏನಿಲ್ಲ. ದೇರ್ ಫಾರ್ ಪೊಸಿಷನ್ ಆಫ್ ಎಕ್ಸ್ ಆಕ್ಸಿಸ್ ಏನಾಗುತ್ತೆ, ಎಲ್ಲ ಪಾರ್ಟಿಕಲ್ ಇಲ್ಲ ಅಂತಂದ್ರೆ ದಟ್ ಮೀನ್ಸ್ ಇಟ್ ಇಸ್ ಅ 0. ಡನ್? ಎಸ್ ಸರ್. ನೆಕ್ಸ್ಟ್ ಟಾಪಿಕ್ ದಟ್ ಇಸ್ ಸೆಂಟರ್ ಆಫ್ ಮಾಸ್ ಆಫ್ ಟೂ ಪಾರ್ಟಿಕಲ್ ಸಿಸ್ಟಮ್. ಟೂ ಪಾರ್ಟಿಕಲ್ ಸಿಸ್ಟಮ್ ಅಂದ್ರೆ ಯಾವ ತರ? ವಾಟ್ ಇಸ್ ದಟ್ ಎ ಟೂ ಪಾರ್ಟಿಕಲ್ ಸಿಸ್ಟಮ್? ನೋಡಿ ನಮಗೆ ಗೊತ್ತಿರೋ ಪ್ರಕಾರ. ಓಕೆ, ಸೊ ದಟ್ ಈಸ್ ಏನ್ ಬರ್ಕೊಂಡಿದಿಷ್ಟೊತ್ತು ಸರ್? ಪೊಸಿಷನ್ ವೆಕ್ಟರ್. ಓಕೆ, ಸೊ ದಟ್ ಈಸ್ ದ ಪೊಸಿಷನ್ ವೆಕ್ಟರ್ ಆಫ್ ಸೆಂಟರ್ ಆಫ್ ಮಾಸ್. ಪೊಸಿಷನ್ ವೆಕ್ಟರ್ ಆಫ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂದ್ರೆ ಹೇಳ್ಬೋದು. ಓಕೆನಾ? ಎಸ್, ಥ್ಯಾಂಕ್ ಯು. ವೆನ್ AK sir is here, don't know fear. Okay, very good. What is your name? GWBNEXX ಅಂತ ಇದೆ. What is your name? Now, ಸರ್ ನೋಡಿ ನಾವೇನಂತ ಬರಿತೀವಿ ಸರ್? ಇಟ್ ಇಸ್ M1 R1 ಪ್ಲಸ್ M2 R2, ರೈಟಾ? and plus so on and plus mn and rn vector. Correct? Yes sir. Right? And divided by, so it is m1 plus m2 plus so on plus m into n. Okay, this is for n particles. Okay, so this is for n particles. Now in mana for a two particles ge define mana. For a two particles. Okay, so for a two particles andre ಎರಡು masses ಅಷ್ಟೇ. ಏನ್ ಬರಿತೀವಿ ಸರ್? ಇಟ್ ಇಸ್ ದ ಸೆಂಟರ್ ಆಫ್ ಮಾಸ್ ಫಾರ್ 2 ಪಾರ್ಟಿಕಲ್ಸ್. ಯಾವ ತರ ಬರೀತೀರಾ ಸರ್? ಇಟ್ ಇಸ್ m1 r1 ವೆಕ್ಟರ್. ಸರ್ ಇಟ್ ಇಸ್ m2 r2 ವೆಕ್ಟರ್. ಸೊ ಡಿವೈಡೆಡ್ ಬೈ
ಸರ್ ಇಟ್ ಇಸ್ m1 ಸರ್ ಪ್ಲಸ್ m2 ಇಷ್ಟೇ. ನಿಮಗೆ ಬೋರ್ಡ್ ಎಕ್ಸಾಮ್ಗೆ ಇಷ್ಟು ಓದ್ಕೊಂಡ್ರು ಸಾಕು. ಬೋರ್ಡ್ ಎಕ್ಸಾಮ್ ಮುಗೀತಲ್ಲ, ನೀವು ಸೆಕೆಂಡ್ ಇಯರ್ ಅಲ್ಲಿ ಇದ್ದೀರಾ. ಓಕೆ, ಸೊ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಪೊಸಿಷನ್ ವೆಕ್ಟರ್ ಆಯ್ತು. ಅದೇ ಎಕ್ಸ್ ವೈ ಝೆಡ್ ಪ್ಲೇನ್ ಅಲ್ಲಿದ್ರೆ ಎಕ್ಸ್ ವೈ ಝೆಡ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ವೈ ಝೆಡ್. ಓಕೆ, ಸೊ ಲೆಟ್ ಮಿ ರೈಟ್ ಆಸ್ ಎಕ್ಸ್ ಸಿ ಎಂ. ಏನ್ ಬರೀತೀರಾ ಸರ್? ಇಟ್ ಇಸ್ m1 x1 sir, it is m2 x2 the all divided by sir, it is m1 plus m2. Okay sir, done. And the next ಯಾವುದು ycm. sir, it is the ycm. ಏನ್ ಬರೀತೀರಾ sir? It is m1 y1 and this is m2 and this is y2. So all divided by sir, it is the m1. Okay, so this is m1 plus m2. Okay, so this is for ycm. And ZCM brand. Okay, so ZCOM. So M1 Z1. So M2 Z2. So all divided by so M1 plus M2. Okay, right? So this is all about. Okay, so this is all about center of mass of a two particle system. Okay, so this is about center of mass. Sir, MCQ ಮಾಡಿಸಿ. ನೋಡಿ, ಇವೆಲ್ಲ MCQನೇ. MCQ ಇವೆಲ್ಲ MCQs. ಓಕೆ, ಸೊ ಡೋಂಟ್ ವರಿ. ಓಕೆ, ಸೊ MCQ ಎಲ್ಲಾನು MCQ. ಕ್ಲಿಯರಾ? ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಬೇಕು ಅಂತೇಳಿ ನೀಟಾಗಿ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡಿಸ್ತಾ ಇದ್ದೀನಿ. ಓಕೆನಾ? ನಿಮಗೆ ಕಾನ್ಸೆಪ್ಟ್ ಆದ್ರೆ ಎನಿ ಟೈಪ್ ಆಫ್ ಪ್ರಾಬ್ಲಮ್ ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಇಲ್ಲ ಅಂದ್ರೆ ನಿಮಗೆ ಕಷ್ಟ ಆಗ್ಬಿಡತ್ತೆ. ಡನ್? ಓಕೆ, ಇವಾಗ ಒಂದು ಕ್ವಶನ್ ಕೇಳ್ತಾರೆ, ವಾಟ್ ಇಸ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಫ್ರಮ್ ಅ ಪಾರ್ಟಿಕಲ್ 1 ಅಥವಾ ವಾಟ್ ಇಸ್ ದ ಸೆಂಟರ್ ಆಫ್ ಮಾಸ್ ಫಾರ್ ಎ ಪಾರ್ಟಿಕಲ್ 2. ದಟ್ ಈಸ್ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. ಇವಾಗ ಫೈಂಡ್ ಮಾಡ್ಬೇಕಂದ್ರೆ ಓಕೆ, ಸೊ ಫ್ರಮ್ ಒನ್ ಆಫ್ ದ ಪಾರ್ಟಿಕಲ್. ಓಕೆ, ಸೊ ಫ್ರಮ್ ಒನ್ ಆಫ್ ದ ಪಾರ್ಟಿಕಲ್. ಕ್ಲಿಯರಾ? ರೈಟ್ ಸರ್. ಆಸ್ಪಿರೆಂಟ್ಸ್ ಭಾಗ್ಯ ಅಂಡ್ ಶಿವ. ಓಕೆ, ನೀವು ಬ್ರದರ್ ಅಂಡ್ ಸಿಸ್ಟರಾ? ಸರ್ KCT ಗೆ ಪ್ರಿಪರೇಷನ್ ಭಾಗ್ಯ ಲಕ್ಷ್ಮಿ. ಸರ್ KCT 2027 ಇನ್ ಕನ್ನಡ ಇದೆ. ಇವತ್ತು ಶ್ರೀಜಾ ಮ್ಯಾಮ್ ಲೈವ್ ಅಲ್ಲಿ ಒಂದು ಸೆಷನ್ ಬಗ್ಗೆ ಹೇಳ್ತಾರೆ, ಬ್ರಿಡ್ಜ್ ಕೋರ್ಸ್ ಅಂತ ಹೇಳಿ. ಓಕೆ, ದಟ್ ಇಸ್ ಫಾರ್ ಲಕ್ಷ KCT 2027. ಆರ್ ಯು ಲುಕಿಂಗ್ ಫಾರ್ ಅ ಫಸ್ಟ್ PUC ಆರ್ ಸೆಕೆಂಡ್ PUC? ಆರ್ ಯು ಲುಕಿಂಗ್ ಫಾರ್ ಅ ಫಸ್ಟ್ PUC ಆರ್ ಸೆಕೆಂಡ್ PUC? ಶಿವಕುಮಾರ್ ಸರ್, KCT 2027 ಯಾವಾಗ? ಸೊ ಆಲ್ರೆಡಿ ನಿಮಗೆ ಮಂಡೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಓಕೆ, ಅದಕ್ಕೆ ಜಾಯ್ನ್ ಆಗ್ಬಿಡಿ. ಓಕೆ, ರೈಟ್. ಓಕೆ, ನಾ ಇದರ ಮೇಲೆ ಕಾನ್ಸಂಟ್ರೇಷನ್ ಮಾಡೋಣ. ಪೊಸಿಷನ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಪೊಸಿಷನ್, the position of center of mass from either one of the particle, one of the mass. Okay, so one of the particle ಅಥವಾ mass ಅಂತ ಬರೆದ್ರು ಸಾಕು. Okay, one of the particle ಅಥವಾ mass. Okay sir, what does it mean? Do you want direct formula or you want explanation? ಹೇಳಿ. So do you want a direct formula or you want explanation? ಸೊ ಎಲ್ಲರೂ ನಿಜವಾಗ್ಲೂ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ ದೇ ವಿಲ್ ಆಸ್ಕ್ ಅಬೌಟ್ ಅ ಕಾನ್ಸೆಪ್ಟ್. ಸರ್, ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರೆ ಆರಾಮ್ ಎಷ್ಟು ಕ್ವಶನ್ಸ್ ಆದ್ರೂ ಸಾಲ್ವ್ ಮಾಡ್ಬೋದು ಅನ್ನೋದಿರುತ್ತೆ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಐ ವಿಲ್ ಕನ್ಸಿಡರ್ 2 particles. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಫಸ್ಟ್ ಪಾರ್ಟಿಕಲ್ ಅಂಡ್ ಲೆಟ್ಸ್ ಸೇ ದಿಸ್ ಇಸ್ ದ ಸೆಕೆಂಡ್ ಪಾರ್ಟಿಕಲ್. ಓಕೆ, ರೈಟ್. ಸೊ ದಿಸ್ ಇಸ್ ದ ಲೈನ್ ಜಾಯಿನಿಂಗ್. ಓಕೆ, ರೈಟ್. ಸೊ ನಾನೇನ್ ಮಾಡ್ತೀನಿ, ಓಕೆ, ಇದನ್ನ ನಾನು ಎಕ್ಸ್ ಆಕ್ಸಿಸ್ ಅಂತ ಅನ್ಕೋತೀನಿ. ಓಕೆ, ಸೊ ದಿಸ್ ಇಸ್ ಎಕ್ಸ್ ಆಕ್ಸಿಸ್ and this is y axis. Okay, so ಈ ತರ ಕಂಟಿನ್ಯೂ ಮಾಡ್ಕೊತೀನಿ. this is x axis and this is the y axis. ಡನ್? ಓಕೆ, ಸೊ ಆಕ್ಸಿಸ್ ಅಂತ ಬರೆದ್ಬಿಡ್ತೀನಿ. axis and this is axis. Okay sir, and separated by distance d. Okay, so separated by distance d. ಎಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಮತ್ತೆ ಇಲ್ಲಿಂದ ಇಲ್ಲಿಗೆ. ಓಕೆ, and ಇಲ್ಲಿ ಸೆಂಟರ್ ಆಫ್ ಮಾಸ್ ಸಮ್ವೇರ್ ಇದೆ ಅನ್ಕೊಳ್ಳಿ. ಓಕೆ ಸರ್, ಸೆಂಟರ್ ಆಫ್ ಮಾಸ್. ಓಕೆ, ಸೊ ದಿಸ್ ಇಸ್ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. ಓಕೆ, ಅಂಡ್ ಇದು ಆರಿಜಿನ್ ಏನಿದು 0,0 ಅಂಡ್ ಇದು ಪೊಸಿಷನ್ ಏನಿದೆ ಸರ್, ಇಟ್ ಇಸ್ ಲೆಟ್ಸ್ ಸೇ ಇಟ್ ಇಸ್ D,0. ಓಕೆ, ಸೊ ದಟ್ ಮೀನ್ಸ್ ಇಟ್ ಇಸ್ x1 y1 ಅಂಡ್ ದಿಸ್ ಇಸ್ x2 y2 ಅಂತ ಅರ್ಥ. ಓಕೆ, ಅಂಡ್ ಡಿಸ್ಟೆನ್ಸ್ ಫ್ರಮ್ ಅ ಆರಿಜಿನ್. ಓಕೆ, ಸೊ ದಿಸ್ ಇಸ್ x1 ಅಂಡ್ ದಿಸ್ ಇಸ್ ದ x2. ಓಕೆ, ಡನ್. ಇವಾಗ ನಮಗೆ ಏನ್ ಹೇಳುತ್ತಂದ್ರೆ x is equals to, ಓಕೆ, ಸೊ ಸಾರಿ, D is equals to x1 plus x2 ಅಂತ ಅರ್ಥ. ರೈಟಾ? ಎಸ್. ಅಂಡ್ ಇದು ಏನು ತೋರಿಸುತ್ತೆ ಅಂತಂದ್ರೆ, ಓಕೆ, ಸೊ ಇಲ್ಲಿ ನಿಮಗೆ ರೌಂಡ್ ಶೇಪ್ ಅಲ್ಲಿ ಏನ್ ತೋರಿಸ್ತಾ ಇದೀನಲ್ಲ, ದಿಸ್ ಇಸ್ ದ ಮಾಸ್. ಓಕೆ, ಸೊ ದಿಸ್ ಇಸ್ ದ ಮಾಸ್. ಓಕೆ, ಅಂಡ್ ದಿಸ್ ಇಸ್ ದ ಮಾಸ್ 1. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಮಾಸ್ 1 ಅಂಡ್ ದಿಸ್ ಇಸ್ ದ ಮಾಸ್ 2. ಈ ಮಾಸ್ 1 ಇರೋದು
ಸರ್ ಈ ಮಾಸ್ 1 ಅನ್ನೋದು ಎಲ್ಲಿದೆ ಅಂತ ಹೇಳಿದ್ರೆ ದಟ್ ಇಸ್ ದ ಆರಿಜಿನ್, ರೈಟಾ? ಎಸ್ ಸರ್. ರೆಫರೆನ್ಸ್ ಪಾಯಿಂಟ್ ಯಾವುದು? ಆರಿಜಿನ್. ಓಕೆ, ಸೊ ಫಸ್ಟ್ ನಾನು XCOM ಅಂತ ಬರೀತೀನಿ. ಸೊ ನಾರ್ಮಲ್ ಆಗಿ ನಮಗೆ ಗೊತ್ತಿರುವ ಹಾಗೆ M1 X1 ಫಾರ್ 2 ಪಾಯಿಂಟ್ ಪಾರ್ಟಿಕಲ್ಸ್. ಓಕೆ, ಸೊ M2 and X2 ಡಿವೈಡೆಡ್ ಬೈ M1 ಪ್ಲಸ್ M2 ಅಂತ ಬರೀತೀವಿ, ರೈಟಾ? ಎಸ್ ಸರ್. ಅಂಡ್ ಇವಾಗ ನೀವು ಪ್ರಾಪರ್ ಆಗಿ ಇಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಸರ್. XCOM, ಓಕೆ ಸರ್, M1. ಓಕೆ, ಸೊ ವಾಟ್ ಇಸ್ ದ ಪೊಸಿಷನ್ ಆಫ್ X1? ಇಲ್ಲಿ ನೀವು ಏನಂತ ಬರೀಬಹುದು ಇದನ್ನ? ಸರ್ ಇಟ್ ಇಸ್ X1 Y1 and this is the X2 and Y2 ಅಂತ ಬರೀತಾರೆ, ಕರೆಕ್ಟಾ? ಸೊ ವಾಟ್ ಇಸ್ ದ X1 ವ್ಯಾಲ್ಯೂ? ಸರ್ X1 ವ್ಯಾಲ್ಯೂ ದಟ್ ಇಸ್ 0. ಸೊ ಪ್ಲಸ್ M2 and X2 ವ್ಯಾಲ್ಯೂ ಎಷ್ಟಿದೆ? ಸರ್ X2 ವ್ಯಾಲ್ಯೂ, ಸರ್ ಇಟ್ ಇಸ್ D, ರೈಟಾ? X2 ವ್ಯಾಲ್ಯೂ ದಟ್ ಇಸ್ D, ರೈಟ್? ಸೊ X2 ವ್ಯಾಲ್ಯೂ ದಟ್ ಇಸ್ D. ಓಕೆ, ಸೊ ಆಲ್ ಡಿವೈಡೆಡ್ ಬೈ, ಓಕೆ, ಸೊ ಆಲ್ ಡಿವೈಡೆಡ್ ಬೈ ನೀವು ಏನಂತ ಬರೀತೀರಾ? ಸರ್ ಇಟ್ ಇಸ್ ಡಿವೈಡೆಡ್ ಬೈ M1 ಪ್ಲಸ್ M2 and XCOM. ಓಕೆ, ಸೊ XCOM that is equals to ಏನ್ ಬರೀತೀರಾ? ಸರ್ ಇಟ್ ಇಸ್ M2, ಸೊ ಸರ್ ಇಟ್ ಇಸ್ M2 ಸೊ ಡಿವೈಡೆಡ್ ಬೈ M1 ಸೊ ಪ್ಲಸ್ M1 ಪ್ಲಸ್ M2 ಸೊ ಇಂಟು D ಅಂತ ಬರೀತಾರೆ ಸಾಕು. ಓಕೆ, ಇದರದ್ದು ಸಿಗ್ನಿಫಿಕೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಓಕೆ, ಸೊ ಸಿಗ್ನಿಫಿಕೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ X1, ಓಕೆ, ಸೊ X1 ಬೇಕು ಅಂತಂದ್ರೆ ಇಲ್ಲಿ ನಿಮಗೆ M2 ಸೊ ಡಿವೈಡೆಡ್ ಬೈ M1 ಪ್ಲಸ್ M2 ಸೊ D. ಯಾವಾಗ ನಾವು X1 ಬರಿತೀವಲ್ಲ ಆವಾಗ ಅಪೋಸಿಟ್ ಮಾಸ್ ತಗೊಳ್ಬೇಕು, ಓಕೆನಾ? ಅಂಡ್ ನೆಕ್ಸ್ಟ್ X2 ಬೇಕು ಅಂತಂದ್ರೆ ಅಪೋಸಿಟ್ ಮಾಸ್ ಯಾವುದು? M1 ತಗೊಳ್ಬೇಕು. ಓಕೆ, ಸೊ M1 ಪ್ಲಸ್ M2 ಸೊ ಡಿವೈಡೆಡ್ ಬೈ D. ಓಕೆ, ಸೊ ಈ ಎರಡು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸೊ ಟ್ರಿಕ್ ಏನಪ್ಪಾ ಅಂತ ಹೇಳಿದ್ರೆ, ಓಕೆ, ಸೊ ಟ್ರಿಕ್ ಏನಪ್ಪಾ ಅಂತ ಹೇಳಿದ್ರೆ, ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ದ ಟ್ರಿಕ್ ಅಥವಾ ಶಾರ್ಟ್ ಕಟ್ ಅಂತ. ಓಕೆ, ರೈಟ್. ಇದನ್ನ ಯಾವ ತರ ಯೂಸ್ ಮಾಡ್ತೀವಿ ನಾವು? ಯಾವ ತರ ಯೂಸ್ ಮಾಡ್ತೀವಿ? ಇವಾಗ X1 ಫೈಂಡ್ ಮಾಡ್ಬೇಕಾದ್ರೆ ಅಂದ್ರೆ ಡಿಸ್ಟೆನ್ಸ್ ಫ್ರಮ್ ದ ಮಾಸ್ 1 ಅಂತ ಫೈಂಡ್ ಮಾಡೋದಂತಂದ್ರೆ ದಟ್ ಈಸ್ M2. ಅದೇ ಡಿಸ್ಟೆನ್ಸ್ ಫ್ರಮ್ ದ ಮಾಸ್ 2 ಫೈಂಡ್ ಮಾಡ್ಬೇಕಂದ್ರೆ ದಟ್ ಈಸ್ M1 ಡಿವೈಡೆಡ್ ಬೈ M1 ಪ್ಲಸ್ M2 ಅಂತ ಬರೀತೀವಿ, ಸಮ್. ಓಕೆ, ಹಾ ಸರ್, ನನ್ನ ಬ್ರದರ್ 2027 CET aspirant, what should the batch refer? I don't know about idea, he is the dummy college student. ಓಕೆ, ಸೊ ನೀವು ಹೇಳಿ ನಿಮ್ಮ ಬ್ರದರ್ ಯಾವ್ದನ್ನ ತಗೊಳಕ್ಕೆ ಅಂದ್ರೆ ಯಾವ ಎಕ್ಸಾಮ್ ನ ಕ್ಲಿಯರ್ ಮಾಡೋಕ್ಕೆ ಅವರು ಬಯಸ್ತಾ ಇದ್ದಾರೆ? ಇಸ್ ದಟ್ ಅ KCT ಆರ್ NEET ಅಂಡ್ JEE? ಹೇಳಿ, ಅದಕ್ಕೆ ತಕ್ಕಂತೆ ನಾನು ರೆಸ್ಪಾಂಡ್ ಮಾಡ್ತೀನಿ. ಓಕೆ, ವಿ ಹ್ಯಾವ್ ಡಿಫರೆಂಟ್ ಬ್ಯಾಚಸ್ ಫಾರ್ ಡಿಫರೆಂಟ್ ಕೋರ್ಸಸ್. ಓಕೆ, ರೈಟ್. ಸೊ ಎಷ್ಟು ಮುಗಿತಾ? ಎಸ್ ಸರ್. ಯಾವ ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಕ್ವಶನ್. The question is, two particles of mass M1 that is 1 kg and 2 kg are located. X is equals to 0 and X is equals to 3 meter. Find the position of their center of mass. Okay. Ha. KCT aspirants ಅಂದ್ರೆ ಲಕ್ಷ KCT 2027 ಬ್ಯಾಚ್. ಓಕೆ, ನಿಮಗೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಓಕೆನಾ? ಇಫ್ ಯು ಆರ್, ಓಕೆ, ಸೊ ಇಫ್ ಯು ಆರ್ if you are, okay, so if you are a class 11th student, okay, class 11th student, okay, so class 11th student ಆಗಿದ್ರೆ, okay, so class 11th student ಆಗಿದ್ರೆ ನೀವು KCT aspirant ಆಗಿದ್ರೆ, okay, so ಇಲ್ಲಿ ನಾನು ಬರೀತೀನಿ. okay, so KCT aspirant ಆಗಿದ್ರೆ, okay, so KCET aspirant ಆಗಿದ್ರೆ, okay, so ಇಲ್ಲಿ ನಿಮಗೆ so ಅರ್ಜುನ, ಓಕೆ, ಸೊ ಅರ್ಜುನ KCET, ಓಕೆ, ಸೊ ಅರ್ಜುನ KCET 2027 ತಗೊಳ್ಳಿ ಇಫ್ ಯು ಆರ್ ಎ ಕ್ಲಾಸ್ 11th ಸ್ಟೂಡೆಂಟ್. ಓಕೆ, ಅದೇ ನೀವು ಕ್ಲಾಸ್ 12th ಸ್ಟೂಡೆಂಟ್ ಆಗಿದ್ರೆ, ಓಕೆ, ಸೊ ಇಫ್ ಯು ಆರ್ ಎ ಕ್ಲಾಸ್ 12th ಸ್ಟೂಡೆಂಟ್, ಓಕೆ, ಸೊ ಕ್ಲಾಸ್ 12th ಸ್ಟೂಡೆಂಟ್, ಓಕೆ, ಸೊ ಕ್ಲಾಸ್ 12th ಸ್ಟೂಡೆಂಟ್ ಆಗಿದ್ರೆ ನೀವೇನ್ ಮಾಡಬೇಕು? ನಿಮ್ಮ ಟಾರ್ಗೆಟ್ KCT ಆಗಿದ್ರೆ, ಓಕೆ, ಸೊ KCT ಆಗಿದ್ರೆ ಈ KCT ಬ್ಯಾಚ್ ಏನಿದೆಯಲ್ಲ ಇಟ್ ವಿಲ್ ಹೆಲ್ಪ್ ಯು ಟು ಕ್ಲಿಯರ್ NEET ಎಕ್ಸಾಮ್ ಆಲ್ಸೋ. ಓಕೆ, ಸೊ NEET ಎಕ್ಸಾಮ್ಗೂ ಸಹಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ KCT ಬ್ಯಾಚಸ್. ಓಕೆನಾ? ಅಂಡ್ KCT ಆಗಿದ್ರೆ ಸೊ ಲಕ್ಷ, ಓಕೆ, ಸೊ ಲಕ್ಷ KCT 2027 ಬ್ಯಾಚ್ ತಗೊಳ್ಳಿ. ಇದು ಕ್ಲಾಸ್ 12th ಸ್ಟೂಡೆಂಟ್ಸ್ಗೆ ಲಕ್ಷ KCT 2027, ಕ್ಲಾಸ್ 11th ಸ್ಟೂಡೆಂಟ್ಗೆ ಅರ್ಜುನ KCT 2027. ನೀವು ಸ್ಟೇಟ್ ಬೋರ್ಡ್ ಆಗಿರ್ಬೋದು ಅಥವಾ PUC ಆಗಿರ್ಬೋದು ಅಥವಾ CBSE ಆಗಿರ್ಬೋದು ಅಥವಾ ISC. ಓಕೆ, ಇವಾಗ ನೋಡಿ ಸ್ಟೇಟ್ ಬೋರ್ಡ್ ಅಂದ್ರೆ ಯಾವುದು? PUC ನಮ್ದು ಪ್ರೀ ಯೂನಿವರ್ಸಿಟಿ ಕೋರ್ಸ್ ಅಥವಾ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಆಗಿದ್ರೆ. ಅದೇ CBSE ಸೆಂಟ್ರಲ್ ಬೋರ್ಡ್,
ಆ್ಯಂಡ್ ಇನ್ನೊಂದಿದೆ ISC ಅಂತೇಳಿ. ಓಕೆ, ISC ಅಂದರೆ ICSE ಆದಮೇಲೆ. ಸೊ ಅವರೆಲ್ಲರೂ ಈ ಬ್ಯಾಚ್ಗಳನ್ನ ರೆಫರ್ ಮಾಡ್ಬೋದು, ಸ್ಪೆಷಲಿ ಫಾರ್ KSET ಬ್ಯಾಚಸ್. KSET ಈ KSET ಬ್ಯಾಚ್ಗಳಲ್ಲಿ ವಿ ವಿಲ್ ಬಿ ಕವರಿಂಗ್ ಬೋತ್ ಬೋರ್ಡ್ಸ್ ಆಸ್ ವೆಲ್ ಆಸ್ ಅ KSET ಎರಡನ್ನೂ ಕವರ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಬೋತ್ ಬೋರ್ಡ್ಸ್ ಆಸ್ ವೆಲ್ ಆಸ್ ಅ KSET ಎರಡನ್ನೂ ಕವರ್ ಮಾಡ್ತೀವಿ, ಬೇರೆ ಬೇರೆ ಬ್ಯಾಚ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ? ಆ್ಯಂಡ್ ನಮಗೆ KSET ಬೇಡ ಸರ್, ನನಗೆ KSET ಬೇಡ, ನನಗೆ ಬೋರ್ಡ್ಸ್ ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತೀನಿ ಅಂದ್ರೆ ಇವಾಗ ಸದ್ಯಕ್ಕೆ ಕ್ಲಾಸ್ 12th ಸ್ಟೂಡೆಂಟ್ಸ್ಗೋಸ್ಕರ, ಓಕೆ ಸರ್, ಕ್ಲಾಸ್ 12th ಸ್ಟೂಡೆಂಟ್ಸ್ಗೋಸ್ಕರ ನಿಮಗೆ ಕ್ಲಾರಿಟಿ ಕೊಡ್ತಾನೆ, ಕೇಳಿಸ್ಕೊಳ್ಳಿ. ಈ ಲಕ್ಷ KSET ಅಲ್ಲಿ ಬೋರ್ಡ್ಸ್ ಮತ್ತೆ KSET ಎರಡು ತಿಳಿಸ್ಕೊಡ್ತೀವಿ. ಕೆಲವರಿಗೆ ಈ KSET ಬೇಕಾಗಿರಲ್ಲ, ಜಸ್ಟ್ ದೇ ವಾಂಟ್ ಅ ಬೋರ್ಡ್ ಎಕ್ಸಾಮ್. ಓಕೆ, ಸೊ ಬೋರ್ಡ್ಸ್ ಮಾತ್ರ ಬೇಕಾಗಿರುತ್ತೆ. ಅವರಿಗೆ ಪ್ರಗತಿ ಬ್ಯಾಚ್ ಇದೆ. ಓಕೆ ಸರ್, ಪ್ರಗತಿ ಬ್ಯಾಚ್. ಓಕೆ, ಸೊ ಪ್ರಗತಿ 2027 ಬ್ಯಾಚ್. ಓಕೆ, ಸೊ ಪ್ರಗತಿ ಸೆಕೆಂಡ್ PUC. ಓಕೆ, ಪ್ರಗತಿ ಸೆಕೆಂಡ್ PUC, ಸೆಕೆಂಡ್ PUC. ಓಕೆ, ಸೆಕೆಂಡ್ PUC. ಓಕೆ, ಸೊ ಸೆಕೆಂಡ್ PUC. ಓಕೆ, ಸೊ ಸೆಕೆಂಡ್ ಪ್ರಗತಿ ಸೆಕೆಂಡ್ PUC 2027. ಓಕೆ, ಸೊ 2027 ಬ್ಯಾಚ್ ಸ್ವಲ್ಪ ನೋಡ್ಕೊಳ್ಳೋಕೆ, ಐ ಆಮ್ ನಾಟ್ ಶೋರ್ ಇದು ಕರೆಕ್ಟ್ ಆಗಿ ಬರ್ದಿನಿಲ್ಲ ಅಂತ ಗೊತ್ತಾಗ್ತಿಲ್ಲ. ಸೊ ಪ್ರಗತಿ ಬ್ಯಾಚ್ ಮೇಲೆ ಸ್ಟಾರ್ಟ್ ಆಗುತ್ತೆ. ಡನ್? ಎಸ್. ಸೊ ದಿಸ್ ಇಸ್ ಅಬೌಟ್ ಬ್ಯಾಚಸ್ ಬಗ್ಗೆ ಆಯ್ತು. ದಿಸ್ ಇಸ್ ಫಾರ್ ಅ ಕ್ಲಾಸ್ 11 KSET ಆದ್ರೆ ಅರ್ಜುನ KSET 2027. ಇಫ್ ಯು ಆರ್ ಅ ಕ್ಲಾಸ್ 12th ಸ್ಟೂಡೆಂಟ್, ನಿಮಗೆ KSET ಆದ್ರೆ ಲಕ್ಷ KSET 2027 ತಗೊಳ್ಳಿ. ಇಫ್ ಯು ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ಅ ಬೋರ್ಡ್ಸ್ ಅಂದ್ರೆ ಪ್ರಗತಿ ಸೆಕೆಂಡ್ PUC 2026 ಬ್ಯಾಚ್ ನ ತಗೊಳ್ಳಿ. ಓಕೆನಾ? ರೈಟ್. ನೆಕ್ಸ್ಟ್ ನೋಡಿ, ಕ್ವಶನ್ ನೋಡಿ, ಇಲ್ಲಿ ಕೇಳಿರೋದು ಯಾವುದು? ಪೊಸಿಷನ್ ಆಫ್ ದೇರ್ ಸೆಂಟರ್ ಆಫ್ ಮಾಸ್. ಓಕೆ, ಇಲ್ಲಿ ನಮಗೆ ನೋಡ್ತಿರ್ಬೋದು, ಇಟ್ ಇಸ್ ಓನ್ಲಿ ಅಲಾಂಗ್ ಎಕ್ಸ್ ಆಕ್ಸಿಸ್. ದೇರ್ ಫಾರ್ YCM ಏನಾಗುತ್ತೆ ಸರ್? YCM ಅನ್ನೋದು ಡೈರೆಕ್ಟ್ ಆಗಿ, ಓಕೆ ಸರ್, ಡೈರೆಕ್ಟ್ ಆಗಿ 0 ಆಗ್ಬಿಡುತ್ತೆ. ಓಕೆ ಸರ್, ವಾಟ್ ಅಬೌಟ್ XCM? ಸರ್ XCM ದಟ್ ಈಸ್ ಈಕ್ವಲ್ಸ್ ಟು M1 X1 ಸರ್ M2 X2 the all divided by that is the M1 and M2. ಓಕೆ, ರೈಟ್ ಸರ್. M1 ಏನಿದೆ ಸರ್? M1 ದಟ್ ಇಸ್ 1 kg ಅಂಡ್ X ಇಲ್ಲಿ ನೋಡಿ, ಇದನ್ನ ಏನಂತ ಬರಿಬೇಕಂತ ಹೇಳಿದ್ದೆ ನಿಮಗೆ ಸರ್? ಇಟ್ ಇಸ್ X1 ಅಂಡ್ Y1. ಸ್ವಲ್ಪ ಥಿಕ್ನೆಸ್ ಕಮ್ಮಿ ಮಾಡೋಣ, ಜಾಸ್ತಿ ಆಯ್ತು ಅನ್ಸುತ್ತೆ. ಓಕೆ, ಸೊ ದಿಸ್ ಇಸ್ X1 and this is Y1 and this is X2 and this is the Y2. ಓಕೆ, ರೈಟ್ ಸರ್. ಇಲ್ಲಿ ಬ್ಯಾಕ್ ಟು ಹಿಯರ್. ಸೊ X1 ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 0. ಓಕೆ, ದ ಪ್ಲಸ್ M2 ವ್ಯಾಲ್ಯೂ ಎಷ್ಟಿದೆ ಸರ್? M2 ವ್ಯಾಲ್ಯೂ ದಟ್ ಇಸ್ 2 kg ಅಂಡ್ X2 ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 3. ದ ಆಲ್ ಡಿವೈಡೆಡ್ ಬೈ ಸರ್ 1 + 2. ಓಕೆ, ಸೊ ಎಷ್ಟಾಗುತ್ತೆ ಸರ್? ಇಟ್ ಇಸ್ 0 + 2 3 6 ಸರ್ ಡಿವೈಡೆಡ್ ಬೈ 3. ಸೊ ಫೈನಲಿ XCOM 6 divided by 3 that is nothing but 2. ಓಕೆ, ಸೊ ಮೀಟರ್ಸ್ ಅಲ್ಲಿ ಇದೆನಾ? ಮೀಟರ್ಸ್ ಅಲ್ಲಿ ಇದೆ. ಓಕೆ, ಸೊ ದಟ್ ಇಸ್ 2 meters. ರೈಟ್? ಎಸ್ ಸರ್. ಇವಾಗ ಕೋಆರ್ಡಿನೇಟ್ಸ್ ಬರೆದ್ರೆ, ಸೊ ಕೋಆರ್ಡಿನೇಟ್ಸ್ ಯಾವ ತರ ಬರೀತೀರಾ ಸರ್? ಇಟ್ ಇಸ್ XCOM and YCOM. ಸೊ ದಟ್ ಈಸ್ ಈಕ್ವಲ್ಸ್ ಟು ಏನಂತ ಬರೀತೀರಾ ಸರ್ ಇಲ್ಲಿ? ಸರ್ ಇಟ್ ಇಸ್ 2,0. ಓಕೆ, ಸೊ ದಟ್ ಇಸ್ 2,0 is the required solution. Okay, so this is the required solution. This is the required solution. Done. Sir, I have attended 2026 KCET exam, sir. Huh? Okay. Yeah, sorry, ನಾನು ತಪ್ಪಾಗೋದೆ. I have to attend 2026 KCET exam. Okay, fine. All the best. ಸರ್, ಲಕ್ಷ ಬ್ಯಾಚ್ ಅಲ್ಲಿ ಕವರ್ ಮಾಡ್ತೀರಾ ಥಿಯರಿ ಪ್ಲಸ್ KCET ಪ್ರಿಪರೇಷನ್? ಎಸ್, ಥಿಯರಿ. ನಾನು ಫಿಸಿಕ್ಸ್ ಸಬ್ಜೆಕ್ಟ್ ಬಗ್ಗೆ ನಾನು ಹೇಳ್ತಾ ಇದೀನಲ್ಲ, ನಾನೇ ತಗೊಳ್ಳೋದು. ಥಿಯರಿ ಪ್ಲಸ್ KCET ಎಲ್ಲ ಕ್ವಶನ್ ಸಾಲ್ವ್ ಮಾಡ್ತೀವಿ. ನೀವೇನಾದ್ರೂ ಲಕ್ಷ ಬ್ಯಾಚ್ ಮಾತ್ರ ನೋಡಿದ್ರೆ ಯು ಕ್ಯಾನ್ ಸ್ಕೋರ್ ಔಟ್ ಆಫ್ ಔಟ್ ಇನ್ ಅ ಬೋರ್ಡ್ ಎಕ್ಸಾಮ್. ಅಂಡ್ KCET ಅಲ್ಲಿ ಮಿನಿಮಮ್ ಅಂದ್ರೂ ಸಹಿತ 45+ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನನ್ನ ಟಾರ್ಗೆಟ್ ಯಾವಾಗಿದ್ರು 60 ಔಟ್ ಆಫ್ 60 KCET ಅಲ್ಲಿ, ಅಂಡ್ ಬೋರ್ಡ್ ಎಕ್ಸಾಮ್ ಅಲ್ಲಿ 70 on 70. ಇದು ನನ್ನ ಟಾರ್ಗೆಟ್. ಓಕೆ, ರೈಟ್. ಎಸ್, ನಾನೇ ಅಲ್ಟಿಮೇಟ್ KCET ಕ್ರಾಶ್ ಕೋರ್ಸು ಸಹಿತ ನಾನೇ ತಗೊಳ್ತಾ ಇದ್ದೀನಿ. ಓಕೆನಾ? ರೈಟ್. ಸರ್, ಕ್ಲಾಸಸ್ ಇಸ್ ರೆಕಾರ್ಡೆಡ್ ಆರ್ ಲೈವ್? ಯಾವಾಗ ಬ್ಯಾಚ್ ಓರಿಯೆಂಟೇಷನ್? ಸೊ ಬ್ಯಾಚ್ ಓರಿಯೆಂಟೇಷನ್ ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ಅಂಡ್ ನಿಮಗೆ ಬ್ರಿಡ್ಜ್ ಕೋರ್ಸ್ ಅಂತ ಸ್ಟಾರ್ಟ್ ಆಗ್ತದೆ. ಆ ಬ್ರಿಡ್ಜ್ ಕೋರ್ಸ್ನ ಅಟೆಂಡ್ ಮಾಡಿ. ಯಾಕೆಂದ್ರೆ ನಿಮಗೆ ಸೆಕೆಂಡ್ PUC ಅಲ್ಲಿ ಏನಂತಾರೆ ಬರುವಂತ ಕಾನ್ಸೆಪ್ಟ್ಗಳೆಲ್ಲ ನಾವು ಇದರಲ್ಲಿ ಬ್ರಿಡ್ಜ್ ಕೋರ್ಸ್ ಅಲ್ಲಿ ಕವರ್ ಮಾಡ್ತೀವಿ, ಲೈಕ್ ಬೇಸಿಕ್ಸ್. ಓಕೆನಾ? ರೈಟ್. ಓಕೆ, ಫೈನ್. ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇದು ಕ್ಲಿಯರ್ ಆಯ್ತಲ್ವಾ? ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ illustration 2. Okay, so illustration 2 ಕೇಳ್ತಾ ಇರೋದು. ಓಕೆ, ಕ್ಯಾಲ್ಕುಲೇಟ್ ದ ಪೊಸಿಷನ್ ಆಫ್ ಅ ಸೆಂಟರ್ ಆಫ್ ಮಾಸ್ ಆಫ್ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ 2 particles ಆಫ್ ಮಾಸ್ M1 and M2 separated by distance L in relative to M1 ಅಂತ ಕೇಳ್ತಾ ಇರೋದು. ಅಂದ್ರೆ ನಮಗೆ ಕ್ಯಾಲ್ಕುಲೇಟ್ ದ ಪೊಸಿಷನ್ ಕೇಳ್ತಾ ಇರೋದು, ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಆಫ್ ಅ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ 2 particles ಆಫ್ ಮಾಸ್ M1 and M2 separated by distance L in related to M1. ಓಕೆ, ಸೊ M1 ರಿಲೇಟೆಡ್ ಆಗಿ ಸೆಂಟರ್ ಆಫ್ ಮಾಸ್ ಎಷ್ಟು ದೂರದಲ್ಲಿದೆ?
ಸೊ m1 ಎಲ್ಲಿದೆ, ಇಲ್ಲಿದೆ. ಸೊ ದೇ ಆರ್ ಟಾಕಿಂಗ್ ಅಬೌಟ್ xcm. ಓಕೆ, ಸೊ ದಿಸ್ ಇಸ್ x1 ವ್ಯಾಲ್ಯೂ ಕೇಳ್ತಾರದು. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇಫ್ ಯು ಆರ್ ಕ್ಯಾಲ್ಕುಲೇಟಿಂಗ್ x1, ಓಕೆ, ಸೊ ಇಫ್ ಯು ಆರ್ ಕ್ಯಾಲ್ಕುಲೇಟಿಂಗ್ x1, ಸೊ ಇದರಲ್ಲಿ ಏನ್ ಬರಬೇಕು, m2 ಬರಬೇಕು. ಸೊ ಡಿವೈಡೆಡ್ ಬೈ m1 ಸಮ್. ಓಕೆ, ಸೊ m1 ಪ್ಲಸ್ m2 ಇಂಟು, ಓಕೆ, ಸೊ ಇಂಟು ಏನ್ ಬರೀತಾರೆ, ಟೋಟಲ್ ಡಿಸ್ಟೆನ್ಸ್ d, ರೈಟಾ? ಸೊ ದಿಸ್ ಇಸ್ ಬೇಸಿಕ್ ಫಾರ್ಮುಲಾ, ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಾಗಿದೆ, ಕರೆಕ್ಟಾ? ಎಸ್ ಸರ್. ಸೊ x1 ದಟ್ ಈಸ್ ಈಕ್ವಲ್ಸ್ ಟು m2 ವ್ಯಾಲ್ಯೂ ಆಸ್ ಇಟ್ ಇಸ್ ಇಟ್ಕೊಳ್ಳಿ. ಓಕೆ, ಇದನ್ನು ಸಹಿತ ಆಸ್ ಇಟ್ ಇಸ್ ಬಂದ್ಬಿಡುತ್ತೆ. ಓಕೆ, ಸೊ ದಿಸ್ ಇಸ್ m2, ಸೊ ಡಿವೈಡೆಡ್ ಬೈ m1, ಸೊ ಪ್ಲಸ್ m2 ಇಂಟು l. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ ಇಲ್ಲಿಂದ ಇಲ್ಲಿಗೆ? ಓಕೆ, ಸೊ ದಟ್ ಈಸ್ ಎಷ್ಟು ಬರಿಬಹುದು? ಓಕೆ, ರೈಟ್ ಸರ್. ಅಂಡ್ ನೆಕ್ಸ್ಟ್ ಒನ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಒನ್ ದಟ್ ಈಸ್ ಯಾವುದು? x2 ಸಪೋಸ್ ಕೇಳಿದ್ರೆ, ಇಲ್ಲಿ ಕೇಳಿಲ್ಲ ಬಟ್ ಸಪೋಸ್ ಕೇಳಿದ್ರೆ ಏನ್ ಬರಿತೀವಿ ಸರ್? ಅಪೋಸಿಟ್ ಮಾಸ್ ದಟ್ ಈಸ್ m1, ಸರ್ ಡಿವೈಡೆಡ್ ಬೈ ಟೋಟಲ್ ಮಾಸ್ ದಟ್ ಈಸ್ m1 ಪ್ಲಸ್ m2 ಅಂಡ್ ಟೋಟಲ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಸೊ ದಿಸ್ ಇಸ್ ಫಾರ್ x2. ಸೊ x2 ಕೇಳಿಲ್ಲ ಬಟ್ ಸ್ಟಿಲ್ ನಾನು ಇಲ್ಲಿ ಆಡ್ ಮಾಡಿದ್ದೀನಿ, ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಓಕೆ, ರೈಟ್, ಇದು ಕ್ಲಿಯರ್ ಆಯ್ತಾ? ಸೊ ದಟ್ ಈಸ್ ಇಲಿಸ್ಟ್ರೇಷನ್ 2. ಇವಾಗ ಹೇಳಿ, ನಿಮಗೆ ಈಸಿ ಆಗ್ತಿದೆನಾ, ಕಷ್ಟ ಆಗ್ತಿದೆನಾ? ಆರ್ ಯು ಫೀಲಿಂಗ್ ಈಸಿ ಆರ್ ಡಿಫಿಕಲ್ಟ್? ಹೇಳಿ ನನಗೆ ಇವಾಗಲೇ ಹೇಳಿ. ಆರ್ ಯು ಫೀಲಿಂಗ್ ಈಸಿ ಆರ್ ಡಿಫಿಕಲ್ಟ್? ಆರ್ ಯು ಫೀಲಿಂಗ್ ಈಸಿ ಆರ್ ಡಿಫಿಕಲ್ಟ್? ಸರ್ ಬೋರ್ಡ್ ಎಕ್ಸಾಮ್ಗೆ ಫಿಸಿಕ್ಸ್ ಪ್ರಿಪರೇಷನ್ ನೀವೇ ಮಾಡ್ತೀರಾ? 3 ಜನ ಮಾಡ್ತೀವಿ. ನನ್ನ ಜೊತೆ ಫಿಸಿಕ್ಸ್ ಸರ್ ಶ್ರೀಧರ್ ಸರ್, ಇನ್ನೊಬ್ರು ಹೊಸ ಫ್ಯಾಕಲ್ಟಿ ಬರ್ತಾ ಇದ್ದಾರೆ, ಐ ಆಮ್ ನಾಟ್ ಶೋರ್, ಬಟ್ ನಾನು ಮತ್ತೆ ಶ್ರೀಧರ್ ಸರ್ ಅಂತ ನಿಮಗೆ ರಿವಿಷನ್ ಮಾಡಿಸ್ತೀವಿ. ಓಕೆನಾ? ಇಂಗ್ಲಿಷ್ ಮುಗಿದ ದಿನನೇ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಇಂಗ್ಲಿಷ್ ಮುಗಿದ ದಿನನೇ. ಓಕೆ, ವೆರಿ ಗುಡ್. ಎಸ್, ನಾನು ಫಿಸಿಕ್ಸ್ ಅಲ್ಲಿ ನಾನು ಕೊಡ್ತೀನಿ. ನಾನು ಥಿಯರಿ, ನಮ್ಮ ಫಿಸಿಕ್ಸ್ ಅಲ್ಲಿ ನಿಮಗೆ ಬಯಾಲಜಿ, ಕೆಮಿಸ್ಟ್ರಿ ವಿತೌಟ್ ಥಿಯರಿ KCT ಮಾಡೋಕ್ಕಾಗಲ್ಲ. ಅದು ನಮಗೆ ಸೆನ್ಸ್ ಇದೆ. ಓಕೆನಾ? ವಿತೌಟ್ ಥಿಯರಿ ನೀವು KCT ಹೇಗೆ ಸಾಲ್ವ್ ಮಾಡ್ತೀರಾ ನೀವೇ ಹೇಳಿ? GWBN ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಸೊ ವಿತೌಟ್ ಥಿಯರಿ ನೀವು ಡೈರೆಕ್ಟ್ ಕ್ವಶನ್ ಮಾಡ್ತೀನಿ ಅಂದ್ರೆ ಆಗತ್ತಾ? ಇಲ್ಲ. ಇಟ್ ಇಸ್ ದ ಬೇಸಿಕ್ ಸೆನ್ಸ್ ಅಲ್ವಾ? ಸೊ ಫಿಸಿಕ್ಸ್ ಅಲ್ಲಿ ಆಗಿರ್ಲಿ ಅಥವಾ ಕೆಮಿಸ್ಟ್ರಿಯಲ್ಲಿ ಆಗಿರ್ಲಿ ಅಥವಾ ಬಯಾಲಜಿ ಆಗಿರ್ಲಿ, ವಿತೌಟ್ ಥಿಯರಿ ವಿ ಕೆನ್ ನಾಟ್ ಡೂ ಎನಿಥಿಂಗ್. ಮ್ಯಾಥಮೆಟಿಕ್ಸ್ ಅಂದ್ರೆ ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ಸರ್ ಆ ತರ ಹೇಳಿರ್ಬೋದು. ಓಕೆ, ನಥಿಂಗ್ ರಾಂಗ್. ಅವರು ನಿಮಗೆ KCT ಏನೇನು ಬೇಕು ಬೇಸಿಕ್ಸ್ ನ ಹೇಳ್ಕೊಟ್ಟು ನಿಮಗೆ KCT ಪ್ರಾಬ್ಲಮ್ಸ್ ನ ತಗೊಳ್ತಾರೆ. ಬಟ್ ನಮ್ಮ ಫಿಸಿಕ್ಸ್ ಅಲ್ಲಿ ಆಗಿರ್ಬೋದು, ಕೆಮಿಸ್ಟ್ರಿ ಅಲ್ಲಿ ಆಗಿರ್ಬೋದು, ಬಯೋದಲ್ಲಿ ಆಗಿರ್ಬೋದು, ನಿಮಗೆ ವಿತೌಟ್ ಥಿಯರಿ ಹೇಳಿಲ್ಲ ಅಂದ್ರೆ ನಿಮಗೆ ಸಾಲ್ವ್ ಮಾಡಕ್ ಆಗಲ್ಲ. KCT ಕ್ವಶನ್ಸ್ ಅಲ್ಲ, ಬೋರ್ಡ್ ಕ್ವಶನ್ಸ್ ಸಹಿತ ಸಾಲ್ವ್ ಮಾಡಕ್ ಆಗಲ್ಲ. ಕೀಪ್ ದಟ್ ಇನ್ ಮೈಂಡ್. ಓಕೆ, ಮೋಸ್ಟ್ ಪ್ರಾಬಬ್ಲಿ ಸರ್ ಏನ್ ಹೇಳಿರ್ತಾರೆ ಅಂದ್ರೆ ಅವ್ರು ಮ್ಯಾಥಮೆಟಿಕ್ಸ್ ಪರ್ಸೆಪ್ಷನ್ ಅಲ್ಲಿ ಹೇಳಿರ್ತಾರೆ. ಮ್ಯಾಥಮೆಟಿಕ್ಸ್ ಅಲ್ಲಿ ಡೈರೆಕ್ಟ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಆ ತರ ಹೇಳಿರ್ಬೋದು ಅವರು. ಓಕೆ, ನಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಬಯೋಲಜಿಯಲ್ಲಿ ಹಂಗಾಗಲ್ಲ. ಥಿಯರಿ ಹೇಳಿನ ನಾವು ನೆಕ್ಸ್ಟ್ ಏನಾದ್ರೂ ಮಾಡಕ್ಕೆ ಸಾಧ್ಯ. ಡೈರೆಕ್ಟ್ ನಾವು KCT ಅಂತ ಮಾಡ್ತೀವಿ ಅಂದ್ರೆ ಆಗಲ್ಲ. ರೈಟ್? ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ಸೆಂಟರ್ ಆಫ್ ಮಾಸ್ ಆಫ್ ಕಂಟಿನ್ಯೂಸ್ ಮಾಸ್ ಡಿಸ್ಟ್ರಿಬ್ಯೂಷನ್. ಇವಾಗ ನಾವು ಡಿಸ್ಕ್ರೀಟ್ ಮಾಸ್ ಅಂದ್ರೆ ಏನು? ಡಿಸ್ಕ್ರೀಟ್ ಮಾಸ್ ಸಿಸ್ಟಮ್ ಅಂದ್ರೆ ಪಾರ್ಟಿಕಲ್ಸ್ ಬಗ್ಗೆ ನಾವು ನೋಡ್ತಾ ಇದೀವಿ, ಕರೆಕ್ಟಾ? ಪಾರ್ಟಿಕಲ್ಸ್ ಬಗ್ಗೆ ನೋಡ್ತಾ ಇದ್ವಿ. ಅದೇ ನಾನು ಇವಾಗ ಎಂಟೈರ್ ಮಾಸ್, ಎಂಟೈರ್ ಸಿಸ್ಟಮ್ ನ ಕನ್ಸಿಡರ್ ಮಾಡ್ಕೊಂಡ್ರೆ then it is a continuous mass distribution ಅಂತ ಆಗುತ್ತೆ. ಅದು ಹೇಗೆ? ಫಾರ್ ಎಕ್ಸಾಂಪಲ್, ಓಕೆ, ಫಾರ್ ಎಕ್ಸಾಂಪಲ್, so let's say this is the y-axis and this is x-axis and this is the z-axis. Okay, yes sir. So this is x-axis and this is y-axis and this is z-axis. Clear? Right? ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಒಂದು ರ್ಯಾಂಡಮ್ ಬಾಡಿನ ಕನ್ಸಿಡರ್ ಮಾಡ್ಕೊತೀನಿ. ಓಕೆ, ಸೊ ರ್ಯಾಂಡಮ್ ಬಾಡಿ, ಇದು ರಿಜಿಡ್ ಬಾಡಿ. ಓಕೆ, ಸೊ ದಿಸ್ ಇಸ್ ರಿಜಿಡ್ ಬಾಡಿ. ಓಕೆ, ಸೊ ದಿಸ್ ಇಸ್ ದ ರಿಜಿಡ್ ಬಾಡಿ. ಓಕೆ, ಸೊ ರ್ಯಾಂಡಮ್ ಬಾಡಿ. ಇವಾಗ ನಾನು ಏನ್ ಮಾಡ್ತೀನಿ, ಇದರಲ್ಲಿ ಸ್ಮಾಲ್ ಮಾಸ್ ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಸ್ಮಾಲ್ ಮಾಸ್. ಈ ಸ್ಮಾಲ್ ಮಾಸ್ ನ ಫಿಲ್ ಮಾಡ್ತೇನೆ. ಹೇಗೆ? ಸೊ ಕಂಪ್ಲೀಟ್ ಆಗಿ ಇದು ಮಾಸ್ ನ ಫಿಲ್ ಮಾಡ್ತೀನಿ. ಆ ಸ್ಮಾಲ್ ಮಾಸ್ ತಗೊಳ್ತೀನಿ. ಈ ಸ್ಮಾಲ್ ಮಾಸ್ ನಾನು ಯಾವ ತರ ತಗೊಳ್ತೀನಿ ಸರ್? ಇಟ್ ಇಸ್ ದ DM, ರೈಟ್? ಸೊ DM ಅಂತ ತಗೊಳ್ತೀನಿ ವಿತ್ ರೆಸ್ಪೆಕ್ಟ್ ಟು ಪೊಸಿಷನ್, ಅಂದ್ರೆ ಈ ರೆಫರೆನ್ಸ್ ಪಾಯಿಂಟ್ ಗೆ ಕನ್ಸಿಡರ್ ಮಾಡ್ಕೋತೀನಿ, ರೈಟಾ? ಇವಾಗ ನೀವು ನೋಡಿ, ಇಲ್ಲಿ ಹೇಳ್ತಾ ಇರೋದೇನು? ಇಫ್ ಎ ಸಿಸ್ಟಮ್ ಹ್ಯಾಸ್ ಎ ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಆಫ್ ಅ ಮಾಸ್, ಟ್ರೀಟಿಂಗ್ ದ ಮಾಸ್ ಆಸ್ ಎ ಎಲಿಮೆಂಟ್ DM at a position vector R. Okay, so position vector R as a point mass and replacing summation by integration. ಇವಾಗ ನೋಡಿ, ನಾರ್ಮಲ್ ಆಗಿ ಯಾವ ತರ ಬರ್ತಿದ್ವಿ ಸರ್? ಪೊಸಿಷನ್ ವೆಕ್ಟರ್ ದಟ್ ಇಸ್ COM that is equals to summation. Sir, it is I2 is equals to 1 to n. Sir, it is MI and it is the RI. So all divided by summation I is equals to 1 to n. This is MI ಅಂತ ಬರ್ತಿದ್ವಿ. ಯಾವ್ದಕ್ಕಿದು? ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಗೆ. ಅಂಡ್ XCM ಯಾವ ತರ ಬರ್ತಿದ್ರಿ ಸರ್? XCM that is equals to summation I is equals to 1 to infinity.
Sir, it is mi and this is xi divided by summation I is equals to 1 to n. ಸೊ ಇದು mi ಅಂತ ಬರೀತಿದ್ವಿ ಕರೆಕ್ಟಾ. ಅದೇ YCM ಯಾವ ತರ ಬರೀತಿದ್ರಿ? ಸೊ YCM, ಓಕೆ, ಸೊ YCOM ಅಂತ. ಓಕೆ, ಸೊ summation I is equals to 1 to n. So it is mi and this is yi whole divided by summation I is equals to 1. This is the mi. ಕರೆಕ್ಟಾ. ಅಂಡ್ in the same way ನೆಕ್ಸ್ಟ್ ಸ್ಲೈಡ್ಗೆ ಬೇಕಿದ್ರೆ ಹೋಗ್ತೀನಿ. ಸೊ ಇಲ್ಲಿ ಏನ್ ಹೇಳ್ಬೇಕಂತಂದ್ರೆ ಸಮೇಷನ್ ಪ್ಲೇಸ್ ಅಲ್ಲಿ, ಓಕೆ, ಸೊ ಸಮೇಷನ್ ಪ್ಲೇಸ್ ಅಲ್ಲಿ ನೀವೇನ್ ಬರಬೇಕು? ಇಂಟಿಗ್ರೇಷನ್. ಅಂಡ್ ಇನ್ನೊಂದು ಹೇಳ್ತಾ ಇದ್ದಾರೆ ಪಾಯಿಂಟ್ ಮಾಸ್ ಅಂಡ್ ರೀಪ್ಲೇಸಿಂಗ್ ದ ಸಮೇಷನ್. ಓಕೆ, ಸೊ ಪಾಯಿಂಟ್ ಮಾಸ್ ಅಂದ್ರೆ ಇಲ್ಲಿ ಮಾಸ್ ಇದೆಯಲ್ಲ, ಈಗ ಫಸ್ಟ್ ಇದನ್ನ ಯಾವ ತರ ಬರೀತೀವಿ ಫಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. RCOM ಆಸ್ ಇಟ್ ಇಸ್. ಎಸ್ ಸರ್, ಅವ್ರು ಹೇಳ್ತಿರೋದು ಸಮೇಷನ್ ರೀಪ್ಲೇಸ್ ಮಾಡಿ ಅಂತ. ಸಮೇಷನ್ ಯಾವ್ದರಿಂದ ರೀಪ್ಲೇಸ್ ಮಾಡ್ತೀವಿ? ಇಂಟಿಗ್ರೇಷನ್. ಇದನ್ನ ಪಾಯಿಂಟ್ ಮಾಸ್ ಆಗಿ ಕನ್ವರ್ಟ್ ಮಾಡ್ಕೋತೀವಿ. ಓಕೆ, ಸೊ ದಟ್ ಇಸ್ ದಿಸ್ ಇಸ್ dm and this is r as it is. ನೋಡಿ, at a position r vector and a small mass that is the point mass r. ಓಕೆ, ಸೊ ಇಲ್ಲಿ ನಿಮಗೆ dm ಅಂತ ಬರುತ್ತೆ. ಸೊ ಇಂಟಿಗ್ರೇಷನ್ ಅಂಡ್ ದಿಸ್ ಇಸ್ ಇಂಟಿಗ್ರೇಷನ್ ಮಾಡಿ ಈ ಮಾಸ್ ನ ಪಾಯಿಂಟ್ ಮಾಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು. ಇಷ್ಟೇ ಸಿಂಪಲ್ ಆಗಿ ನೋಡಿ. ದ ಸಿಸ್ಟಮ್ ಆಸ್ ಅ ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಆಫ್ ಅ ಮಾಸ್ ಟ್ರೀಟಿಂಗ್ ದ ಮಾಸ್ ಎಲಿಮೆಂಟ್ ಆಸ್ ಅ dm. ಓಕೆ, ಸೊ ಮಾಸ್ ಎಲಿಮೆಂಟ್ ಏನಿದೆಲ್ಲ dm ಆಗಿ ಟ್ರೀಟ್ ಮಾಡ್ತೀವಿ at a position r vector as a point mass and replacing summation. ಇದು ಸಮೇಷನ್ ಇದೆಯಲ್ಲ ಇದನ್ನ ಇಂಟಿಗ್ರೇಷನ್ ಮಾಡ್ತೀವಿ ಅಷ್ಟೇ. ಕ್ಲಿಯರ್ ಆಯ್ತಾ? ಇನ್ ದ ಸೇಮ್ ವೇ, ಸೊ ಲಿಮಿಟ್ಸ್ ಹೇಗೆ ಸರ್? ಲಿಮಿಟ್ಸ್ ಹೇಗೆ ಅಂತಂದ್ರೆ ಆಸ್ ಪರ್ ದ ಕ್ವಶನ್ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಆಸ್ ಪರ್ ದ ಕ್ವಶನ್ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡಿ, ಯಾವ್ದಿದು? XCOM. ಓಕೆ, ಸೊ XCOM, ಸೊ ದಟ್ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್. ಓಕೆ, ಸೊ ಇಂಟಿಗ್ರೇಷನ್, ಸೊ ದಟ್ ಈಸ್ ಏನಾಗುತ್ತೆ ಇಲ್ಲಿ ಸರ್? ಇಟ್ ಇಸ್ XDM ಆಗುತ್ತೆ. ಓಕೆ, ಸೊ XDM ಡಿವೈಡೆಡ್ ಬೈ ಸರ್ ಇಂಟಿಗ್ರೇಷನ್ ದಿಸ್ ಇಸ್ DM ಆಗುತ್ತೆ. ಓಕೆ, ಇಲ್ಲಿ x ಇರೋದ್ರಿಂದ x ಆಗುತ್ತೆ. ಸಮೇಷನ್ ಇಂಟಿಗ್ರೇಷನ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡೆ, m ನ ಪಾಯಿಂಟ್ ಮಾಸ್ ಆಗಿ ಕನ್ವರ್ಟ್ ಮಾಡ್ಕೊಂಡೆ. ಅಂಡ್ YCM, ಓಕೆ, ಸೊ YCM ಹೇಗಿರುತ್ತೆ ಸರ್? ಇಂಟಿಗ್ರೇಷನ್ ಸಮೇಷನ್ ಇಂಟಿಗ್ರೇಷನ್ ಮಾಡ್ಕೊಂಡೆ, ದಿಸ್ ಇಸ್ y and this is dm divided by ಸರ್ dm. ಇನ್ ದ ಸೇಮ್ ವೇ z. ಓಕೆ, ಸೊ z ಏನ್ ಬರುತ್ತೆ? ಸೊ z ದು ZCOM, ಸೊ ಸಮೇಷನ್ I is equals to 1 to infinity, sorry, n mi and zi. So all divided by summation I is equals to 1 to n and this is mi. Okay, so ಇವಾಗ ಏನ್ ಮಾಡ್ತೀರಾ ಇದನ್ನ? That is ZCOM as it is. ಇಲ್ಲಿ ಇಂಟಿಗ್ರೇಷನ್ ತಗೊಳುತ್ತೆ, ಸಮೇಷನ್ ಬದಲು ಇಂಟಿಗ್ರೇಷನ್ ಅಂಡ್ z ಪ್ಲಸ್ ಅಲ್ಲಿ z ಅಂಡ್ ಇಲ್ಲಿ ನಿಮಗೆ ಸ್ಮಾಲ್ ಎಲಿಮೆಂಟಲ್ ಮಾಸ್ ದಟ್ ಇಸ್ dm. ಓಕೆ, ಸೊ ಇಷ್ಟೇ. ಇಸ್ ದಟ್ ಕ್ಲಿಯರ್? ಸೊ ಈ ತರ ಕಂಪ್ಯಾರಿಸನ್ ಮಾಡಬೇಕು. ಇದು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ಗೆ, ಇದು ಯಾವ್ದಕ್ಕೆ? ಡಿಸ್ಕ್ರೀಟ್ ಮಾಸ್ ಸಿಸ್ಟಮ್ಗೆ, ಇದು ಕಂಟಿನ್ಯೂಸ್ ಮಾಸ್ ಸಿಸ್ಟಮ್ಗೆ. ಇದು ಡಿಸ್ಕ್ರೀಟ್ ಮಾಸ್ ಸಿಸ್ಟಮ್ಗೆ, ಇದು ಕಂಟಿನ್ಯೂಸ್ ಮಾಸ್ ಸಿಸ್ಟಮ್ಗೆ. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಗ್ತಾ ಇದೆ ಹೇಗೆ ನಾವು ಫಾರ್ಮುಲಾಸ್ಗಳನ್ನ ಕನೆಕ್ಟ್ ಮಾಡಬೇಕು ಅಂತ. ಕರೆಕ್ಟಾ? ನಿಮಗೆ ನೋಡಿ, ಯಾವಾಗ ನಾವು ಈ ತರ ಫಾರ್ಮುಲಾ ಹಾಕಿ ನಾವೆಲ್ಲ ಕಲಿತೀವಲ್ಲ ಕಾನ್ಸೆಪ್ಟ್ಗಳನ್ನ, ಎಂಥದೇ ಡಿಫಿಕಲ್ಟ್ ಕ್ವಶನ್ ಮಾಡಿದ್ರು ಸಹಿತ ಈಸಿ ಅಂತ ಅನ್ಸುತ್ತಾ ಹೋಗ್ತದೆ. ಓಕೆನಾ? ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ಮಾಸ್ ಡೆನ್ಸಿಟಿ. ಮಾಸ್ ಡೆನ್ಸಿಟಿ ನೋಡಿ, ಡೆನ್ಸಿಟಿ ಅಂದ್ರೇನು ಸರ್? ಡೆನ್ಸಿಟಿ ಇಸ್ ನಥಿಂಗ್ ಬಟ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಓಕೆ, ಸೊ ಇದು ಯೂನಿಟ್ ವಾಲ್ಯೂಮ್ಗೆ. ಅದೇ ಲೆಂತ್ ಇದ್ರೆ ಸರ್ ಇಟ್ ಇಸ್ ದ ಡೆನ್ಸಿಟಿ ಇಸ್ ನಥಿಂಗ್ ಬಟ್ ಮಾಸ್ ಪರ್ ಯೂನಿಟ್ ಲೆಂತ್. ಅದೇ ಏರಿಯಾ ಇತ್ತಂದ್ರೆ ಸರ್ ಡೆನ್ಸಿಟಿ ಇಸ್ ನಥಿಂಗ್ ಬಟ್ ಮಾಸ್ ಪರ್ ಯೂನಿಟ್ ಏರಿಯಾ. ಅಷ್ಟೇ ಸಿಂಪಲ್. ಇವುಗಳನ್ನ ನಾವು ಮಾಸ್ ಡೆನ್ಸಿಟಿ ಅಂತ ಕರಿತೀವಿ. ಯಾವಾಗ ಬರುತ್ತೆ ಡೆನ್ಸಿಟಿ ಅನ್ನೋದು? ಇಟ್ ಇಸ್ ಅ ಕಾನ್ಸ್ಟೆಂಟ್ ಫಾರ್ ದ ಸಬ್ಸ್ಟೆನ್ಸ್. ಫಾರ್ ಎಕ್ಸಾಂಪಲ್ ಏರ್, ವಾಟ್ ಇಸ್ ದ ಡೆನ್ಸಿಟಿ ಆಫ್ ಏರ್ ಸರ್? ಇಟ್ ಇಸ್ 1.28 kg per meter cube. ಏನಾದ್ರೂ ಚೇಂಜ್ ಆಗುತ್ತಾ? ಇಲ್ಲ, ಇಟ್ ರಿಮೈನ್ ಸೇಮ್. ನೀವು ಎಷ್ಟೇ 1 ಗ್ರಾಮ್ ಆಫ್ ಏರ್ ತಗೊಳ್ರಿ ಅಥವಾ 1 kg ಆಫ್ ಏರ್ ತಗೊಳ್ಳಿ ಅಥವಾ ಎಷ್ಟಾದ್ರೂ ಏರ್ ತಗೊಳ್ಳಿ, ಸೊ ಡೆನ್ಸಿಟಿ ರಿಮೈನ್ ಸೇಮ್, ದಟ್ ಇಸ್ 1.28 kg per meter cube. ಓಕೆ, ಅಂಡ್ ಅದೇ ರೀತಿ ನಾವು ಹೇಳ್ತಾ ಹೋದ್ರೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ವಾಟರ್, ವಾಟ್ ಇಸ್ ದ ಡೆನ್ಸಿಟಿ ಆಫ್ ವಾಟರ್? ದಟ್ ಇಸ್ 1 ಗ್ರಾಮ್ per centimeter cube ಅಥವಾ 1000 kg per meter cube. ನೀವು ಒಂದೇ ಡ್ರಾಪ್ ವಾಟರ್ ತಗೊಂಡ್ರು ಸಹಿತ 1 ಗ್ರಾಮ್ per centimeter cube ಆಗಿರುತ್ತೆ ಅಥವಾ 1 kg 1000 kg per meter cube ಆಗಿರುತ್ತೆ. ಕರೆಕ್ಟಾ? ಅಥವಾ ನೀವು ಒಂದು ಸಮುದ್ರದಷ್ಟು ನೀರು ತಗೊಂಡ್ರು, ಅದು ಉಪ್ಪು ನೀರು ಆಗುತ್ತೆ ಆಕ್ಚುಲಿ. ಸೊ ಸೇಮ್ ನೀರ್ನ ನೀವು ಎಷ್ಟೇ ಕ್ವಾಂಟಿಟಿಯಲ್ಲಿ ತಗೊಂಡ್ರು ಡೆನ್ಸಿಟಿ ಆಫ್ ದ ವಾಟರ್ ಅನ್ನೋದು ರಿಮೈನ್ ಸೇಮ್ ಆಗುತ್ತೆ ಇರೆಸ್ಪೆಕ್ಟಿವ್ ಆಫ್ ಅ ಕ್ವಾಂಟಿಟಿ. ಓಕೆ, ನೋಡಿ, ಸಮ್ಟೈಮ್ಸ್ ಮಾಸ್ ಆಫ್ ಅನ್ ಆಬ್ಜೆಕ್ಟ್ ಇಸ್ ನಾಟ್ ಯೂನಿಫಾರ್ಮ್. ಇವಾಗ ಯೂನಿಫಾರ್ಮ್ ಆಗಿದ್ರೆ ಈ ತರ ಯೂಸ್ ಮಾಡ್ಬೋದು, ಓಕೆನಾ? ಬಟ್ ಸಮ್ಟೈಮ್ಸ್ ಏನಾಗಿರುತ್ತೆ, ನಾನ್ ಯೂನಿಫಾರ್ಮ್ ಆಗಿರುತ್ತೆ, ನಾಟ್ ಯೂನಿಫಾರ್ಮ್. ಅವಾಗ ಏನ್ ಮಾಡ್ತಾರ? ಇನ್ ದಟ್ ಕೇಸ್ ವಿ ಕ್ಯಾನ್ ಕನ್ವೀನಿಯಂಟ್ಲಿ ಎಕ್ಸ್ಪ್ರೆಸ್ ಮಾಸಸ್ ಇನ್ ಟರ್ಮ್ಸ್ ಆಫ್ ಅ ಮಾಸ್ ಡೆನ್ಸಿಟಿ. ಯಾವ ರೀತಿ? ನಮಗೆ 3 ಡಿಫರೆಂಟ್ ಟೈಪ್ ಅಲ್ಲಿ ಮೆನ್ಷನ್ ಮಾಡಬಹುದು. ಏನು? ಲೀನಿಯರ್ ಮಾಸ್ ಡೆನ್ಸಿಟಿ. ಲೀನಿಯರ್ ಅಂತಂದ್ರೆ ಓನ್ಲಿ ಅಲಾಂಗ್ ದ ಲೆಂತ್. ಸೆಕೆಂಡ್ ಒನ್ ಏರಿಯಲ್ ಮಾಸ್ ಡೆನ್ಸಿಟಿ, ದಟ್ ಈಸ್ ಲೆಂತ್ ಇಂಟು ಬ್ರೆಡ್ತ್ ಅಥವಾ ಲೆಂತ್ ಇಂಟು ಏರಿಯಾ, ಲೆಂತ್ ಇಂಟು ವಿಡ್ತ್ ಅಂತ ಅಥವಾ ಹೈಟ್ ಅಂತಾನು ಬರೀಬಹುದು. ಅಂಡ್ ದ ಲಾಸ್ಟ್ ಒನ್ ವಾಲ್ಯೂಮೆಟ್ರಿಕ್ ಡೆನ್ಸಿಟಿ, ದಟ್ ಈಸ್ ಫಾರ್ ಅ 3 ಡೈಮೆನ್ಷನಲ್ ಆಬ್ಜೆಕ್ಟ್. ಈ ಲೀನಿಯರ್ ಮಾಸ್ ಡೆನ್ಸಿಟಿ ಯಾವುದಕ್ಕೆ? 1D, ಏರಿಯಲ್ಗೆ 2D ಅಂಡ್ ವಾಲ್ಯೂಮೆಟ್ರಿಕ್ಗೆ 3D. ಓಕೆ, ಸೊ ಇವುಗಳನ್ನ ಇಂಡಿವಿಜುವಲ್ ಆಗಿ ಕಲಿತಾ ಹೋಗೋಣ. ಓಕೆ, ದ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್.
ಓಕೆ ದ ಫಸ್ಟ್ ಒನ್ ನೋಡೋಣ, ದಟ್ ಇಸ್ ಅ ಲೀನಿಯರ್ ಮಾಸ್ ಡೆನ್ಸಿಟಿ. ಓಕೆ ಸೊ ಲೀನಿಯರ್ ಮಾಸ್ ಡೆನ್ಸಿಟಿ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಒಂದು ರಾಡ್ ನ ಕನ್ಸಿಡರ್ ಮಾಡ್ಕೊತೀನಿ. ಓಕೆ ಸೊ ರಾಡ್ ನ ಕನ್ಸಿಡರ್ ಮಾಡ್ಕೊಂಡಿದ್ರಿ ಆಫ್ ಲೆಂತ್ ಎಲ್. ಓಕೆ ಸೊ ಆಫ್ ಲೆಂತ್ ಎಲ್. ಓಕೆ ಸೊ ಆಫ್ ಲೆಂತ್ ಎಲ್. ಓಕೆ ಸೊ ಲೆಂತ್ ಎಲ್ ಇದೆ, ರೈಟ್? ಸೊ ಇವಾಗ ನಾವು ಹೇಳ್ತಾ ಇರೋದೇನು, ಇಫ್ ವಿ ಟೇಕ್ ಎನ್ ಎಲಿಮೆಂಟಲ್ ಮಾಸ್ dm ಹ್ಯಾವಿಂಗ್ ಎ ಲೆಂತ್ dx ಫ್ರಮ್ ದ ರಾಡ್, ಓಕೆ ಫ್ರಮ್ ದ ರಾಡ್ ಶೋನ್ ಬಿಲೋ, ದೆನ್ ಲೀನಿಯರ್ ಮಾಸ್ ಡೆನ್ಸಿಟಿ ಆಫ್ ದ ದಿಸ್ ರಾಡ್ ಏನಾಗುತ್ತೆ? ಆಫ್ ದ ರಾಡ್. ಓಕೆ ಸೊ ಆಫ್ ದ ರಾಡ್ ಏನಾಗುತ್ತೆ? ನೋಡಿ, ದಿಸ್ ಇಸ್ ಎಂಟೈರ್ ರಾಡ್. ಓಕೆ ಇವಾಗ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ, ವಾಟ್ ಇಸ್ ದ ಡೆನ್ಸಿಟಿ ಅಂದ್ರೆ ಏನ್ ನೋಡ್ತಾರೆ? ಫಾರ್ ಎಕ್ಸಾಂಪಲ್ ಇದ್ರದ್ದು ಮಾಸ್ ಎಂ ಅಂತ ಅನ್ಕೊಳ್ಳಿ. ಓಕೆ ಸೊ ಮಾಸ್ ಎಂ. ಇವಾಗ ಲೀನಿಯರ್ ಮಾಸ್ ಡೆನ್ಸಿಟಿ ಯಾವ ತರ ಬರೀತೀನಿ ಸರ್? ಡೆನ್ಸಿಟಿ ಇಸ್ ನಥಿಂಗ್ ಬಟ್ ಎಂ ಡಿವೈಡೆಡ್ ಬೈ ಮಾಸ್ ಪರ್ ಯೂನಿಟ್ ಲೆಂತ್, ಕರೆಕ್ಟಾ? ಅಂಡ್ ಯೂನಿಟ್ ಬರೆಯೋದಾದ್ರೆ ದಟ್ ಇಸ್ ಕೆಜಿ ಪರ್ ಮೀಟರ್. ಓಕೆ ಸೊ ದಟ್ ಇಸ್ ಕೆಜಿ ಪರ್ ಮೀಟರ್ ಆಗುತ್ತೆ. ಓಕೆ ರೈಟ್ ಸರ್. ಇವಾಗ ನಾನು ಸ್ಮಾಲ್ ಎಲಿಮೆಂಟಲ್ ಏರಿಯಾ, ಸಾರಿ ಎಲಿಮೆಂಟಲ್ ಕನ್ಸಿಡರ್ ಮಾಡ್ಕೊಂಡು, ಓಕೆ ಸ್ಮಾಲ್ ಎಲಿಮೆಂಟ್. ಓಕೆ ಸೊ ದಿಸ್ ಇಸ್ ದ ಸ್ಮಾಲ್ ಎಲಿಮೆಂಟ್. ಓಕೆ ದಿಸ್ ಇಸ್ ಸ್ಮಾಲ್ ಎಲಿಮೆಂಟ್. ಓಕೆ ಇದನ್ನ ಫ್ರಮ್ ದಿಸ್ ಎಂಡ್ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅನ್ಕೊಳ್ಳಿ. ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಓಕೆ ಸರ್ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಇಫ್ ಐ ಇನ್ಕ್ರೀಸ್ ದಿಸ್ ಲೆಂತ್, ಈ ತರ ಇನ್ಕ್ರೀಸ್ ಮಾಡ್ಕೊಂಡ್ರೆ ಟೋಟಲ್ ಲೆಂತ್ಗೆ ಟೋಟಲ್ ಮಾಸ್ ಸಿಗುತ್ತಲ್ಲ, ದಟ್ ಇಸ್ ಡಿ ಎಂ ಅಂತ. ಓಕೆ ಸೊ ದಟ್ ಇಸ್ ಡಿ ಎಕ್ಸ್. ಇದನ್ನ ನಾವು ಯಾವ ತರ ಬರಿತೀವಿ ಸರ್? ಇಟ್ ಇಸ್ ದಿಸ್ ಇಸ್ ಅ ಸ್ಮಾಲ್ ಡಿ ಎಕ್ಸ್. ಓಕೆ ಸೊ ದಿಸ್ ಇಸ್ ಸ್ಮಾಲ್ ಡಿ ಎಕ್ಸ್. ಸೊ ಡಿ ಎಂ ಸ್ಮಾಲ್ mass, that is dm, and this is the dx. Okay so this is the dx and mass dm. Okay so that is dm divided by dx ಅಂತ ಬರೀತೀವಿ. ಇವಾಗ ನಮಗೆ ಓಕೆ ಸರ್ ನಮಗೆ ಏನ್ ಬರುತ್ತೆ ಅಂತಂದ್ರೆ, ಸೊ ನಮಗೆ ಇವಾಗ ಎಕ್ಸ್ ಸಿ ಎಂ ಬರಿಬೇಕಪ್ಪ. ಎಕ್ಸ್ ಸಿ ಎಂ ಯಾವ ತರ ಬರೀತೀರಾ ಸರ್? ಇಂಟಿಗ್ರೇಷನ್ ಎಲ್ಲಿಂದ ಎಲ್ಲಿಗಿದೆ? ಫಾರ್ ಎಕ್ಸಾಂಪಲ್ ಇದು 0 ಅಂಡ್ ದಿಸ್ ಇಸ್ ದ ಎಲ್ ಟೋಟಲ್ ಲೆಂತ್. ಓಕೆ 0 to ಎಲ್ ಇದೆ, ಸೊ ಇದನ್ನ 0 to ಎಲ್ ಅಂತ ಬರೀತೀರಾ. ಓಕೆ ಇನ್ನೊಂದು ಯಾವುದು ಎಕ್ಸ್. ಓಕೆ ಸರ್ ಇನ್ನೊಂದು ಯಾವುದು ಡಿ ಎಂ. ಓಕೆ ಸರ್ ಸರ್ ಡಿವೈಡೆಡ್ ಬೈ 0 to ಎಲ್. ಓಕೆ ಸೊ ಎಕ್ಸ್ ಇಲ್ಲಿ ಡಿ ಎಂ ಬರಿಬೇಕು. ಓಕೆ ಸರ್ ಡಿ ಎಂ ಯಾವ ತರ ಬರೀತೀರಾ? ಅಲ್ಲಿ ಬಂದಿದೆ ಆಲ್ರೆಡಿ. ಓಕೆ ಸೊ ಲ್ಯಾಂಬ್ಡಾ ದಟ್ ಈಸ್ ಈಕ್ವಲ್ಸ್ ಟು ಡಿ ಎಂ ಸರ್ ಡಿವೈಡೆಡ್ ಬೈ ಡಿ ಎಕ್ಸ್. ಇವಾಗ ನಿಮಗೆ ಡಿ ಎಂ ಬೇಕು. ಓಕೆ ಸೊ ಡಿ ಎಂ ಬೇಕಂದ್ರೆ ಏನ್ ಮಾಡ್ತಾರೆ? ಕ್ರಾಸ್ ಮಲ್ಟಿಪ್ಲೈ, ದಟ್ ಈಸ್ ಡಿ ಎಕ್ಸ್. ಇವಾಗ ಇದನ್ನ ಇಂಟಿಗ್ರೇಷನ್ ಮಾಡಿದ್ರೆ ನಿಮಗೆ ಮಾಸ್ ಸಿಗುತ್ತಾ? ಎಸ್ ಸರ್. ಸರ್ ಟೋಟಲ್ ಮಾಸ್ ಸಿಗಬೇಕಂದ್ರೆ ಇಂಟಿಗ್ರೇಷನ್ ಮಾಡ್ಬೇಕು. ಏನ್ ಮಾಡ್ತೀರಾ ಸರ್? ಇಟ್ ಇಸ್ ಲ್ಯಾಂಬ್ಡಾ ಇಂಟು ಡಿ ಎಕ್ಸ್. ಇಷ್ಟೇ. ಇದು ಮಾಸ್ ಏನು? ದಟ್ ಇಸ್ ದ ಲೀನಿಯರ್ ಡೆನ್ಸಿಟಿ ಇಂಟು ಡಿ ಎಕ್ಸ್, ದಟ್ ಈಸ್ ಇಂಟಿಗ್ರೇಷನ್. 0 to ಎಲ್ ಏನ್ ಲೆಂತ್ ಕೊಟ್ಟಿರ್ತಾರೆ ಅದು ಬರುತ್ತೆ. ಓಕೆನಾ? ಇದು ಕ್ಲಿಯರ್ ಆಯ್ತಾ? ಒಂದ್ಸತಿ ಕನ್ಫರ್ಮ್ ಮಾಡಿ. ಇಸ್ ಇಟ್ ಕ್ಲಿಯರ್ ಫಾರ್ ಎವ್ರಿಬಡಿ? ದಟ್ ಇಸ್ ದ ಲೀನಿಯರ್ ಮಾಸ್ ಡೆನ್ಸಿಟಿ ಫಾರ್ ಒನ್ ಡೈಮೆನ್ಷನಲ್ ಆಬ್ಜೆಕ್ಟ್. ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ? ಒಂದ್ಸತಿ ಕನ್ಫರ್ಮ್ ಮಾಡಿ. ಪಟ 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 ಅಂತ ಕನ್ಫರ್ಮ್ ಮಾಡಿ. ಫಾಸ್ಟ್ 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 ಕ್ಲಿಯರ್ ಮಾಡಿ ಎಲ್ಲ. ಎಸ್ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್ ಕ್ಯಾನ್ ಸ್ಕಿಪ್ ಬಯೋ. Okay so electronic students, so computer science students can skip, no problem, can skip. Okay no problem, fine. Okay na? Okay now let's move on to the next one. Yadu areal mass density. What if, okay so what if, okay so what if ಇದು ಏರಿಯಾ. ಓಕೆ ಸೊ ಟೋಟಲ್ ಏರಿಯಾ. ಓಕೆ ಸೊ ದಿಸ್ ಇಸ್ ಅಬೌಟ್ ಅ ಟೋಟಲ್ ಏರಿಯಾ. ಓಕೆ ಸೊ ಟೋಟಲ್ ಏರಿಯಾ ಅಂಡ್ ಟೋಟಲ್ ಮಾಸ್ ಎಷ್ಟು? ಟೋಟಲ್ ಮಾಸ್ ದಟ್ ಇಸ್ ಎಂ. ಓಕೆ ಸೊ ಟೋಟಲ್ ಮಾಸ್ ದಟ್ ಇಸ್ ಎಂ. ವಾಟ್ ಇಫ್ ಐ ಕನ್ಸಿಡರ್ ಓನ್ಲಿ ಸ್ಮಾಲ್ ಅಮೌಂಟ್ ಆಫ್ ಏರಿಯಾ? ಓಕೆ ಸೊ ಓನ್ಲಿ ಸ್ಮಾಲ್ ಅಮೌಂಟ್ ಆಫ್ ಏರಿಯಾ ತಗೊಂಡ್ರೆ ಏನಾಗುತ್ತೆ? ಓಕೆ ಸ್ಮಾಲ್ ಏರಿಯಾ ತಗೊಂಡ್ರೆ, ಓಕೆ ಸೊ ದಿಸ್ ಸ್ಮಾಲ್ ಏರಿಯಾನ ತಗೊಂತೇನೆ ಅನ್ಕೊಳ್ಳಿ. ಓಕೆ ಏನಾಗುತ್ತೆ? ಸ್ಮಾಲ್ ಏರಿಯಾ ಇಷ್ಟೇ ಪಾರ್ಟ್ ತಗೊಂಡ್ರೆ, ಸೊ ದಿಸ್ ಒನ್ ಬಿಕಮ್ಸ್, ಓಕೆ ಸೊ ದಿಸ್ ಒನ್ ಬಿಕಮ್ಸ್ ಡಿ ಎಂ ಆಗುತ್ತೆ. ಓಕೆ ಸೊ ದಿಸ್ ಇಸ್ ದ ಸ್ಮಾಲ್ ಲೆಟರ್ ಡಿ ಎಂ ಅಂಡ್ ಇದ್ರದ್ದು ಏನಾಗುತ್ತೆ? ದಿಸ್ ಇಸ್ ದ ಸ್ಮಾಲ್ ಏರಿಯಾ ಡಿ ಎ ಅಂತ ಆಗುತ್ತೆ. ಓಕೆ ಸೊ ದಟ್ ಇಸ್ ದ ಡಿ ಎ. ಇಲ್ಲೇನಾಗುತ್ತೆ? ನಾರ್ಮಲ್ ಆಗಿ ಸೊ ಡೆನ್ಸಿಟಿ ಆಫ್ ದಿಸ್ ಏರಿಯಾದು, ಓಕೆ ಸೊ ಮಾಸ್ ಡೆನ್ಸಿಟಿ ಏನಾಗುತ್ತೆ ಸರ್? ಮಾಸ್ ಡೆನ್ಸಿಟಿ. ಓಕೆ ಸೊ ಸಿಗ್ಮಾ ಇಸ್ ನಥಿಂಗ್ ಬಟ್ ಮಾಸ್ ಡೆನ್ಸಿಟಿ. ಓಕೆ ಮಾಸ್ ಡೆನ್ಸಿಟಿ ಪರ್ ಯೂನಿಟ್ ಏರಿಯಾ. ಓಕೆ ಸೊ ದಟ್ ಇಸ್ ದ ಮಾಸ್ ಡೆನ್ಸಿಟಿ. ಓಕೆ ದಟ್ ಇಸ್ ಏರಿಯಲ್ ಡೆನ್ಸಿಟಿ ಅಂತ ಕರಿಬಹುದು. ದ ಮಾಸ್ ಪರ್ ಯೂನಿಟ್ ಏರಿಯಾ. ಓಕೆ ಅಂಡ್ ಅದೇ ಸ್ಮಾಲ್ ಎಲಿಮೆಂಟ್ ಕನ್ಸಿಡರ್ ಮಾಡ್ಕೊಂಡ್ರು ಸಹಿತ ಅದು ಸ್ಟಿಲ್ ರಿಮೈನ್ ಸೇಮ್, ದಟ್ ಇಸ್ ದ ಡಿ ಎಂ ಡಿವೈಡೆಡ್ ಬೈ ಡಿ ಎ ಅಂತ ಬರೀಬಹುದು. ಕರೆಕ್ಟಾ? ಎಸ್ ಸರ್. ಅಂಡ್ ಅಗೇನ್ ಇಲ್ಲಿ ನೀವು ಎಕ್ಸ್ ಸಿ ಎಂ ಅಂತ ಬರೆಯೋದಕ್ಕಿಂತ ಸೊ ಇಲ್ಲಿ ಸಿಗ್ಮಾ ಬಂತಲ್ಲ. ಎಸ್ ಸರ್ ಸಿಗ್ಮಾ ಸರ್ ಡಿ ಎಂ ಡಿವೈಡೆಡ್ ಬೈ ಡಿ ಎ ಅಂತ ಬಂದಿದೆ. ಕರೆಕ್ಟಾ? ಎಸ್ ಸರ್. ಅಂಡ್ ಡಿ ಎಂ ದಟ್ ಈಸ್ ಈಕ್ವಲ್ಸ್, ಓಕೆ ಸೊ ಡಿ ಎಂ ದಟ್ ಈಸ್ ಈಕ್ವಲ್ಸ್ ಟು, ಫಾರ್ ಎಕ್ಸಾಂಪಲ್ ಇಲ್ಲಿ ನೀವೇನಂತ ಬರೀಬಹುದು ಸರ್? ಸಿಗ್ಮಾ ಇಂಟು ಡಿ ಎ ಅಂತ ಬರೀಬಹುದು. ಇವಾಗ ಟೋಟಲ್ ಮಾಸ್ ಬೇಕಂದ್ರೆ ನೀವೇನ್ ಮಾಡ್ತೀರಾ ಸರ್? ಇಂಟಿಗ್ರೇಷನ್ ಆನ್ ಇಂಟಿಗ್ರೇಷನ್ ಏನಾಗುತ್ತೆ ಸರ್? ಸಿಗ್ಮಾ
ಇಂಟಿಗ್ರೇಷನ್ ಸಿಗ್ಮಾ ಇಂಟು ಡಿ ಎ ಅಂತ ಬರೀತಾರೆ. ಕರೆಕ್ಟಾ? ಎಸ್ ಸರ್. ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆನಾ? ಸೊ ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಲೈನ್ ಇದೆಯಲ್ಲ, ಸೊ ಇವಾಗ ಸಪೋಸ್ ನಿಮಗೆ ಸರ್ಕಲ್ ಅಂತ ತಗೊಂಡ್ರೆ, ಓಕೆ ಸೊ ಎಕ್ಸಾಂಪಲ್ ಸರ್ಕಲ್ ಅಂತ ತಗೊಂಡ್ರೆ, ಓಕೆ ಸೊ ಎಕ್ಸಾಂಪಲ್ ಸೊ ಲೆಟ್ಸ್ ಎ ಸರ್ಕಲ್. ಓಕೆ ಸೊ ಸರ್ಕಲ್, ಓಕೆ ಸೊ ಸರ್ಕಲ್ ಆಫ್ ರೇಡಿಯಸ್, ಓಕೆ ಸರ್ಕಲ್ ಆಫ್ ರೇಡಿಯಸ್ ಆರ್ ಅಂತ ತಗೊಂಡು, ಓಕೆ ಸೊ ಸರ್ಕಲ್ ಆಫ್ ರೇಡಿಯಸ್, ಓಕೆ ಸೊ ಸರ್ಕಲ್ ಆಫ್ ರೇಡಿಯಸ್ ಆರ್, ಸರ್ಕಲ್ ಆಫ್ ರೇಡಿಯಸ್ ಆರ್ ತಗೊಂಡ್ರೆ, ಸೊ ಇಲ್ಲಿ ಮಾಸ್ ಆಸ್ ಇಟ್ ಇಸ್, ಈ ಲ್ಯಾಂಬ್ಡಾ ಅನ್ನೋದು ಕಾನ್ಸ್ಟೆಂಟ್, ಟೇಕ್ ಇಟ್ ಔಟ್ ಸೈಡ್, ಅಂಡ್ ಇಲ್ಲಿ ಸರ್ಕಲ್, ಓಕೆ ಸೊ ಸರ್ಕಲ್ and dx. Total length of the circle ಎಷ್ಟಾಗುತ್ತೆ ಸರ್? ಇಟ್ ಇಸ್ ಲ್ಯಾಂಬ್ಡಾ ಇಂಟು 2 pi r. ಓಕೆ ಸೊ ದಟ್ ಇಸ್ ಲ್ಯಾಂಬ್ಡಾ ಇಂಟು 2 pi r. ಇಷ್ಟೇ. ಈ ಮಾಸ್ನ ಯಾವ ತರ ಮಾಡ್ತೀವಿ ಅಂತಂದ್ರೆ ದಟ್ ಇಸ್ ಲ್ಯಾಂಬ್ಡಾ ಇಂಟು 2 pi r. 2 pi r ಹೇಗೆ ಬಂತು? ದಟ್ ಇಸ್ ಇಂಟಿಗ್ರೇಷನ್ ಆಫ್ ಟೋಟಲ್ ಲೆಂತ್ ಅಂತ ಅರ್ಥ. ಓಕೆನಾ ಸರ್? ಕ್ಲಾಸ್ ಡ್ಯೂರೇಷನ್ 3 to 4 hours. ಈ ಕ್ಲಾಸ್ ಇಂದ 3 to 4 hours ಇರುತ್ತೆ. ಓಕೆ ನಾ ಇನ್ ದ ಸೇಮ್ ವೇ ಇಲ್ಲೂ ಸಹ ನಾವು ಹೇಗೆ ಬರಿಬಹುದು ಅಂದ್ರೆ ಅಗೇನ್ ಇಫ್ ಐ ಕನ್ಸಿಡರ್ ಎಕ್ಸಾಂಪಲ್ ಆಫ್ ಅ ಸರ್ಕಲ್. ಓಕೆ ಸೊ ಎಕ್ಸಾಂಪಲ್ ಸರ್ಕಲ್ ತಗೊಂಡ್ರೆ, ಓಕೆ ಸರ್ಕಲ್ ತಗೊಂಡ್ರೆ ಸರ್ ಎಂ ದಟ್ ಈಸ್ ಈಕ್ವಲ್ಸ್ ಟು, ಓಕೆ ಸೊ ಸರ್ಕಲ್ ಆಫ್ ರೇಡಿಯಸ್, ಓಕೆ ಸೊ ಸರ್ಕಲ್ ಆಫ್ ರೇಡಿಯಸ್ ಆರ್, ಓಕೆ ಸರ್ಕಲ್ ಆಫ್ ರೇಡಿಯಸ್, ಓಕೆ ಸರ್ಕಲ್ ಆಫ್ ರೇಡಿಯಸ್ ಆರ್. ಇವಾಗ ಏನಾಗುತ್ತೆ? ಮಾಸ್ ಎಷ್ಟಪ್ಪ ಅಂತ ಹೇಳಿದ್ರೆ, ವಾಟ್ ಇಸ್ ದ ಮಾಸ್ ಅಂತ ಹೇಳಿದ್ರೆ ಏನ್ ಬರೀತಾ ಸರ್? ಮಾಸ್ ಅಂತ ಬರೆದ್ರೆ ಸರ್ ಇಟ್ ಇಸ್ ಇಂಟಿಗ್ರೇಟ್ ಸಿಗ್ಮಾ ಅನ್ನೋದು ಕಾನ್ಸ್ಟೆಂಟ್, ಟೇಕ್ ಇಟ್ ಔಟ್ ಸೈಡ್, ಇಂಟಿಗ್ರೇಷನ್ ಆಫ್ ಡಿ ಎ, ದಟ್ ಮೀನ್ಸ್ ಏರಿಯಾ ಆಫ್ ದ ಸರ್ಕಲ್. ಓಕೆ ಸೊ ಏರಿಯಾ ಆಫ್ ದ ಸರ್ಕಲ್ ಏನ್ ಬರುತ್ತೆ ಸರ್? ಇಟ್ ಇಸ್ ಸಿಗ್ಮಾ ಇಂಟು area that is pi r square ಅಂತ ಬರುತ್ತೆ. Okay so this is pi r square. Okay so that is the pi r square. Okay so that is sigma into pi r square ಅಂತ ಆಗುತ್ತೆ. Done. Okay so this is about areal mass density for a two-dimensional objects. Yashas sir can I take Akin NEET Kannada? One second ನಿಮ್ಮ ಕ್ವಶನ್ ನ ಪೂರ ಓದ್ಬಿಡ್ತೀನಿ. Sir can I take Akin NEET Kannada? Now I am in class 12. How to carry class 11th please? I think ಅದರಲ್ಲಿ ನಿಮಗೆ ಎರಡು ಮಾಡ್ತಾರೆ ಅನ್ಸುತ್ತೆ. ಓಕೆ ಸೊ ನೀಟ್ ಬಗ್ಗೆ. ಓಕೆ ಸರ್ MCQ ಮಾಡಿಸಿ ಆಫ್ಟರ್ ದಿಸ್ ಕಾನ್ಸೆಪ್ಟ್. ಎಸ್ ಮಾಡಿಸ್ತೀನಿ. ಓಕೆ ರೈಟ್. ನಾ ನೆಕ್ಸ್ಟ್ ಒನ್ ದಟ್ ಈಸ್ ವಾಲ್ಯೂಮೆಟ್ರಿಕ್ ಮಾಸ್ ಡೆನ್ಸಿಟಿ. ಓಕೆ ಸೊ ವಾಲ್ಯೂಮೆಟ್ರಿಕ್ ಮಾಸ್ ಡೆನ್ಸಿಟಿ ದಟ್ ಈಸ್ ದ 3-dimensional ಆಬ್ಜೆಕ್ಟ್. ಓಕೆ 3-dimensional ಆಬ್ಜೆಕ್ಟ್. ಇದರ ಪ್ರಕಾರ ನೋಡಿದ್ರೆ ನೋಡಿ ನಿಮಗೆ ವಾಲ್ಯೂಮ್ ಕನ್ಸಿಡರ್ ಮಾಡ್ಕೊಂಡು. ಓಕೆ ಸೊ ವಾಲ್ಯೂಮ್ ಅಂದ್ರೆ ಲೆಟ್ಸ್ ಸೇ ಸ್ಪಿಯರ್ ನ ಕನ್ಸಿಡರ್ ಮಾಡ್ಕೊಂಡು. ಓಕೆ ಸ್ಪಿಯರ್ ಓಕೆ ಸೊ ಸ್ಪಿಯರ್ ನ ಕನ್ಸಿಡರ್ ಮಾಡ್ಕೊಳಕ್ಕೆ ನಮ್ಮ ಅರ್ಥನ ಅಂತ ಅನ್ಕೊಂಡು. ಓಕೆನಾ ಸೊ ದಿಸ್ ಇಸ್ ಅವರ್ ಅರ್ತ್. ಓಕೆ ಸೊ ದಿಸ್ ಇಸ್ ಅವರ್ ಅರ್ತ್ ಅಂಡ್ ರೇಡಿಯಸ್. ಓಕೆ ಸೊ ದಟ್ ಇಸ್ ದ ರೇಡಿಯಸ್ ಆರ್. ಓಕೆ ಸೊ ದಟ್ ಇಸ್ ದ ರೇಡಿಯಸ್ ಆರ್. ಸೊ ಫೈನ್. ಇದರ ಪ್ರಕಾರ ಬರೆದ್ರೆ ವಾಟ್ ಈಸ್ ದ ವಾಲ್ಯೂಮೆಟ್ರಿಕ್ ಮಾಸ್ ಡೆನ್ಸಿಟಿ? ದಟ್ ಈಸ್ ದ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಸರ್. ರೈಟಾ? ಅದೇ ನಾನು ಸ್ಮಾಲ್ ಎಲಿಮೆಂಟ್ ತಗೊಂಡ್ರೆ ಸರ್ ಸ್ಮಾಲ್ ಎಲಿಮೆಂಟ್ ಅಂದ್ರೆ ಈ ತರ. ಓಕೆ ಸೊ ಸ್ಮಾಲ್ ಎಲಿಮೆಂಟ್ ತಗೊಂಡ್ರೆ ಸರ್ ಸ್ಮಾಲ್ ಎಲಿಮೆಂಟ್ ತಗೊಂಡ್ರೆ ಇಲ್ಲಿ ನಿಮಗೆ ಏನೇನ್ ಸಿಗುತ್ತೆ ಅಂತ ಹೇಳ್ತೇನೆ ಫಸ್ಟ್. ಓಕೆ ಸೊ ಫಸ್ಟ್ ಥಿಂಗ್, ಓಕೆ ಫಸ್ಟ್ ಸ್ಮಾಲ್ ಏರಿಯಾ. ಓಕೆ ಸೊ ಸ್ಮಾಲ್ ವಾಲ್ಯೂಮ್, ಸೊ ದಟ್ ಈಸ್ ಡಿ ಬಿ. ಅಂಡ್ ವಾಟ್ ಅಬೌಟ್ ಮಾಸ್ ಸರ್? ಇಟ್ ಇಸ್ ಡಿ ಎಂ. ಸೊ ಇದನ್ನ ಯಾವ ತರ ಡಿಫೈನ್ ಮಾಡ್ತಾರೆ? ದೆನ್ ಇದಕ್ಕೂ ಸಹ ನಮಗೆ ಈ ವಾಲ್ಯೂಮ್ ವಾಲ್ಯೂಮ್ ಮಾಸ್ ಡೆನ್ಸಿಟಿ ರಿಮೈನ್ಸ್ ಸೇಮ್. ಓಕೆ ಸೊ ದಟ್ ಈಸ್ ಡಿ ಎಂ ಡಿವೈಡೆಡ್ ಬೈ ಡಿ ವಿ ಅಂತ ಬರುತ್ತೆ. ರೈಟಾ? ಎಸ್ ಸರ್. ಇವಾಗ ನಾನು ಡಿ ಎಂ ದಟ್ ಈಸ್ ಈಕ್ವಲ್ಸ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಡಿ ವಿ ಅಂತ ಬರುತ್ತೆ. ಇವಾಗ ನನಗೆ ಟೋಟಲ್ ಮಾಸ್ ಬೇಕಪ್ಪ. ಟೋಟಲ್ ಮಾಸ್ ಬೇಕಂದ್ರೆ ಇವಾಗ ನಾನು ಸಪೋಸ್ ಇದ್ರದ್ದು ಮಾಸ್ ಎಂ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಟೋಟಲ್ ಮಾಸ್ ಬೇಕಂದ್ರೆ ಇಂಟಿಗ್ರೇಷನ್ ಮಾಡಬೇಕು. ಅವಾಗ ನಾನು ಏನು ಮಾಡ್ತೀನಿ? ಸೊ ಟೋಟಲ್ ಮಾಸ್ ದಟ್ ಈಸ್ ಇಂಟಿಗ್ರೇಷನ್ ಆಫ್ ದ ರೋ ಇಂಟು ಡಿ ವಿ. ಓಕೆ ಸೊ ಇವಾಗ ಎಕ್ಸಾಂಪಲ್ ತಗೊಂಡ್ರೆ, ಓಕೆ ಸೊ ಎಕ್ಸಾಂಪಲ್ ಇವಾಗ ಅರ್ಥ ತಗೊಂಡ್ರೆ, ಓಕೆ ಸೊ ಅರ್ಥದು ವಾಟ್ ಈಸ್ ದ ವಾಲ್ಯೂಮ್ ಸರ್? ಇವಾಗ ಅರ್ಥದ ಅಂತ ಹೇಳಿದಾಗ ಸೊ ವಾಟ್ ಈಸ್ ದ ಮಾಸ್ ಆಫ್ ಅರ್ತ್ ಅಂತ ಹೇಳಿದ್ರೆ ದಿಸ್ ಇಸ್ ಡೆನ್ಸಿಟಿ ಇಂಟು ಸೊ ವಾಲ್ಯೂಮ್ ಆಫ್ ಅರ್ತ್. ಓಕೆ ಸೊ ದಟ್ ಈಸ್ ವಾಲ್ಯೂಮ್ ಆಫ್ ಅರ್ತ್. ಓಕೆ ಸೊ ವಾಲ್ಯೂಮ್ ಆಫ್ ಅರ್ತ್ ಏನಾಗುತ್ತೆ ಸರ್? ಇಟ್ ಇಸ್ ದ ಮಾಸ್ ಇಂಟು ಡೆನ್ಸಿಟಿ ಇಂಟು ವಾಲ್ಯೂಮ್ ಆಫ್ ಅರ್ತ್. ಯಾವ ಶೇಪ್ ಸರ್? ಇಟ್ ಇಸ್ ಅ ಸ್ಪೆರಿಕಲ್. ಸೊ 4/3 pi r cube ಅಂತ ಬರುತ್ತೆ. ಓಕೆ ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಫೈಂಡ್ ದ ಟೋಟಲ್ ಮಾಸ್. ರೈಟ್? ಸೊ ಓನ್ಲಿ 3 ಕೇಸಸ್ ಇತ್ತು. ಓಕೆ ಸೊ 3 ಟೈಪ್ಸ್ ಆಫ್ ಮಾಸ್ ಡೆನ್ಸಿಟಿ. ಡನ್. ಹೋಪ್ಫುಲಿ ನಿಮಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆನಾ? ನಾವ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಯಾವ ಕಾನ್ಸೆಪ್ಟ್? ಸ್ಪೆಷಲ್ ಕೇಸಸ್. ಕೇಸ್ 1 ಕೇಸ್ 2. ಇಲ್ಲಿ ಸಪೋಸ್ ಮಾಸ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಓಕೆ ಸೊ ಮಾಸ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಳೋಣ ರಾಡ್. ಓಕೆ ಸೊ ರಾಡ್ ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ಸೇ ದಿಸ್ ಇಸ್ ದ ರಾಡ್. ಓಕೆ ಸೊ ದಿಸ್ ಇಸ್ ದ ರಾಡ್ ಲೆಂತ್ L. ಓಕೆ ಸೊ ಲೆಟ್ಸ್ ಸೇ ದಿಸ್ ಇಸ್ 0 and this is the L. Total length. Okay so total length L. Okay sir. The total length L. Okay so total length ಅನ್ನೋದು it is the L. Okay sir. Right? So and ಇದ್ರದ್ದು ಮಾಸ್ ಎಷ್ಟಿದೆ ಸರ್? ಟೋಟಲ್ ಮಾಸ್ M. ಓಕೆ
ಸೊ ಫಸ್ಟ್ ಆಫ್ ಆಲ್ ಇವಾಗ ಇದ್ರದ್ದು ಸೆಂಟರ್ ಆಫ್ ಮಾಸ್ ನ ಫೈಂಡ್ ಮಾಡಬೇಕು. ಓಕೆ, ಸೊ ದಿಸ್ ಸೆಂಟರ್ ಆಫ್ ಮಾಸ್ ನ ಫೈಂಡ್ ಮಾಡಬೇಕು. ಸೆಂಟರ್ ಆಫ್ ಮಾಸ್ ಆಫ್ ದಿಸ್ ರಾಡ್ ಅಂತ ಬಂದಾಗ ಸರ್ ಇಂಟಿಗ್ರೇಷನ್ ಎಲ್ಲಿಂದ ಎಲ್ಲಿಗಿದೆ ಲಿಮಿಟ್ಸ್ ಸರ್ ಇಟ್ ಇಸ್ 0 to L. ಓಕೆ, ಸೊ x into dm. ಓಕೆ, ಸೊ x into dm so all divided by 0 to L into this is the dm. ಓಕೆ ಸರ್, ನಮಗೆ ಇವಾಗ dm ಬೇಕು. ಸೊ dm ಬೇಕು ಅಂತ ನಾವೇನ್ ಮಾಡ್ತೀವಿ ಸರ್, ಲ್ಯಾಂಬ್ಡಾ ದಟ್ ಈಸ್ ಈಕ್ವಲ್ಸ್ ಟು dm divided by dx ಅಂತ ಬರೀತೀವಿ. ಅಂಡ್ dm ದಟ್ ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು dx ಅಂತ ಬರೀತೀವಿ. ಕರೆಕ್ಟಾ? ಎಸ್ ಸರ್. ಇವಾಗ dm ವ್ಯಾಲ್ಯೂನ ಇಲ್ಲಿ ಬರೆಯೋಣ. ಓಕೆ, ಸೊ dm ವ್ಯಾಲ್ಯೂನ ಇಲ್ಲಿ ಬರೆಯೋಣ. ಓಕೆ, ಸೊ ಇಲ್ಲೇ ಬರೀತೀನಿ. ದಟ್ ಈಸ್ 0 to L. ಓಕೆ, ಸೊ x ಆಸ್ ಇಟ್ ಇಸ್. dm ವ್ಯಾಲ್ಯೂ ಏನ್ ಬಂತು ಸರ್? ಇಟ್ ಇಸ್ ಲ್ಯಾಂಬ್ಡಾ ಇಂಟು dx. ಇಲ್ಲಿ ಲ್ಯಾಂಬ್ಡಾ ಅನ್ನೋದು ಕಾನ್ಸ್ಟೆಂಟ್ ಆಗಿದೆ. ಓಕೆ, ಸೊ ಇಲ್ಲಿ ಫಸ್ಟ್ ಕೇಸ್ ಏನದು ಲ್ಯಾಂಬ್ಡಾ ಇಸ್ ಎ ಕಾನ್ಸ್ಟೆಂಟ್. ಓಕೆ ಸರ್, ಅಂಡ್ ಆಲ್ ಡಿವೈಡೆಡ್ ಬೈ ಸೊ 0 to L dm ಏನಿದೆ ಸರ್? ಇಟ್ ಇಸ್ ಲ್ಯಾಂಬ್ಡಾ ಇಂಟು dx. ಓಕೆ ಸರ್, ಈ ಲ್ಯಾಂಬ್ಡಾ ಅನ್ನೋದು ಕಾನ್ಸ್ಟೆಂಟ್ ಅಲ್ವಾ? ಎರಡು ಕೇಸಲ್ಲೂ ಕಾನ್ಸ್ಟೆಂಟ್. ದೇರ್ ಫೋರ್ ಯು ಕ್ಯಾನ್ ಟೇಕ್ ಇಟ್ ಔಟ್ ಸೈಡ್. ಏನಾಗುತ್ತೆ ಸರ್? ಎಕ್ಸ್ ಸಿ ಎಂ ಸೊ ದಟ್ ಈಸ್ ಈಕ್ವಲ್ಸ್ ಟು ಸೊ ಲ್ಯಾಂಬ್ಡಾ ಸೊ ಡಿವೈಡೆಡ್ ಬೈ ಲ್ಯಾಂಬ್ಡಾ. ಎರಡು ಕಡೆನೂ ಲ್ಯಾಂಬ್ಡಾ ಕಾನ್ಸ್ಟೆಂಟ್ ಔಟ್ ಸೈಡ್. ಓಕೆ, ಸೊ ಔಟ್ ಸೈಡ್ ಬಂತು. ಸೊ ಇಂಟಿಗ್ರೇಷನ್ ದಟ್ ಈಸ್ 0 to L. ಮಿಕ್ಕಿದೆಷ್ಟು ಸರ್? ಇಟ್ ಇಸ್ ಎಕ್ಸ್ ಇಂಟು ಡಿ ಎಕ್ಸ್ ಸೊ ಆಲ್ ಡಿವೈಡೆಡ್ ಬೈ 0 to L ದಟ್ ಈಸ್ ಡಿ ಎಕ್ಸ್. ಕರೆಕ್ಟಾ? ಎಸ್ ಸರ್. ಲ್ಯಾಂಬ್ಡಾ ಗಿಟ್ ಕ್ಯಾನ್ಸಲ್. ಇಂಟಿಗ್ರೇಷನ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 and 0 to L and divided by this is x and ಇದು ಸಹಿತ 0 to L. Okay, so this is also 0 to L. ಇವಾಗ ಏನಾಗುತ್ತೆ ಸರ್? ಇಲ್ಲಿ L square divided by 2 minus 0 ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಓಕೆ, ಸೊ ಇಲ್ಲೂ ಅಷ್ಟೇ L minus 0. ಓಕೆ ಸರ್, ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ x COM ಸೊ ದಟ್ ಈಸ್ ಈಕ್ವಲ್ಸ್ ಟು ಸರ್ ಇಸ್ L square divided by 2 into L. L ಗೆಟ್ ಕ್ಯಾನ್ಸಲ್. ಸೊ ದಿಸ್ ಇಸ್ L by 2. ಓಕೆ, ಸೊ ಅಂದ್ರೆ ನಿಮಗೆ ಸೆಂಟರ್ ಆಫ್ ಮಾಸ್ ಎಲ್ಲಿ ಸಿಗುತ್ತೆ ಅಂದ್ರೆ ಎಕ್ಸಾಕ್ಟ್ ಆಗಿ ಮಧ್ಯದಲ್ಲಿ ಸಿಗುತ್ತೆ. ಓಕೆ, ಸೊ ಮಧ್ಯದಲ್ಲಿ. ಇವಾಗ ಟೋಟಲ್ ಲೆಂತ್ ಎಲ್ ಅಂತಂದ್ರೆ ದಿಸ್ ಲೆಂತ್ ವಿಲ್ ಬಿ L by 2. ಟೋಟಲ್ ಲೆಂತ್ಗೆ ಹಾಫ್ ಇರುತ್ತೆ. ಸೊ ಇದು ಯಾವ ತರ ಕನ್ಸಿಡರ್ ಮಾಡ್ಕೊಂಡಿದೀವಿ ಅಂತಂದ್ರೆ ವಿ ಆರ್ ಕನ್ಸಿಡರಿಂಗ್ ಇಟ್ ಇಸ್ ಅ ಯೂನಿಫಾರ್ಮ್ಲಿ ಮಾಸ್ ಡಿಸ್ಟ್ರಿಬ್ಯೂಟೆಡ್. ಮಾಸ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಅಂತ ಅರ್ಥ. ಈ ತರ ನೀವು ಸಾಲ್ವ್ ಮಾಡಬೇಕು. ಅಂಡ್ ವಾಟ್ ಇಫ್ ಮಾಸ್ ಈಸ್ ನಾಟ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್? ಆ ಕೇಸಲ್ಲಿ ನಾವು ಯಾವ ತರ ಫೈಂಡ್ ಮಾಡಬೇಕು ಸರಿ? ಹೇಗೆ ನಾವು ಸಾಲ್ವ್ ಮಾಡ್ಬೇಕಂದ್ರೆ ನಿಮಗೆ ತಿಳಿಸ್ಕೊಡ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಅಪ್ರೋಚ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಸೇಮ್ ಕ್ವಶನ್ಸ್ ರಿಪೀಟ್ ಆಗುತ್ತಾ ಅನ್ನೋದು ಗ್ಯಾರಂಟಿ ಇಲ್ಲ. ಅಪ್ರೋಚ್ ಇಸ್ ಇಂಪಾರ್ಟೆಂಟ್. ತುಂಬಾ ಸ್ಟೂಡೆಂಟ್ಸ್ ಏನಕ್ಕೆ ಫಿಸಿಕ್ಸ್ ಟಫ್ ಅಂತಾರೆ ಗೊತ್ತಾ? ಅವರಿಗೆ ಅಪ್ರೋಚ್ ಗೊತ್ತಾಗಲ್ಲ. ನಾವು ಅಪ್ರೋಚ್ ನ ಹೇಳ್ಕೊಟ್ಟಾಗ ನೀವು ಕಾನ್ಸಂಟ್ರೇಟ್ ಮಾಡಲ್ಲ. ಅದು ಮೇನ್ ಪ್ರಾಬ್ಲಮ್. ನಾವು ಹೇಳ್ಕೊಡ್ತಿರ್ಬೇಕನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರೆ ಆಮೇಲೆ ವ್ಯಥೆ ಪಡೋ ಅವಶ್ಯಕತೆ ಇರಲ್ಲ. ಏನಂತ ಕರೀತಾರೆ ಅದಕ್ಕೆ? ರಿಗ್ರೆಟ್ ಪಡೋ ಅವಶ್ಯಕತೆ ಇರಲ್ಲ. ಗೆಟ್ ಯುವರ್ ಪಾಯಿಂಟ್? ಎಸ್ ಸರ್. ಸೆಕೆಂಡ್ ಕೇಸ್ ನೋಡಿಲಿ, ಲ್ಯಾಂಬ್ಡಾ ಇಂಟು ಎಕ್ಸ್ ವೇರ್ ಲ್ಯಾಂಬ್ಡಾ ನಾಟ್ ಇಸ್ ಎ ಕಾನ್ಸ್ಟೆಂಟ್. ಎಕ್ಸ್ ಇಸ್ ದ ಡಿಸ್ಟೆನ್ಸ್. ಆಸ್ ಎ ಡಿಸ್ಟೆನ್ಸ್ ಇನ್ಕ್ರೀಸಸ್ ನಮಗೆ ಮಾಸ್ ಸಹ ವೇರಿ ಆಗುತ್ತೆ. ದಿಸ್ ಈಸ್ ನಾನ್ ಯೂನಿಫಾರ್ಮ್. ಓಕೆ, ಸೊ ಮಾಸ್ ಈಸ್ ನಾನ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಓಕೆ, ಸೊ ಮಾಸ್ ಈಸ್ ನಾನ್ ಯೂನಿಫಾರ್ಮ್. ಓಕೆ, ಸೊ ನಾನ್ ಯೂನಿಫಾರ್ಮ್ ಆಗಿ ಮಾಸ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಓಕೆ, ಸೊ ಅಗೇನ್ ಐ ಕನ್ಸಿಡರ್ ಸೊ ರಾಡ್. ಓಕೆ, ಸೊ ರಾಡ್ and this is starting from 0 and this is the L. Okay, so this is starting from 0 and L. ಇಲ್ಲಿ ನಮಗೆ ಎಕ್ಸ್ ಇನ್ಕ್ರೀಸ್ ಆದಂಗೆಲ್ಲ. ಓಕೆ, ಸೊ ಇವಾಗ ಸಪೋಸ್ ನಾನು ಏನಾದರೂ ಇದು ಎಕ್ಸ್ ಅಂತ ಅನ್ಕೊಂಡ್ರೆ, ಓಕೆ, ಈ ಡೈರೆಕ್ಷನ್ ಅಲ್ಲಿ ಎಕ್ಸ್ ಇನ್ಕ್ರೀಸ್ ಆದಂಗೆಲ್ಲ ನಿಮಗೆ ಮಾಸ್ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಲೆಟ್ಸ್ ಸೇ ಈ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ, ಓಕೆ, ಸೊ ಈ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ನಮಗೆ ಇದನ್ನ ನಾನು ಡಿ ಎಕ್ಸ್ ಅಂತ ಬರ್ಕೊಂಡ್ರೆ, ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಡಿ ಎಕ್ಸ್ ಅಂತ ಅನ್ಕೊಂಡ್ರೆ, ವಾಟ್ ಅಬೌಟ್ ದಿಸ್ ಒನ್ ಸರ್? ಇಟ್ ಇಸ್ ಅ ಡಿ ಎಂ. ಈ ಡಿ ಎಕ್ಸ್ ಅಂದ್ರೆ ಈ ಎಕ್ಸ್ ಡಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆಲ್ಲ ಮಾಸ್ ಸಹಿತ ವೇರಿ ಆಗ್ತಾ ಹೋಗುತ್ತೆ. ಇಟ್ ಇಸ್ ನಾಟ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಮಾಸ್ ಈಸ್ ನಾಟ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಇವಾಗ ಏನಾಗುತ್ತೆ ನಾರ್ಮಲ್ ಆಗಿ ಡಿಫೈನ್ ಮಾಡಿದ್ರೆ ದಟ್ ಇಸ್ ಲ್ಯಾಂಬ್ಡಾ ದಟ್ ಇಸ್ ಡಿ ಎಂ ಡಿವೈಡೆಡ್ ಬೈ ಡಿ ಏನದೆ ಸರ್? ಡಿ ಎಂ ಡಿವೈಡೆಡ್ ಬೈ ಡಿ ಎಕ್ಸ್, ರೈಟ್? ಸೊ ಡಿ ಎಂ ಪ್ರಕಾರ ಬರೆದ್ರೆ ಸರ್ ಇಟ್ ಇಸ್ ಲ್ಯಾಂಬ್ಡಾ ಇಂಟು ಡಿ ಎಕ್ಸ್. ಕರೆಕ್ಟಾ? ಎಸ್ ಸರ್. ಇವಾಗ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನ್ ಬರುತ್ತೆ ಸರ್? ಇಟ್ ಇಸ್ ಎಕ್ಸ್ ಸಿ ಎಂ. ಓಕೆ, ಸೊ ದಟ್ ಈಸ್ ಇಂಟಿಗ್ರೇಷನ್ 0 to L. ಓಕೆ, 0 to L and ನಮಗೆ ಇರೋ ಫಾರ್ಮುಲಾ ಎಕ್ಸ್ ಡಿ ಎಂ. ಓಕೆ, ಸೊ ದಟ್ ಈಸ್ ಎಕ್ಸ್ ಡಿ ಎಂ ಸೊ ಆಲ್ ಡಿವೈಡೆಡ್ ಬೈ 0 to L. ದಿಸ್ ಇಸ್ ಡಿ ಎಂ, ರೈಟಾ? ಎಸ್ ಸರ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಾಗುತ್ತೆ ಸರ್? ಇಟ್ ಇಸ್ 0 to L. ಓಕೆ, ಸೊ 0 to L ಅಂದ್ರೆ ಎಷ್ಟಾಗುತ್ತೆ? 0 to L ಆಸ್ ಇಟ್ ಇಸ್. ಓಕೆ, 0 to L ಆಸ್ ಇಟ್ ಇಸ್, ಎಕ್ಸ್ ಆಸ್ ಇಟ್ ಇಸ್. ಡಿ ಎಂ ಏನಿದೆ ಸರ್? ಇಟ್ ಇಸ್ ಲ್ಯಾಂಬ್ಡಾ ಇಂಟು ಡಿ ಎಕ್ಸ್. ಕರೆಕ್ಟಾ? ಎಸ್ ಸರ್. ಸೊ ಆಲ್ ಡಿವೈಡೆಡ್ ಬೈ 0 to L and dm value ಏನಿದೆ ಸರ್? ಇಟ್ ಇಸ್ ಲ್ಯಾಂಬ್ಡಾ ಇಂಟು ಡಿ ಎಕ್ಸ್. ಓಕೆ ಸರ್, ಫೈನ್. ಈ ಎಕ್ಸ್ ಸಿ ಎಂ, ಓಕೆ, ಸೊ ಎಕ್ಸ್ ಸಿ ಒ ಎಂ ನ ಆಸ್ ಇಟ್ ಈಸ್ ಬರ್ಕೋತೀನಿ. ಏನು ಸರ್? ಇಟ್ ಇಸ್ 0 to L. ಎಕ್ಸ್ ಈಸ್ ಆಲ್ಸೋ ಸೇಮ್. ಲ್ಯಾಂಬ್ಡಾ ವ್ಯಾಲ್ಯೂ ಏನು ಕೊಟ್ಟಿದ್ರೆ ಸರ್? ಇಟ್ ಇಸ್ ಲ್ಯಾಂಬ್ಡಾ ನಾಟ್ ಇಂಟು ಎಕ್ಸ್ ಇಂಟು ಡಿ ಎಕ್ಸ್. ಕರೆಕ್ಟಾ? ಎಲ್ಲ ವ್ಯಾಲ್ಯೂಸು ಸಬ್ಸ್ಟಿಟ್ಯೂಟ್ ಮಾಡಾಯ್ತು. ಓಕೆ, 0 to L
ಅಂಡ್ ಇಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಏನಿದೆ ಸರ್ ಲ್ಯಾಂಬ್ಡಾ ನಾಟ್ ಎಕ್ಸ್ ಓಕೆ ಸೊ ಲ್ಯಾಂಬ್ಡಾ ನಾಟ್ ಎಕ್ಸ್ ಇಂಟು ಡಿ ಎಕ್ಸ್ ಓಕೆ ಸರ್ ಇಲ್ಲಿ ಲ್ಯಾಂಬ್ಡಾ ನಾಟ್ ಅನ್ನೋದು ಕಾನ್ಸ್ಟೆಂಟ್ ಓಕೆ ಸೊ ದಿಸ್ ಲ್ಯಾಂಬ್ಡಾ ನಾಟ್ ಅನ್ನೋದು ಕಾನ್ಸ್ಟೆಂಟ್ ಓಕೆ ಸೊ ಲ್ಯಾಂಬ್ಡಾ ನಾಟ್ ಅನ್ನೋದು ಕಾನ್ಸ್ಟೆಂಟ್ ಇಲ್ಲಿ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸರ್ ಇಟ್ ಇಸ್ ಲ್ಯಾಂಬ್ಡಾ ನಾಟ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ನಾಟ್ ಕಾನ್ಸ್ಟೆಂಟ್ ಟೇಕ್ ಇಟ್ ಔಟ್ ಸೈಡ್ ಮಿಕ್ಕಿದೆಷ್ಟು ಸರ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ದಟ್ ಇಸ್ 0 to L ಇಂಟು ಡಿ ಎಕ್ಸ್ ಓಕೆ ಸರ್ ಸೊ ಆಲ್ ಡಿವೈಡೆಡ್ ಬೈ 0 to L ಅಂಡ್ ಇಲ್ಲಿ ಎಕ್ಸ್ ಇಂಟು ಡಿ ಎಕ್ಸ್ ಮಾತ್ರ ಉಳಿತು ಓಕೆ ಸರ್ ಇಲ್ಲಿ ಎರಡು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಟೇಕ್ ಇಟ್ ಔಟ್ ಸೈಡ್ ದರ್ಫೋರ್ ಇಟ್ ಎರಡು ಸಹಿತ ಕ್ಯಾನ್ಸಲ್ ಆಗುತ್ತೆ ಇದನ್ನ ಇಂಟಿಗ್ರೇಷನ್ ಮಾಡಬೇಕು ಇಂಟಿಗ್ರೇಷನ್ ಮಾಡಿದ್ರೆ ಏನ್ ಸಿಗುತ್ತೆ ನಿಮಗೆ ಸರ್ ಎಕ್ಸ್ ಸಿ ಓ ಎಂ ಸೊ ದಟ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಇತ್ತಲ್ಲ ಸರ್ ಇಟ್ ಈಸ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಸೊ ದಟ್ ಈಸ್ 0 to L ಸೊ ಆಲ್ ಡಿವೈಡೆಡ್ ಬೈ ಎಕ್ಸ್ ಇತ್ತಲ್ಲ ಸರ್ ಇಟ್ ಇಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ ಸರ್ ಇಟ್ ಇಸ್ 0 to L ಇಲ್ಲಿ ಇಂಟಿಗ್ರೇಷನ್ ಗೊತ್ತೈತಲ್ಲ ರೈಟಾ ಅಂಡ್ ಇಂಟಿಗ್ರೇಷನ್ ಗೊತ್ತಾದ್ಮೇಲೆ ನೀವು ಅಪ್ಪರ್ ಲಿಮಿಟ್ ನ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ಸರ್ ಇಟ್ ಇಸ್ L ಕ್ಯೂಬ್ ಡಿವೈಡೆಡ್ ಬೈ 3 ಮೈನಸ್ 0 ಓಕೆ ಸೊ ಆಲ್ ಡಿವೈಡೆಡ್ ಬೈ ಸರ್ ಇಲ್ಲಿ L ಸ್ಕ್ವೇರ್ ಡಿವೈಡೆಡ್ ಬೈ 2 ಮೈನಸ್ 0 ಓಕೆ ಸೊ ಇದನ್ನ ನಾನು ಯಾವ ತರ ಬರೀಬಹುದು ಸರ್ ಇಟ್ ಇಸ್ L ಕ್ಯೂಬ್ ಡಿವೈಡೆಡ್ ಬೈ 3 ಇಂಟು L ಸ್ಕ್ವೇರ್ ಸೊ ಡಿವೈಡೆಡ್ ಬೈ 2 ಓಕೆ ಸೊ ದಿಸ್ ಇಸ್ L ಗಿಟ್ ಕ್ಯಾನ್ಸಲ್ ಅಂಡ್ ಇಲ್ಲಿ ಉಳಿದಿರೋದು ಸರ್ L ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 2 ಇದೆ ಅದನ್ನ ಮೇಲ್ಗಡೆ ಟ್ರಾನ್ಸ್ಫರ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್ ಇಟ್ ಇಸ್ ಎಕ್ಸ್ ಸಿ ಓ ಎಂ ಸೊ ದಟ್ ಈಸ್ ಈಕ್ವಲ್ಸ್ ಟು 2L ಡಿವೈಡೆಡ್ ಬೈ 3 ಸೊ ದಿಸ್ ಈಸ್ ಅ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಓಕೆ ಸೊ ದಿಸ್ ಇಸ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಇಲ್ಲಿ ನೀವು ನೋಡಬಹುದು 2 ಟೈಮ್ಸ್ ಆಫ್ L ಡಿವೈಡೆಡ್ ಬೈ 3 ಅಂತಿದೆ ಪ್ರೀವಿಯಸ್ ಒನ್ ಏನ್ ಬಂದಿತ್ತು L ಡಿವೈಡೆಡ್ ಬೈ 2 ಅಂತ ಬಂದಿತ್ತು ಅದು ಆಫ್ ಯಾಕೆ ಬಂತು ಇಲ್ಲಿ 2 ಡಿವೈಡೆಡ್ ಬೈ 3 ಅಂತ ಯಾಕೆ ಬಂತು ಎನಿ ಐಡಿಯಾ ಯಾಕೆ ಅಂತಂದ್ರೆ ಇಲ್ಲಿ ನಾನ್ ಯೂನಿಫಾರ್ಮ್ ಆಗಿ ಮಾಸ್ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ಡನ್ ಸೊ ದೀಸ್ ಆರ್ ದ 2 ಸ್ಪೆಷಲ್ ಕೇಸಸ್ ಇವಾಗ ಕ್ವಶನ್ ಸಾಲ್ವ್ ಮಾಡೋಣ ರೆಡಿನಾ ಎಲ್ಲರೂ ಸೊ ಕ್ವಶನ್ ಸಾಲ್ವ್ ಮಾಡಕ್ಕೆ ರೆಡಿನಾ ಎಲ್ಲರೂ ಬೇಗ ಬೇಗ ಬನ್ನಿ ಸೊ ಬೇಗ ಬೇಗ ತಿಳಿಸ್ಬಿಡಿ ಓಕೆ ದ ಕ್ವಶನ್ ನಂಬರ್ 1 ದ ಮಾಸ್ ಪರ್ ಯೂನಿಟ್ ಲೆಂತ್ ಆಫ್ ನಾನ್ ಯೂನಿಫಾರ್ಮ್ ರಾಡ್ ಓಕೆ ಇಲ್ಲಿ ಕೊಟ್ಟಿರೋದು ಯಾವುದು ನಾನ್ ಯೂನಿಫಾರ್ಮ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಸೊ ನಾನ್ ಯೂನಿಫಾರ್ಮ್ ರಾಡ್ ಆಫ್ ಲೆಂತ್ L is given by mu that is equals to lambda x square where lambda is a constant, x is the distance from the one end of the rod and the distance of the center of a mass of a rod from this end ಅಂತ ಕೇಳ್ತಾರೆ ಓಕೆ ಸೊ ನೀಟ್ ಆಗಿ ಕೇಳಿಸ್ಕೊಳ್ಳಿ ಓಕೆ ಸರ್ ಐ ಹ್ಯಾವ್ ಕಂಪ್ಲೀಟೆಡ್ ದಿಸ್ ಫಸ್ಟ್ ಇಯರ್ ಕಾನ್ಸೆಪ್ಟ್ಸ್ ಪ್ಲಸ್ MCQ ಓಕೆ 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 ಸೊ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳಿ ಏನಾದರೂ ಹೊಸದು ಕಲಿತಾ ಇದ್ರಾ ಅಥವಾ ಆಲ್ರೆಡಿ ಕಲ್ತಿದ್ರಾ ವೆಲ್ ಅಂಡ್ ಗುಡ್ ಇಫ್ ನಾಟ್ ಪ್ಲೀಸ್ ಕಾನ್ಸಂಟ್ರೇಟ್ ಓಕೆ ರೈಟ್ ನಿಮ್ಮ ಟರ್ನ್ ಬಂದಾಗ ನೀವು ಬನ್ನಿ ಓಕೆ ಇದನ್ನ ಕಾನ್ಸೆಪ್ಟ್ಗಳು ಎಕ್ಸ್ಪ್ಲೇನ್ ಮಾಡಕ್ಕೆ ಇನ್ನ 1 hour ಆದ್ರೂ ಆಗುತ್ತೆ ಓಕೆ ಅಲಾಂಗ್ ವಿತ್ ಕ್ವಶನ್ಸ್ ಮಾಡ್ತಾ ಇದೀನಿ ವಿತೌಟ್ MCQ ಇದ್ರೆ ಏನ್ ಮಾಡ್ತಾರೆ ಜಸ್ಟ್ ಗೆಸ್ಸಿಂಗ್ ಅಲ್ಲಿ ಮಾಡ್ಬಿಡ್ತಾರೆ ನನಗೆ ಗೆಸ್ಸಿಂಗ್ ಬೇಡ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಫಿಸಿಕ್ಸ್ ಬೇಕು ಅಷ್ಟೇ ನೋಡಿ ದ ಫಸ್ಟ್ ಇಲ್ಲಿ ಏನ್ ಹೇಳ್ತಾರದು ಮಾಸ್ ಪರ್ ಯೂನಿಟ್ ಲೆಂತ್ ಓಕೆ ಸೊ ಮಾಸ್ ಪರ್ ಯೂನಿಟ್ ಲೆಂತ್ ನ ಕೊಟ್ಟಿದ್ದಾರೆ ದಟ್ ಇಸ್ ಮ್ಯೂ ಇಲ್ಲಿ ಮ್ಯೂ ಪ್ಲೇಸ್ ಅಲ್ಲೇ ನಮಗೆ ಲ್ಯಾಂಬ್ಡಾ ಬರಬೇಕಿತ್ತು ಲ್ಯಾಂಬ್ಡಾ ಪ್ಲೇಸ್ ಅಲ್ಲಿ ನಮಗೆ ಮ್ಯೂ ಅಂತ ಕೊಟ್ಟಿದ್ದಾರೆ ದೇರ್ ಇಸ್ ನಥಿಂಗ್ ರಾಂಗ್ ಓಕೆ ನಾ ಇವಾಗ ನಮಗೆ ಫಾರ್ಮುಲಾ ಪ್ರಕಾರ ಏನು ಸರ್ ಎಕ್ಸ್ ಸಿ ಓ ಎಂ ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ ಓಕೆ ಸೊ ಲೆಂತ್ ಎಷ್ಟಿದೆ ಲೆಂತ್ ಎಲ್ಲಿದೆ ಓಕೆ ಸೊ 0 to L so it is x into dm so all divided by 0 to L so it is a dm ಓಕೆ ಇಲ್ಲಿ ನಿಮಗೆ ನಾರ್ಮಲ್ ಆಗಿ ಲ್ಯಾಂಬ್ಡಾ ಇತ್ತಲ್ಲ ಸೊ ಲ್ಯಾಂಬ್ಡಾ ದಟ್ ಈಸ್ dm ಡಿವೈಡೆಡ್ ಬೈ dx ಅಂತ ಬರಬೇಕಿತ್ತು ಕರೆಕ್ಟಾ ಇಲ್ಲಿ ನಮಗೆ ಸೊ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸೊ ದಟ್ ಈಸ್ dm ಲ್ಯಾಂಬ್ಡಾ dx ಬರಬೇಕಿತ್ತು ಸೊ ದಿಸ್ ಲ್ಯಾಂಬ್ಡಾ ಇಸ್ ನಥಿಂಗ್ ಬಟ್ ಮಾಸ್ ಪರ್ ಯೂನಿಟ್ ಲೆಂತ್ ಅಂತ ರೈಟಾ ಈ ಮಾಸ್ ಪರ್ ಯೂನಿಟ್ ಲೆಂತ್ ಪ್ಲೇಸ್ ಅಲ್ಲಿ ನಿಮಗೆ ಏನ್ ಕೊಟ್ಟಿದ್ದಾರೆ ಮ್ಯೂ ವ್ಯಾಲ್ಯೂನ ಕೊಟ್ಟಿದ್ದಾರೆ ಓಕೆ ಸೊ ಮಾಸ್ ಪರ್ ಯೂನಿಟ್ ಲೆಂತ್ ಏನ್ ಕೊಟ್ಟಿದ್ದಾರೆ ಅಲ್ಲಿ ಸೊ ಇಟ್ ಇಸ್ ಲ್ಯಾಂಬ್ಡಾ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ಕನ್ಫ್ಯೂಸ್ ಆಗಬಾರ್ದು ಓಕೆ ಸಿ ಲ್ಯಾಂಬ್ಡಾ ಪ್ಲೇಸ್ ಅಲ್ಲೇ ನಿಮಗೆ ಕನ್ಫ್ಯೂಸ್ ಆಗಲಿ ಅಂತ ಮ್ಯೂ ಅಂತ ಕೊಟ್ಟಿದ್ದಾರೆ ಇವಾಗ ಮ್ಯೂ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಓಕೆ ಸೊ ದಟ್ ಇಸ್ dm ಇಲ್ಲಿ ಮ್ಯೂ ಇದೆ ಅನ್ಕೊಳ್ಳಿ ಓಕೆ ಸೊ ದಟ್ ಇಸ್ ಮ್ಯೂ ಇಂಟು dx ಅಂತ ಬರ್ಕೊಳ್ಳಿ ಓಕೆ ಸೊ ಮ್ಯೂ ಇಂಟು dx ವಾಟ್ ಇಸ್ ದ ಮ್ಯೂ ವ್ಯಾಲ್ಯೂ ಸರ್ ಇಟ್ ಇಸ್ ಲ್ಯಾಂಬ್ಡಾ ಇಂಟು ಎಕ್ಸ್ ಸ್ಕ್ವೇರ್ ಇಂಟು dx ಕರೆಕ್ಟಾ ಎಸ್ ಸರ್ ಓಕೆ ಸೊ ನಾವು ಸಬ್ಸ್ಟಿಟ್ಯೂಟ್ ಹಿಯರ್ 0 to L x value okay so x value as it is and dm value is this sir it is a lambda x square into dx okay so all divided by 0 to L dm value is this sir it is a lambda x square into dx okay yes sir ಈ lambda ಅನ್ನೋದು ಕಾನ್ಸ್ಟೆಂಟ್ ಅಲ್ಲೇ ಹೇಳಿದ್ದಾರೆ lambda is a constant take it outside xcom that is equals to ಇಲ್ಲಿ so lambda integration 0 to L ಈ x into x ಎಷ್ಟಾಗುತ್ತೆ ಸರ್ ಇಟ್ ಇಸ್ x power 3 ಓಕೆ ಸೊ x power 3 into dx ಓಕೆ ಸೊ ಆಲ್ ಡಿವೈಡೆಡ್ ಬೈ ಸೊ ಲ್ಯಾಂಬ್ಡಾ 0 to L ಅಂಡ್ x ಸ್ಕ್ವೇರ್ ಆಗುತ್ತೆ x ಸ್ಕ್ವೇರ್ into dx ಓಕೆ ರೈಟ್ ಸರ್ ಅಂಡ್ ಲ್ಯಾಂಬ್ಡಾ ಗೆಟ್ ಕ್ಯಾನ್ಸಲ್ ಮಿಕ್ಕಿದೆಷ್ಟು
ಸರ್ ಇಲ್ಲಿ x ಪವರ್ 3 ಇದೆ, ಇಲ್ಲಿ x ಪವರ್ 2 ಇದೆ. ಸೊ ಆನ್ ಇಂಟಿಗ್ರೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್? ಇಟ್ ಇಸ್ x ಪವರ್ 4 ಡಿವೈಡೆಡ್ ಬೈ 4, 0 to L and divided by, okay, so 0 to L. Okay, now ಇಲ್ಲಿ ಕೆಳಗಡೆ ಏನು ಬರುತ್ತೆ ಸರ್? ಇಟ್ ಇಸ್ x ಪವರ್ 3 ಡಿವೈಡೆಡ್ ಬೈ 3, so 0 to L. Fine, yes sir. ಇವಾಗ ನಾವು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್? ಇಟ್ ಇಸ್ L ಪವರ್ 4 ಡಿವೈಡೆಡ್ ಬೈ 4, so minus 0, right? Yes sir. All divided by, so this is L power 3 divided by 3 minus 0. Fine, yes sir. XCOM, okay, so that is XCOM, so that is equals to L power 4 divided by 4, ಇಲ್ಲಿ L power 3 divided by 3. ಇಲ್ಲಿ ನೋಡಬಹುದು ನೀವು, so ಇಲ್ಲಿ L power 4, ಇಲ್ಲಿ L power 3 cancel ಆಗಿ, so you can write 3L divided by 4 is the required position of center of mass. Okay, so this is the position of center of mass ಆಗಿರುತ್ತೆ. Done? Okay, okay na? Now let's move on to the next question. Question number 2. So question number 2 ಅಲ್ಲಿ ಏನು ಹೇಳ್ತಾರದು? If the linear mass density of a rod of length L varies with x as lambda is equals to 2x, ಇದು ಸಹಿತ ನಮಗೆ ನಾನ್ ಯೂನಿಫಾರ್ಮ್ ಆಗಿದೆ. ಮಾಸ್ ಡಿಸ್ಟ್ರಿಬ್ಯೂಷನ್ ಇಸ್ ನಾನ್ ಯೂನಿಫಾರ್ಮ್. Then its center of mass is at, okay, so figure ಕೊಟ್ಟಿದ್ರು, okay, so figure ಕೊಟ್ಟಿದ್ರೆ ಎಷ್ಟಾಗುತ್ತೆ? So same ನೋಡಿಲಿ, so lambda that is equals, okay, so lambda that is equals to 2x ಕೊಟ್ಟಿದ್ದಾರೆ, ರೈಟಾ? ಎಸ್ ಸರ್, 2x ಕೊಟ್ಟಿದ್ದಾರೆ. ನಾರ್ಮಲ್ ಆಗಿ ಡಿಫೈನ್ ಮಾಡಿದ್ರೆ ಯಾವ ತರ ಡಿಫೈನ್ ಮಾಡ್ತಾರೆ ಸರ್? ಲ್ಯಾಂಬ್ಡಾ ದಟ್ ಈಸ್ ಈಕ್ವಲ್ಸ್ ಟು dm ಡಿವೈಡೆಡ್ ಬೈ dx, ಕರೆಕ್ಟಾ? ಎಸ್ ಸರ್. ಸೊ ಅದೇ dm ಅಂತಂದ್ರೆ ಯಾವ ತರ ಬರೀತೀರಾ ಸರ್? ಇಟ್ ಇಸ್ ಲ್ಯಾಂಬ್ಡಾ ಇಂಟು dx. ಓಕೆ, ರೈಟ್ ಸರ್. ಇಲ್ಲಿ ನಾನು ಬರೀತೀನಿ ಸರ್, ಇಟ್ ಇಸ್ XCOM, ಓಕೆ, ಸೊ ಇಂಟಿಗ್ರೇಷನ್ 0 to L, ಓಕೆ, and x into dm, so all divided by 0 to L and this is the dm. ಓಕೆ, ಸೊ ಇಲ್ಲಿ 0 to L ಅಂತ ಇದೆ. x ವ್ಯಾಲ್ಯೂ ಆಸ್ ಇಟ್ ಇಸ್ ಇಟ್ಕೊಂಡ್ಬಿಡಿ. dm ವ್ಯಾಲ್ಯೂ ಏನಿದೆ ಸರ್? ಇಟ್ ಇಸ್ lambda into dx, so all divided by 0 to L into dm. dm ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ lambda into dx. ಓಕೆ, ಸೊ XCOM, ಓಕೆ, ಸೊ XCOM ದಟ್ ಈಸ್ ಈಕ್ವಲ್ಸ್ ಟು, ಇಲ್ಲಿ ಲ್ಯಾಂಬ್ಡಾ ಅನ್ನೋದು ವ್ಯಾಲ್ಯೂ ಏನಿದೆ 0 to L, x is as it is, ಲ್ಯಾಂಬ್ಡಾ ವ್ಯಾಲ್ಯೂ ಏನು ಕೊಟ್ಟಿದ್ರಪ್ಪ ಇಲ್ಲಿ ಸರ್? ಲ್ಯಾಂಬ್ಡಾ ವ್ಯಾಲ್ಯೂ ದಟ್ ಇಸ್ 2x. ಓಕೆ, ಸೊ ಇಲ್ಲಿ 2x ಅಂತ ಬರ್ಕೊಳ್ಳಿ. ಓಕೆ ಸರ್, 2x into dx, so all divided by, so 0 to L, and ಇಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಏನಿದೆ ಸರ್? ಇಟ್ ಇಸ್ 2x into dx, ರೈಟಾ? ಎಸ್ ಸರ್. ಈ 2 ನ ಆಚೆ ತಗೊಂಡು ಬನ್ನಿ. ಓಕೆ, ಸೊ ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಆಚೆ ತಗೊಂಡು ಬನ್ನಿ. ಏನಾಗುತ್ತೆ ಸರ್? ಇಟ್ ಇಸ್ 2 ಇಂಟಿಗ್ರೇಷನ್ 0 to L, ಇಲ್ಲಿ x into x that is x square into dx. ಓಕೆ ಸರ್, and ಇಲ್ಲೂ ಸಹಿತ 2 ಇದೆ, so take it outside 0 to L and this is x into dx. ಓಕೆ ಸರ್, 2 get cancel. ಸೊ ಮಿಕ್ಕಿದೇನಿದೆ ಸರ್? ಇಟ್ ಇಸ್ XCOM, ಸೊ ದಟ್ ಈಸ್ ಈಕ್ವಲ್ಸ್ ಇಂಟಿಗ್ರೇಷನ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ x ಪವರ್ 3 ಡಿವೈಡೆಡ್ ಬೈ 3, ಓಕೆ, ಸೊ ದಟ್ ಈಸ್ 0 to L and all divided by, so it is x square by 2, so 0 to L. ಓಕೆ, ಸೊ ಇದನ್ನ ಬರೆದ್ರೆ ಯಾವ ತರ ಬರೀತೀರಾ ಸರ್? ಇಟ್ ಇಸ್ L ಪವರ್ 3 ಡಿವೈಡೆಡ್ ಬೈ 3, ಸೊ ಮೈನಸ್ 0, and ಇಲ್ಲಿ ಸೊ L ಪವರ್ 2 ಡಿವೈಡೆಡ್ ಬೈ 2 ಮೈನಸ್ 0. ಸೊ ಸಿಂಪ್ಲಿಫಿಕೇಶನ್ ಮಾಡಿದ್ರೆ L ಪವರ್ 3 3L ಸ್ಕ್ವೇರ್, ಸೊ ಡಿವೈಡೆಡ್ ಬೈ 2 ಅಂತ ಇದೆ. ಸೊ ಇಲ್ಲಿ ನಾವು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸರ್ ಇಟ್ ಇಸ್ 2L ಡಿವೈಡೆಡ್ ಬೈ 3 ಅಂತ ಬರುತ್ತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್, 2L ಡಿವೈಡೆಡ್ ಬೈ 3. ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ? ಎಸ್, ಒಂದ್ಸತಿ ಇದಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇದಕ್ಕೆ ಟ್ರೈ ಮಾಡಿ. ಯೂನಿಫಾರ್ಮ್ ಸಿಮೆಟ್ರಿಕ್ ಬಾಡೀಸ್, ಓಕೆ, ಯೂನಿಫಾರ್ಮ್ ಸಿಮೆಟ್ರಿಕ್ ಬಾಡೀಸ್ ಅಂತ ಬಂತು. ಇಲ್ಲಿವರೆಗೆ ಕ್ಲಾರಿಟಿ ಸಿಕ್ಕಿರೋ ಒಂದ್ಸತಿ ಹೇಳ್ಬಿಡಿ, ಪಟ 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 ಆನ್ಸರ್ ಹೇಳ್ಬಿಡಿ. ಓಕೆ, ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್, ಪಟ ಪಟ ಅಂತ ಆನ್ಸರ್ ಹೇಳ್ಬಿಡಿ. ಓಕೆ, ಸೊ ದಟ್ ಇಸ್ 2L ಡಿವೈಡೆಡ್ ಬೈ 3. ಓಕೆ, ಸೊ ದಟ್ ಇಸ್ 2L ಡಿವೈಡೆಡ್ ಬೈ 3 ಅಂತ ಆನ್ಸರ್ ಬಂದಿದೆ. ಓಕೆ, ದಟ್ ಇಸ್ 2L ಡಿವೈಡೆಡ್ ಬೈ 3. ಇಲ್ಲಿವರೆಗೆ ಎಲ್ಲರೂ ಕ್ಲಿಯರ್ ಆಯ್ತಲ್ಲ? 2L ಡಿವೈಡೆಡ್ ಬೈ 3. ಇವಾಗ ಯೂನಿಫಾರ್ಮ್ ಸಿಮೆಟ್ರಿಕ್ ಬಾಡೀಸ್, ಓಕೆ, ಇದನ್ನು ನೀವು ಮೊಮೆಂಟ್ ಆಫ್ ಇನರ್ಷಿಯಾದಲ್ಲಿ ನೆನ್ಪಿಡ್ಕೊಳ್ಬೇಕು. ಸದ್ಯಕ್ಕೆ ಅಂತ ಇದು ಬೇಡ. ಓಕೆ, ನಿಮ್ಮ ರೆಫರೆನ್ಸ್, ಓಕೆ, ಫಾರ್ ಯುವರ್ ರೆಫರೆನ್ಸ್. ಓಕೆ, ಸೊ ಫಾರ್ ಯುವರ್ ಇನ್ಫಾರ್ಮೇಶನ್, ಸೊ ಫಾರ್ ಯುವರ್ ಇನ್ಫಾರ್ಮೇಶನ್. ಓಕೆ, ಸೊ ನಿಮ್ಮ ಇನ್ಫಾರ್ಮೇಶನ್ಗೋಸ್ಕರ ಇದಷ್ಟೇ. ಓಕೆ, ಇವಕ್ಕೆಲ್ಲ ಡೆರಿವೇಷನ್ಸ್ ಏನೂ ಇಲ್ಲ. ಸೊ ವಾಟ್ ಈಸ್ ದ ಸೆಂಟರ್ ಆಫ್ ಮಾಸ್ ಆಫ್, ಇಲ್ಲಿ ಸೆಮಿ ಸರ್ಕ್ಯುಲರ್ ರಿಂಗ್ ಅಂತ ಇದೆ. ಸೊ ದಟ್ ಈಸ್ 2r ಡಿವೈಡೆಡ್ ಬೈ 5. ಓಕೆ ಸರ್, 2r ಡಿವೈಡೆಡ್ ಬೈ 5. ಸರ್ ಇದೆಲ್ಲ ನೆನ್ಪಿಡ್ಕೋಬೇಕಾ? ಕೆಲವೊಂದು ನೆನ್ಪಿಡ್ಕೊಳ್ಬೇಕು. ಓಕೆ, ಕೆಲವೊಂದು ನೆನ್ಪಿಡ್ಕೊಳ್ಬೇಕು. ಆ್ಯಂಡ್ ಹೆಮಿಸ್ಫಿಯರ್ದು, ಸ್ಪೆರಿಕಲ್ ಹೆಮಿಸ್ಫಿಯರ್, ಇವೆಲ್ಲ 2D. ಆ್ಯಂಡ್ ನೆಕ್ಸ್ಟ್ ಒನ್ ಸಾಲಿಡ್ ಕೋನ್, ಇದು 3D, h ಡಿವೈಡೆಡ್ ಬೈ 4. ಆ್ಯಂಡ್ ಇದು ನಾರ್ಮಲ್ ಆಗಿ ಯಾವ ತರ ಬರೀತೀವಿ ಅಂತಂದ್ರೆ ದಿಸ್ ಈಸ್ r sin θ ಡಿವೈಡೆಡ್ ಬೈ r, ಜನರಲ್ ಫಾರ್ಮ್. ಓಕೆ, ಸೊ ಫಾರ್ ಆರ್ಕ್ ಸೆಂಟರ್ ಆಫ್ ಮಾಸ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ r sin θ ಡಿವೈಡೆಡ್ ಬೈ θ. ಓಕೆ, ಅದೇ ನಿಮಗೆ 3D ಅಲ್ಲಿ ನೋಡಿದ್ರೆ ದಟ್ ಈಸ್ ದ ಸೆಮಿ ಸರ್ಕ್ಯುಲರ್ ಡಿಸ್ಕ್ ನೋಡಿದ್ರೆ 4r ಡಿವೈಡೆಡ್ ಬೈ 3π. ಆ್ಯಂಡ್ ದ ನೆಕ್ಸ್ಟ್ ಒನ್ ಸಾಲಿಡ್ ಹೆಮಿಸ್ಫಿಯರ್,
ಅದನ್ನ ನೋಡಿದ್ರೆ 3r ಡಿವೈಡೆಡ್ ಬೈ 8 ಅಂಡ್ ಹೋಲೋಸ್ ಕೋನ್ ನೋಡಿದ್ರೆ ದಟ್ ಇಸ್ h ಡಿವೈಡೆಡ್ ಬೈ 3. ಅದೇ ಜನರಲ್ ಆಗಿ ನೋಡಿದ್ರೆ ದಟ್ ಇಸ್ 2r sin θ ಡಿವೈಡೆಡ್ ಬೈ 3θ ಅಂತ ಬರುತ್ತೆ. ನೋಡ್ಬೋದು ನೀವು. ನೋಡಿ ಇದೇನ್ ಫಾರ್ಮುಲಾ ಇದೆಯಲ್ಲ, ಸೊ r sin θ ಡಿವೈಡೆಡ್ θ ಅಂತ, ಅದಕ್ಕೆ ಏನ್ ಮಾಡ್ಬೇಕು ನೀವು 2/3 ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಓಕೆ, ಸೊ 2/3 ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ದಟ್ ವಿಲ್ ಬಿ ದ ರೈಟ್ ಆನ್ಸರ್. ಓಕೆ ಡನ, ಇವುಗಳನ್ನ ನೆನ್ಪಿಟ್ಕೊಳ್ಳಿ. ಓಕೆ ನಾ ಇಲ್ಲಿ ಫಸ್ಟ್ ಕ್ವಶನ್ ಒಂದು ಕ್ವಶನ್ ಕೇಳಿದ್ರ ನೋಡಿ. ಸೊ ಇಲಿಸ್ಟ್ರೇಷನ್ ಏನು, ಫೈಂಡ್ ದ ಕೋಆರ್ಡಿನೇಟ್ಸ್ of a center of mass of a quarter ring of a radius r placed in a first quadrant of a Cartesian coordinate system with the center at a origin. ಓಕೆನಾ? ಸೊ ಇಲ್ಲಿ ನೀಟಾಗಿ ನೋಡ್ಕೊಳ್ಳಿ. ಯಾವ್ದಂತ ತಗೋಣ, ಸರ್ಕಲ್ ನ ಕನ್ಸಿಡರ್ ಮಾಡ್ಕೋಣ. ಓಕೆ, ಸೊ ದಿಸ್ ಇಸ್ ಸರ್ಕಲ್ ಆಫ್ ರೇಡಿಯಸ್ ಆರ್ ಅಂಡ್ ಈ ಕಡೆ ಒಂದು ನಾವು ಕ್ವಾಡ್ರಂಟ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಯಾಕೆಂದ್ರೆ ಇಲ್ಲಿ ಆಲ್ರೆಡಿ ಹೇಳಿದಾರಲ್ಲ ಕ್ವಾಡ್ರಂಟ್ ಅಂತ ಹೇಳಿ. ಓಕೆ, ಸೊ ಕ್ವಾಡ್ರಂಟ್ ನೋಡಿ, ದ ಕೋಆರ್ಡಿನೇಟ್ ಆಫ್ ಅ ಸೆಂಟರ್ ಆಫ್ ಅ ಮಾಸ್ ಆಫ್ ಅ ಕ್ವಾರ್ಟರ್ ರಿಂಗ್. ಓಕೆ, ಸೊ ದಿಸ್ ಇಸ್ ದ ಕ್ವಾರ್ಟರ್ ರಿಂಗ್ ಆಫ್ ರೇಡಿಯಸ್ ಆರ್ ಪ್ಲೇಸ್ಡ್ ಪ್ಲೇಸ್ ಇನ್ ದ ಫಸ್ಟ್ ಕ್ವಾಡ್ರಂಟ್. ಓಕೆ, ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಪ್ಲೇಸ್ ಮಾಡಿದಾರೆ ಆಫ್ ಎ ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ವಿತ್ ಅ ಸೆಂಟರ್ ಎಟ್ ಅ ಆರಿಜಿನ್. ಓಕೆ, ಸೊ ಸೆಂಟರ್ ಇಸ್ ದ ಆರಿಜಿನ್. ಓಕೆ ರೈಟ್, ಇದಿಷ್ಟು ನಾನು ಕನ್ಸಿಡರ್ ಮಾಡ್ಕೊಂಡ್ರೆ. ಓಕೆ, ಸೊ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ದಿಸ್. ಓಕೆ, ಸೊ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ದಿಸ್. ಈ ಫಸ್ಟ್ ಕ್ವಾಡ್ರಂಟ್ ಅಂತ ತಗೊಂಡ್ರಾಗ ಇದರಲ್ಲಿ ಇಲ್ಲಿ ಟೋಟಲ್ ಆಂಗಲ್ ಎಷ್ಟು ಅಂತ ಕನ್ಸಿಡರ್ ಮಾಡ್ಕೊತೀವಿ ಸರ್. ಟೋಟಲ್ ಆಂಗಲ್ ದಿಸ್ ಇಸ್ ದ 2θ ರೈಟ್. ದ ಆರ್ಕ್ ನ ಕನ್ಸಿಡರ್ ಮಾಡ್ಕೋಬೇಕಾದ್ರೆ ಅಂಡ್ ದಿಸ್ ಒನ್ ಏನಿದೆಯಲ್ಲ ಇವಾಗ ಎಷ್ಟಾಗುತ್ತೆ, ಸೊ ಇದಿಷ್ಟು ಟೋಟಲ್ ಎಷ್ಟು, ಇವಾಗ ಟೋಟಲ್ ಇದು 90 ಡಿಗ್ರಿ ಆಗಿದೆ ಕರೆಕ್ಟಾ. ಇವಾಗ ಟೋಟಲ್ 2θ ಅಂತಂದ್ರೆ. ಓಕೆ, ಸರ್ 2θ ಇಸ್ ನಥಿಂಗ್ ಬಟ್ ದಟ್ ಇಸ್ ಅ π/2 ರೈಟ್. ಎಸ್ ಸರ್, ಇವಾಗ θ ಅಂದ್ರೆ ಎಷ್ಟಾಗುತ್ತೆ ಸರ್, ಇಟ್ ಇಸ್ ಅ π/4 ರೈಟ್. ಸೊ ದಿಸ್ ಇಸ್ ದ π/4 ರೈಟ್. ಸೊ ಟೋಟಲ್ 2θ ಅಂಡ್ ಇಷ್ಟಕ್ಕೆ ಬೇಕು ಅಂತಂದ್ರೆ ಎಷ್ಟಾಗುತ್ತೆ ಸರ್, ಇಷ್ಟಕ್ಕೆ ಬೇಕು ಅಂತ ಹೇಳಿದ್ರೆ ಸರ್ ಇಟ್ ಇಸ್ ಅ π/4 ರೈಟ್. ಸೊ ಇವಾಗ ಕ್ವಾಡ್ರಂಟ್ ಅಂತೂ ಸಿಕ್ತು. ಇವಾಗ ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ದಿಸ್. ಓಕೆ, ಸೊ ನೀವು ಇದನ್ನ ಫೈಂಡ್ ಮಾಡಬೇಕು. ಸೊ ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ದಿಸ್. ಓಕೆ, ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ದಟ್. ಓಕೆ, ಸೊ ಲೆಟ್ ಮಿ ರೈಟ್ ಇಟ್ ಆಸ್ OC ಅಂತ ಬರೀತೀನಿ. ಓಕೆನಾ, ಸೊ ದಿಸ್ ಇಸ್ ಸಿ. OC, ವಾಟ್ ಈಸ್ ದ OC ಡಿಸ್ಟೆನ್ಸ್. ಓಕೆ, ಸೊ OC ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಅಂದ್ರೆ ಸೆಂಟರ್ ಆಫ್ ಮಾಸ್. ಓಕೆ, ಸೆಂಟರ್ ಆಫ್ ಮಾಸ್. ಓಕೆ, ಸೆಂಟರ್ ಆಫ್ ಮಾಸ್ ಆಫ್ ಸೊ OC ಕಡೆ ನೋಡ್ಕೊಂಡ್ರೆ ಏನ್ ಫಾರ್ಮುಲಾ ಯೂಸ್ ಮಾಡ್ತೀವಿ ಸರ್, ಇಟ್ ಇಸ್ r sin θ. ಓಕೆ, ಸರ್ ಡಿವೈಡೆಡ್ ಬೈ θ ರೈಟ್. ಎಸ್ ಸರ್, ಸೊ OC that is equals to r as it is. Okay, so small letter r ಅಂತ ಬರ್ತೀರಾ. ಓಕೆ, ದಟ್ಸ್ ಓಕೆ, ಸ್ಮಾಲ್ ಲೆಟರ್ r. ಓಕೆ, sin π/4. ಓಕೆ, ಸೊ sin π/4 ಸೊ ಡಿವೈಡೆಡ್ ಬೈ π/4. ಓಕೆ, ಸೊ π/4. ಓಕೆ, ಸೊ ಇದೇನಾಗುತ್ತೆ ಸರ್, ಇಟ್ ಇಸ್ ಅ 4r ಡಿವೈಡೆಡ್ ಬೈ π ಅಂಡ್ ಮಿಕ್ಕಿದೆಷ್ಟಾಗುತ್ತೆ sin 45 that is nothing but 1/√2. Okay, so this OC is 4r divided by π/√2 ಆಯ್ತಲ್ಲ. ಸೊ ಇದನ್ನ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡೋಣ. r ಡಿವೈಡೆಡ್ ಬೈ π, ಈ 4 ನ ಒಳಗಡೆ ತಗೊಂಡ್ರೆ ಎಷ್ಟಾಗುತ್ತೆ ಸರ್, 16 ಆಗುತ್ತೆ. ಈ 4 ನ ಅಂಡರ್ ಸ್ಕ್ವೇರ್ ರೂಟ್ ಒಳಗಡೆ ತಗೊಂಡ್ರೆ ಅಂಡ್ ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ, 2 8 16 ಆಗುತ್ತೆ. ಓಕೆ, ಸೊ r ಡಿವೈಡೆಡ್ ಬೈ π ಅಂಡ್ ದಿಸ್ ಬಿಕಮ್ಸ್ 8. ಓಕೆ, 2 8 16. ಸೊ ಈ 8 ನ ಯಾವ ತರ ಬರೀಬಹುದು, 4 into 2 ಅಂತ ಬರೀಬಹುದು. ಓಕೆ, ಸೊ ದಟ್ ಈಸ್ π. ಸರ್ ಇದನ್ನ 4 into 2 ಅಂತ ಬರೀಬಹುದಾ, ಬರೀಬಹುದು. ಈ 4 ನ ಆಚೆ ತಗೊಳ್ಬೋದಾ, ತಗೊಳ್ಬಹುದು. ಏನಾಗುತ್ತೆ ಅವಾಗ ಸರ್, ಇಟ್ ಇಸ್ OC that is equals to ಸರ್ ಇಟ್ ಇಸ್ 2√2 into r ಸೊ ಡಿವೈಡೆಡ್ ಬೈ π. ಓಕೆ ಸರ್, ಇವಾಗ ಅವ್ರು ಕೇಳಿದ್ದೇನು ಕೋಆರ್ಡಿನೇಟ್ಸ್. ಓಕೆ, ಸೊ ಕೋಆರ್ಡಿನೇಟ್ಸ್ ನ ಫೈಂಡ್ ಮಾಡಬೇಕು ಅಂತ. ದಟ್ ಮೀನ್ಸ್ ಈ ವ್ಯಾಲ್ಯೂ ದಟ್ ಇಸ್ XCM ಅಂಡ್ ಈ ವ್ಯಾಲ್ಯೂ YCM ನ ಫೈಂಡ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ XCM ಅಂಡ್ ದಿಸ್ ಇಸ್ YCOM. ಓಕೆ, ಸೊ ಇದನ್ನ ಫೈಂಡ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ ಸರ್, OC ಇಲ್ಲಿ θ ಇದೆ ಅಂತಂದ್ರೆ ದಟ್ ಈಸ್ cos π/4. ಓಕೆ, ಅಂಡ್ ಈ ಕಡೆ ಏನ್ ಫೈಂಡ್ ಮಾಡ್ತೀರಾ ಸರ್, ಇಲ್ಲಿ OC ಇಂಟು sin π/4 ಅಂತ ಫೈಂಡ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಫೈಂಡ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್, XCOM ಸೊ ದಟ್ ಈಸ್ ಈಕ್ವಲ್ಸ್ ಟು OC ವ್ಯಾಲ್ಯೂ ಎಷ್ಟಿದೆ ಸರ್, ಇಟ್ ಇಸ್ 2√2 into r ಸೊ ಡಿವೈಡೆಡ್ ಬೈ π into cos 45 ಎಷ್ಟಾಗುತ್ತೆ ಸರ್, ಅಗೇನ್ ಇಟ್ ಇಸ್ 1/√2. ಓಕೆ, ಸೊ 1/√2 ಕ್ಯಾನ್ಸಲ್ ಆಗಿ XCOM ಎಷ್ಟಾಗುತ್ತೆ ಸರ್, ಇಟ್ ಇಸ್ 2r ಡಿವೈಡೆಡ್ ಬೈ π. ಓಕೆ, ಸೊ ದಟ್ ಇಸ್ 2r ಡಿವೈಡೆಡ್ ಬೈ π. ರೈಟ್. ಇನ್ ಅ ಸೇಮ್ ವೇ ಇಲ್ಲೂ ಸಹ ಏನಾಗುತ್ತೆ ನಿಮಗೆ, ಇಲ್ಲಿ ನಾನು ಬರೀತೀನಿ. ಓಕೆ, ಸೊ YCOM that is equals to OC ವ್ಯಾಲ್ಯೂ ಎಷ್ಟಿದೆ ಸರ್, ಇಟ್ ಇಸ್ 2√2 into r ಡಿವೈಡೆಡ್ ಬೈ π sin 45 that is again 1/√2. ಸೊ √2 ಗೆ ಕ್ಯಾನ್ಸಲ್ ಆಗಿ ಸರ್ 2r ಡಿವೈಡೆಡ್ ಬೈ π ಅಂತ ಉಳಿಯುತ್ತೆ.
ಇವಾಗ ಕೋಆರ್ಡಿನೇಟ್ ಸಿಸ್ಟಮ್ಸ್ ನ ಬರೆದ್ರೆ ಓಕೆ ಕೋಆರ್ಡಿನೇಟ್ಸ್ ಎಕ್ಸ್ ಸಿ ಒ ಎಂ ಅಂಡ್ ವೈ ಸಿ ಒ ಎಂ ಬರೆದ್ರೆ ಸೊ ದಟ್ ಈಸ್ 2r divided by pi and 2r divided by pi. So this is a required solution. Okay, so this is a required solution. Okay, so that is the required solution. This is the required solution. ಏನಾದರೂ ಡೌಟ್ ಇದೆನಾ? ಇಲ್ಲ ಏನಾದರೂ ಡೌಟ್ ಇದೆನಾ ಸರ್? ಇದು ಹೇಗೆ ಫಾರ್ಮುಲಾ ಯೂಸ್ ಮಾಡಿದ್ರ ಅಂತ ಹೇಳಿದ್ರೆ ಇಲ್ಲ ನಿಮ್ಗೆ ಇದೆಯಲ್ಲ ಜನರಲ್ ಫಾರ್ಮುಲಾ ನಿಮ್ಗೆ ತೋರಿಸಿದೆ. ಓಕೆ, ಜನರಲ್ ಫಾರ್ಮುಲಾ ಇಲ್ಲಿ r sin theta divided by theta and ಇಲ್ಲಿ that is 2/3 r sin theta divided by theta. ಅಲ್ಲಿ ಜಸ್ಟ್ 2/3 ನ ಮಲ್ಟಿಪ್ಲೈ ಮಾಡ್ಬೇಕು ಅಷ್ಟೇ. ಡನ್? ಓಕೆ ಸರ್. ಆಣ ನೆಕ್ಸ್ಟ್ yes illustration 4. Find the coordinates of a center of a mass of a semicircular ring of a radius r placed in a symmetric to the y-axis of a Cartesian coordinate system. ಇದನ್ನ ಹೋಮ್ವರ್ಕ್ ಆಗಿ ನೀವು ಸಾಲ್ವ್ ಮಾಡಬೇಕು. ಯಾಕೆಂದ್ರೆ ಇನ್ನೊಂದು ನಾನು ಸಾಲ್ವ್ ಮಾಡ್ತೀನಿ. ಓಕೆ, ಇನ್ನೊಂದು ಸಾಲ್ವ್ ಮಾಡಬೇಕಾದ್ರೆ ದಟ್ ಈಸ್ ಕ್ವಶನ್ ನಂಬರ್ 5 ಅಥವಾ ಇಲಿಸ್ಟ್ರೇಷನ್ 5. ಫೈಂಡ್ ಕೋಆರ್ಡಿನೇಟ್ಸ್ ಆಫ್ ಅ ಸೆಂಟರ್ ಆಫ್ ಮಾಸ್ ಆಫ್ ಅ ಕ್ವಾರ್ಟರ್ ಸೆಕ್ಟರ್ ಆಫ್ ಅ ಯೂನಿಫಾರ್ಮ್ ಡಿಸ್ಕ್. ಇಲ್ಲೂ ಸಹ ನಮಗೇನು ಕೇಳಿರೋದು ಕ್ವಾರ್ಟರ್. ಓಕೆ ಸರ್, ಕ್ವಾರ್ಟರ್ ನ ಕೇಳಿರೋದು. ಆಫ್ ರೇಡಿಯಸ್ ಆರ್ ಪ್ಲೇಸ್ಡ್ ಅಟ್ ದ ಫಸ್ಟ್ ಕ್ವಾಡ್ರಂಟ್. ಇಲ್ಲೂ ಸಹಿತ ಫಸ್ಟ್ ಕ್ವಾಡ್ರಂಟ್ ಇದೆ. ಕಾರ್ಟಿಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ವಿತ್ ಸೆಂಟರ್ ಎಟ್ ಆರಿಜಿನ್. ಸೇಮ್ ಕ್ವಶನ್. ಇಲ್ಲಿ ನಮಗೆ ಕೊಟ್ಟಿರೋದು ಯಾವುದು? ಶೇಪ್ ಡಿಸ್ಕ್. ಇಲ್ಲಿ ಕೊಟ್ಟಿರೋದು ಯಾವುದು? ರೇಡಿಯಸ್, ಸೆಂಟರ್ ಆಫ್ ಮಾಸ್, ಕ್ವಾರ್ಟರ್, ರಿಂಗ್ ಅಂದ್ರೆ ಸರ್ಕಲ್. ಸೊ ದಿಸ್ ಇಂಡಿಕೇಟ್ಸ್ ಅ 2D. ಓಕೆ, ಸೊ ದಿಸ್ ಇಂಡಿಕೇಟ್ಸ್ ಅ 2D ನೇ and this is also indicates a 2D ನೇ. ಓಕೆ, ಸೊ ಎಲ್ಲೋ ಆಯ್ತದು. ಇಟ್ ಈಸ್ ಆಲ್ಸೋ ಇಂಡಿಕೇಟ್ಸ್ ಅ 2D ನೇ. ಬಟ್ ಇಲ್ಲಿ ಡಿಸ್ಕು, ಅಲ್ಲಿ ರಿಂಗ್. ಇಲ್ಲಿ ಮಾಸು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ನಾನು ಏನ್ ಹೇಳಿದೆ? ಸೊ ನಾರ್ಮಲ್ ಆಗಿ ಈ ತರ ರಿಂಗು ಆ ತರ ಇದ್ದಾಗ ನಿಮಗೆ ಸೆಂಟರ್, ಓಕೆ, ಸೊ ಪೊಸಿಷನ್ ಆಫ್ ಸೆಂಟರ್ ಆಫ್ ಇದು ಏನ್ ಬರುತ್ತೆ ಸರ್? ಇಟ್ ಇಸ್ r sin theta ಸರ್ ಡಿವೈಡೆಡ್ ಬೈ theta. ಕರೆಕ್ಟಾ? ಇವಾಗ OC ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ, ರೈಟ್? ಇದಕ್ಕೆ ಏನ್ ಬರುತ್ತೆ? ಸೇಮ್. ಓಕೆ, ಸೊ ಸೇಮ್ OC ನೇ ಯೂಸ್ ಮಾಡಿ. ಓಕೆ, ಸೊ OC ನೇ ಯೂಸ್ ಮಾಡಿ ಏನ್ ಮಾಡ್ತೀರಾ ಸರ್? ಇಟ್ ಇಸ್ r sin theta ಸರ್ ಡಿವೈಡೆಡ್ ಬೈ theta ನೇ. ಬಟ್ ಇಲ್ಲಿ ಏನ್ ಮಾಡ್ತೀರಾ? ಜಸ್ಟ್ ಮಲ್ಟಿಪ್ಲೈ 2/3. ಓಕೆ, ಸೊ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2/3. ಜಸ್ಟ್ ನೀವು 2/3 ನ ಮಲ್ಟಿಪ್ಲೈ ಮಾಡ್ತೀರಾ. ಫಾರ್ ಡಿಸ್ಕ್, ರಿಂಗಿಗಾದ್ರೆ ಡೈರೆಕ್ಟ್ ಆಗಿ OC ಯೂಸ್ ಮಾಡ್ತೀರಾ. ಅಂಡ್ ಇವಾಗ ಆಲ್ರೆಡಿ ನಮಗೆ ವ್ಯಾಲ್ಯೂಸ್ ಬಂದಿರೋದ್ರಿಂದ r sin theta. ಓಕೆ, ಸೊ r sin theta. ಓಕೆ, ಸೊ OC ವ್ಯಾಲ್ಯೂಸ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ r sin theta ವ್ಯಾಲ್ಯೂಸ್. ಓಕೆ, ಸೊ theta ಡಿವೈಡೆಡ್ ಬೈ theta. ಓಕೆ, ಸೊ ಆಲ್ರೆಡಿ ನಮಗೆ ಇಲ್ಲಿ ವ್ಯಾಲ್ಯೂಸ್ ಬಂದಿದೆ. ಓಕೆ, ಸೊ ಇಲ್ಲಿ ಓಕೆ, ಸೊ ಆಲ್ರೆಡಿ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಓಕೆ, ಎಷ್ಟು ಬಂದಿದೆ? ದಟ್ ಈಸ್ 2√2 r ಡಿವೈಡೆಡ್ ಬೈ. ಓಕೆ, ಸೊ ಏನ್ ಬಂದಿದೆ? 2√2. ಓಕೆ, ಸೊ 2√2 r ಡಿವೈಡೆಡ್ ಬೈ ಪೈ ಇದೆ. ಓಕೆ, ಸೊ ಇಲ್ಲಿ ಏನ್ ಮಾಡ್ತೀರಾ ಸರ್? OC ದಟ್ ಈಸ್ ಈಕ್ವಲ್ಸ್ ಟು 2/3. ಓಕೆ, ಸೊ ದಟ್ ಈಸ್ 2√2 r ಸರ್ ಡಿವೈಡೆಡ್ ಬೈ ಪೈ. ಓಕೆ, ಸೊ ಸೇಮ್ ಫಾರ್ಮುಲಾ ಯೂಸ್ ಮಾಡಿ. ಆವಾಗ ನಿಮ್ಗೆ ಏನಾಗುತ್ತೆ? ನಿಮಗೆ ಸರ್ ಎಕ್ಸ್ ಸಿ ಒ ಎಂ ಅಂಡ್ ವೈ ಸಿ ಒ ಎಂ. ಓಕೆ, ಸೊ ಏನ್ ಬಂದಿತ್ತು ನಿಮಗೆ ಸರ್? 2r ಇಲ್ಲೇನ್ ಬಂದಿಲ್ಲ. ಸೊ 2r ಡಿವೈಡೆಡ್ ಬೈ ಪೈ ಸೇಮ್ ಬರೀರಿ. ಓಕೆ, ಸೊ 2r ಸೊ ಡಿವೈಡೆಡ್ ಬೈ ಪೈ. ಓಕೆ, ಸೊ 2r ಡಿವೈಡೆಡ್ ಬೈ ಪೈನ ನೀವೇನ್ ಮಾಡಬೇಕು? 2/3 ನ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಇಲ್ಲಿ 2/3 ಮಲ್ಟಿಪ್ಲೈಡ್ ಅಂಡ್ ಇಲ್ಲೂ ಸಹಿತ 2/3 ಮಲ್ಟಿಪ್ಲೈಡ್. ಇವಾಗ ನಿಮ್ಗೆ ಏನ್ ಸಿಗುತ್ತೆ ಸರ್? 2 4. ಓಕೆ, ಸೊ 2 4 ದಟ್ ಈಸ್ 4r ಡಿವೈಡೆಡ್ ಬೈ 3 ಪೈ. ಇಲ್ಲಿ 4r ಡಿವೈಡೆಡ್ ಬೈ 3 ಪೈ ಇಷ್ಟೇ. ಓಕೆ, ಸೊ ದಿಸ್ ಇಸ್ ಫಾರ್ ಅ ಡಿಸ್ಕ್. ಡನ್. ಓಕೆ, ಸೊ ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6 ನೋಡಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಏನಾದರೂ ಕ್ವಶನ್ ಪೇಪರ್ ಡಿಫಿಕಲ್ಟ್ ಬಂತಂದ್ರೆ ಈ ತರ ಕ್ವಶನ್ಸ್ ಕೇಳ್ತಾರೆ. ಓಕೆ, ದ ಕ್ವಶನ್ ಇಸ್ if the linear density of a rod of a length L varies as lambda is equals to a plus bx, determine the position of a center of mass where x is the distance from a one of its ends ಅಂತ ಕೇಳ್ತಾರೆ. ಸೇಮ್ ಇಲ್ಲಿ ರಾಡ್ ಕನ್ಸಿಡರ್ ಮಾಡ್ಕೊಂಡಿರೋದು, ರೈಟಾ? ಸೊ ರಾಡ್ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಸೊ ದೇರ್ ಫೋರ್ ಐ ವಿಲ್ ಕನ್ಸಿಡರ್ ರಾಡ್. ಓಕೆ, ಸೊ ರಾಡ್. ಸೊ ಇಲ್ಲಿಂದ ಸ್ಟಾರ್ಟ್ ಆಗೋದು 0 ಅಂಡ್ ಇಲ್ಲಿಗೆ ಎಂಡ್ ಆಗೋದು L. ಓಕೆನಾ? ಎಸ್ ಸರ್. ಅಂಡ್ ಇಲ್ಲಿ ನಿಮಗೆ x ಅನ್ನೋದು ಡಿಸ್ಟೆನ್ಸ್ ಫ್ರಮ್ ದ ಒನ್ ಎಂಡ್. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ದಿಸ್ ಎಂಡ್. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ x. ಓಕೆನಾ? ಎಸ್ ಸರ್. ಅಂಡ್ ಇಲ್ಲಿ ನಾನು ಈ ಡಿಸ್ಟೆನ್ಸ್ ಅಲ್ಲಿ, ಓಕೆ, ಸೊ ಒಂದು ಸರ್ಟನ್ ಡಿಸ್ಟೆನ್ಸ್ ಅಲ್ಲಿ ನಾನು, ಓಕೆ, ಈ ಸರ್ಟನ್ ಡಿಸ್ಟೆನ್ಸ್ ಅಲ್ಲಿ ನಾನು ಇದನ್ನ ಸ್ಮಾಲ್ ಡಿಸ್ಟೆನ್ಸ್ dx, ಸ್ಮಾಲ್ dm. ಓಕೆ, ಸೊ ಇಲ್ಲಿ lambda that is equals to dm divided by dx, right? And dm that is equals to lambda into dx, right? Yes sir. ಇವಾಗ dm ಅಂದ್ರೇನು
ಸೊ ಡಿ ಎಂ ದಟ್ ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಏನ್ ವ್ಯಾಲ್ಯೂ ಇದೆ ಸರ್ ಇಟ್ ಇಸ್ ಎ ಪ್ಲಸ್ ಬಿ ಎಕ್ಸ್ ಇಂಟು ಡಿ ಎಕ್ಸ್ ಸರ್ ಓಕೆನಾ ಇವಾಗ ಇಲ್ಲಿ ಬರೆಯೋಣ ಏನಿಲ್ಲಿ ಸರ್ ಎಕ್ಸ್ ಸಿ ಒ ಎಂ ದಟ್ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಎಲ್ಲಿಂದ ಎಲ್ಲಿಗೆ 0 to L. Okay, so that is x into dm. Okay, so x into dm. So divided by 0 to L, that is the dm. Right? Okay, sir. And yen baditira sir it is 0 to L. Okay, so 0 to L, x is same. And what about this one? Sir it is a plus bx plus dx. So all divided by 0 to L. And dm value enide? Sir it is a. So a plus. Okay, so that is a plus bx into dx. Okay. Yeah, further simplification mana. So it is x COM. So that is equals to integration of 0 to L. And ಇದನ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಸರ್ ಇಟ್ ಇಸ್ ax so plus bx square. Okay, so into dx. Okay. So all divided by 0 to L. So it is a plus bx. Okay, so into dx. Right? Okay, done? Yes, sir. ಇದನ್ನ ನೆಕ್ಸ್ಟ್ ಸ್ಲೈಡ್ ಗೆ ತಗೊಂಡು ಹೋಗ್ತೀನಿ. Okay, so next slide ಗೆ ತಗೊಂಡು ಹೋಗ್ತೀನಿ. So that is XCOM. So integration 0 to L. So this is AX plus BX square into DX. So all divided by integration 0 to L. So that is A plus BX into DX. Correct? Correct idena? So that is AX plus BX square. Okay, so AX plus BX square into DX. And A plus BX into DX. Okay, so ಇಷ್ಟ ಆಯ್ತಾ ರೈಟಾ ಓಕೆ ಸೊ ಇವಾಗ ಏನಿಲ್ಲ ಇಂಟಿಗ್ರೇಷನ್ ಮಾಡೋದು ಅಷ್ಟೇ ಇಂಟಿಗ್ರೇಷನ್ ಹೋಪ್ಫುಲಿ ನಿಮಗೆ ಎಲ್ಲರೂ ಗೊತ್ತಿದೆ ಅಂತ ಅನ್ಕೋತೀನಿ ಇಂಟಿಗ್ರೇಷನ್ ಮಾಡ್ತೀನಿ ನೋಡಿ ಸೊ ಫಸ್ಟ್ ಇಲ್ಲಿ ಸರ್ ಇಟ್ ಇಸ್ ಎ ಎಕ್ಸ್ ಸ್ಕ್ವೇರ್ ಬೈ 2 ಓಕೆ ಸೊ ಪ್ಲಸ್ ಇಲ್ಲೇನಾಗುತ್ತೆ ಸರ್ ಇಟ್ ಇಸ್ ಬಿ ಎಕ್ಸ್ ಕ್ಯೂ ಬಿ ಡಿವೈಡೆಡ್ ಬೈ 3 ಸೊ ದಟ್ ಈಸ್ 0 ಟು ಎಲ್ ಓಕೆ ಸೊ ಆಲ್ ಡಿವೈಡೆಡ್ ಬೈ ಇಲ್ಲೇನಾಗುತ್ತೆ ಸರ್ ಇಟ್ ಇಸ್ ಎ ಎಕ್ಸ್ ಸೊ ಇಲ್ಲಿ ಸರ್ ಇಟ್ ಇಸ್ ಬಿ ಎಕ್ಸ್ ಸ್ಕ್ವೇರ್ ಬೈ 2 ಇಂಟು 0 ಟು ಎಲ್ ಓಕೆ ಸರ್ ಅಂಡ್ ಎಕ್ಸ್ ಸಿ ಒ ಎಂ ಸೊ ದಟ್ ಈಸ್ ಈಕ್ವಲ್ಸ್ ಟು ಈ ಲಿಮಿಟ್ಸ್ ನ ತಗೊಂಡಾಗ ಸರ್ ಇಟ್ ಇಸ್ ಎ ಎಲ್ ಸ್ಕ್ವೇರ್ ಬೈ 2 ಪ್ಲಸ್ ಬಿ ಎಲ್ ಕ್ಯೂಬ್ ಬೈ 3 ಓಕೆ ಎಸ್ ಸರ್ ಸೊ ಆಲ್ ಡಿವೈಡೆಡ್ ಬೈ ಇಲ್ಲೇನಾಗುತ್ತೆ ಸರ್ ಇಟ್ ಇಸ್ ಎ ಎಲ್ ಪ್ಲಸ್ ಬಿ ಎಲ್ ಸ್ಕ್ವೇರ್ ಸೊ ಡಿವೈಡೆಡ್ ಬೈ 2 ಓಕೆ ಸರ್ ಸ್ವಲ್ಪ ನಾನೇನ್ ಮಾಡ್ತೀನಿ ಇಲ್ಲಿ ಎಲ್ ಸಿ ಎಂ ತಗೊಳ್ತೀನಿ ಓಕೆನಾ ಮೇಲ್ಗಡೆ ನಾನೇನ್ ಮಾಡ್ತೀನಿ ಎಲ್ ಸ್ಕ್ವೇರ್ ನ ತಗೋತೀನಿ ಓಕೆ ಸರ್ ಎಲ್ ಸ್ಕ್ವೇರ್ ಔಟ್ ಸೈಡ್ ಮಿಕ್ಕಿದೆಷ್ಟು ಸರ್ ಇಟ್ ಇಸ್ ಎ ಇಂಟು ಎಲ್ ಡಿವೈಡೆಡ್ ಬೈ 2 ಪ್ಲಸ್ ಬಿ ಅಲ್ಲಿ ಎಲ್ ಸ್ಕ್ವೇರ್ ತಗೊಂಡಿದಾ ಸೊ ಎ ಡಿವೈಡೆಡ್ ಬೈ 2 ಸೊ ಪ್ಲಸ್ ಇಲ್ಲಿ ಬಿ ಎಲ್ ಡಿವೈಡೆಡ್ ಬೈ 3 ಓಕೆ ಸರ್ ಸೊ ಆಲ್ ಡಿವೈಡೆಡ್ ಬೈ ಇಲ್ಲಿ ಏನಾಗುತ್ತೆ ಸೊ ಇಲ್ಲಿ ಎಲ್ ನ ತಗೊಂಡ್ರೆ ಓಕೆ ಸೊ ಫಸ್ಟ್ ಇದನ್ನ ಆಸ್ ಇಟ್ ಈಸ್ ಇಟ್ಕೊಂಡ್ಬೋಣ ಸರ್ ಇಟ್ ಈಸ್ 2 ಟೈಮ್ಸ್ ಆಫ್ ಎಲ್ ಸೊ ಪ್ಲಸ್ ಬಿ ಎಲ್ ಸ್ಕ್ವೇರ್ ಸೊ ಆಲ್ ಡಿವೈಡೆಡ್ ಬೈ 2 ಓಕೆ ರೈಟ್ ಒನ್ ಸೆಕೆಂಡ್ ಇಲ್ಲಿ ಎಕ್ಸ್ ಇದೆಯಲ್ಲ ಎಕ್ಸ್ ನ ಮಲ್ಟಿಪ್ಲೈ ಮಾಡಿದ್ವಿ ಓಕೆ ಸೊ ಎಕ್ಸ್ ನ ಮಲ್ಟಿಪ್ಲೈ ಮಾಡಿದ್ವಿ ಎ ಎಕ್ಸ್ ಇಂಟು ಬಿ ಎಕ್ಸ್ ಸ್ಕ್ವೇರ್ ಆಯ್ತು ಓಕೆ ಎ ಎಕ್ಸ್ ಇಂಟು ಬಿ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಆಮೇಲೆ ಎ ಎಕ್ಸ್ ಎ ಪ್ಲಸ್ ಬಿ ಎಕ್ಸ್ ಉಳಿತು ಓಕೆ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಓಕೆ ಎ ಪ್ಲಸ್ ಬಿ ಓಕೆ ಎ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಬಿ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಓಕೆ ಸೊ 0 ಟು ಎಲ್ ಅಂಡ್ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಓಕೆ ಸೊ ಡನ್ ಅಂಡ್ ನೆಕ್ಸ್ಟ್ ನೋಡಿದ್ರೆ ಏನು ಸಿಗುತ್ತೆ ನಿಮಗೆ ಓಕೆ ಸೊ ಇಷ್ಟೆಲ್ಲ ಆಯ್ತು ಓಕೆ ಫೈನ್ ಸೊ ಎ ಎಲ್ ಓಕೆ ಸೊ ಇವಾಗ ನಾನೇನ್ ಮಾಡ್ತೀನಿ ಇದರಲ್ಲೂ ಸಹ ಎಲ್ ನ ಆಚೆ ತಗೋತೀನಿ ಓಕೆ ಸೊ ಎಲ್ ಸ್ಕ್ವೇರ್ ಸೊ ಮಿಕ್ಕಿದೇನು ಸರ್ ಇಟ್ ಇಸ್ ಎ ಬೈ 2 ಪ್ಲಸ್ ಬಿ ಎಲ್ ಡಿವೈಡೆಡ್ ಬೈ 3 ಓಕೆ ಸರ್ ಆಲ್ ಡಿವೈಡೆಡ್ ಬೈ ಇದರಲ್ಲಿ ನಾನೇನ್ ಮಾಡ್ತೀನಿ ಈ ಎಲ್ ನ ಆಚೆ ತಗೋತೀನಿ ಓಕೆ ಸೊ ಇದರಲ್ಲಿ ಎಲ್ ನ ಆಚೆ ತಗೋತೀನಿ ಮಿಕ್ಕಿದಷ್ಟು ಸರ್ ಇಟ್ ಇಸ್ 2 ಎ ಸೊ ಪ್ಲಸ್ ಬಿ ಎಲ್ ಸರ್ ಡಿವೈಡೆಡ್ ಬೈ 2 ಸೊ ಇಲ್ಲಿ ಒಂದು ಎಲ್ ಗೆಟ್ ಕ್ಯಾನ್ಸಲ್ ಓಕೆ ರೈಟ್ ಸರ್ ಸೊ ಎಕ್ಸ್ ಸಿ ಒ ಎಂ ಸೊ ದಟ್ ಈಸ್ ಈಕ್ವಲ್ಸ್ ಟು ಓಕೆ ಸೊ ಎಲ್ ಇದನ್ನಲ್ಲಿ ಎಲ್ ಸಿ ಎಂ ತಗೋಣ ಎಲ್ ಸಿ ಎಂ ತಗೊಂಡ್ರೆ ಎಷ್ಟಾಗುತ್ತೆ ಸರ್ ಇಟ್ ಇಸ್ 3a ಪ್ಲಸ್ ಸರ್ 2 ಟೈಮ್ಸ್ ಆಫ್ ಬಿ ಇಂಟು ಎಲ್ ಸರ್ ಡಿವೈಡೆಡ್ ಬೈ 6 ಓಕೆ ಸರ್ ಸೊ ಕೆಳಗಡೆ ಆಲ್ರೆಡಿ ಇದೆ ಏನದು ಸರ್ 2a ಪ್ಲಸ್ ಬಿ ಎಲ್ ಸರ್ ಡಿವೈಡೆಡ್ ಬೈ 2 ಓಕೆ ಇದು ಎಲ್ ಕ್ಯಾನ್ಸಲ್ ಆಯ್ತಲ್ಲ ಒಂದು ಎಲ್ ಇದೆ ಓಕೆ ದಟ್ಸ್ ಓಕೆ ಸೊ ಇವಾಗ ಎಲ್ ಬ್ರಾಕೆಟ್ ಆಫ್ 3a ಪ್ಲಸ್ 2 ಟೈಮ್ಸ್ ಆಫ್ ಬಿ ಎಲ್ ಸೊ ಆಲ್ ಡಿವೈಡೆಡ್ ಬೈ 6 ಇಲ್ಲೆಷ್ಟಿದೆ ಸರ್ ಇಟ್ ಇಸ್ 2a ಪ್ಲಸ್ ಬಿ ಎಲ್ ಓಕೆ ಸೊ ದಟ್ ಇಸ್ ಬಿ ಎಲ್ ಸೊ ಆಲ್ ಡಿವೈಡೆಡ್ ಬೈ 2 ಓಕೆ ನಾ ಇಲ್ಲಿ ನೋಡಿ 2 1 2 2 3 6 ಸೊ ಫೈನಲ್ ಆಗಿ ನೀವು ಹೇಳ್ಬೇಕಂದ್ರೆ ಸೊ ಎಕ್ಸ್ ಸಿ ಒ ಎಂ ದಟ್ ಈಸ್ ಈಕ್ವಲ್ಸ್ ಟು ಎಲ್
the bracket of 3a plus 2bl, okay, 2bl, the whole divided by 3 times of, okay, so that is a 2a plus a bl. So final agi, this is the required solution, okay, this is the required solution. ಎಷ್ಟು ಬರಬೇಕು? ಇದೆಲ್ಲ ನಿಮಗೆ ನಾರ್ಮಲ್ ಆಗಿ JEE ಮೇನ್ಸ್ ಮತ್ತೆ ಅಡ್ವಾನ್ಸ್ ಗಳಿಗೆ ಕೇಳುವಂತ ಕ್ವಶನ್. ಸೊಲ್ಯೂಷನ್ ಹೇಗೆ ನಾವು ಅಪ್ರೋಚ್ ಮಾಡಬೇಕು ಕ್ವಶನ್ಸ್ ನ ಅನ್ನೋದು ನೀವು ತಿಳ್ಕೊಳ್ಬೇಕು. ಓಕೆನಾ? ಕ್ಲಿಯರ್ ಎಲ್ಲರಿಗೂ? ಎಸ್, ಇಸ್ ಇಟ್ ಎ ಕ್ಲಿಯರ್ ಫಾರ್ ಎವ್ರಿಬಾಡಿ? ಇಸ್ ಇಟ್ ಎ ಕ್ಲಿಯರ್ ಫಾರ್ ಎವ್ರಿಬಾಡಿ? ಹೇಳಿ ಹೇಳಿ ಪಟ್ಟ ಅಂತ ಹೇಳಿ. Done? Okay, very good. Now let's move on to the next one. That is the center of mass of composite bodies. Composite bodies ಅಂದ್ರೆ ಕಂಬೈನ್ ಮಾಡೋದು. 2 ಅಥವಾ ಮೋರ್ ದನ್ 2 ಬಾಡೀಸ್ ನ ಕಂಬೈನ್ ಮಾಡೋದು. ಬಟ್ ನಮ್ಮ ಸಿಲೆಬಸ್ ಇರೋದು 2 ಬಾಡೀಸ್, ಓಕೆನಾ? ಅದರ ಪ್ರಕಾರ ಕಾಂಪೋಸಿಟ್, ಸೆಂಟರ್ ಆಫ್ ಮಾಸ್ ಆಫ್ ಕಾಂಪೋಸಿಟ್ ಬಾಡೀಸ್ ಏನಾಗುತ್ತೆ? ಕಾಂಪೋಸಿಟ್ ಬಾಡೀಸ್ ಆರ್ ದೋಸ್ ಬಾಡೀಸ್ ವಿಚ್ ಕನ್ಸಿಸ್ಟ್ ಆಫ್ 2 ಆರ್ ಮೋರ್ ದನ್ 2 ಇಂಡಿವಿಜುವಲ್ ಬಾಡಿ. ಓಕೆ, ಅದು ಸಹಿತ ಕಂಟಿನ್ಯೂಸ್ ಆಗಿರಬೇಕು, ನಾಟ್ ಡಿಸ್ಕ್ರೀಟ್, ಕಂಟಿನ್ಯೂಸ್ ಆಗಿರಬೇಕು. ಲೈಕ್ ಯಾವ್ದದು ಸ್ಪಿಯರ್ ಮತ್ತೆ ಒಂದು ಸ್ಕ್ವಯರ್, ಓಕೆ, ಅಥವಾ ಕ್ಯೂಬಾಯ್ಡ್ ಅಥವಾ ಕ್ಯೂಬ್, ಈ ತರ ಬಾಡೀಸ್ಗಳಾಗಿರ್ಬೇಕು. In order to find the center of mass, the component bodies are assumed to be particles of masses equal, okay, to the corresponding bodies located at their respective centers of masses. Then we use equation to find coordinates of the center of mass of the composite body. Here as we can see, we have a composite body made up of disc and square body placed side by side. ಇಲ್ಲಿ ನಮ್ಗೆ ಕೊಟ್ಟಿರೋ ಬಾಡೀಸ್ ಯಾವುದು? ಒಂದು ಸ್ಕ್ವೇರ್ ಕೊಟ್ಟಿದ್ದಾರೆ, ಇನ್ನೊಂದು ಡಿಸ್ಕ್ ಕೊಟ್ಟಿದ್ದಾರೆ. ಆಲ್ರೆಡಿ ಅವ್ರು ಮೆನ್ಷನ್ ಮಾಡಿದ್ರು, ಓಕೆನಾ? ಸ್ಕ್ವೇರ್ ಮತ್ತೆ ಡಿಸ್ಕ್, ಇದನ್ನ ಹೈಲೈಟ್ ಮಾಡ್ತೇನೆ. ಓಕೆ, ಸೊ ಸ್ಕ್ವೇರ್ ಮತ್ತೆ ಡಿಸ್ಕ್, ಓಕೆ, ಪ್ಲೇಸ್ಡ್ ಸೈಡ್ ಬೈ ಸೈಡ್ ಆಸ್ ಶೋನ್. ನೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಸೆಂಟರ್ ಆಫ್ ಮಾಸ್ ಆಫ್ ದ ಕಾಂಪೋಸಿಟ್ ಬಾಡೀಸ್. ಅಂದ್ರೆ ಈ ಎರಡು ಸೇರಿಸಿದ್ರೆ, ಇವಾಗ ಒಂದೇ ಬಾಡಿ ಇತ್ತಂದ್ರೆ ನಾವು ಆರಾಮ್ಸೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇವಾಗ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಸೆಂಟರ್ ಆಫ್, ಓಕೆ, ಸೆಂಟರ್ ಆಫ್ ಮಾಸ್ ಆಫ್ ದಿಸ್ ಕಾಂಪೋಸಿಟ್ ಬಾಡಿ ಅಂದ್ರೆ ಎರಡು ಸೇರಿದಾಗ ವಾಟ್ ಇಸ್ ದ ಸೆಂಟರ್ ಆಫ್ ಮಾಸ್ ಆಫ್ ದಿಸ್ ಕಾನ್ಫಿಗರೇಷನ್ ಅಂತ ಹೇಳ್ಬೇಕು. ನಿಮಗೆ ಸಿಂಪಲ್ ಅಂಡ್ ಈಸಿಯೆಸ್ಟ್ ಥಿಂಗ್ ಹೇಳ್ತೇನೆ, ಕೇಳಿಸ್ಕೊಳ್ಳಿ, ಓಕೆನಾ? ಹೇಗೆ? ಸೊ ಫಾರ್ ಎಕ್ಸಾಂಪಲ್ XY ಬರಿತಾ ಇದ್ದೀರಾ ಅನ್ಕೊಳ್ಳಿ, XY ಬರಿತಾ ಇದ್ರ, ಇವಾಗ ನಾರ್ಮಲ್ ಆಗಿ ಆರ್, ಓಕೆ, RCOM, ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು, ಇಲ್ಲಿ ಏನಿದೆ? ಮಾಸ್ ಆಫ್ ದ ಡಿಸ್ಕ್, ಓಕೆ, ಸೊ MD, ಓಕೆ, ಅಂಡ್ ದಿಸ್ ಇಸ್ ಪೊಸಿಷನ್ ವೆಕ್ಟರ್ ಆಫ್ D, ಓಕೆನಾ? ಸೊ ಪ್ಲಸ್ ಇನ್ನೊಂದು ಸ್ಕ್ವೇರ್ and position vector of a square, okay, so all divided by mass of the disk plus mass of the square. ಇದು ಜನರಲ್ ಪೊಸಿಷನ್ ವೆಕ್ಟರ್ ಅಲ್ಲಿ, ಓಕೆ, ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ವೆಕ್ಟರ್. ಅದೇ XCM ಮತ್ತೆ YCM ಅಲ್ಲಿ ಬರೆದಾಗ ಸರ್ ಇಟ್ ಇಸ್ XCM, ಏನ್ ಬರೀತೀರಾ ಸರ್? ಮಾಸ್ ಆಫ್ ದ ಡಿಸ್ಕ್ ಅಂಡ್ ಸೆಂಟರ್, ಓಕೆ, ಸೊ ದಟ್ ಈಸ್ ಏನಂತ ಬರೀತೀರಿ? RXD ಅಲ್ವಾ? ಸೊ ದಿಸ್ ಇಸ್ X ಪೊಸಿಷನ್ ಆಫ್ ಡಿಸ್ಕ್ ಮತ್ತೆ mass of the square and the position of the square, okay, so all divided by the mass of the disk plus mass of the square, okay. ಅದೇ ರೀತಿ YCM ಫೈಂಡ್ ಮಾಡ್ಬೇಕಂದ್ರೆ, ಓಕೆ, ಸೊ YCM ಫೈಂಡ್ ಮಾಡ್ಬೇಕಂದ್ರೆ mass of the disk and position of the disk ಅಂದ್ರೆ this is center of mass, coordinates ಬಗ್ಗೆ ಹೇಳ್ತಿರೋದು, ಓಕೆ, ಸೊ coordinates ಬಗ್ಗೆ ಹೇಳ್ತಿರೋದು, plus mass of the square and coordinates of the square, okay, so that is center of mass, okay, so divided by, okay, so that is mass of the disk plus mass of the square. ಇವುಗಳನ್ನ ನೀಟಾಗಿ ನೋಡ್ಕೊಂಡ್ಬಿಡಿ ಏನೇನಿದೆ. ಇದು ಕ್ಲಿಯರ್ ಆಯ್ತಾ? ಒಂದ್ಸತಿ ಕನ್ಫರ್ಮ್ ಮಾಡಿ ನನಗೆ. ಇದು ಕ್ಲಿಯರ್ ಆಯ್ತಾ? ಒಂದ್ಸತಿ ಕನ್ಫರ್ಮ್ ಮಾಡಿ, ಬೇಗ ಬೇಗ ಕನ್ಫರ್ಮ್ ಮಾಡ್ಬೇಕು, ಓಕೆ, ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್, ಓಕೆ, ಬೇಗ ಬೇಗ, ಓಕೆ, ಸೊ ಬೇಗ ಬೇಗ ಕನ್ಫರ್ಮ್ ಮಾಡಿಬಿಡಿ. ಕ್ಲಿಯರ್ ಆಯ್ತಾ? ಓಕೆ, ಸೊ ದಟ್ ಈಸ್ ಕಾಂಪೋಸಿಟ್ ಬಾಡೀಸ್ ಅಂತ ಕರಿತೀವಿ, ಓಕೆ, ಸೊ ದಟ್ ಈಸ್ ದ ಕಾಂಪೋಸಿಟ್ ಬಾಡೀಸ್, ಓಕೆ, ಸೊ ಕಾಂಪೋಸಿಟ್ ಬಾಡೀಸ್ ಅಂತ ಕರಿತೀವಿ. ಕಾಂಪೋಸಿಟ್ ಅಂದ್ರೆ ಕಂಬೈನ್ಡ್ ಬಾಡಿ. ಡನ್? ಓಕೆ, ಈ ತರ ಇದ್ದಾಗ ನೀವು ಫಸ್ಟ್ ಏನ್ ಮಾಡಬೇಕು? ಯಾವ ಬಾಡಿ ಕೊಟ್ಟಿದ್ರೆ ಫಸ್ಟ್ ನೋಡ್ಕೊಳ್ಳಿ, ಮಾಸ್ ಆಫ್ ದಟ್ ಬಾಡಿ ಅಂಡ್ ಕೋಆರ್ಡಿನೇಟ್ ಆಫ್ ದಟ್ ಬಾಡಿ ಅಲಾಂಗ್ X ಆಕ್ಸಿಸ್ ಅಂಡ್ Y ಆಕ್ಸಿಸ್ ನೋಡ್ಕೊಂಡ್ರೆ ಸಾಕು. ಜಸ್ಟ್ ನೀವು ಐಡೆಂಟಿಫೈ ಮಾಡೋದು ಕಲಿಬೇಕಷ್ಟೇ, ಓಕೆ. ದ ಫಸ್ಟ್ ಒನ್ ನೋಡಿ, ಫಸ್ಟ್ ಇಲಿಸ್ಟ್ರೇಷನ್ 1 ಹೇಳ್ತಾರದು, ಇದು ನೀಟಾಗಿ ನೋಡ್ಕೊಳ್ಳಿ ಫಸ್ಟ್, ಓಕೆ. illustration 1, find the position of center of mass.
ಈ ಕಾನ್ಫಿಗರೇಷನ್ ಸೆಂಟರ್ ಆಫ್ ಮಾಸ್ ನ ಫೈಂಡ್ ಮಾಡಬೇಕು. ಸೆಂಟರ್ ಆಫ್ ಮಾಸ್ ಬೇಕಂದ್ರೆ ಕೋಆರ್ಡಿನೇಟ್, ಸೆಂಟರ್ ಆಫ್ ಮಾಸ್ ಕೋಆರ್ಡಿನೇಟ್ಸ್ ಬೇಕು. ಇದು ಯಾವ್ದಿದು? ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಓಕೆ, ಸೊ 0 to L. ದೇರ್ ಫೋರ್ ನಮಗೆ ಓಕೆ, ಸೊ ದಿಸ್ ಈಸ್ ಎಕ್ಸ್ ಡಿ ಅಂತ ಬರುತ್ತೆ. ಓಕೆ, ಸೊ ಎಕ್ಸ್, ಓಕೆ, ಸೊ ದಟ್ ಈಸ್ ಎಕ್ಸ್. ಎಷ್ಟು ಬರ್ತದೆ ಸರ್? ಇಟ್ ಇಸ್ L/2. ಓಕೆ, ಸೊ L/2 ಇಂಟು 0. ಓಕೆ, ಸೊ ದಿಸ್ ಇಸ್ L/2 ಇಂಟು 0. ಓಕೆ, ಸೊ ಇದನ್ನ ಯಾವ ತರ ಬರೀತೀರಾ ಸರ್? ಕೋಆರ್ಡಿನೇಟ್ಸ್ ಹೇಳಿದ್ರೆ L/2 ಇಂಟು 0, ರೈಟಾ? ಈ ಕೇಸ್ ನಲ್ಲಿ ನೋಡ್ಕೊಂಡ್ರೆ ಓಕೆ, ಸೊ ದಿಸ್ ಇಸ್ 0, L/2 ಅಂತ ಬರ್ಕೊಂಡ್ರೆ ಸಾಕು, ರೈಟ್? ಸೊ ದಿಸ್ ಈಸ್ ನಥಿಂಗ್ ಬಟ್ ಎಕ್ಸ್ ಡಿ ಅಂಡ್ ವೈ ಡಿ ಬಗ್ಗೆ ಮಾತಾಡ್ತಿದ್ವಿ. ಓಕೆ, ಸೊ ಎಕ್ಸ್ ಡಿ ಅಂಡ್ ವೈ ಡಿ ಬಗ್ಗೆ ಮಾತಾಡ್ತಿರೋದು. ಎಕ್ಸ್ ಡಿ ಅಂಡ್ ವೈ ಡಿ, ಇಸ್ ದಟ್ ಎ ಕ್ಲಿಯರ್? ಸೊ ಇಲ್ಲಿ ನಮಗೆ ಇಲ್ಲಿ ಸಿಕ್ಕಿರೋದೇನು ಸರ್? ಎಕ್ಸ್ ಡಿ ವ್ಯಾಲ್ಯೂ ಏನಪ್ಪಾ ಅಂತ ಹೇಳಿದ್ರೆ ಓಕೆ, ಸೊ ಫಸ್ಟ್ ನಾನು ಬರ್ಕೋತೀನಿ. ಅಲಾಂಗ್ ಎಕ್ಸ್ ಆಕ್ಸಿಸ್ ನೋಡಿದ್ರೆ ಸರ್ ಇಟ್ ಇಸ್ L/2, 0. ದಟ್ ಮೀನ್ಸ್ ಸರ್ ಇಟ್ ಇಸ್ ಎಕ್ಸ್ ಡಿ ಅಂಡ್ ವೈ ಡಿ. ಓಕೆ, ರೈಟ್ ಸರ್? ಅಂಡ್ ಈ ಕಡೆ ನೋಡ್ಕೊಂಡ್ರೆ ಸರ್ ಇಟ್ ಇಸ್ 0, L/2. ಓಕೆ, ಸೊ ದಟ್ ಇಂಡಿಕೇಟ್ಸ್ so xd and yd. okay, so ಎರಡು ಸಹಿತ this is body 1. okay, so this is body 1, this is body 2. ಎರಡು ಬಾಡೀಸ್ ಸೇಮ್ ಇದೆ. okay, so this is the body 1, this is the body 2. okay, so first ನಮಗೆ ಇದು ಫಸ್ಟ್ ಒನ್ ಕನ್ಸಿಡರ್ ಮಾಡ್ಕೋಣ. ಏನು? xcm. xcm ಏನಿತ್ತು ಸರ್? ಮಾಸ್ ಆಫ್ ದ ಬಾಡಿ 1. okay, so mass of the body 1 and ಏನದು ಪೊಸಿಷನ್ ವೆಕ್ಟರ್. okay, so that is nothing but center of mass of the body 1. ಏನ್ ಬರೀತಾರೆ ಇಲ್ಲಿ ಸರ್? ಇಟ್ ಇಸ್ m1. ಓಕೆ, ಸೊ ದಿಸ್ ಇಸ್ ರಾಡ್ ಅಲ್ವಾ? ಸೊ ಎರಡು ಸಹಿತ ಸೇಮ್ ಇದೆ. ಸೊ m1 ಅಂಡ್ x1. ಓಕೆ, ಸೊ ಪ್ಲಸ್ m2 ಅಂಡ್ x2. ಸೊ ಡಿವೈಡೆಡ್ ಬೈ m1 ಪ್ಲಸ್ m2. ಓಕೆ, ಸೊ ರೈಟ್ ಸರ್? ಸೊ ಇದನ್ನ ಈ ತರನು ಬರ್ಕೊಳ್ಬಹುದು. ಹೇಗಂದ್ರೆ x1 ಐ ಮೀನ್ x1. ಓಕೆ, ಸೊ x1 ಅಂಡ್ y1 ಅಂಡ್ x1 ಇಲ್ಲಿ ಸರ್ ಇಟ್ ಇಸ್ x2 ಅಂಡ್ y2 ಅಂತ ಬರ್ಕೊಳ್ಬಹುದು. ಓಕೆ ಸರ್, ರೈಟ್? ಸೊ ಇವಾಗ ನೋಡ್ಕೊಂಡ್ರೆ ಓಕೆ, ಸೊ ದಟ್ ಇಸ್ xcom. so that is equals to ಎರಡು ಸೇಮ್ ಆಗಿರೋದ್ರಿಂದ ಮಾಸ್ ಅಂತೂ ಸೇಮ್ ಇರುತ್ತೆ. ಎಸ್ ಸರ್. x1 ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ L/2. ಸೊ ಪ್ಲಸ್ m2 ವ್ಯಾಲ್ಯೂ ಎಷ್ಟಿದೆ ಸರ್? m2. x2 ವ್ಯಾಲ್ಯೂ ಎಷ್ಟಿದೆ ಸರ್? m2 ಸಹಿತ m. ಸೊ ದಿಸ್ ಇಸ್ 0 all divided by, so that is m plus m. okay, so this is m plus m and xcom, so that is equals to ml divided by 2. and ಇದು m plus m ಎಷ್ಟಾಗುತ್ತೆ? 2m ಆಗುತ್ತೆ. ಓಕೆ, ಸೊ m get cancel. ಸೊ L/4. ಸೊ ಪೊಸಿಷನ್ ವೆಕ್ಟರ್ ಎಷ್ಟಾಗುತ್ತೆ? L/4. and YCM ಗೆ ನೋಡೋಣ. ಓಕೆ, ಸೊ YCM that is equals to m1y1 plus m2y2. ಸೊ ಡಿವೈಡೆಡ್ ಬೈ ಸೊ m1 plus m2. ಓಕೆ, ಸೊ ಇದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ m1 that is m, y that is 0 and m and y2 ಎಷ್ಟಿದೆ ಸರ್? ಇಟ್ ಇಸ್ L/2. so this is m plus m. okay, right sir? so YCOM that is equals to ml divided by 2. ಇಲ್ಲೂ ಸಹಿತ 2m ಇದೆ. m get cancel, l divided by 4. okay, right? ಇವಾಗ xcom so plus YCOM ಸೊ ಬರ್ಕೊಂಡ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ L/4, L/4 ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಕೋಆರ್ಡಿನೇಟ್ ಸಿಸ್ಟಮ್. ಓಕೆ, ಸೊ ದಿಸ್ ಈಸ್ ಅ ಕೋಆರ್ಡಿನೇಟ್ ಸಿಸ್ಟಮ್. ಓಕೆ, ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ? ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ? ಹೇಳಿ, ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ? ಸೊ ಇದನ್ನ x1 x2 ಅಂತಾನು ಬರ್ಕೋಬಹುದು. ಓಕೆ, ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ x1 y1 and x2 y2 ಅಂತಾನು ಬರ್ಕೋಬಹುದು. ಓಕೆ, now let's move on to the next question. ಇಲ್ಲಿ illustration 2. okay, so illustration 2 ಏನ್ ಹೇಳ್ತಿರೋದು? 3 rods of the same mass are placed as shown in the figure. Calculate the coordinates of the center of mass of the system. ಓಕೆನಾ? ಇಲ್ಲಿ ನಮಗೆ ಬೇಕಾಗಿರೋದು ಯಾವಾಗ ಕಾಂಪೋಸಿಟ್ ಬಾಡಿ ಅಂತ ತಗೋತೀವಿ. ಓಕೆ, ಸೊ ಕಾಂಪೋಸಿಟ್ ಬಾಡಿ ಅಂತ ತಗೊಂಡಾಗ ದಟ್ ಈಸ್ ಎಕ್ಸಾಕ್ಟ್ಲಿ ಹಾಫ್ ಆಫ್ ದ ಡಿಸ್ಟೆನ್ಸ್ ತಗೊಳ್ಬೇಕು. ನಾರ್ಮಲ್ ಆಗಿ ಇಂಡಿವಿಜುವಲ್ ಆಗಿ ತಗೊಂಡಾಗ ವಾಟ್ ಇಸ್ ದ ಪೊಸಿಷನ್ ಕೋಆರ್ಡಿನೇಟ್ಸ್ ತಗೊಳ್ತಿದ್ವಿ. ಇಲ್ಲಿ ಕಾಂಪೋಸಿಟ್ ಬಾಡಿ ಹಾಫ್ ಆಫ್ ದಟ್. ಯಾಕೆ? ಬಿಕಾಸ್ ವಿ ನೋ ದಟ್ ಸೆಂಟರ್ ಆಫ್ ಮಾಸ್ ಆಫ್ ಅ ರಾಡ್ ಫಾರ್ ಎ ಯೂನಿಫಾರ್ಮ್ ರಾಡ್ ದಟ್ ಇಸ್ ದ ಸೆಂಟರ್ ಆಫ್ ಮಾಸ್ ವಿಲ್ ಬಿ ಇನ್ ದ ಮಿಡ್ ಪಾಯಿಂಟ್. ಅದಕ್ಕೆ ಸೊ ಈ ಪಾಯಿಂಟ್ ದಿಸ್ ಇಸ್ ಫಾರ್ ಅ ರಾಡ್ 1 and this is for a rod 2 and this is for a rod 3. ಓಕೆನಾ? ರೈಟ್ ಸರ್. ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೊಳ್ಳೋದೇನಂದ್ರೆ ಇದು ಎಷ್ಟಾಗುತ್ತೆ ಸರ್? ಇಟ್ ಇಸ್ ಈ ರಾಡ್ ನ ತಗೊಂಡ್ರೆ ಓಕೆ, ಸೊ ಆಫ್ ಮಾಸ್ m. ಓಕೆ, ಸೊ ಇದು ಮಾಸ್ m ಅಂಡ್ ಇದು ಕನ್ಸಿಡರ್ ಮಾಡ್ಕೊಂಡ್ರೆ ದಿಸ್ ಇಸ್ x1, y1. ಇದನ್ನ ತಗೊಂಡ್ರೆ ಏನಂತ ತಗೊಳ್ತೀವಿ ಸರ್? ಇಟ್ ಇಸ್ a/2. ಓಕೆ, ಸೊ ದಿಸ್ ಇಸ್ a/2, 0. ರೈಟ್? ಯಸ್ ಸರ್. ಇದನ್ನ ತಗೊಂಡ್ರೆ ಇದು ಸಹಿತ ಮಾಸ್ m. ಸೊ ಇದನ್ನ ಏನಂತ ಬರ್ಕೋತೀವಿ ಸರ್? ಇದ್ರದ್ದು 0,
Sir, it is a by 2. Okay, so coordinates. This is x2 and this is y2. And ಇಲ್ಲೂ ಸಹಿತ ನಿಮಗೆ m ಅಂತ ಆಗುತ್ತೆ. Okay, so ಇದನ್ನ coordinates ಬರ್ಕೊಂಡ್ರೆ ಇದು half. Okay, so that means it is a by 2 and this is also a by 2. So that means x3, y3 ಅಂತ ಬರುತ್ತೆ. ಸೊ ಇವಾಗ ನಿಮಗೆ coordinates ಎಲ್ಲ ಗೊತ್ತಾಗ್ಬಿಟ್ಟಿದೆ. ಓಕೆ, ಸೊ coordinates ಎಲ್ಲ ಸಿಕ್ಬಿಟ್ಟಿದೆ. ಇವಾಗ ಡೈರೆಕ್ಟ್ ಆಗಿ ನಿಮಗೆ ಎಷ್ಟು ಆಕ್ಸಿಸ್ ಇದೆಯಪ್ಪ? ಸೊ 2 ಆಕ್ಸಿಸ್, ಒಂದು x ಆಕ್ಸಿಸ್ ಇನ್ನೊಂದು y ಆಕ್ಸಿಸ್. ಓಕೆ ಸರ್, ಸೊ XCOM that is equals to m1 x1 plus m2 x2 so plus m3 x3 so all divided by so m1 plus m2 so plus m3 ಏನು ಬರುತ್ತೆ ನೋಡಿ. ಸೊ m as it is x1 ಎಷ್ಟಿದೆ? x1 that is a by 2. okay, so a by 2 so plus m x2 ಎಷ್ಟಿದೆ? x2 that is a 0 plus m3 that is m and this is a by 2. So all divided by, so it is a m plus m, right? So further simplification ಮಾಡಿದ್ರೆ, so it is ma by 2, so plus ma by 2, so divided by 3m. So ಎಷ್ಟಾಗುತ್ತೆ? 2ma divided by 2 ಅಂತಂದ್ರೆ 2 get cancel ಆಗಿ ma so divided by 3m ಅಂತ ಆಗುತ್ತೆ. So 3m mm get cancel a by 3. So ಇಲ್ಲಿ ನಮಗೆ XCOM coordinates ಎಷ್ಟು ಬರುತ್ತೆ? So it is a by 3. ಓಕೆನಾ? ಸೊ ಕಾಂಪೋಸಿಟ್ ಬಾಡಿದು. ಅಂಡ್ ನೆಕ್ಸ್ಟ್ YCM ಹೋಗೋಣ. ಓಕೆ, ಸೊ YCOM ಏನ್ ಬರುತ್ತೆ? ಸರ್ ಇಟ್ ಇಸ್ m1 y1, ಸರ್ ಇಟ್ ಇಸ್ m2 y2, ಸೊ ಪ್ಲಸ್ m3 y3, ಸೊ ಆಲ್ ಡಿವೈಡೆಡ್ ಬೈ, ಸರ್ ಇಟ್ ಇಸ್ m1 ಪ್ಲಸ್ m2 ಪ್ಲಸ್ m3, ರೈಟಾ? ಯಸ್ ಸರ್. YCOM ದಟ್ ಈಸ್ ಈಕ್ವಲ್ಸ್ ಟು ಏನಿದೆ? ಸರ್ ಇಟ್ ಇಸ್ m, y1 ಎಷ್ಟಿದೆ? ಸರ್ ಇಟ್ ಇಸ್ 0 ಪ್ಲಸ್ m2 ದಟ್ ಇಸ್ m and y that is a by 2, so plus m3, so it is m, so that is also a by 2, so all divided by 3m ಅಂತ ಆಗುತ್ತೆ. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ YCM ಸಹಿತ ನಿಮಗೆ ಎಷ್ಟು ಬರುತ್ತೆ ಅಂದ್ರೆ a by 3 ನೇ ಬರುತ್ತೆ. ಓಕೆ, ಸೊ a by 3. ಓಕೆ, ಸೊ ದಟ್ ಈಸ್ ಆಲ್ಸೋ a by 3. ಅಂಡ್ ಫೈನಲ್ ಆಗಿ XCOM ಕಾಂಪೋಸಿಟ್ ಬಾಡಿದು. ಓಕೆ, ಸೊ XCOM ಕಾಂಪೋಸಿಟ್ ಬಾಡಿದು. ಸೊ YCOM ಸೊ ಕೋಆರ್ಡಿನೇಟ್ಸ್ ಏನ್ ಬರುತ್ತೆ ಅಂತ ಹೇಳಿದ್ರೆ, so that is a by 3 and a by 3. ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಒಂದ್ಸತಿ ಕ್ಲಾರಿಟಿ ಕೊಡಿ. ಎಸ್ ಸರ್, ಇಸ್ ದಟ್ ಕ್ಲಿಯರ್? ಒಂದ್ಸತಿ ಕ್ಲಾರಿಟಿ ಕೊಡಿ, ಪಟ್ ಅಂತ ಆನ್ಸರ್ ಮಾಡಿ. ಪಟ ಆನ್ಸರ್ ಮಾಡಿ. Clear ata? Very good, very good, very good. Now, let's move on to the next one. Question number 3. Okay, so question number 3. Find the position of center of mass for a given combination. Each plate is a square of a side A and a mass A ಅಂತ ಇದೆ. ಇಲ್ಲಿ ನೀವೇನ್ ಮಾಡಬೇಕು? ನೀವು ಫೈಂಡ್ ಮಾಡಬೇಕಾಗಿರೋದು ಇಲ್ಲಿ ಕಾಂಪೋಸಿಟ್ ಬಾಡೀಸ್ ದ ಸೆಂಟರ್ ಆಫ್ ಮಾಸ್. ಮೂರು ಸೇರಿ ವಾಟ್ ಇಸ್ ದ ಸೆಂಟರ್ ಆಫ್ ಮಾಸ್ ಅಂತ ಫೈಂಡ್ ಮಾಡಬೇಕು. ಸಿಂಪಲ್ ಆಗಿ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಇಲ್ಲಿ ನಾವು ಫೈಂಡ್ ಮಾಡ್ತಾರೆ ಕೋಆರ್ಡಿನೇಟ್ಸ್ ಎಷ್ಟು? ಹಾಫ್ ಆಫ್ ಇಟ್ ಅಲ್ವಾ? ಸೆಂಟರ್ ಆಫ್ ಮಾಸ್ ನ ಫೈಂಡ್ ಮಾಡ್ಬೇಕಾದ್ರೆ ಇದರದ್ದು ಸೆಂಟರ್ ಆಫ್ ಮಾಸ್ ಎಲ್ಲಪ್ಪ? ಸರ್ ಫಸ್ಟ್ ಒನ್ಗೆ ಸೆಂಟರ್ ಆಫ್ ಮಾಸ್ ಸೆಂಟರ್, ಇದಕ್ಕೆ ಸೆಂಟರ್ ಆಫ್ ಮಾಸ್ ಸೆಂಟರ್, ಇದಕ್ಕೆ ಸೆಂಟರ್ ಆಫ್ ಮಾಸ್ ಸೆಂಟರ್. ಓಕೆ, ಸೊ ಈ ಮೂರು ಸಹಿತ ಎಂ ಅಂತ ಅನ್ಕೋಣ. ಸೊ ನಾರ್ಮಲ್. ಓಕೆ, ಸೊ ಕಾಮನ್ ಸ್ಕ್ವೇರ್ ಪ್ಲೇಟ್ ಈಚ್ ಸೈಡ್ ಇಸ್ ಎ ಅಲ್ವಾ? ಸೊ ದಿಸ್ ಇಸ್ ಎ. ಓಕೆ, ಸೊ ಇದು ಎ ಅಂಡ್ ಇದು ಸಹಿತ ಏನೆ. ಓಕೆ, ಸೊ ಈಚ್ ಸೈಡ್ ವಿಲ್ ಬಿ ಎ. ಓಕೆ, ಸೊ ಈಚ್ ಸೈಡ್ ವಿಲ್ ಬಿ ಎ, ಕರೆಕ್ಟಾ? ಎಸ್ ಸರ್. ಸೊ ಈಚ್ ಸೈಡ್ ವಿಲ್ ಬಿ ಎ, ರೈಟ್? ಸೊ ಈಚ್ ಸೈಡ್ ವಿಲ್ ಬಿ ಎ, ರೈಟ್? ಇದು ಸಹಿತ ಏನೆ, ರೈಟ್? ಸೊ ಇದು ಸಹಿತ ಏನೆ. ಸೊ ಫಸ್ಟ್ ಕನ್ಸಿಡರ್ ಮಾಡ್ಕೊಂಡು. ಓಕೆ, ಸೊ ಫಸ್ಟ್ ಬ್ಲಾಕ್. ಓಕೆ, ಸೊ ಫಸ್ಟ್ ಬ್ಲಾಕ್ ಯಾವ್ದು ತೋರಿಸ್ತೀನಿ ಅಂದ್ರೆ, ಲೆಟ್ಸ್ ಕನ್ಸಿಡರ್ ದಿಸ್ ಬ್ಲಾಕ್. ಓಕೆ, ದಟ್ ಈಸ್ ದ ಫಸ್ಟ್ ಬ್ಲಾಕ್. ಓಕೆ, ಸೊ ಫಸ್ಟ್ ಬ್ಲಾಕ್ ನ ತಗೊಂಡಾಗ, ಓಕೆ, ಸೊ ಫಸ್ಟ್ ಬ್ಲಾಕ್, ಸೊ ಫಸ್ಟ್ ಬ್ಲಾಕ್ ತಗೊಂಡಾಗ x1 ಮತ್ತೆ y1. ಓಕೆ, ಸೊ x1 ಮತ್ತೆ y1 ಕಾಂಬಿನೇಷನ್ ಹೇಳಿದ್ರೆ ಹಾಫ್ ಆಫ್ ದಿಸ್. ಓಕೆ, ಹಾಫ್ ಆಫ್ ದಿಸ್ ಅಂದ್ರೆ ದಟ್ ಇಸ್ a by 2. ಅಂಡ್ y ಆಕ್ಸಿಸ್ ಅಲ್ಲಿ ನೋಡ್ಕೊಂಡಾಗ, ಓಕೆ, ಸೊ ದಿಸ್ ಇಸ್ ಆಲ್ಸೋ y ಆಕ್ಸಿಸ್. ಓಕೆ, ದಿಸ್ ಇಸ್ y ಆಕ್ಸಿಸ್ a by 2. ಎಸ್ ಸರ್, a by 2 and a by 2. ಸೆಕೆಂಡ್ ಬ್ಲಾಕ್ ತಗೊಳ್ಳಿ. ಓಕೆ, ಸೊ ಸೆಕೆಂಡ್ ಬ್ಲಾಕ್. ಓಕೆ, ಸೆಕೆಂಡ್ ಬ್ಲಾಕ್ ಇದನ್ನ ಅರೆ ಇಲ್ಲಿ ಕಾಣಿಸ್ತಿಲ್ಲಲ್ಲ. ಸೊ ಇದಕ್ಕೆ ನಾನು x1 and y1 ಕನ್ಸಿಡರ್ ತಗೊಂಡೆ, ಇದಕ್ಕೆ x2 and y2 ಗೆ ಕನ್ಸಿಡರ್ ತಗೊಳ್ತೀನಿ. ಓಕೆನಾ? ರೈಟ್. ಸೊ ನೋಡಿ, ಎಕ್ಸ್ ಆಕ್ಸಿಸ್ ನೋಡ್ಕೋಣ. ಇಲ್ಲಿ ನನಗೆ ಆಲ್ರೆಡಿ ಎ ಇದೆ, ಇದಕ್ಕೆ ಹಾಫ್. ಎ ಪ್ಲಸ್ ಹಾಫ್ ಎಷ್ಟಾಗತ್ತೆ? ಇಲ್ಲಿ ಆಲ್ರೆಡಿ ಎ ಇದೆ, ಎ ಪ್ಲಸ್ ಹಾಫ್. ಓಕೆ, ಸೊ ಎ ಪ್ಲಸ್ ಹಾಫ್ ಅಂದ್ರೆ ಎಷ್ಟಾಗುತ್ತೆ? 1.5 ಎ ಆಗುತ್ತೆ.
1.5 a ನ ಯಾವ ತರ ಬರೀಬಹುದು 3/2a ಅಂತ ಬರೀಬಹುದು. ಓಕೆ, ಸೊ ದಟ್ ಈಸ್ x2 ಸೊ y2. ಓಕೆ, ಸೊ ಇದು ಎಷ್ಟು ಡಿಸ್ಟೆನ್ಸ್ ಇದೆ ಅಲಾಂಗ್ x ಆಕ್ಸಿಸ್ a ಪ್ಲಸ್ ಹಾಫ್. ಓಕೆ, ಸೊ a ಪ್ಲಸ್ ಹಾಫ್ ಅಂದ್ರೆ ಹೆಂಗ್ ಬರೆಯೋದು ಗೊತ್ತಾ? a ಪ್ಲಸ್ ಹಾಫ್ ಅಂದ್ರೆ 2 1 2 3a/2. ಓಕೆ, ಸೊ 3a/2. ಓಕೆ, ಸೊ ದಟ್ ಇಸ್ 3a/2. ಅಂಡ್ ವಾಟ್ ಅಬೌಟ್ y ಆಕ್ಸಿಸ್ ರಿಮೈನ್ ಸೇಮ್. ಓಕೆ, ಸೊ ಇದು ಸೇಮ್ ರಿಮೈನ್ ಸೇಮ್. ಎಷ್ಟು ಅದು a/2. ಓಕೆ ಸರ್, a/2 ರಿಮೈನ್ ಸೇಮ್. ಅಂಡ್ ಥರ್ಡ್ ಒನ್. ಓಕೆ, ಓಕೆ, ಸೊ ದಿಸ್ ಇಸ್ ಥರ್ಡ್ ಒನ್. ಓಕೆ, ಸೊ ಥರ್ಡ್ ಒನ್ ಯಾವುದು? ಇದು. ದಿಸ್ ಇಸ್ ಸೆಕೆಂಡ್ ಒನ್ ಅಂಡ್ ದಿಸ್ ಇಸ್ ದ ಥರ್ಡ್ ಒನ್. ಓಕೆ, ದಿಸ್ ಇಸ್ ಥರ್ಡ್ ಒನ್. ಈ ಥರ್ಡ್ ಒನ್ ನೋಡಿ. ಓಕೆ, ಸೊ ಥರ್ಡ್ ಒನ್ ನೀಟಾಗಿ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ನಿನಗೆ 3/a2. ಓಕೆ, ಸೊ ಇದು ಕಾನ್ಸ್ಟೆಂಟ್ ಆಗಿದೆ. ಓಕೆ, ಸೊ ಎಕ್ಸ್ ಇದು ಏನಂತ ಕನ್ಸಿಡರ್ ಮಾಡ್ಕೋತೀರಾ? ದ ಥರ್ಡ್ ಒನ್. ಸೊ ದಿಸ್ ಇಸ್ x3 ಅಂಡ್ y3. ಓಕೆ, ಸೊ x3 ಅಂಡ್ y3. x3 ಏನ್ ಕನ್ಸಿಡರ್ ಮಾಡ್ಕೋತೀರಾ ಸರ್? ಇಟ್ ಇಸ್ x3, y3. ಓಕೆ, ಸೊ x3, y3. ಸೊ ದಟ್ ಇಸ್ 3a/2. ಓಕೆ, ಅಂಡ್ ಈ ಡಿಸ್ಟೆನ್ಸ್ ನೋಡ್ಕೊಂಡ್ರೆ ಇದು ಆಲ್ರೆಡಿ a ಇದೆ, ಇದು ಹಾಫ್. ಸೇಮ್ a ಪ್ಲಸ್ a/2 ಅಂದ್ರೆ ದಟ್ ಇಸ್ 3a/2. ಎಸ್. ಸೊ ಅಲ್ಲಿ ನಿಮಗೆ ಗೊತ್ತಾಗ್ಬೇಕಂದ್ರೆ ಕೋಆರ್ಡಿನೇಟ್ಸ್ ನ ಹೇಗೆ ನೀವು ಕನ್ಸಿಡರ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗಬೇಕಷ್ಟೇ. ಕೋಆರ್ಡಿನೇಟ್ಸ್ ನ ಕನ್ಸಿಡರ್ ಮಾಡ್ಕೊಂಡಾಯ್ತು. ಇವಾಗ ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಅಷ್ಟೇ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗುತ್ತೆ ನೋಡಿ ಫಸ್ಟ್. ಓಕೆ, ಸೊ ಫಸ್ಟ್ ನೆಕ್ಸ್ಟ್ ಸ್ಲೈಡ್ಗೆ ತೊಗೊಂಡು ಹೋಗ್ತೀನಿ ಇದನ್ನ. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್. ಸೊ XCOM ದಟ್ ಈಸ್ ಈಕ್ವಲ್ಸ್ ಟು M1x1, ಸೊ M2x2, M3x3. ಓಕೆ, ಸೊ ಆಲ್ ಡಿವೈಡೆಡ್ ಬೈ, ಸೊ ಇಟ್ ಈಸ್ M1, M2 plus M3. ಓಕೆ ಸರ್, XCOM, ಸೊ ದಟ್ ಈಸ್ ಈಕ್ವಲ್ಸ್ ಟು M ಅಂಡ್ ದಿಸ್ ಇಸ್ M ಅಲ್ವಾ? ಎಸ್ ಸರ್, M. x1 ವ್ಯಾಲ್ಯೂ ಎಷ್ಟಾಗಿದೆ? x1 ವ್ಯಾಲ್ಯೂ a/2. ಓಕೆ, ಸೊ x1 ವ್ಯಾಲ್ಯೂ a/2. ಓಕೆ ಸರ್, ಅಂಡ್ ಸೆಕೆಂಡ್ ಒನ್ ಸಹಿತ. ಓಕೆ, ಸೊ ಸೆಕೆಂಡ್ ಒನ್ ಸಹಿತ ಪ್ಲಸ್ ಸೆಕೆಂಡ್ ಒನ್ ಸಹಿತ M ಅಂಡ್ x2 ವ್ಯಾಲ್ಯೂ ಎಷ್ಟಿದೆ? x2. ಓಕೆ, ಸೊ ದಟ್ ಈಸ್ x2 3a/2. ಓಕೆ, ಸೊ ದಟ್ ಈಸ್ 3a/2. ಸೊ ದಟ್ ಈಸ್ 3a/2. ಓಕೆ, ಪ್ಲಸ್ M ಅಂಡ್ x3 ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ? x3 ವ್ಯಾಲ್ಯೂ 3a/2. ಓಕೆ, ದಟ್ ಈಸ್ ಆಲ್ಸೋ 3a/2. ಓಕೆ, ಸೊ ಆಲ್ ಡಿವೈಡೆಡ್ ಬೈ, ಸೊ M ಪ್ಲಸ್ M ಪ್ಲಸ್ M ಎಷ್ಟಾಗುತ್ತೆ? ಇಲ್ಲಿನ ಸೈಡಿಗೆಲ್ಲ ಬರೀತೀನಿ. ಸೊ XCOM ದಟ್ ಈಸ್ ಈಕ್ವಲ್ಸ್ ಟು, ಸೈಡ್ ಇಸ್ MA ಡಿವೈಡೆಡ್ ಬೈ 2 ಪ್ಲಸ್ 3MA ಡಿವೈಡೆಡ್ ಬೈ 2, ಸೊ ಪ್ಲಸ್ 3MA ಡಿವೈಡೆಡ್ ಬೈ 2. ಓಕೆ, ಸೊ ಆಲ್ ಡಿವೈಡೆಡ್ ಬೈ 3M. ರೈಟಾ? ಎಸ್ ಸರ್. ಅಂಡ್ LCM ನೋಡ್ರೆ ಎಷ್ಟಾಗುತ್ತೆ? 3 ಪ್ಲಸ್ 7A ಡಿವೈಡೆಡ್ ಬೈ 7MA ಸೊ ಬೈ 2, ಸೊ ಆಲ್ ಡಿವೈಡೆಡ್ ಬೈ 3M. ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 7MA ಸೊ ಡಿವೈಡೆಡ್ ಬೈ, ಸೊ 2 into 3M. ಸೊ M get cancel. ಸೊ XCOM that is equals to 7A divided by 2 3 6. ಓಕೆ, ಸೊ 6A divided by, no sorry, 7A divided by 6 ಅಂತ ಆಗುತ್ತೆ. ಓಕೆ, 7A divided by 6. ಇಲ್ಲಿ YCM ಗೆ ಕ್ಯಾಲ್ಕುಲೇಟ್ ಮಾಡು. ಓಕೆನಾ? YCM. ಸೊ YCM that is equals to ಸೇಮ್ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡು. ಓಕೆ, ಸೊ M1 Y1, ಸೊ M2 Y2, ಸೊ M3 Y3, so all divided by M1 plus M2 plus M3. Okay, so YCOM that is equals to, okay, M value as it is, Y value ಎಷ್ಟು ಬಂದಿದೆ? So Y value, Y1 value. Okay, so Y1 value a/2. Okay sir, this is a/2. Fine. M into a/2. So fine. Plus M into Y2 value ಎಷ್ಟಿದೆ? Okay, so Y2 value, Y2 value a/2 again. So this is a/2. And plus M into this is the 3a/2. Okay, so that is 3/a2 and this is M plus M plus M. Y3 ಎಷ್ಟಿದೆ? That is 3a/2. Okay, and YCM, so that is equals to, so ನೀವು ನೋಡಬಹುದು MA/2 MA/2 3MA/2 ಎಷ್ಟಾಗುತ್ತೆ? So MA divided by 2 MA divided by 5 ಆಗುತ್ತಲ್ವಾ? Right? Yes sir. So this becomes a 5a/2. Okay, so 5a/2. So MA/2 MA/2 3MA/2. So 3 plus 1 plus 1 5 5a/2. Okay, so this is 3M. Okay, so this is 3M. Okay, so 5M AM, so 5MA, so divided by 2 into 3M. Okay, so M get cancelled. So YCOM, so that is equals to the 5A divided by 6. 2 3 6. ಇವಾಗ ಕೋಆರ್ಡಿನೇಟ್ಸ್ ನ ಕನ್ಸಿಡರ್ ಮಾಡ್ಕೊಂಡ್ರೆ XCOM and YCOM, so that is equals to, okay, so XCOM ಎಷ್ಟಿದೆ?
ದಟ್ ಇಸ್ 7a divided by 6 and ಇದು 5a divided by 6. ಇಸ್ ದಟ್ ಎ ಕ್ಲಿಯರ್? ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಓಕೆ, ಸೊ ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಒಂದ್ಸತಿ ಕನ್ಫರ್ಮ್ ಮಾಡಿ ಬೇಗ ಬೇಗ. ಕ್ಲಿಯರ್ ಎಲ್ಲರಿಗೂ? ಎಸ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಎಸ್, ಇಲ್ಲಿವರೆಗೆ ಏನಾದ್ರೂ ಡೌಟ್ ಇದೆನಾ? ಇಫ್ ನಾಟ್ ಪ್ಲೀಸ್ ಲೆಟ್ ಮೀನ್. ಓಕೆ, ಸೊ ಎಲ್ಲ ಕ್ಲಿಯರ್ ಆಗಿದೆ, ದಟ್ ಇಸ್ ವೆಲ್ ಅಂಡ್ ಗುಡ್. ಇಫ್ ನಾಟ್ ಪ್ಲೀಸ್ ಲೆಟ್ ಮೀನ್. ಓಕೆ, ಎಸ್, ವೆರಿ ಗುಡ್ ವೆರಿ ಗುಡ್. ಎಸ್ ವೆಂಕು, ಡೋಂಟ್ ವರಿ, ನಿಮಗೆ 70 on 70 ಸ್ಕೋರ್ ಮಾಡಾಗೆ ನಾವು ಹೆಲ್ಪ್ ಮಾಡ್ತೀವಿ. ಓಕೆನಾ? ಇಡೀ PW ನಿಮ್ ಜೊತೆ ಇದೆ, ಡೋಂಟ್ ವರಿ. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ದಟ್ ಇಸ್ ಸೆಂಟರ್ ಆಫ್ ಮಾಸ್ ಆಫ್ ಟ್ರಂಕೇಟೆಡ್ ಬಾಡೀಸ್. ಟ್ರಂಕೇಟೆಡ್ ಬಾಡೀಸ್ ಅಂದ್ರೆ ಒಂದು ಪಾರ್ಟ್ ಆಚೆ ಹೋಗಿರೋದು. ಇವಾಗ ನಮಗೆ ಕಾಂಪೋಸಿಟ್ ಬಾಡೀಸ್ ಅಂದ್ರೆ ಎರಡು ಬಾಡೀಸ್ನ ಸೇರಿಸೋದು. ಓಕೆ, ಸೊ ಎರಡು ಬಾಡೀಸ್ನ ಸೇರಿಸೋದು. ಇದು ಟ್ರಂಕೇಟೆಡ್ ಬಾಡಿ ಅಂದ್ರೆ ಆ ಬಾಡಿಯಲ್ಲಿ ಒನ್ ಪಾರ್ಟ್ ಮಿಸ್ಸಿಂಗ್ ಆಗಿರುತ್ತೆ. ಸೊ ಅಂತ ಬಾಡೀಸ್ಗಳನ್ನ ನಾವೇಂತ ಕರಿತೀವಿ? ಟ್ರಂಕೇಟೆಡ್ ಬಾಡೀಸ್ ಅಂತ ಕರಿತೀವಿ. ಅದನ್ನ ಸಾಲ್ವ್ ಮಾಡೋದು ಹೇಗೆ ಅಂದ್ರೆ, ಈ ಸಪೋಸ್ ಒಂದು ಪಾರ್ಟ್ ಮಿಸ್ ಆಗಿರುತ್ತಲ್ಲ, ಆ ಪಾರ್ಟ್ ನ ನಾವು ಅದರೊಳಗೆ ಫಿಕ್ಸ್ ಮಾಡಿದ್ರೆ ವಾಟ್ ವಿಲ್ ಬಿ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಅಂತ ಕನ್ಸಿಡರ್ ಮಾಡ್ಕೊಂಡು ಆ ಸಪರೇಟ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಅದನ್ನ ನಿಮಗೆ ತೋರಿಸ್ತೀನಿ. ಇವಾಗ ನಾನು ಸದ್ಯಕ್ಕೆ ಓರಲ್ ಆಗಿ ಹೇಳಿದ್ರು ಸಹಿತ ನಿಮಗೆ ಅದು ಅರ್ಥ ಆಗಲ್ಲ. ನಿಮಗೆ ವಿತ್ ಪಿಕ್ಚರ್ ನಾನು ತೋರಿಸ್ತೀನಿ. ಓಕೆನಾ? ಎಸ್, ಸೆಂಟರ್ ಆಫ್ ಮಾಸ್ ಆಫ್ ಟ್ರಂಕೇಟೆಡ್ ಬಾಡೀಸ್ ಅಂದ್ರೆ ಟು ಫೈಂಡ್ ದ ಸೆಂಟರ್ ಆಫ್ ಮಾಸ್ ಆಫ್ ಎ ಟ್ರಂಕೇಟೆಡ್ ಬಾಡೀಸ್ ಆರ್ ಬಾಡೀಸ್ ವಿತ್ ಕ್ಯಾವಿಟೀಸ್. ಇದನ್ನ ನಾವೇಂತ ಕರಿತೀವಿ? ಕ್ಯಾವಿಟಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇದು ಕೊಟ್ಟಿರ್ತಾರೆ. ಓಕೆ, ಸೊ ಈ ತರ ಕೊಟ್ಟಿರ್ತಾರೆ, ಫೈಂಡ್ ದ ಸೆಂಟರ್ ಆಫ್ ಮಾಸ್ ಆಫ್ ದಿಸ್ ಬಾಡಿ ಅಂತ ಕರೀತಾರೆ. ನೀವೇನ್ ಮಾಡ್ತೀರಾ? ಸೊ ಅದು ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಇದನ್ನ ಒಂದು ಚಿಕ್ಕದು ಪಾರ್ಟ್ ಅಂತೇಳಿ ಕನ್ಸಿಡರ್ ಮಾಡ್ಕೋತೀವಿ. ಓಕೆ, ಸೊ ಇದನ್ನ ಎರಡು ಸೇರಿಸಿದ್ರೆ ಈ ತರ ಆಗುತ್ತಲ್ಲ, ಸೊ ಎರಡು ಸೇರಿಸಿದ್ರೆ ನಮ್ಗೆ ಏನು ಸೆಂಟರ್ ಆಫ್ ಮಾಸ್ ಬರುತ್ತೆ ಅದನ್ನ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಓಕೆನಾ? ಇಫ್ ಏನ ಮಾಡ್ತೀವಿ, ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್. ದಟ್ ಈಸ್ ಇಫ್ ವಿ ರೀಸ್ಟೋರ್ ದ ರಿಮೂವ್ ಪೋರ್ಷನ್. ಅಂದ್ರೆ ಇಲ್ಲಿ ಇದೆಯಲ್ಲ, ರಿಮೂವ್ ಮಾಡಿದ್ರೆ ಇದನ್ನ ತಗೊಂಡು ಇದಕ್ಕೆ ಆಡ್ ಮಾಡಿದ್ರೆ ಈ ತರ ಕಾಣಿಸುತ್ತೆ. ಓಕೆ, ಇದನ್ನ ನಾವೇನಂತ ಕರಿತೀವಿ? ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಏನ್ ರಿಮೂವ್ ಆಗಿದೆಲ್ಲ ಅದನ್ನ ಆಡ್ ಮಾಡಿದ್ರೆ ನಮ್ಗೆ ಯಾವ ತರ ಕಾಣಿಸುತ್ತೆ? ಕಂಪ್ಲೀಟ್ ಆಗಿ ಈ ತರ ಪಿಕ್ಚರ್ ಕಾಣಿಸುತ್ತೆ. ಓಕೆ, ರಿಮೂವ್ ಪೋರ್ಷನ್ ಇನ್ ದ ಸೇಮ್ ಪ್ಲೇಸ್ ವಿ ಆಬ್ಟೈನ್ ಅ ಒರಿಜಿನಲ್ ಬಾಡಿ. ಓಕೆ, ಸೊ ಒರಿಜಿನಲ್ ಬಾಡಿ ಆಗಿ ಆಕ್ಟ್ ಆಗುತ್ತೆ. ದ ಐಡಿಯಾ ಇಸ್ ಇಲಿಸ್ಟ್ರೇಟೆಡ್ ಇನ್ ದ ಫಾಲೋಯಿಂಗ್ ಫಿಗರ್. ಇವಾಗ ನಿಮಗೆ ಇದನ್ನ ಎರಡು ಬಿಟ್ಬಿಡಿ. ಓಕೆ, ಇದು ಮಾತ್ರ ಕೊಟ್ಟಿರ್ತಾರೆ. ಓಕೆ, ಇದು ಮಾತ್ರ ಕೊಟ್ಟಿರ್ತಾರೆ. ಸಾಲ್ವ್ ಮಾಡಿ ಅಂತ ಕೇಳ್ತಾರೆ. ಸಾಲ್ವ್ ಮಾಡಿ ಅಂತ ಕೇಳಿದಾಗ ನಿಮಗೆ ಏನ್ ಮಾಡುತ್ತೆ? ಸೊ ಫಸ್ಟ್ ಇದನ್ನ ತಗೊಳ್ಳಿ. ಓಕೆ, ಸೊ ಇದನ್ನ ತಗೊಂಡು ಆಡ್ ಮಾಡಿದ್ರೆ ಏನಾಗುತ್ತೆ ನಿಮಗೆ? ಸೊ ಈ ಪಾರ್ಟ್ ಸಿಗುತ್ತೆ, ರೈಟಾ? ಈ ಪಾರ್ಟ್ ಸಿಗುತ್ತೆ. ಈ ಪಾರ್ಟ್ ಇಲ್ಲಿ ತಗೊಂಡು ಇಲ್ಲಿ ಹಾಕಿದ್ರೆ ಕಂಪ್ಲೀಟ್ ಬಾಡಿ ಸಿಗುತ್ತಾ ಇಲ್ವಾ? ಎಸ್ ಸರ್. ಅದನ್ನೇ ಸಿಂಪಲ್ ಸೆಂಟರ್ ಆಫ್ ಮಾಸ್ ಆಫ್ ಟ್ರಂಕೇಟೆಡ್ ಬಾಡೀಸ್ ನ ಫಾಲೋ ಮಾಡೋದು ಸಿಂಪಲ್ ರೂಲ್ ಹೇಳ್ತೀನಿ ಕೇಳಿ. ಅದನ್ನ ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕನ್ನೋದು. ದ ರಿಮೂವ್ಡ್ ಪೋರ್ಷನ್ ಇಸ್ ಆಡೆಡ್ ಟು ದ ಟ್ರಂಕೇಟ್ ಬಾಡಿ. ಓಕೆ, ಟ್ರಂಕೇಟೆಡ್ ಬಾಡಿ ಅಥವಾ ಕ್ಯಾವಿಟಿ ಇರುವಂತ ಬಾಡಿ, ಕೀಪಿಂಗ್ ದೇರ್ ಲೊಕೇಶನ್ ಅನ್ಚೇಂಜ್ಡ್. ಲೊಕೇಶನ್ ನ ಚೇಂಜ್ ಮಾಡಬಾರ್ದು, ಅದೇ ಪ್ಲೇಸ್ ಅಲ್ಲಿ ಇಟ್ಕೋಬೇಕು ನೀವು. ಚೇಂಜ್ ಮಾಡಿದ್ರೆ ಏನಾಗುತ್ತೆ? ಸೆಂಟರ್ ಆಫ್ ಮಾಸ್ ಪೊಸಿಷನ್ ಚೇಂಜ್ ಆಗುತ್ತೆ. ಅದಕ್ಕೆ coordinate. Okay, in their unchanged relative to the coordinate frame. Okay, if the portion of a body is taken out, the remaining portion may be considered as, simple ಆಗಿ ನೋಡಿ, ಒರಿಜಿನಲ್ ಮಾಸ್ ಕ್ಯಾಪಿಟಲ್ ಲೆಟರ್ M, ಮಾಸ್ is removed, that is ನೆಗೆಟಿವ್ ಮಾಡಿದ್ರೆ that is fine. ಇದನ್ನ ಇನ್ನೊಂದು ತರನ ಬರೀತಾರೆ, ಒರಿಜಿನಲ್ ಮಾಸ್ ಪ್ಲಸ್ ಬ್ರಾಕೆಟ್ ಆಫ್ ಮೈನಸ್ ಮಾಸ್ ಆಫ್ ರಿಮೂವ್ಡ್ ಪಾರ್ಟ್. ಓಕೆ, ಮಾಸ್ ಏನ್ ರಿಮೂವ್ ಮಾಡಿರ್ತಾರಲ್ಲ ಅದನ್ನ ನೆಗೆಟಿವ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಒರಿಜಿನಲ್ ಸೆಂಟರ್ ಆಫ್ ಮಾಸ್. ಓಕೆ, ನಿಮಗೆ ಒಂದೆರಡು ಕ್ವಶನ್ ಮಾಡ್ತೀನಿ, ಈಸಿ ಆಗುತ್ತೆ. ಓಕೆ, ಸೊ ಕಾನ್ಸಂಟ್ರೇಟ್ ಮಾಡಿ. ಇದನ್ನ ಹೇಗೆ ಮಾಡ್ತೀವಿ ಅಂತಂದ್ರೆ ಸೆಂಟರ್ ಆಫ್ ಮಾಸ್. ಓಕೆ, ಸೆಂಟರ್ ಆಫ್ ಮಾಸ್ ಫಾರ್ ಎಕ್ಸಾಂಪಲ್ XCOM ಇದೆ ಅನ್ಕೊಳ್ಳಿ. ಓಕೆ, ಸೊ XCOM ಏನ್ ಮಾಡ್ತೀರಾ? ಮಾಸ್ ಆಫ್ ಒರಿಜಿನಲ್. ಓಕೆ, ಸೊ ಮಾಸ್ ಆಫ್ ಒರಿಜಿನಲ್ ಶೇಪ್, ಸಬ್ ಪೊಸಿಷನ್ ಆಫ್ ಒರಿಜಿನಲ್ ಶೇಪ್. ಓಕೆ, ದಟ್ ಇಸ್ ಬಾಡಿ ಇರುತ್ತಲ್ಲ ಒರಿಜಿನಲ್ ಕೋಆರ್ಡಿನೇಟ್ ಸಿಸ್ಟಮ್ದು, ಮೈನಸ್ ಏನ್ ರಿಮೂವ್ ಮಾಡಿತೀವಲ್ಲ ಅದ್ರದ್ದು. ಓಕೆ, ಸೊ ಇಂಟು X ಡ್ಯಾಶ್ ಅದ್ರದ್ದು ಕೋಆರ್ಡಿನೇಟ್ ಸಿಸ್ಟಮ್ ಏನಿದೆ ಅದ್ರದ್ದು ಬರೀಬೇಕು. ಓಕೆನಾ? ಸೊ ಆಲ್ ಡಿವೈಡೆಡ್ ಬೈ, ಸೊ ನೆಕ್ಸ್ಟ್ ಏನ್ ಮಾಡ್ತಾರ? M ಮೈನಸ್ M ಅಂತ ಬರೆದ್ರೆ ಸಾಕು. ಓಕೆ, ಸೊ ದಿಸ್ ಇಸ್ ಫಾರ್ X ಕೋಆರ್ಡಿನೇಟ್ ಆಯ್ತು. ಓಕೆ, ಸೊ ದಿಸ್ ಇಸ್ ಫಾರ್ X ಕೋಆರ್ಡಿನೇಟ್. ಅಂಡ್ ವಾಟ್ ಅಬೌಟ್ Y ಕೋಆರ್ಡಿನೇಟ್? ಓಕೆ, ಸೊ YCOM. ಓಕೆ, ಸೊ YCOM, so that is M Y. Okay, so this is original coordinate and original mass minus the removed part and the removed position vector. Okay, so that is M minus M ಅಂತ ಬರೆದ್ರೆ ಸಾಕು. This is for Y coordinate system ಗೆ. ಈ ಎರಡನ್ನ ಫಾಲೋ ಮಾಡಿ. ಓಕೆ, ಇಲ್ಲಿ ಯಾಕೆ ಸರ್ ನೆಗೆಟಿವ್ ಅಂದ್ರೆ ನಾವು ಪಾರ್ಟ್ ನ ರಿಮೂವ್ ಮಾಡಿದ್ವಲ್ಲ ಅದಕ್ಕೆ ನಾನು ನೆಗೆಟಿವ್ ಮಾಡ್ತಾ ಇದ್ದೀನಿ. ಆಡ್ ನಾರ್ಮಲ್ ಆಗಿ ಏನ್ ಬರೀತಿದ್ವಿ? MX ಪ್ಲಸ್ M ಅಂತ ಬರೀತಿದ್ವಲ್ಲ, MX ಪ್ಲಸ್ MX ಪ್ಲಸ್ MX ಅಂತ ಹೇಳಿ.
ದಟ್ ಈಸ್ ಸಮೇಷನ್ ಆಡ್ ಮಾಡ್ತೀವಿ. ಇಲ್ಲಿ ಸಬ್ಟ್ರಾಕ್ಟ್ ಆಕ್ಟ್ ಮಾಡ್ತೀವಿ ಅಂತಂದ್ರೆ ದಟ್ ಈಸ್ ರಿಮೂವ್ಡ್ ಪಾರ್ಟ್. ಅದು ಮಾಸ್ನ ರಿಮೂವ್ ಮಾಡಿದ್ದೀವಿ ಅದರಿಂದ. ಓಕೆನಾ? ನಿಮಗೆ ಕೆಲವೊಂದು ಎಕ್ಸಾಂಪಲ್ ತೋರಿಸ್ತೀನಿ, ನಿಮಗೆ ತುಂಬಾ ಈಸಿ ಆಗುತ್ತೆ. ಓಕೆ, ಇಲಿಸ್ಟ್ರೇಟ್ 1. ಓಕೆ, ಸೊ ಇಲಿಸ್ಟ್ರೇಷನ್ 1. ಸೊ ಫಸ್ಟ್ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಎ ಡಿಸ್ಕ್ ಆಫ್ ರೇಡಿಯಸ್ ಆರ್ is cut off from the uniform thin sheet of a metal. A circular hole of radius r by 2 is now cut out of the disc, with the hole being tangent to the rim of the disc. Find the distance of the center of mass from the center of original disc. Okay, so original disc ಇಂದ ಎಷ್ಟು ದೂರ ಇರುತ್ತಂತ. ಸೊ ನಮ್ಮ ಪಾಠ ಪ್ರಕಾರ ಏನು, ಫಸ್ಟ್ ಒನ್ ಒರಿಜಿನಲ್ ಶೇಪ್ ನ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ ಸರ್, ಒರಿಜಿನಲ್ ಶೇಪ್ ಇದು. ಓಕೆ, ಸೊ ಒರಿಜಿನಲ್ ಶೇಪ್. ಓಕೆ, ಸೊ ದಿಸ್ ಇಸ್ ದ ಆರ್, ಇದು ಒರಿಜಿನಲ್. ಇದರ ಸೆಂಟರ್ ಆಫ್ ಮಾಸ್ ಎಲ್ಲಿರುತ್ತೆ ಸರ್? ಇದೇ ಪೊಸಿಷನ್ ಇರುತ್ತೆ. ಓಕೆ, ಸೊ ಸೆಂಟರ್ ಆಫ್ ಮಾಸ್ ಇದೇ ಪೊಸಿಷನ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಸೆಂಟರ್ ಆಫ್ ಮಾಸ್. ಓಕೆನಾ? ಇದರದು ನಾನ್ ಕನ್ಸಿಡರ್ ಮಾಡ್ಕೊಂಡ್ರೆ ಮಾಸ್ ಎಂ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಮಾಸ್ ಎಂ. ಓಕೆ, ಅಂಡ್ ಸೆಂಟರ್ ಆಫ್ ಮಾಸ್ ಎಲ್ಲಿದೆ ಸರ್? ಇಟ್ ಇಸ್ ಸೆಂಟರ್ ಆಫ್ ಮಾಸ್ ಎಲ್ಲಿದೆ? ಓಕೆ, ಸೊ ದಟ್ ಮೀನ್ಸ್ ಇಲ್ಲಿ ನಮಗೆ ಯಾವುದೇ ರೀತಿ ಎಕ್ಸ್ ಆಕ್ಸಿಸ್ ಇಲ್ಲ. therefore ಎಕ್ಸ್ ಸಿ ಒ ಎಂ ದಟ್ ಇಸ್ ಈಕ್ವಲ್ಸ್ ಟು 0 ಅಂಡ್ ವೈ ಸಿ ಒ ಎಂ ಇಸ್ ಆಲ್ಸೋ 0. ಯಾಕೆಂದ್ರೆ ಇಟ್ ಆಕ್ಟ್ಸ್ ಒರಿಜಿನ್. ಓಕೆ, ಸೊ ಆರಿಜಿನ್ ಆಗಿ ಆಕ್ಟ್ ಆಗುತ್ತೆ. ಓಕೆ ಸರ್, ಅಂಡ್ ನೆಕ್ಸ್ಟ್ ಒನ್ ನೋಡಿ, ಇದರಲ್ಲಿ ಸ್ಮಾಲ್ ಪಾರ್ಟ್ ಇದೆ. ಓಕೆ, ಸ್ಮಾಲ್ ಪಾರ್ಟ್. ಓಕೆ, ಸೊ ಸ್ಮಾಲ್ ಪಾರ್ಟ್ ಆಫ್ ರೇಡಿಯಸ್ ಈ ಕಡೆ ಇದೆ. ಓಕೆ, ಸೊ ಆಫ್ ರೇಡಿಯಸ್ r by 2 ಇದೇ ಆಕ್ಸಿಸ್ ಅಲ್ಲಿ ತರ್ತೀನಿ. ಓಕೆ, ಸೊ ಇದೇ ಆಕ್ಸಿಸ್ ಅಲ್ಲಿ ತರ್ತೀನಿ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್ ವೇ. ಓಕೆ, ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ ಯಾವುದೇ ತರ ಬಾಡಿ ಅನ್ನೋದು ಆಗಿಲ್ಲ. ಈ ಎಕ್ಸ್ ಆಕ್ಸಿಸ್ ನ ಇಗ್ನೋರ್ ಮಾಡಿ. ಓಕೆ, ಸೊ ಓವರ್ ಆಲ್ ಎಕ್ಸ್ ಸಿ ಒ ಎಂ ಇಸ್ ಈಕ್ವಲ್ಸ್ ಟು 0 ಓನ್ಲಿ ಅಲಾಂಗ್ ವೈ ಆಕ್ಸಿಸ್ ಇದೆ. ಇಲ್ಲಿ r by 2 ಇದೆ. ಓಕೆ, ಸೊ r by 2. Then this one is YCM. Okay, so this means it is a Y dash. Okay, so Y dash ಏನು? So it is R by 2. Okay, so this is Y dash 2. And ಇಲ್ಲಿ ನಿಮಗೆ ಈ X ಇದು ಏನಿದೆ ಇದು Y ಇದೆಷ್ಟಿದೆ? 0. ಇಲ್ಲಿ Y dash M ಇದೆ. What about sorry R by 2 ಇದೆ. And what about mass? ಇಲ್ಲಿ ನೋಡಿ ಟೋಟಲ್ ಮಾಸ್ ಎಷ್ಟು? M ಇದೆ. ಬಟ್ ಇಲ್ಲಿ ನೋಡಿ what if I consider only this part? Okay, so what if I consider only this part? ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ. ಓಕೆ, so what if I consider only this much? ಅರೆ, ನಿಮಗೆ ಅದನ್ನ ರಿಮೂವ್ ಮಾಡಿ ತೋರಿಸ್ತೇನೆ. ಓಕೆ, ಸೊ ಇದಿಷ್ಟು ಪಾರ್ಟ್. ಓಕೆ, ಸೊ ಇದಿಷ್ಟು ಪಾರ್ಟ್ ನ ತಗೊಂಡ್ರೆ ಏನಾಗ್ತಿತ್ತು? ಓಕೆ, ಸೊ ಇದಿಷ್ಟು ಪಾರ್ಟ್ ನ ತಗೊಂಡ್ರೆ ಏನಾಗುತ್ತೆ ಸರ್? ಇವಾಗ ಎಂ ಅಂದ್ರೆ, ಓಕೆ, ಸೊ ಇದಿಷ್ಟು ಎಂ ಅಂತಂದ್ರೆ ಇವಾಗ ಎಂಟೈರ್ ಬಾಡಿ ಎಂ ಅಂದ್ರೆ ಇದೆಷ್ಟಾಗುತ್ತೆ ಸರ್? ಇಟ್ ಇಸ್ ಎಂ ಬೈ 4. ಕರೆಕ್ಟಾ? ಎಸ್ ಸರ್, ಎಂ ಬೈ 4. ಹಾಗಂತೇಳಿ ಇದು ಕಂಪ್ಲೀಟ್ ಆಗಿಲ್ಲ. ಓನ್ಲಿ ದಿಸ್ ಪಾರ್ಟ್ ಇಸ್ ಅವೈಲೇಬಲ್. ಓಕೆ, ಸೊ ಓನ್ಲಿ ದಿಸ್ ಪಾರ್ಟ್ ಅಂಡ್ ಮಿಕ್ಕಿದ ಪಾರ್ಟ್ ಇಲ್ಲಾಗಿದೆ. ಸೊ ದೇರ್ ಫೋರ್ ಈ ಪಾರ್ಟ್ ಇಂದ ಏನ್ ಮಾಸ್ ಆಗುತ್ತೆ ಗೊತ್ತಾ? ಸೊ ಮಾಸ್ ಆಫ್ ದಿಸ್, ಓಕೆ, ಸೊ ಎಷ್ಟಾಗತ್ತೆ? ಸೊ ದಿಸ್ ಇಸ್ 1/4 ಅಲ್ಲ, m by 4 ಆಗುತ್ತೆ. ಓಕೆ, ಸೊ ದಿಸ್ ಇಸ್ m by 4. ಓಕೆ, now use this formula. Okay, so YCM. Okay, so ಏನ್ ಮಾಡ್ತೀರಾ ಸರ್? ಇಟ್ ಇಸ್ ಕ್ಯಾಪಿಟಲ್ ಲೆಟರ್ M and this is Y and small letter m, this is Y dash, so divided by m minus m. Okay, so ಇವಾಗ ಮಾಡಿ. So this is capital letter M ದು ವ್ಯಾಲ್ಯೂ. ಓಕೆ, ಸೊ ಕಂಪ್ಯಾರಿಟಿವ್ಲಿ ಇದಕ್ಕೆ ಮಾಸ್ ಕಂಪೇರ್ ಮಾಡಿದ್ರೆ m by 4 ಟೈಮ್ಸ್ ಕಮ್ಮಿ ಇದೆ. ಇವಾಗ ಫೈಂಡ್ ಔಟ್ ಮಾಡಿ, ಎಷ್ಟು ಬರುತ್ತೆ ಹೇಳಿ ನೋಡೋಣ. ಬೇಗ ಬೇಗ ಫೈಂಡ್ ಮಾಡಿ. ಕ್ಲಿಯರಾ? ಜಸ್ಟ್ ಸೊಲ್ಯೂಷನ್ ಮಾಡಿ, ಎಷ್ಟು ಬರುತ್ತೆ ಸರ್? YCM that is equals to capital letter M and what about this one sir? It is 0. Okay, so minus ಇದು ಮಿಕ್ಕಿದ್ದು ಎಷ್ಟಿದೆ ಮಾಸ್ದು ಸರ್? ಇದರದ್ದು m dash ಅಲ್ವಾ? ಸೊ m dash ಎಷ್ಟಿದೆ ಸರ್? ಇಟ್ ಇಸ್ m by 4. ಓಕೆ, ಸೊ ಇದರದ್ದು m ಅಂತಂದ್ರೆ ಸೊ ಟೋಟಲ್ ಮಾಸ್ ಅಲ್ಲಿ 1/4. ಓಕೆ, ಸೊ ದಟ್ ಇಸ್ m by 4. Y dash ಏನಾಗಿದೆ ಸರ್? ಇಟ್ ಇಸ್ R by 2. So all divided by, so that is m minus m by 4. The final ಆಗಿ you can write this is mr divided by 8. So ಇದು ಎಷ್ಟಾಗುತ್ತೆ sir? It is the 3m divided by 4. So this is mr so divided by 8 and this is the 4 divided by 3m. Okay, so m get cancel. So 4 1 4 4 2 8. Okay, so that is minus r so divided by 2 into 3. ಸೊ ಮೈನಸ್ ಆರ್ ಬೈ 6 ಆಗುತ್ತೆ. ಓಕೆ, ಸೊ ಮೈನಸ್ ಆರ್ ಬೈ 6. ಓಕೆ, ಸೊ ಇಲ್ಲಿ ನೀವು ಫೈನಲ್ ಆಗಿ ಹೇಳ್ಬೋದು ಎಕ್ಸ್ ಸಿ ಒ ಎಂ ದಟ್ ಈಸ್ ಈಕ್ವಲ್ಸ್ ಟು ವೈ ಸಿ ಒ ಎಂ. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ಸೊ ಎಕ್ಸ್ ಸಿ ಒ ಎಂ ದಟ್ ಈಸ್ 0 ಅಂಡ್ ಇದೆಷ್ಟಾಗುತ್ತೆ ಸರ್? ಮೈನಸ್ ಆರ್ ಡಿವೈಡೆಡ್ ಬೈ 6.
ಸೊ ದಿಸ್ ಈಸ್ ಕೋಆರ್ಡಿನೇಟ್ ಸಿಸ್ಟಮ್. ಓಕೆ, ಇದು ಪೊಸಿಷನ್, ಇದರ ಸೆಂಟರ್ ಆಫ್ ಪೊಸಿಷನ್. ಓಕೆ, ಅದೇ ತಾನೇ ಕೇಳಿರೋದು. ಸೊ ದಿಸ್ ಇಸ್ ದ ಡಿಸ್ಟೆನ್ಸ್. ಯಾವ ಡಿಸ್ಟೆನ್ಸ್? ದಿಸ್ ಇಸ್ ದ ಡಿಸ್ಟೆನ್ಸ್. ಆಕ್ಚುಲಿ ಈ ಡಿಸ್ಟೆನ್ಸ್ ಬರಿಬೇಕಾದ್ರೆ ಇದು. ಓಕೆ, ಸೊ ದಿಸ್ ಇಸ್ ದ ಡಿಸ್ಟೆನ್ಸ್ ರಿಕ್ವೈರ್ಡ್. ಓಕೆ, ದಿಸ್ ಇಸ್ ದ ಡಿಸ್ಟೆನ್ಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಬೇಗ ಬೇಗ ಬರೀರಿ. ಓಕೆ, ಸೊ ದಟ್ ಈಸ್ ದ ಡಿಸ್ಟೆನ್ಸ್ ಯು ನೀಡ್ ಟು ಫೈಂಡ್ ಔಟ್. ಕ್ಲಿಯರಾ? ರೈಟ್, ರೈಟ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. Next question, that is illustration 2. Okay, so illustration 2, example number 2. Find the center of mass of a uniform disk of radius E from which a circular section of radius B has been removed. The center of the hole is at a distance C from the center of the disk. Same formula use ಮಾಡಿ. ಇಲ್ಲಿ ನೀವು ನೋಡ್ಕೊಂಡ್ರೆ y axis ಅಲ್ಲೂ ಏನಿಲ್ಲ. ಓಕೆ, ಸೊ ದಿಸ್ ಇಸ್ ಅಲಾಂಗ್ x axis ಅಲ್ಲಿ ಮಾತ್ರ ಶಿಫ್ಟ್ ಆಗಿದೆ. ಓಕೆ, ಸೊ ದಿಸ್ ಇಸ್ ಶಿಫ್ಟೆಡ್ ಅಲಾಂಗ್ x axis. ಓಕೆ, ಸೊ ದಿಸ್ ಇಸ್ ಶಿಫ್ಟೆಡ್ ಅಲಾಂಗ್ x axis. ಬಟ್ ಇಲ್ಲಿ ನೋಡ್ಕೊಂಡ್ರೆ ದಿಸ್ ಇಸ್ ಶಿಫ್ಟೆಡ್ ಅಲಾಂಗ್ y axis. ಓಕೆ, ದಿಸ್ ಇಸ್ ಶಿಫ್ಟೆಡ್ ಅಲಾಂಗ್ y axis. ಅದಕ್ಕೆ ನಿಮಗೆ y ಅನ್ನೋದು XCM ಅನ್ನೋದು 0 ಬಂದಿತ್ತು. ಇಲ್ಲಿ YCM ಮಾತ್ರ ಫೈಂಡ್ ಮಾಡಿದ್ವಿ. ಇಲ್ಲಿ ನಿಮಗೆ x axis ಅಲ್ಲಿ ನಿಮಗೆ ಎಲ್ಲ ಫಾರ್ಮ್ ಆಗಿರೋದ್ರಿಂದ ಸೊ ಡೈರೆಕ್ಟ್ ಆಗಿ ನೀವು ಹೇಳ್ಬೋದು YCM. ಓಕೆ, ಸೊ YCOM ದಟ್ ಈಸ್ ಈಕ್ವಲ್ಸ್ ಟು 0. ಓಕೆ, ಸೊ ಫಸ್ಟ್ ಥಿಂಗ್ ಏನಪ್ಪಾ ಸರ್, XCOM, ಸೊ ದಟ್ ಈಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಲೆಟರ್ M into x, so minus M, and this is x dash, so all divided by M minus M. Okay, yeah, first thing ಏನಪ್ಪಾ ಅಂದ್ರೆ ಇದನ್ನ ಡಿವೈಡ್ ಮಾಡ್ಕೋತೀರಾ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಪಾರ್ಟ್. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಪಾರ್ಟ್. ಮಾಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ವಾಟ್ ಅಬೌಟ್ ದಿಸ್ ಒನ್ x is equals to 0, ಯಾಕಂದ್ರೆ ಇಟ್ ಇಸ್ ಸೆಂಟರ್ ಆಫ್ ಮಾಸ್ ಇಸ್ ಅಟ್ 0,0, ರೈಟ್? ರೆಫರೆನ್ಸ್ ಪಾಯಿಂಟ್ ಇಸ್ 0.0. ಓಕೆ, ಸೊ ನೆಕ್ಸ್ಟ್ ಇದಕ್ಕೆ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ ಇಲ್ಲಿ x ಡ್ಯಾಶ್ ಏನ್ ಬಂದಿದೆ ಸರ್? x ಡ್ಯಾಶ್ ಎಷ್ಟು ಡಿಸ್ಟೆನ್ಸ್ ಇದೆ ಸರ್? ಇಟ್ ಇಸ್ ಅ c ಡಿಸ್ಟೆನ್ಸ್. ಓಕೆ, ಸೊ ದಟ್ ಇಸ್ ದ ರೇಡಿಯಸ್ ಎಷ್ಟಿದೆ ಸರ್? ಇಟ್ ಇಸ್ ಅ b, ದಟ್ ಇಸ್ ದ ಡಿಸ್ಟೆನ್ಸ್ c ಅಲ್ವಾ? ಸೊ ದಟ್ ಇಸ್ ಅ b, ರೈಟ್? ಸೊ ಇಲ್ಲಿ ಮಾಸ್ ಸಹ ಕೊಟ್ಟಿದ್ದಾರೆ. ಓಕೆನಾ? ಸೊ ಡಿಸ್ಟೆನ್ಸ್ ಎಷ್ಟಾಗುತ್ತೆ? c ಡಿಸ್ಟೆನ್ಸ್ ಅಲ್ವಾ? ಫ್ರಮ್ ದಿಸ್ ಸೆಂಟರ್. ಓಕೆ, ಸೊ ಫ್ರಮ್ ದ ಸೆಂಟರ್. ಓಕೆ, ಸೊ ಫ್ರಮ್ ದ ಸೆಂಟರ್ ಎಷ್ಟು ಡಿಸ್ಟೆನ್ಸ್ ಇದೆ? ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು c, ರೈಟ್? ಓಕೆ, ನಾ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ. ಅಂಡ್ ಮಾಸ್ ಆಲ್ರೆಡಿ ಇದೆ ಕೊಟ್ಟಿದಾರಲ್ಲ, XCOM ದಟ್ ಈಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಲೆಟರ್ ಮಾಸ್ ಏನ್ ಕೊಟ್ಟಿದ್ದಾರೆ ಸರ್? ಇಟ್ ಇಸ್ ಸಿಗ್ಮಾ ಪೈ a ಸ್ಕ್ವೇರ್ ಇಂಟು x ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 0. ಓಕೆ, ಸ್ಮಾಲ್ ಲೆಟರ್ m ಏನ್ ಕೊಟ್ಟಿದ್ದಾರೆ ಸರ್? ಇಟ್ ಇಸ್ ಸಿಗ್ಮಾ. ಓಕೆ, ಸೊ ಪೈ b ಸ್ಕ್ವೇರ್. ಓಕೆ, ಸೊ ದಟ್ ಇಸ್ ಪೈ b ಸ್ಕ್ವೇರ್ ಇಂಟು x ಡ್ಯಾಶ್ ದಟ್ ಈಸ್ ಈಕ್ವಲ್ಸ್ ಟು c, all divided by that is sigma pi. Okay, so sigma pi a square minus sigma pi b square. Okay, yes sir. ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ದಟ್ ಇಸ್ 0, ಮಿಕ್ಕಿದಷ್ಟು ಸರ್ ಇಟ್ ಇಸ್ ಸಿಗ್ಮಾ ದ ಪೈ ಬಿ ಸ್ಕ್ವೇರ್ ಇಂಟು ಸಿ, ದ ಓಲ್ ಡಿವೈಡೆಡ್ ಬೈ ಇಲ್ಲಿ ಏನಾಗುತ್ತೆ ಸರ್? ಇಟ್ ಇಸ್ ಸರ್ ಸಿಗ್ಮಾ ಪೈ. ಓಕೆ, ಸೊ ಮಿಕ್ಕಿದಷ್ಟು ಸರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಓಕೆನಾ? ಎಸ್ ಸರ್. ಸೊ ಸಿಗ್ಮಾ ಪೈ ಗೆಟ್ ಕ್ಯಾನ್ಸಲ್. ಮಿಕ್ಕಿದಷ್ಟು ಸರ್ ಇಟ್ ಇಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ. ಓಕೆ, ಸೊ ಬಿ ಸ್ಕ್ವೇರ್ ಸಿ ಸರ್ ಡಿವೈಡೆಡ್ ಬೈ ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಓಕೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. a square minus b square. This is the required solution. Done na? Do you have any question? Please do let me know. Okay, if you have any question, please do let me know. Okay na? Now, let's move on to the next question. In the same way, ಇದಕ್ಕೂ ಸಹಿತ ಸಾಲ್ವ್ ಮಾಡಿ ನಿಮಗೆ ಗೊತ್ತಾಗಿರುತ್ತೆ. ಓಕೆ, ಸೊ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಗೊತ್ತಾಗಿರುತ್ತೆ. ಸೊ ಲೆಟ್ಸ್ ಗೋ ಹೆಡ್ ವಿತ್ ಒನ್ ಹೋಮ್ವರ್ಕ್ ಕ್ವೆಶ್ಚನ್. ಅಂಡ್ ಇದು ಸಹಿತ ಹೋಮ್ವರ್ಕ್ ಕ್ವೆಶ್ಚನ್ ಆಗಿ ತಗೊಳ್ಳಿ. ಓಕೆ, ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ನಿಮಗೆ. ನೀವೇನಾದ್ರೂ ಕರೆಕ್ಟ್ ಆಗಿ ಸಾಲ್ವ್ ಮಾಡಿದ್ದು ನೀವು ನೋಡಿದ್ರೆ ಡೆಫಿನೆಟ್ ಆಗಿ ನೀವು ಆರಾಮ್ಸೆ ಸಾಲ್ವ್ ಮಾಡ್ತೀರಾ. ಸಪೋಸ್ ನಾ ಸಾಲ್ವ್ ಮಾಡೋದು ನೀವು ನೋಡಿಲ್ಲ ಅಂದ್ರೆ ನಿಮ್ಗೆ ಸಾಲ್ವ್ ಮಾಡೋಕ್ಕಾಗಲ್ಲ. ದಟ್ ಈಸ್ ಫಾರ್ ಅ ಶೋರ್. ಓಕೆ, ರೈಟ್. ದ ಕ್ವಶನ್ ಇವಾಗ ಮೋಷನ್ ಆಫ್ ಅ ಸೆಂಟರ್ ಆಫ್ ಮಾಸ್. ಓಕೆ, ಮೋಷನ್ ಆಫ್ ಅ ಸೆಂಟರ್ ಆಫ್ ಮಾಸ್. ನಾರ್ಮಲ್ ಆಗಿ ವಾಟ್ ಆರ್ ದ ಪ್ಯಾರಾಮೀಟರ್ಸ್ ರಿಲೇಟೆಡ್ ಟು ಮೋಷನ್ ಸರ್? ನಾರ್ಮಲ್ ಆಗಿ ಡಿಸ್ಪ್ಲೇಸ್ಮೆಂಟ್. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ದಟ್ ಈಸ್ ದ ಸ್ಪೀಡ್, ದಟ್ ಈಸ್ ನಥಿಂಗ್ ಬಟ್ ವೆಲಾಸಿಟಿ. ಇಲ್ಲಿ ನಾವು ವೆಕ್ಟರ್ ಕ್ವಾಂಟಿಟೀಸ್ ಬಗ್ಗೆ ಮಾತಾಡ್ತಿದ್ವಿ. ಸ್ಪೀಡು ಅಥವಾ ವೆಲಾಸಿಟಿ, ಇನ್ನೊಂದು ಆಕ್ಸಲರೇಷನ್, ಇನ್ನೊಂದು ಫೋರ್ಸು, ನೆಕ್ಸ್ಟ್ ಮೊಮೆಂಟಮ್. ಆಲ್ ದೀಸ್ ಆರ್ ಪ್ಯಾರಾಮೀಟರ್ಸ್ ರಿಲೇಟೆಡ್ ಟು ದ ಮೋಷನ್. ಫಸ್ಟ್ ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ವಿ? ವೆಲಾಸಿಟಿ ಆಫ್ ಅ ಸೆಂಟರ್ ಆಫ್ ಮಾಸ್. ಸೊ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಏನು? ನಾರ್ಮಲ್ ಆಗಿ ಪೊಸಿಷನ್ ವೆಕ್ಟರ್ನ ಬರೀತೀವಿ. ವಾಟ್ ಇಸ್ ದಟ್ ಪೊಸಿಷನ್ ವೆಕ್ಟರ್? ಸೊ ಇಟ್ ಇಸ್ ಅ COM. ಸೊ ದಟ್ ಈಸ್ ಈಕ್ವಲ್ಸ್ ಟು M1 R1, ಸೊ M2 R2. ಓಕೆ, ಸೊ ಎರಡಕ್ಕೆ ಬರೀತೀನಿ. ಓಕೆನಾ? ಎರಡಕ್ಕೆ ಮಾತ್ರ ಬರೀತೀನಿ. ಯು ಕ್ಯಾನ್ ಕಂಟಿನ್ಯೂ. Okay, you can continue this one. Okay, so M1 R1, M2 R2, M3 R3, M4 R3, R4, M5 R5, all. Okay, so ಎಷ್ಟು ಬೇಕಾದರೂ ಬರಿಬೋದು. ಓಕೆ, ಆ್ಯಂಡ್ ಬರಿತೀನಿ ಸುಮ್ಮನೆ ಏನಕ್ಕೆ ನಿಮಗೆ ಕನ್ಫ್ಯೂಷನ್. ಓಕೆ, ಸೊ M3 R3, ಸೊ ಪ್ಲಸ್ ಸೊ ಆನ್, ಸೊ ಪ್ಲಸ್ MN and RN,
vector. Okay, right, sir. All divided by, okay, so all divided by. Okay, so all divided by. So this is m1, so m2 plus m3 plus so on plus mn. Okay. ಇವಾಗ ನಮಗೆ ವೆಲಾಸಿಟಿ ಬೇಕಪ್ಪ. ವೆಲಾಸಿಟಿ ಯಾವ ತರ ಬರೀತೀರಾ ಸರ್? ವೆಲಾಸಿಟಿ ಇಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಕರೆಕ್ಟಾ? ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಇನ್ ದ ಸೇಮ್ ವೇ ಇಲ್ಲಿ so vcm that is nothing but drcom divided by dt. So that is nothing but the m1 as it is, so dr1 divided by dt. So plus m2, so dr2 so divided by dt. So plus and m3, so dr3 divided by dt. So plus so on. So ಇಲ್ಲಿ ನಿಮಗೆ ಏನು ಸಿಗುತ್ತೆ mn, so drn so divided by dt. Okay, and all divided by some mass. Okay, so that is m1 plus m2 plus m3 so plus so on, that is mn. Okay na? Right. ಇವಾಗ ಫೈನಲ್ ಆಗಿ ನೀವು ಏನು ಬರೀಬಹುದು ಸರ್? ಇಟ್ ಇಸ್ vcom center of mass. Okay, velocity of center of mass, that is equals to, sir, it is m1 v1 vector. Okay, so next one m2 v2 vector, so plus m3 v3 vector. Okay, so plus so on, the plus mn vn vector. Okay, next, so divided by m1 m2 so m3 plus so on plus mn. So this is velocity of center of mass ಆಗಿರುತ್ತೆ. Okay, so this is velocity of a center of mass. ಹೋಪ್ಫುಲಿ ಎಲ್ಲರಿಗೂ ಸಹಿತ ಅರ್ಥ ಆಗ್ತಿದೆ ಅಂತ ಅನ್ಕೋತಿದ್ದೀನಿ. ಓಕೆನಾ? ಎಲ್ಲರಿಗೂ ಸಹಿತ ಅರ್ಥ ಆಗ್ತಿದೆ ಅಂತ ಅನ್ಕೋತಿದ್ದೀನಿ. ಎಸ್ ಆರ್ ನೋ? ಸ್ವಲ್ಪ ಕನ್ಫರ್ಮ್ ಮಾಡಿ, ಬೇಗ ಬೇಗ ಪಟ್ಟ ಅಂತ ಕನ್ಫರ್ಮ್ ಮಾಡಿ, ಬೇಗ ಬೇಗ. ಎಸ್ ಕಮಾನ್. ಓಯ್ ಬಾರೋ, ಎಲ್ಲೋದು? ರೈಟ್. ಸೊ ದಿಸ್ ಇಸ್ ಅಬೌಟ್ ದ ಸೆಂಟರ್ ಆಫ್ ಮಾಸ್ ಆಫ್ ಯಾವುದು ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಬಗ್ಗೆ ಆಯ್ತು. ಡನ್. ನಾವು ನೆಕ್ಸ್ಟ್ ಕ್ವೆಶನ್ಸ್ ಏನಾದ್ರೂ ಇದೆ ನಿಮ್ಮ ನೆಕ್ಸ್ಟ್ ಕ್ವೆಶನ್ಸ್? ಡು ಯು ಹ್ಯಾವ್ ಎನಿ ಕ್ವೆಶನ್ಸ್? ಡು ಯು ಹ್ಯಾವ್ ಎನಿ ಕ್ವೆಶನ್ಸ್? ದಿಸ್ ಇಸ್ ಅಬೌಟ್ ಸೆಂಟರ್ ಆಫ್ ಮಾಸ್ದು. ಓಕೆ, ನಾ ಎಸ್ ಇಲ್ಲಿ ಕ್ವಶನ್ ಇದೆ ನೋಡಿ. ಕ್ವಶನ್ ನಂಬರ್ 1 with respect to velocity. Okay, so with respect to velocity, the question is for a given system of a particle, find out velocity of a center of mass. First ನೀವು ಐಡೆಂಟಿಫೈ ಮಾಡಬೇಕಾದ್ರೆ ಎಷ್ಟು ಗೊತ್ತಾ? ನಂಬರ್ ಆಫ್ ಪಾರ್ಟಿಕಲ್ಸ್. ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟಿದೆ ಸರ್? ಇಲ್ಲಿ 1 kg ಇದೆ ಅಂಡ್ ಇಲ್ಲಿ 2 kg ಇದೆ. ದಟ್ ಮೀನ್ಸ್ 2 masses ಇದೆ. ಓಕೆ, ಎಸ್ ಸರ್. ಸೊ ಲೆಟ್ಸ್ ಸೇ ದಿಸ್ ಇಸ್ m1 as 1 kg. Okay, so m1 as 1 kg and velocity, okay, so v1, so that is equals to 10 I cap, right? 10 I cap ಏನಕ್ಕೆ? So it is moving along x axis, right? Yes sir. And what about this 2 kg? 2 kg ನ ರಿಸಾಲ್ವ್ ಮಾಡಬೇಕು. ಓಕೆ, ಸೊ ರಿಸಾಲ್ವ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನಿಮಗೆ? ಸೊ ಅದು x axis, so that means it is a vx. Okay, so ಇಲ್ಲಿ ಬರೀತೀನಿ. Okay, so this is vx. Okay, so this is vx and ಈ ಕಡೆ ನೋಡ್ಕೊಂಡ್ರೆ sir it is a vy. Okay, so this is vy, right? So vx ನ ಫೈಂಡ್ ಮಾಡಬೇಕಂದ್ರೆ ಏನು ಬರೀತೀರಾ ಸರ್? vx that is equals to v the cos theta. So that means v ವ್ಯಾಲ್ಯೂ ಎಷ್ಟಿದೆ ಸರ್? 10√2 and cos 45. cos 45 ಅಂದ್ರೆ ಎಷ್ಟು ಸರ್? 10√2 into cos 45, that is 1/√2. Okay, so √2 get cancel, so vx that is equals to, so 10. Okay, so 10, right? So 10 and whatever 10 meter per second and vy. Okay, so vy that is equals to v sin theta. Okay, so v sin theta that is 10√2 into sin 45. Okay, so sin 45 that is 10√2 into 1/√2. That means it is also 10 meter per second, right? Yes sir. and ಇಲ್ಲಿ ನೋಡ್ಕೊಂಡ್ರೆ so m2 ವ್ಯಾಲ್ಯೂ ಎಷ್ಟಾಯ್ತು ಸರ್? it is a 2 kg and v2 value. Okay, so that means vx I cap plus vy j cap, right? Yes sir. So v2 value ಎಷ್ಟಾಗುತ್ತೆ ಅಲ್ಲಿ ಸರ್? 10 ಆಗುತ್ತೆ. Okay, so that is 10 I cap so plus 10 j cap. Okay, done. ಈ ವ್ಯಾಲ್ಯೂಸ್ ಅಂತೂ ಗೊತ್ತಾಯ್ತು. ಓಕೆ, ಸೊ ವ್ಯಾಲ್ಯೂಸ್ನೆಲ್ಲ ಕ್ಲಿಯರ್ ಆಗಿ ಬರ್ಕೊಂಡಿ. ವಾಟ್ ನೆಕ್ಸ್ಟ್ ಅಂತಂದ್ರೆ ಹಿಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ವೆಲಾಸಿಟಿ. velocity of center of mass. Okay, so that is velocity of center of mass. Okay, so that is given by m1 v1. Okay, so plus m2 v2, so all divided by, so m1 plus m2. Okay na? Yes sir. And that is equals to m1 value ಎಷ್ಟಿದೆ ಸರ್? it is 1 into
that is 10 I cap. Okay. So next to plus 2. Okay, so plus 2, so bracket. V2 value ಏನಿದೆ sir, it is a 10 I cap, so plus 10 J cap. Okay, so done. So all divided by, so ಎಷ್ಟಾಗುತ್ತೆ ಇದು 1 plus 2. Okay, so that is 1 plus 2. And VCOM, so that is equals to, sir, it is a 10 I cap plus 20 I cap, so plus 20 J cap. All divided by 3. And finally, now ನೋಡ್ಕೊಂಡ್ರೆ 10 plus 20, that is 30 I cap. Okay, so that is 30 I cap plus 20 J cap. Okay, so all divided by 3. Okay, ಇದನ್ನ ಯಾವ ತರ ಬರೀಬಹುದು ಸರ್? VCOM, so that is equals to ಇಷ್ಟಾದ್ರೂ ಇಲ್ಲಿಗೆ ಬರ್ದ್ರು ನಡೆಯುತ್ತೆ. ಓಕೆ, ಸೊ ಇಲ್ಲಿಗೆ ನಿಂದ್ರಿಸು ಸಹಿತ ನಡೆಯುತ್ತೆ. ಓಕೆ, ನೋ ಪ್ರಾಬ್ಲಮ್. ಏನಾಗುತ್ತೆ ಸರ್? ಇಟ್ ಇಸ್ ಸರ್ 10 I cap plus ಸರ್ 20 divided by 3 J cap. ಇಲ್ಲಿಗೂ ಸಹ ಸ್ಟಾಪ್ ಮಾಡಬಹುದು. So this is how you need to calculate, velocity of center of mass. Are you getting my point? Are you getting my point? Done now? Now, let's move on to the next question. Question number 2. So, question number 2. ಫಸ್ಟ್ ನೀವು ಏನು ಐಡೆಂಟಿಫೈ ಮಾಡಬೇಕು? ನಂಬರ್ ಆಫ್ ಪಾರ್ಟಿಕಲ್ಸ್ ಅಥವಾ ನಂಬರ್ ಆಫ್ ಮಾಸಸ್ ಎಷ್ಟಿದೆ ಅದ್ರ ಪ್ರಕಾರ ನೀವು ಸಾಲ್ವ್ ಮಾಡ್ತಾ ಹೋಗಬೇಕು. ದ ಫಸ್ಟ್ ಥಿಂಗ್ ನೋಡಿದ್ರೆ ಇಲ್ಲಿ 2 kg, ಇಲ್ಲಿ 1 kg ಇದೆ. ಓಕೆ, ಸೊ ಲೆಟ್ಸ್ ರೈಟ್ m1 is equals to 2 kg. ಓಕೆ, ಸೊ ಈ 2 kg ನ ರಿಸಾಲ್ವ್ ಮಾಡೋಣ. ಓಕೆ, 2 kg ನ ರಿಸಾಲ್ವ್ ಮಾಡೋಣ. ಓಕೆ, ಸೊ ದಿಸ್ ಇಸ್ x axis and this is y axis. Okay, so this is y axis. ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ a vx that is equals to v cos theta and ಇಲ್ಲಿ vy, so that is equals to v sin theta ಆಗುತ್ತೆ. ರೈಟಾ? ಎಸ್ ಸರ್. ಅಂಡ್ ಇಲ್ಲಿ 37 ಡಿಗ್ರಿ ಕೊಟ್ಟಿದ್ದಾರೆ. ಸೊ 37 ಡಿಗ್ರಿ ಅಂತಂದ್ರೆ ನಿಮಗೆ ಸ್ಪೆಷಲ್ ಆಂಗಲ್ಸ್ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕಿತ್ತು ಸಾಲ್ವ್ ಮಾಡ್ಬೇಕಂದ್ರೆ. ಓಕೆ, ಸೊ ಇಫ್ ಇಟ್ ಇಸ್ ಅ 37 ಡಿಗ್ರಿ, ಓಕೆ, ಸೊ 37 ಡಿಗ್ರಿ ಇದ್ರೆ, ಸೊ ದಿಸ್ ಇಸ್ 3 and this is 4 and this is 5. ಓಕೆ, ಅಂಡ್ 57 ಡಿಗ್ರಿ ಇದ್ರೆ, ಓಕೆ, ಸೊ ಸಪೋಸ್ ಇದು 57 ಡಿಗ್ರಿ ಇದ್ರೆ, ಓಕೆ, ಸೊ 57 ಇದಾಗಿದ್ರೆ, ಓಕೆ, ಸೊ ಇದು 4 ಆಗುತ್ತೆ, ಇದು 3 ಆಗುತ್ತೆ, ಇದು 5 ಆಗುತ್ತೆ. ಓಕೆ, ಇಲ್ಲಿ 5 ಇತ್ತಂದ್ರೆ ಪರ್ಪೆಂಡಿಕ್ಯುಲರ್. ಓಕೆ, ಸೊ 57, ಓಕೆ, ಸೊ ದಿಸ್ ಇಸ್ 53, ಸಾರಿ, ದಿಸ್ ಇಸ್ 53. ಓಕೆ, ಸೊ ದಿಸ್ ಇಸ್ 53, ಇದು 53 and this is 37. 53 ಅನ್ನೋದು ನಂಬರ್ ಜಾಸ್ತಿ ತಾನೆ, 37 ಇಂದ 53 ಜಾಸ್ತಿ. 53 ಜಾಸ್ತಿ ಇದ್ದಾಗ ಪರ್ಪೆಂಡಿಕ್ಯುಲರ್ 4 ಆಗಿರಬೇಕು. 37 ಕಮ್ಮಿ ಇದೆ, ಸೊ ದರ್ಫೋರ್ ಪರ್ಪೆಂಡಿಕ್ಯುಲರ್ 3 ಆಗಿರಬೇಕು. ಹೈಪೋಟೆನಸ್ ಎರಡು ಕೇಸಸ್ ಅಲ್ಲೂ 5 ಇದೆ. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಸ್ಪೆಷಲ್ ಆಂಗಲ್ಸ್ ಅಂತ ಕರಿತೀವಿ. ಓಕೆನಾ? ರೈಟ್. ಸೊ ಇವಾಗ ನಾವು ಇದರ ಸಾಲ್ವ್ ಮಾಡೋಣ. ಯಾವ್ದಕ್ಕೆ? ಫಸ್ಟ್ ಒನ್ಗೆ. ಓಕೆ, ಸೊ ಫಸ್ಟ್ ಒನ್ಗೆ ಸಾಲ್ವ್ ಮಾಡೋಣ. ಯಾವ್ದಕ್ಕೆ? ಇದು V1. ಸೊ V1, ಓಕೆ, ಫಸ್ಟ್ Vx ಅಂತ ಬರ್ಕೋತೀನಿ. ಓಕೆ, ಸೊ ದಟ್ ಇಸ್ Vx ದಟ್ ಇಸ್ ಈಕ್ವಲ್ಸ್ ಟು, ಸೊ V cos theta. ಓಕೆ, ಸೊ V ಎಷ್ಟಿದೆ ಸರ್? ಇಟ್ ಇಸ್ ಅ 5 and cos 37 ಡಿಗ್ರಿ. ಓಕೆ, ಸೊ ಈ cos 37 ಡಿಗ್ರಿ ಯಾವ ತರ ಬರೀತೀರಾ ಸರ್? Vx ದಟ್ ಇಸ್ ಈಕ್ವಲ್ಸ್ ಟು 5. ಸೊ cos 37 ಅಂದ್ರೆ ಪರ್ಪೆಂಡಿಕ್ಯುಲರ್. ಓಕೆ, ದಟ್ ಇಸ್ ಬೇಸ್ ಬೈ, ಓಕೆ, ಸೊ ದಟ್ ಇಸ್ ಅ ಬೇಸ್ ಬೈ ಹೈಪೋಟೆನಸ್ ಅಂತ ಬರೀತೀವಿ. ಕರೆಕ್ಟಾ? ಎಸ್ ಸರ್. ಸೊ 5 ಇಂಟು ಬೇಸ್ ಎಷ್ಟಿದೆ ಸರ್? ಇದು 37ಗೆ. ಓಕೆ, ಸೊ ಬೇಸ್ ಇಸ್ ಅ 4 and hypotenuse 5. ಓಕೆ, ಸೊ ಎಷ್ಟಾಗುತ್ತೆ ಸರ್? Vx that is equals to 4 meter per second sir. And what about Vy? So Vy that is equals to 5 and sin 37 degree. Okay, so 37. So that means 5 into perpendicular by hypotenuse. Okay, yes sir. So Vy that is equals to 5 into perpendicular ಎಷ್ಟಿದೆ sir? It is the 3 and hypotenuse ಎಷ್ಟಿದೆ sir? It is a 5. Right? So 5 get cancelled. That is the 3 meter per second. ಇವೆರಡನ್ನ ಕ್ಯಾನ್ಸಲ್ ಮಾಡ್ಕೊಂಡಾಗ sir, it is a V1 that is equals to Vx I cap, so Vy J cap, right? Yes sir. So V1 that is equals to Vx ಎಷ್ಟಾಗುತ್ತೆ sir? Vx that is equals to 4 I cap and Vy ಎಷ್ಟಾಗುತ್ತೆ? That is a 3 J cap. Okay, done. ಇವಾಗ ನಾವು M2 ಕಡೆ ಹೋಗೋಣ. Okay, so M2 ಎಷ್ಟಿದೆ? ಅದು 1 kg. Okay, so that is 1 kg. So fine. ಇಲ್ಲಿ so same way ಇದನ್ನು ಸಹಿತ ರಿಸಾಲ್ವ್ ಮಾಡಬೇಕು. So this is x component and this is a y component. Okay, so this is y component. ಇದನ್ನ ನೋಡ್ಕೊಂಡ್ರೆ so this is a Vx, so ಇದೇನಾಗುತ್ತೆ? V cos theta ಆಗುತ್ತೆ and this is a Vy, so that is a V sin theta ಆಗುತ್ತೆ. Okay, so perpendicular, right? Yes sir. ಇವಾಗ ಫಸ್ಟ್ Vx ನ ಫೈಂಡ್ ಮಾಡ್ಕೊಂಡು. Okay, so Vx, V ವ್ಯಾಲ್ಯೂ ಎಷ್ಟಿದೆ? V ವ್ಯಾಲ್ಯೂ. Okay, so this is the V ವ್ಯಾಲ್ಯೂ. ಈ ಕೇಸಲ್ಲಿ ಇದು V ವ್ಯಾಲ್ಯೂ and ಈ ಕೇಸಲ್ಲಿ ಇದು V ವ್ಯಾಲ್ಯೂ. Okay, right sir. Right. So ಇವಾಗ V cos. Okay, so V ವ್ಯಾಲ್ಯೂ ಎಷ್ಟಿದೆ? V ವ್ಯಾಲ್ಯೂ that is a 10. Okay, so cos 53 degree. Okay, so 53 degree ಅಂದ್ರೆ 10. So that is so base by hypotenuse.
So that is 10 into base ಎಷ್ಟಿದೆಯಪ್ಪ base that is the 3. Okay, so that is the 3. 53 ಅಲ್ವಾ cos. Base by hypotenuse. Okay, so base by hypotenuse that is the 5. So ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ ಸರ್ 5 1s 5 2s 2 3 6. Okay, so that is 6 meter per second. Okay, sir. And Vy. So Vy that is the 10 into sine 53 degree. Okay, so 53 degree. And 10 into that is perpendicular by hypotenuse. Okay, so that is 10 into perpendicular ಎಷ್ಟಪ್ಪ that is a 4. And hypotenuse ಎಷ್ಟಿದೆ sir height is a 5. 5 2 10 2 4 8. Okay, so Vy value that is 8 meter per second. Okay, that is 8 meter per second. ಎರಡನ್ನ ಕಂಬೈನ್ ಮಾಡ್ತೇನೆ. So that is a V2 that is equals to Vx I cap so plus Vy. ಈ Vy ಯಾವ ಕಡೆ ಇದೆ ಡೌನ್ವರ್ಡ್ ಆಗಿರೋದ್ರಿಂದ ಸೊ ದಟ್ ಇಸ್ ಮೈನಸ್ ಜೆ ಕ್ಯಾಪ್. ಓಕೆ, ಸೊ ಡೌನ್ವರ್ಡ್ ಇದ್ರೆ ದಟ್ ಇಸ್ ಮೈನಸ್ ಜೆ ಕ್ಯಾಪ್ ಆಲ್ರೆಡಿ ಗೊತ್ತಿದೆ. ಓಕೆನಾ? ನಾ ಸೊ V2 ದಟ್ ಇಸ್ ಈಕ್ವಲ್ಸ್ ಟು ಸೊ Vx ವ್ಯಾಲ್ಯೂ ಎಷ್ಟಿದೆ ಸರ್ ಇಟ್ ಇಸ್ 6 I cap. ಓಕೆ, ಸೊ ದಟ್ ಇಸ್ 6 I cap and Vy ಎಷ್ಟಿದೆ ಸರ್ ಇಟ್ ಇಸ್ 8. ಓಕೆ, ಸೊ 8 ಮೈನಸ್ ಜೆ ಕ್ಯಾಪ್. ಓಕೆ ಸರ್, ಇವಾಗ V1 ವ್ಯಾಲ್ಯೂ ಮತ್ತೆ V2 ವ್ಯಾಲ್ಯೂ ಇದನ್ನ ಫರ್ದರ್ ಬೇಕಿದ್ರೆ ಸಿಂಪ್ಲಿಫಿಕೇಶನ್ ಮಾಡೋಣ. ಓಕೆ, ಸೊ V2 ದಟ್ ಇಸ್ ಈಕ್ವಲ್ಸ್ ಟು 6 I cap minus 8 G cap. Done, sir. ಇವಾಗ ನಾವು ಫೈಂಡ್ ಮಾಡಬೇಕಿರೋದು ವೆಲಾಸಿಟಿ. ಓಕೆ, ಸೊ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್. ಓಕೆ, ಸೊ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ದಟ್ ಈಸ್ ಈಕ್ವಲ್ಸ್ ಟು ಸೊ m1 v1 vector so m2 v2 vector. Okay, so that is divided by so m1 plus m2. So done. So m1 value ಎಷ್ಟಿದೆ? m1 value that is a 2 kg. Okay, so that is a 2 kg and v1 value ಎಷ್ಟಿದೆ? v1 value 4 3. Okay, so that is a 4 3. 4 I cap plus 3 J cap. Okay, so plus m2 value ಎಷ್ಟಿದೆ? m2 value that is a 1 kg. Okay, so that is a 1 kg into velocity ಎಷ್ಟಿದೆ ಸರ್ 6 minus 8. Okay, 6 minus 8. Okay, 6 I cap minus 8 J cap. So all divided by sir it is a 2 plus 1. Right? ಇವಾಗ ಜಸ್ಟ್ ಸಿಂಪ್ಲಿಫಿಕೇಶನ್ ಮಾಡಿ, ಏನಿಲ್ಲ. ಓಪನ್ ದ ಬ್ರಾಕೆಟ್, ಏನಾಗುತ್ತೆ 2 4 8 ಸರ್ I cap so plus 2 3 6 sir. Okay, so that is a J cap. Okay na, so plus 1 into 6 that is a 6 I cap plus into minus 8 J cap. Okay, and all divided by that is a 3 and further simplification ಮಾಡಿದ್ರೆ 8 plus 6 that is a 14 I cap and ಇಲ್ಲಿ ನಿಮಗೆ ಎಷ್ಟು ಉಳಿಯುತ್ತೆ minus 2 J cap ಉಳಿಯುತ್ತೆ. Okay, so minus 2 J cap that is equals to 3. Okay, so this is VCOM. Okay, ಇಷ್ಟು ಬರೆದ್ರೆ ಸಾಕು. ಸಪೋಸ್ ನಿಮಗೆ ಮ್ಯಾಗ್ನಿಟ್ಯೂಡ್ ಅಲ್ಲಿ ಕೇಳಿದ್ರೆ, ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಅಲ್ಲಿ ಕೇಳಿದ್ರೆ ಏನ್ ಮಾಡ್ತೀರಾ ಸರ್? ಮ್ಯಾಗ್ನಿಟ್ಯೂಡ್ ಅಲ್ಲಿ ಕೇಳಿದ್ರೆ ಏನ್ ಮಾಡ್ತೀರಾ? ಇಲ್ಲಿ ಕೋಫಿಷಿಯಂಟ್ ಆಫ್ ಐ ಕ್ಯಾಪ್ ಏನಿದೆ ಸರ್ ಇಟ್ ಇಸ್ ಅ 14 ಡಿವೈಡೆಡ್ ಬೈ 3 ಹೋಲ್ ಸ್ಕ್ವೇರ್ ಪ್ಲಸ್ ಸೊ ಮೈನಸ್ 2 ಡಿವೈಡೆಡ್ ಬೈ 3 ಹೋಲ್ ಸ್ಕ್ವೇರ್. ಓಕೆ, ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನೋಡಿ. ಈ ಮೂರನ್ನ ಆಚೆ ತಗೊಳ್ಬಹುದು. ಓಕೆ, ಸೊ ಮೂರನ್ನ ಆಚೆ ತಗೊಂಡ್ಬಿಡಿ. ಓಕೆ, ಸೊ ಮೂರನ್ನ ಆಚೆ ತಗೊಂಡ್ಬಿಡಿ. ಓಕೆ, ಸೊ ಈ ಮೂರನ್ನ ಆಚೆ ತಗೊಂಡ್ಬಿಡ್ಬೋದು. ಓಕೆ, ಸೊ ಎರಡು ಕೇಸಲ್ಲಿ ಕಾಮನ್ ಆಗಿರೋದು 3 ಇದೆ, therefore take it outside. ಸೊ ಮಿಕ್ಕಿದ್ದು ಯಾವುದು ಸರ್? 14 into 14 ಎಷ್ಟಾಗುತ್ತೆ 196. ಓಕೆ, ಸೊ ದಟ್ ಇಸ್ 196 ಪ್ಲಸ್ 4 2 4. ಸೊ ದಟ್ ಇಸ್ ಅ 200. ಓಕೆ, ಸೊ ದಟ್ ಇಸ್ ಅ 200 ಅಂಡರ್ ಸ್ಕ್ವೇರ್ ಡಿವೈಡೆಡ್ ಬೈ 3 and velocity. Okay, so center of velocity of center of mass that is equals to plus 4 ಆದ್ರೆ ಓಕೆ ಅಂಡರ್ ಸ್ಕ್ವೇರ್ ರೂಟ್ 14 ಡಿವೈಡೆಡ್ ಬೈ 3. ಓಕೆ, ಸೊ 14 ಪಾಯಿಂಟ್ ಡಿವೈಡೆಡ್ ಬೈ 3 ಎಷ್ಟಾಗುತ್ತೆ 4.71 ಆಗುತ್ತೆ. ಓಕೆ, ಸೊ ದಟ್ ಇಸ್ 4.71 ಮೀಟರ್ ಪರ್ ಸೆಕೆಂಡ್. ಸೊ ಇಲ್ಲಿ ನಿಮಗೆ ವೆಕ್ಟರ್ ಕ್ವಾಂಟಿಟಿ. ಓಕೆ, ಸೊ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ವೆಕ್ಟರ್ ಕ್ವಾಂಟಿಟಿ ಅಂಡ್ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಸ್ಕೇಲರ್ ಕ್ವಾಂಟಿಟಿ, ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್. ಓಕೆ, ಸೊ ದಿಸ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ. ಗಾಟ್ ಮೈ ಪಾಯಿಂಟ್? ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಆಕ್ಸಲರೇಷನ್. ಸೊ ಆಕ್ಸಲರೇಷನ್ ಯಾವ ತರ ಫೈಂಡ್ ಮಾಡ್ತೀರಾ? ಸಿಂಪಲ್ ನೋಡಿ, ಆಕ್ಸಲರೇಷನ್ ಯಾವ ತರ ಫೈಂಡ್ ಮಾಡ್ತೀರಾ ಅಂದ್ರೆ ನಮ್ಗೆ ಆಲ್ರೆಡಿ ವೆಲಾಸಿಟಿ ಬಂದಿದೆ. ಏನ್ ಬಂದಿರೋದು ಸರ್? ವೆಲಾಸಿಟಿ ಆಫ್ ಅ ಸೆಂಟರ್ ಆಫ್ ಮಾಸ್ ಏನ್ ಬಂದಿರೋದು ಸರ್? ಇಟ್ ಇಸ್ m1 v1 ವೆಕ್ಟರ್, ಸೊ m2 v2 ವೆಕ್ಟರ್, ಸೊ ಪ್ಲಸ್ so on mn vn ವೆಕ್ಟರ್, so all divided by, okay, so that is all divided by the m1 plus m2 plus so on plus mn. Okay, and we know that acceleration ಅಂದ್ರೆ ಏನು sir? Acceleration is nothing but rate of change of velocity, right? Rate of change of velocity. In the same way ಇಲ್ಲಿ ನಾವು ಸಹ ಅಪ್ಲೈ ಮಾಡಿದ್ರೆ ಏನು sir? ACOM. Okay, so acceleration of center of mass that is equals to, so differentiating velocity of center of mass with respect to time, so that is equals to so m1 dv1 so divided by dt, so plus m2
So dv2 divided by dt. Okay, so plus so on. Okay, so plus mn. So dvn divided by dt. Okay, yes sir. Okay, now here ನೋಡಿ ಕೆಳಗಡೆ ಏನ್ ಬರೀತೀರಾ? ಸೊ ಸೇಮ್ ಏನೋ m1 plus m2 ಇದು ಯಾಕೆಂದ್ರೆ ಮಾಸ್ ಅನ್ನೋದು ಇಟ್ ಇಸ್ ಎ ಕಾನ್ಸ್ಟೆಂಟ್ ಅಲ್ವಾ ಅದರಿಂದ. ಸೊ ಡು ನಾಟ್ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ಸೊ ಫೈನಲ್ ಆಗಿ ACOM ನ ಯಾವ ತರ ಬರೀಬಹುದು? Acceleration of center of mass, that is m1 a1 so plus m2 a2 so plus so on mn an whole square. Okay, sorry, an. So m1 plus m2 plus so on plus mn. So this is acceleration. Okay, so this is about acceleration, the acceleration of center of mass. Okay, so acceleration of a center of mass idagirutte. Clear? Is that clear for everybody? I want response from Nagraj, Puneet, White Coat Warrior, Vidya, Chetu, Ranjit and Inchara. Bega respond ಮಾಡಿ. Okay, now let's move on to the next question. Next question ನೋಡಿ. Illustration 3. Okay, so illustration 3. ಏನು ಹೇಳ್ತಾರೆ ಅದರಲ್ಲಿ? Two particles of masses 2 kg and 4 kg are approaching towards each other with acceleration of 1 meter per second square and 2 meter per second square respectively on a smooth horizontal surface. Find the acceleration of a center of mass of the system. ಇಲ್ಲಿ ನಮ್ಮ acceleration ಏನಿದೆ, acceleration of center of mass. So normal ಆಗಿ sir it is a m1. Okay, so m1 acceleration 1 and m2 acceleration 2. Okay na? Yes sir. So divided by m1 plus m2. Okay, so ಇಲ್ಲಿ ಹೇಳ್ತಿರೋದೇನು, 2 particles of masses 2 kg and 3 kg approaching towards each other ಅಂದ್ರೆ opposite direction ಅಲ್ಲಿ ಬರ್ತಾ ಇದೆ. Okay na? Right. Sir, I have took KCT crash course. Should I see this or leave it? It is up to you. ಇವಾಗ ನೋಡಿದ್ರೆ ನಿಮಗೆ ಸ್ವಲ್ಪ ರಿವಿಷನ್ ತರ ಆಗುತ್ತೆ, ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ ನಿಮಗೆ ಕಷ್ಟ ಆಗ್ಬಿಡುತ್ತೆ. ಓಕೆ, ಸೊ ಸ್ವಲ್ಪ ನೋಡ್ಕೊಂಡ್ರೆ ಬೆಸ್ಟ್ ಅಂತ ನನ್ನ ಒಪಿನಿಯನ್. ಓಕೆ, ರೈಟ್. ಸೊ ACM. ಓಕೆ, ಸೊ the acceleration of center of mass that is equals to, so mass 1 ಏನಿದೆ sir, it is a 2. Okay, so 2 into acceleration. Let's say it is moving along positive x-axis. Okay, so positive x-axis ಕಡೆ ಹೋಗ್ತಿದೆ ಅನ್ಕೊಳ್ಳಿ, and ಇದು ನೆಗೆಟಿವ್ x-axis ಕಡೆ ಹೋಗ್ತಿದೆ ಅಂತ ಅನ್ಕೊಳ್ಳಿ. Okay, 2 into acceleration ಎಷ್ಟಿದೆ? Acceleration that is 1 meter per second. Okay, so ಯಾವುದು? I cap. Okay, so this is I cap. So plus m2 ಎಷ್ಟಿದೆ sir? It is a 4 kg into acceleration ಎಷ್ಟಿದೆ? 2, but it is moving opposite in direction. Okay, so opposite in direction, all divided by 2 plus 4 ಎಷ್ಟಾಗುತ್ತೆ sir? Acceleration of center of mass that is equals to, sir, it is a 2 I cap. Okay, ಇದೆಷ್ಟಾಗುತ್ತೆ? 2 ಎಂಟ್ಲೆ sorry 2 4 8, that is minus 8 G cap, and this is a 6. Okay, so ಎಷ್ಟಾಗುತ್ತೆ ಇದು sir? It is a minus I cap, minus 6 I cap divided by I. So center of acceleration of center of mass, so that is equals to minus I cap. Okay, so that is minus I cap. ಅದೇ ನೀವು ಮ್ಯಾಗ್ನಿಟ್ಯೂಡ್ ಅಂತ ತಗೊಂಡ್ರೆ, ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಸೆಂಟರ್ ಆಫ್ ಮಾಸ್ ನ ತಗೊಂಡ್ರೆ ಸರ್ ಅಂಡರ್ ಸ್ಕ್ವೇರ್ ರೂಟ್ ಕೋಫಿಷಿಯಂಟ್ ಆಫ್ ಐ ಕ್ಯಾಪ್ ಏನಿದೆ ಸರ್? ಇಟ್ ಇಸ್ -1 ಹೋಲ್ ಸ್ಕ್ವೇರ್, ದಟ್ ಇಸ್ ನಥಿಂಗ್ ಬಟ್ 1 meter per second square. Okay, so this is your required solution. Okay, so ಇಲ್ಲಿ ನೋಡಬಹುದು, this is in terms of a vector and this is in terms of a magnitude. Okay na? Right. ಇಲ್ಲಿ ಅಪೋಸಿಟ್ ಅಂದಿದ್ದಕ್ಕೆ ನೆಗೆಟಿವ್ ಬರುತ್ತಲ್ಲಿ. ಓಕೆ, ಸೊ ಅಪೋಸಿಟ್ ಅಂದಿದ್ದಕ್ಕೆ ಅಪ್ರೋಚಿಂಗ್ ಅಂದ್ರೆ ಎರಡು ಒಂದಕ್ಕೊಂದು ಸಮೀಪ ಬರ್ತಿದೆ ಅಂತ ಅರ್ಥ. ನೆಕ್ಸ್ಟ್ ನೋಡಿ, illustration 4 ಏನ್ ಹೇಳ್ತಿರೋದು? 3 particles of masses 1 kg, 2 kg and 3 kg are subjected to forces 3 I cap minus 2 J cap plus 2 K cap Newton, minus I cap plus 2 J cap minus K Newton, and I plus J plus K Newton respectively. Find the magnitude of the acceleration of the particle. Okay, so first acceleration of a center of mass node. Okay, the acceleration of a center of mass that is equals to, that is m1 a1 the plus m2 a2. ಎಷ್ಟು ಪಾರ್ಟಿಕಲ್ ಕೊಟ್ಟಿದ್ರು? 1 2 3 3 ಪಾರ್ಟಿಕಲ್ ಕೊಟ್ಟಿದ್ರು. ಓಕೆ, ಸೊ ದೇರ್ ಫಾರ್ 3 ಟೈಮ್ಸ್ ಬರಬೇಕು. m3 and a3 the all divided by, that is the m1 plus m2 plus m3. ರೈಟಾ? ಸೊ ಆಲ್ರೆಡಿ ನಾವು ಲಾಸ್ ಆಫ್ ಮೋಷನ್ ನ ಕಂಪ್ಲೀಟ್ ಮಾಡಿದ್ವಿ. ಓಕೆನಾ? ಲಾಸ್ ಆಫ್ ಮೋಷನ್ ನ ಕಂಪ್ಲೀಟ್ ಮಾಡಿದ್ವಿ. ಲಾಸ್ ಆಫ್ ಮೋಷನ್ ನ ಕಂಪ್ಲೀಟ್ ಮಾಡಿದಾಗ ನಮಗೆ ಗೊತ್ತಾಗಿದೇನು? ಫೋರ್ಸ್ ಈಸ್ ನಥಿಂಗ್ ಬಟ್ ಮಾಸ್ ಇಂಟು ಆಕ್ಸಲರೇಷನ್. ಕರೆಕ್ಟಾ? ಎಸ್ ಸರ್.
ಈ acceleration of center of mass ನ can I write it as a f1 vector plus f2 vector plus f3 vector the all divided by m1 vector m2 vector and m3 vector ಕರೆಕ್ಟಾ? ಎಸ್ ಸರ್. ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಓಕೆನಾ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಡ್ತೇನೆ ಇಲ್ಲ ಇಲ್ಲೇ ಬರ್ತೀನಿ. ಸೊ ಆಕ್ಸಲರೇಷನ್ ಆಫ್ ಸೆಂಟರ್ ಆಫ್ ಮಾಸ್ ದಟ್ ಈಸ್ ಈಕ್ವಲ್ಸ್ ಟು f1. ಓಕೆ ಸೊ f1 ಎಲ್ಲಿದೆ ಸರ್ 3i ಕ್ಯಾಪ್ minus 2j ಕ್ಯಾಪ್. ಓಕೆ ಸೊ ಪ್ಲಸ್ 2k ಕ್ಯಾಪ್. ಓಕೆ ಸರ್ ನೆಕ್ಸ್ಟ್ ಇಲ್ಲಿ ಮೈನಸ್ ಆಲ್ರೆಡಿ ಡೈರೆಕ್ಟ್ ಆಗಿ ಸ್ಟಾರ್ಟ್ ಆಗ್ತದೆ. ಐ ರೈಟ್ ಡೈರೆಕ್ಟ್ಲಿ. ಓಕೆ ಸೊ minus i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಸೊ ಪ್ಲಸ್ minus k ಕ್ಯಾಪ್. ಓಕೆ ಅಂಡ್ ನೆಕ್ಸ್ಟ್ ಇಲ್ಲಿ ಡೈರೆಕ್ಟ್ ಆಗಿ ಪ್ಲಸ್ i ಕ್ಯಾಪ್. ಓಕೆ ಪ್ಲಸ್ j ಕ್ಯಾಪ್ ಸೊ ಪ್ಲಸ್ k ಕ್ಯಾಪ್. ಓಕೆ ಸೊ ಫೋರ್ಸ್ ಅಂತೂ ಆಡ್ ಮಾಡಾಯ್ತು. ಓಕೆ ನೆಕ್ಸ್ಟ್ ಸೊ ಮಾಸಸ್ ನೋಡೋಣ. ಸೊ ಮಾಸಸ್ ಏನಪ್ಪ 1 plus 2 plus 3. ಓಕೆ ಸೊ 1 plus 2 plus 3. ಓಕೆ ಫೈನ್. ಸೊ ಆಕ್ಸಲರೇಷನ್ ಆಫ್ ಸೆಂಟರ್ ಆಫ್ ಮಾಸ್ ದಟ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ನೋಡಿ ಇಲ್ಲಿ 3i ಕ್ಯಾಪ್ minus i ಕ್ಯಾಪ್ ಪ್ಲಸ್ i ಕ್ಯಾಪ್. ಓಕೆ ಸೊ ಇಲ್ಲಿ ನೋಡ್ಬೋದು ನೀವು ದಿಸ್. ಓಕೆ ಸೊ ದಿಸ್ minus i ಕ್ಯಾಪ್ ಪ್ಲಸ್ i ಕ್ಯಾಪ್ ಗೆಟ್ ಕ್ಯಾನ್ಸಲ್. ಮಿಕ್ಕಿದ್ದೆಷ್ಟು ಸರ್ ಇಲ್ಲಿ ನನಗೆ ಉಳಿದಿರೋದು 3i ಕ್ಯಾಪ್ ಮಾತ್ರ ಉಳಿತು. ಓಕೆ ಅಂಡ್ ದ ನೆಕ್ಸ್ಟ್ ಒನ್ ನೋಡಿ. ನೆಕ್ಸ್ಟ್ ಒನ್ ಬೇರೆ ಕಲರ್ ತಗೊಳ್ತೀನಿ. minus 2j ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ j ಕ್ಯಾಪ್. ಓಕೆ ಇಲ್ಲಿ minus 2j ಕ್ಯಾಪ್ ಪ್ಲಸ್ 2j ಕ್ಯಾಪ್ ಗೆಟ್ ಕ್ಯಾನ್ಸಲ್. ಮಿಕ್ಕಿದ್ದೆಷ್ಟು ಪ್ಲಸ್ j ಕ್ಯಾಪ್. ಓಕೆನಾ ರೈಟ್ ಸರ್. ಇನ್ನೊಂದು ವೈಟ್ ಕಲರ್ ತಗೊಳ್ತೇನೆ. ಏನು ಸೊ 2 ಕ್ಯಾಪ್ 2k ಕ್ಯಾಪ್. ಓಕೆ ದಿಸ್ ಇಸ್ 2k ಕ್ಯಾಪ್ ಅಂಡ್ ಇಲ್ಲಿ ಪ್ಲಸ್ ಕೆ ಮೈನಸ್ k ಕ್ಯಾಪ್ ಪ್ಲಸ್ k ಕ್ಯಾಪ್ ಗೆಟ್ ಕ್ಯಾನ್ಸಲ್. ಮಿಕ್ಕಿದ್ದು ಪ್ಲಸ್ 2k ಕ್ಯಾಪ್. ಓಕೆ ಪ್ಲಸ್ 2k ಕ್ಯಾಪ್ ಸೊ ಆಲ್ ಡಿವೈಡೆಡ್ ಬೈ ಸರ್ ದಟ್ ಈಸ್ 3. ಓಕೆನಾ ಸೊ ಇಷ್ಟು ಬರೆದ್ರು ಸಾಕು. ಇವಾಗ ನಿಮಗೆ ಮ್ಯಾಗ್ನಿಟ್ಯೂಡ್ ಏನಾದರೂ ಬೇಕು ಅಂತಂದ್ರೆ ಓಕೆ ಸೊ ಮ್ಯಾಗ್ನಿಟ್ಯೂಡ್ ಏನಾದರೂ ಬೇಕು ಅಂತಂದ್ರೆ ಸೊ ಮ್ಯಾಗ್ನಿಟ್ಯೂಡ್ ಆಫ್ ಆಕ್ಸಲರೇಷನ್ ಆಫ್ ಸೆಂಟರ್ ಆಫ್ ಮಾಸ್ ದಟ್ ಈಸ್ ಈಕ್ವಲ್ಸ್ ಟು ಸೊ ಇಲ್ಲಿ ಅಂಡರ್ ಸ್ಕ್ವೇರ್ ರೂಟ್ ಕೋಎಫಿಷಿಯಂಟ್ ಆಫ್ i ಕ್ಯಾಪ್ ಏನಿದೆ ಸರ್ ಸೊ 3/3 ಹೋಲ್ ಸ್ಕ್ವೇರ್. ಇಲ್ಲಿ 1/3 ಹೋಲ್ ಸ್ಕ್ವೇರ್. ಇಲ್ಲಿ ಸರ್ ಇಟ್ ಇಸ್ 2/3 ಹೋಲ್ ಸ್ಕ್ವೇರ್. ಕರೆಕ್ಟಾ? ಎಸ್ ಸರ್. ಅಂಡ್ ಈ 3 ಅನ್ನೋದು ಕಾಮನ್ ಆಗಿದೆ. ಟೇಕ್ ಇಟ್ ಔಟ್ ಸೈಡ್. ಓಕೆ ಎಸ್ ಸರ್. ಮಿಕ್ಕಿದ್ದೆಷ್ಟು ಸರ್ 3 3 9 1 1 2 2 4. ಸೊ ದಟ್ ಮೀನ್ಸ್ ಇಟ್ ಇಸ್ ರೂಟ್ 14 ಡಿವೈಡೆಡ್ ಬೈ 3. ರೈಟಾ? ಎಸ್ ಸರ್. ಅಂಡ್ ಸೆಂಟರ್ ಆಫ್ ಸಾರಿ ಆಕ್ಸಲರೇಷನ್ ಮ್ಯಾಗ್ನಿಟ್ಯೂಡ್ ಆಫ್ ಆಕ್ಸಲರೇಷನ್ ಆಫ್ ಸೆಂಟರ್ ಆಫ್ ಮಾಸ್ ದಟ್ ಈಸ್ ಎಷ್ಟಾಗುತ್ತೆ 1 2 2 ಅಲ್ವಾ? ರೈಟ್ ಸರ್. ಸೊ 14 ರೂಟ್ ಓಕೆ ಸೊ ಇಂಟು ಡಿವೈಡೆಡ್ ಬೈ ಅಲ್ವಾ ಡಿವೈಡೆಡ್ ಬೈ 1 ಸಾರಿ 3 ಎಷ್ಟಾಗುತ್ತೆ ಇದು ಸರ್ ಇಟ್ ಇಸ್ 1.21. ಓಕೆ ಸೊ ದಟ್ ಇಸ್ 1.24 meter per second square. Okay so meter per second square. Done? Okay na? So that is find the magnitude ಕೇಳಿದಾರೆ. That is 1.24 meter per second square. Is that clear for everybody? ಬೇಗ ಬೇಗ. Any doubt? If you left with any doubt please let me know. Okay if you left with any doubt please let me know. Done? Okay right. ಓಕೆ ಓಕೆ ಇಲ್ಲಿ 6 ಆಗುತ್ತೆ. ಸಾರಿ ಇಲ್ಲಿ 6 ಆಗುತ್ತೆ. ಓಕೆ ಸೊ ದಿಸ್ ಇಸ್ 6. ಓಕೆ ಸೊ ಇಲ್ಲಿ 6 ಆಗುತ್ತೆ. 6 ಇಲ್ಲಿ ಇದು 6 ಆಗುತ್ತೆ. ಪ್ಲೀಸ್ ಮೇಕ್ ಎ ಕರೆಕ್ಷನ್. ಸೊ ದಿಸ್ ಇಸ್ 6. ಓಕೆ ಸೊ ದಟ್ ಈಸ್ ಈಕ್ವಲ್ಸ್ ಟು ರೂಟ್ 14 divided by 6. That is 0.62. Okay so that is 0.62 meter per second square. Done? Clear at ಎಲ್ಲರಿಗೂ? ಬೇಗ ಬೇಗ ಆನ್ಸರ್ ಮಾಡಬೇಕು. ಇಫ್ ಯು ಹ್ಯಾವ್ ಎನಿ ಕ್ವಶನ್ ಪ್ಲೀಸ್ ಡು ಲೆಟ್ ಮಿ ನೋ. ನಾಗರಾಜ್ ಸರ್ ರಿಪ್ಲೈ ಏನಪ್ಪ ರಿಪ್ಲೈ ಏನು ಕೇಳಿದ್ದೀರಾ? ಸರ್ ಐ ಫೀಲ್ ವೆರಿ ಡಿಫಿಕಲ್ಟ್ ಸರ್ ಇನ್ ಫಿಸಿಕ್ಸ್. ಐ ಡಿಂಟ್ ರೀಡ್ ಕ್ಲಾಸ್ 11. ವಾಟ್ ಕ್ಯಾನ್ ಐ ಡೂ ಪ್ಲೀಸ್? ಏನಿಲ್ಲ, ನೀವು ಇವಾಗ ಬುಕ್ ತೆಗೆದು ಓದೋದು ಸ್ಟಾರ್ಟ್ ಮಾಡ್ಬೇಕಷ್ಟೇ. ಫಸ್ಟ್ ಥಿಂಗ್ ವಾಟ್ ಯು ನೀಡ್ ಟು ಡೂ ಇಸ್ ಓಪನ್ ಯರ್ ಬುಕ್, ಸ್ಟಾರ್ಟ್ ಸ್ಟಡಿ. ಯಾವ್ದು ಅರ್ಥ ಆಗಲ್ಲ ಅದನ್ನ ಕ್ಲಾಸಸ್ ಕೇಳಿ. ಓಕೆನಾ? ನಾವು ಆಲ್ರೆಡಿ ಮಾಡಿರ್ತೀವಿ, ಅದು ಕ್ಲಾಸಸ್ನ ನೋಡಿ. ಅವಾಗ ನಿಮಗೆ ಕ್ಲಾರಿಟಿ ಅನ್ನೋದು ಒಂದು ಸಿಗುತ್ತೆ. ಇಲ್ಲ ಅಂದ್ರೆ ನಿಮಗೆ ಕ್ಲಾರಿಟಿ ಸಿಗಲ್ಲ. ಗಾಟ್ ಮೈ ಪಾಯಿಂಟ್? ಓಕೆ ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಈ ಪುಲ್ಲಿ ಬ್ಲಾಕ್ ಸಿಸ್ಟಮ್ ನಾವು ಕ್ಲಾಸ್ ಯಾವುದು ಲಾಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಲಾಸ್ ಆಫ್ ಮೋಷನ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಓಕೆನಾ? ಲಾಸ್ ಆಫ್ ಮೋಷನ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಒನ್ ಸೆಕೆಂಡ್ ಐ ವಿಲ್ ರಿಫ್ರೆಶ್. ಓಕೆ, ಇಲ್ಲಿ ನಮಗೆ ಈ ಯಾವುದು ಪುಲ್ಲಿ ಸಿಸ್ಟಮ್ ಬಗ್ಗೆ ಆಲ್ರೆಡಿ ಗೊತ್ತಿದೆಯಲ್ಲ. ಸೊ ವಾಟ್ ಇಸ್ ದ ಆಕ್ಸಲರೇಷನ್?
Sir, acceleration that is equals to, sir, illi m1 minus difference of masses, sum of masses, okay? The plus g, right? Into g. So this is the acceleration, okay? So net acceleration anta karibodi, okay? So this is net acceleration. Done? Yes. ಇವಾಗ ನೋಡಿ, the first thing ಏನಪ್ಪ ಅಂತಂದ್ರೆ ನಮಗೆ ಬೇಕಾದದ್ದು acceleration of center of mass. So therefore m1 a1 vector the plus m2 a2 vector, the whole divided by m1 plus m2, right? Yes sir. So first ಇಲ್ಲಿ a1 ನ calculate ಮಾಡ್ಕೊಳ್ಳಿ, okay? So that is m1 as it is. If we consider this one, okay? So if we consider this one, okay? So m1, it is moving downward. So moving downward andre that is a, okay? So a moving downward means that is minus j cap, right? Yes sir. Plus m2. So m2 that is a and it is moving upward, okay? So this is positive j cap and ಇದು ಕೆಳಗಡೆ ಹೋಗ್ತದೆ, that is minus j cap, right? Yes sir. This is a positive j cap. So all divided by, so m1 plus m2. So ಇದನ್ನ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿ ನೋಡಿದ್ರೆ ಏನು ಸಿಗುತ್ತೆ ನೋಡೋಣ. ಸರ್ ಇದರಲ್ಲಿ m1a j cap, okay? So with a negative sign, okay? Negative sign ಬರುತ್ತೆ ತಾನೆ. m1 it is moving downward, okay? So moving downward, okay? So moving downward, it is moving upward, okay? Done. So m1 moving down and okay, ಇದು moving down ಅಂದ್ರೆ okay, acceleration, okay? So acceleration moving downward, m2 is moving upward, okay? So with a negative sign and this is positive, so m2a j cap, okay? Right sir. So all divided by m1 so plus m2 ಅಂತ ಆಗುತ್ತೆ, ರೈಟಾ? ಎಸ್. ಇದರಲ್ಲಿ ನಿಮಗೆ ಒಂದು ಕಾಮನ್ ಪಾಯಿಂಟ್ ಇದೆ, ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ a ಮತ್ತೆ j ಅನ್ನೋದು ಕಾನ್ಸ್ಟೆಂಟ್ ಆಗಿದೆ, ಓಕೆ? ಸೊ ಲೆಟ್ಸ್ ಕನ್ಸಿಡರ್ ದ m2 minus m1, okay? m2 minus m1, so that is a j cap ಆಗುತ್ತೆ, okay? So that is divided by, so m1 plus m2 ಅಂತ as it is ಬರ್ಕೊಳ್ಬಹುದು. And already we know that ಇಲ್ಲಿ m1 is more, okay? So m1 is more and it is moving up, okay? So moving up ಆಗ್ತಿರೋದ್ರಿಂದ ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಆಫ್ಟರ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್, ಓಕೆ? ಇವಾಗ ಇದರಲ್ಲಿ ಮೈನಸ್ ಜೆ ಕ್ಯಾಪ್, ಓಕೆ? ಸೊ ಆಸ್ ಎನಿ ಹೌ ಇಟ್ ಇಸ್ ಮೂವಿಂಗ್ ಡೌನ್ವರ್ಡ್ ಅಲ್ವಾ? ಇಲ್ಲಿ ಸ್ವಲ್ಪ ನಾವು ಸಿಂಪ್ಲಿಫಿಕೇಶನ್ ಮಾಡಿ ಏನಂತಂದ್ರೆ, ಸೊ ಸ್ವಲ್ಪ ಏನ್ ಮಾಡ್ತೀನಿ, m1 minus m2 ಅಂತ ತಗೊಳ್ತೀನಿ, ಓಕೆನಾ? m1 minus m2, ಸೊ ದಟ್ ಈಸ್ a, ದ ಮೈನಸ್ ಜೆ ಕ್ಯಾಪ್. ಯಾಕೆ ಸರ್? ಯಾಕೆಂದ್ರೆ ಎಂಟೈರ್ ಸಿಸ್ಟಮ್ ಇಸ್ ಮೂವಿಂಗ್ ಡೌನ್ವರ್ಡ್, ಓಕೆ? ಮೂವಿಂಗ್ ಅಪ್ ಅಲ್ಲ, ಮೂವಿಂಗ್ ಡೌನ್ವರ್ಡ್ ಆಗ್ತದೆ, ಓಕೆ? ಬಟ್ ಇಲ್ಲಿ ನಾನೇನ್ ಮಾಡಿದೆ, ಪ್ಲಸ್ ಜೆ ಕ್ಯಾಪ್ ಅಲ್ಲ, ಅಂದ್ರೆ ಮೂವಿಂಗ್ ಅಪ್ವರ್ಡ್ ಅಂತ ತೋರಿಸಿದ್ದೀನಿ. ಬಟ್ ನೆಟ್ ಆಕ್ಸಲರೇಷನ್ ಯಾವ ಕಡೆ ಇದೆ? ಕೆಳಗಡೆ ಇದೆ, ಓಕೆ? ಸೊ ಡಿವೈಡೆಡ್ ಬೈ, ಸೊ ದಟ್ ಈಸ್ m1 plus m2, ಓಕೆ? ಸೊ ದಟ್ ಈಸ್ m1 minus m2 as it is ಬರ್ಕೊಂಡೆ, ಓಕೆ? ಸೊ ಡಿವೈಡೆಡ್ ಬೈ m1 plus m2. ಸೊ ಇಲ್ಲಿ ಆಕ್ಸಲರೇಷನ್ ಫಾರ್ಮುಲಾ ಏನಿಲ್ಲಿ ಸರ್? ಇಲ್ಲಿ ಸೊ m1 minus m2, ಸೊ ಡಿವೈಡೆಡ್ ಬೈ m1 plus m2, ಓಕೆನಾ? ಎಸ್ ಸರ್. ಎ ವ್ಯಾಲ್ಯೂ ಸಿಕ್ಕಿದೆ, ದಟ್ ಇಸ್ ಜಿ, ಓಕೆ? ಸೊ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ, ಓಕೆ? ಸೊ ದಟ್ ಈಸ್ ಮೈನಸ್ ಜಿ ಕ್ಯಾಪ್. ಸೊ ಇಲ್ಲಿ ಬರೀತಾ ಇದೀನಿ ನೋಡಿ. ಸೊ acceleration of center of mass that is equals to m1 minus m2, so divided by m1 plus m2, okay? So whole square into g, okay? So whole square into g minus j cap. So this is acceleration of center of mass, okay? So this is acceleration of center of mass, okay? Clear ಎಲ್ಲರಿಗೂ? Okay, ಎಲ್ಲರಿಗೂ ಕ್ಲಿಯರಾ? ಮ್ಯಾಗ್ನಿಟ್ಯೂಡ್ ಬರೀತೀನಿ ಅಂತಂದ್ರೆ ದಟ್ ಈಸ್ ಜಸ್ಟ್ m1 minus m2 ಡಿವೈಡೆಡ್ ಬೈ m1 plus m2 ಹೋಲ್ ಸ್ಕ್ವೇರ್ ಇಂಟು ಜಿ. ಇದನ್ನ ಇಗ್ನೋರ್ ಮಾಡ್ಬಿಡಿ, ಮೈನಸ್ ಜೆ ಕ್ಯಾಪ್. ಡನ್? ಓಕೆ. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, ದಟ್ ಇಸ್ ದ ಲಾಸ್ ಆಫ್ ಮೋಷನ್ ಅಲ್ಲಿ ಸೆಂಟರ್ ಆಫ್ ಲೀನಿಯರ್ ಮೊಮೆಂಟಮ್, ಓಕೆ? ಸೊ ಲೀನಿಯರ್ ಮೊಮೆಂಟಮ್ ಯಾವ ತರ ಬರೀತೀವಿ ನಾರ್ಮಲ್ ಆಗಿ ಸರ್? ಪಿ ದಟ್ ಈಸ್ ಈಕ್ವಲ್ಸ್ ಟು ಮಾಸ್ ಇಂಟು ವೆಲಾಸಿಟಿ, ರೈಟಾ? ಎಸ್. ಇಲ್ಲಿ ಪಿ, ಸೊ ದಟ್ ಈಸ್ ಈಕ್ವಲ್ಸ್ ಟು ಸೆಂಟರ್ ಆಫ್ ಮಾಸ್ ನ ಬರಿಬೇಕಾದ್ರೆ ಸೊ ಇಲ್ಲಿ ಸ p1 vcm, ಓಕೆ? ಸೊ ನೀವೇನ್ ಬರಿಬಹುದು, ಸ ಮಾಸ್ ಇಂಟು ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್, ಇಷ್ಟೇ. ಏನೇ ಬರಲಿ ಫೋರ್ಸ್ ಬಂತ ಅನ್ಕೊಳ್ಳಿ, ಓಕೆ? ಸೊ ಫೋರ್ಸ್ ಯಾವ ತರ ಬರೀತೀರಾ ಸರ್? ಫೋರ್ಸ್ ಸೆಂಟರ್ ಆಫ್ ಮಾಸ್ ಏನಾಗುತ್ತೆ ಸರ್? ಡಿ ಪಿ ಸಿ ಒ ಎಂ ಸರ್ ಡಿವೈಡೆಡ್ ಬೈ ಡಿ ಟಿ, ಇಷ್ಟೇ. ಇವೆಲ್ಲ ನಾವು ಲಾಸ್ ಆಫ್ ಮೋಷನ್ ಅಲ್ಲಿ ಕಲ್ತಿರೋ, ಓಕೆ? ಸೊ ಲೀನಿಯರ್ ಮೊಮೆಂಟಮ್, ಓಕೆ? ಸೊ ದಿಸ್ ಇಸ್ ದ ಲೀನಿಯರ್ ಮೊಮೆಂಟಮ್ ಅಂಡ್ ದಿಸ್ ಇಸ್ ದ ಮೊಮೆಂಟಮ್, ಓಕೆ? ರೈಟ್. ಸೊ ಕ್ವಶನ್ ನಂಬರ್ 6, okay? So this is question number 6, okay? Question number 6. Ha. Yes, Vidya. ನಿಮ್ಗೆ ಅರ್ಥ ಆಗ್ತಿದೆನಾ?
ನಿಮ್ಗೆ ಅರ್ಥ ಆಗ್ತಿದ್ರೆ ನೋ ನೀಡ್. ಓಕೆ, ಸೊ ಸಪೋಸ್ ನಿಮ್ಗೆ ಅರ್ಥ ಆಗ್ತಿರಲ್ಲ ಅಂತಂದ್ರೆ ನೀವು ಬರೆದು ಪ್ರಾಕ್ಟೀಸ್ ಮಾಡ್ಬೇಕು. ಅರ್ಥ ಆಗ್ತಿದ್ರೆ ವೈ ಡು ವೇಸ್ಟ್ ಟೈಮ್ ಆನ್ ರೈಟಿಂಗ್? ಹೇಗಿದ್ರು ನಿಮಗೆ ನೋಟ್ಸ್ ಸಿಗುತ್ತಲ್ವಾ. ಕ್ವಶನ್ ನೋಡಿ, 2 bodies of masses 10 kg and 2 kg are moving with the velocities 2 I cap minus 7 j cap plus 3 k cap meter per second minus 10 I cap plus 3 j cap minus 3 k cap respectively. Find the momentum of their center of mass ಅಂತ ಕೇಳ್ತಾರೆ. ಓಕೆ, ಇದರ ಪ್ರಕಾರ ನಾವೇನ್ ಬರಿಬಹುದು ಸರ್? ಮೊಮೆಂಟಮ್. ಓಕೆ, ಸೊ ಮೊಮೆಂಟಮ್ ಆಫ್ ಸೆಂಟರ್ ಆಫ್ ಮಾಸ್ ದಟ್ ಈಸ್ ಈಕ್ವಲ್ಸ್ ಟು m1. ಓಕೆ, ಸೊ v1, ಸೊ m2, ಸೊ ದಟ್ ಈಸ್ v2, ರೈಟಾ? ಎಸ್. ಇವಾಗ ನಾವು ಬರ್ಕೊಂಡ್ರೆ m1 ಎಷ್ಟಿದೆಪ್ಪ ಸರ್? 10 ಅಂಡ್ v1 ಎಷ್ಟಿದೆ ಸರ್? ಇಟ್ ಇಸ್ 2 I cap minus 7 j cap plus 3 k cap. ಓಕೆ, ಎಸ್ ಸರ್. and plus mass 2 kg ಇದೆ and velocity sir it is a minus 10 I cap plus 35 j cap. okay, so minus 3 k cap. ಇಲ್ಲಿ ಕೇಳ್ತಿರೋದು the momentum of their center of mass. okay, right sir. so open the bracket ಎಷ್ಟಾಗುತ್ತೆ? 17 20 I cap minus 17 70 j cap. ಓಕೆನಾ? ಪ್ಲಸ್ 13 30 ದಟ್ ಈಸ್ ಎ ಕೆ ಕ್ಯಾಪ್. ಓಕೆ, ಆ ಕಡೆ ಪ್ಲಸ್ ಇಂಟು ಮೈನಸ್ ಮೈನಸ್ 2 ಹತ್ತಲೆ 20 ದಟ್ ಈಸ್ ಐ ಕ್ಯಾಪ್ ಪ್ಲಸ್ ಇಂಟು ಪ್ಲಸ್ ದಟ್ ಈಸ್ ಅ ಪ್ಲಸ್ 35 ಎರಡ್ಲೆ 70 ಸೊ ದಟ್ ಈಸ್ ಜೆ ಕ್ಯಾಪ್ ಪ್ಲಸ್ ಇಂಟು ಮೈನಸ್ ಮೈನಸ್ 3 ಎರಡ್ಲೆ 6. ಓಕೆ, ಸೊ 6 ಕೆ ಕ್ಯಾಪ್. ಓಕೆ, ಹಾ, ಇವಾಗ ನೋಡಿ ದಿಸ್ ಪ್ಲಸ್ 20 ಐ ಕ್ಯಾಪ್ ಅಂಡ್ ಮೈನಸ್ 20 ಐ ಕ್ಯಾಪ್ minus 70 j cap plus j cap and ಮಿಕ್ಕಿದಷ್ಟು ಸರ್ ಮೊಮೆಂಟಮ್ ಆಫ್ ಸೆಂಟರ್ ಆಫ್ ಮಾಸ್. ಓಕೆ, ಸೊ ಮೊಮೆಂಟಮ್ ಆಫ್ ಸೆಂಟರ್ ಆಫ್ ಮಾಸ್ ಎಷ್ಟು ಹೇಳುತ್ತೆ ಸರ್? 30 minus 6 ದಟ್ ಈಸ್ ದ 24 k. ಓಕೆ, ಸೊ 24 k ದಟ್ ಈಸ್ ಅ ಕೆ ಜಿ ಮೀಟರ್ ಪರ್ ಸೆಕೆಂಡ್. ಅಥವಾ ಮ್ಯಾಗ್ನಿಟ್ಯೂಡ್ ಬರ್ಕೋಬೇಕು ಅಂತಂದ್ರೆ, ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಬರ್ಕೋಬೇಕಂದ್ರೆ ದಟ್ ಈಸ್ 24 kg meter per second. So this is the required solution. Okay, so this is the required solution. Done na? Okay na? Clear na? Right? Now, let's move on to the next question. That is question number 7. Okay, so question number 7. ಏನು ಹೇಳ್ತಿರೋದು? 2 particles of masses 1 kg and 0.5 kg are moving in the same direction with the speed of 2 meter per second and 6 meter per second respectively on a smooth horizontal surface. Find the speed of a center of mass of the system. That is nothing but velocity of center of mass na ಬರೀರಿ, ಆಮೇಲೆ converted to magnitude. ಅದೇ ನಮಗೆ speed of the center of mass ಆಗುತ್ತೆ. ಓಕೆ, ಸೊ ಫಸ್ಟ್ ನಾನು ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ನ ಫೈಂಡ್ ಮಾಡ್ತೀನಿ. ಹೇಗೆ ಸರ್? ಇಟ್ ಇಸ್ m1 into v1, ಸೊ ನೆಕ್ಸ್ಟ್ m2 into v2, ಸೊ ಆಲ್ ಡಿವೈಡೆಡ್ ಬೈ m1 plus m2, ರೈಟಾ? ಎಸ್ ಸರ್. ಸೊ m1 ಎಷ್ಟು ಸರ್? ಇಟ್ ಇಸ್ 1 kg into velocity ಎಷ್ಟು ಸರ್? ಇಟ್ ಇಸ್ 2 kg. ಸೊ ಪ್ಲಸ್ m2 ದಟ್ ಇಸ್ 0.5 ಅಂಡ್ ಇದು 6. ಓಕೆ, ಸೊ ಆಲ್ ಡಿವೈಡೆಡ್ ಬೈ, ಓಕೆ, ಸೊ ಆಲ್ ಡಿವೈಡೆಡ್ ಬೈ ಇದು ಐ ಕ್ಯಾಪ್ ಅಲ್ವಾ? ಸೊ ಇದು ಐ ಕ್ಯಾಪ್, ಇದು ಸಹಿತ ಐ ಕ್ಯಾಪ್. ಒಂದು ಎಕ್ಸ್ ಆಕ್ಸಿಸ್ ಅಲ್ಲೂ ಹೋಗ್ತಿದೆ ಅಂತ ಅನ್ಕೊಂಡಾಗ, ಸೊ ಲೆಟ್ಸ್ ಕನ್ಸಿಡರ್ ಎಕ್ಸ್ ಆಕ್ಸಿಸ್ ಅಲ್ಲೂ ಹೋಗ್ತದೆ ಅಂತ. ಓಕೆ, ಸೊ ಡಿವೈಡೆಡ್ ಬೈ ಸರ್ ಇಟ್ ಇಸ್ 1 plus 0.5. ಓಕೆ, ಸೊ ನೆಕ್ಸ್ಟ್ ಎಷ್ಟಾಗುತ್ತೆ? 2 1 2 ದಟ್ ಇಸ್ ಐ ಕ್ಯಾಪ್ ಅಂಡ್ ಪ್ಲಸ್ 5 6 30 ಅಂದ್ರೆ 3 ಆಗುತ್ತೆ. ಓಕೆ, ಸೊ ದಟ್ ಇಸ್ ಪ್ಲಸ್ 3 ಜೆ ಕ್ಯಾಪ್. ಸೊ ಆಲ್ ಡಿವೈಡೆಡ್ ಬೈ 1.5. ಓಕೆ, ಸೊ ದಿಸ್ ಇಸ್ 1.5 ಆಗುತ್ತೆ. ಓಕೆ, ರೈಟ್ ಸರ್. ಇವಾಗ ಇದನ್ನ ಏನಂತ ಬರೀಬಹುದು ಸರ್? ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ದಟ್ ಈಸ್ ಈಕ್ವಲ್ಸ್ ಟು ಸರ್ ಇದನ್ನ 1.5 ಯಾವ ತರ ಬರೀಬಹುದು? 1.5 ನ 3/2 ಅಂತ ಬರೀಬಹುದಾ? 3/2 ಇಸ್ ನಥಿಂಗ್ ಬಟ್ 1.5 ನೇ, ರೈಟಾ? ಎಸ್. ಅದನ್ನ ಮೇಲ್ಗಡೆ ಶಿಫ್ಟ್ ಮಾಡಿ ಸರ್. 2 into 2 ಐ ಕ್ಯಾಪ್ ಸೊ ಪ್ಲಸ್ 3 ಜೆ ಕ್ಯಾಪ್ ಸೊ ಆಲ್ ಡಿವೈಡೆಡ್ ಬೈ 3, ರೈಟ್? ಸೇಮ್ ಬರೀಬಹುದು ಸರ್. ಇಟ್ ಇಸ್ 4 ಐ ಕ್ಯಾಪ್ ಸೊ ಪ್ಲಸ್ 6 ಜೆ ಕ್ಯಾಪ್ ಸೊ ಡಿವೈಡೆಡ್ ಬೈ 3. ಸೊ ಇದು ಮೀಟರ್ ಪರ್ ಸೆಕೆಂಡ್, ಇದು ವೆಲಾಸಿಟಿ. ನಮಗೆ ಬೇಕಾರದು ಸ್ಪೀಡ್. ಓಕೆ, ಸೊ ಸ್ಪೀಡ್ ಬೇಕಂತಂದ್ರೆ ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿನ ಫೈಂಡ್ ಮಾಡಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಇದು 3 ಆಚೆ ತೊಗೊಂಡು ಬಂದ್ಬಿಡಿ. ಓಕೆ, ಸೊ ಅದ್ರ ಯೂಸ್ ಇಲ್ಲ. ಓಕೆ, ಸೊ ಯಾಕೆಂದ್ರೆ ಅದು ಸ್ಕ್ವೇರ್ ಮಾಡಿದ್ರು 9 ಆಗುತ್ತೆ. 9 ಆಚೆ ತೊಗೊಂಡ್ರು 3ನೇ ಬರುತ್ತೆ. ಇಲ್ಲಿ 4 4 16. ಓಕೆ, ಸೊ ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ. ಸೊ 4 ಸ್ಕ್ವೇರ್ ಸೊ ಪ್ಲಸ್ 6 ಸ್ಕ್ವೇರ್ ಎಷ್ಟಾಗುತ್ತೆ ಸರ್? ಇಟ್ ಇಸ್ 1/3. 4 4 16 6 6 36 ಸೊ 40. ಕರೆಕ್ಟಾ? ಹಾ, 6 6 36. ಓಕೆ,
40 52. Okay, so that is root 52. Okay, so root 52 divided by 3. Okay, so velocity magnitude ತಗೊಂಡ್ರೆ ಸ್ಪೀಡ್ ಆಗ್ಬಿಡುತ್ತೆ. ಓಕೆ ರೈಟ್ ಸರ್ 52. ಓಕೆ ಸೊ 52 ರೂಟ್ 52 ಏನಿದಿಲ್ಲ ಸೊ 4 4 16 ಪ್ಲಸ್ 6 36 52 ಅಂಡರ್ ಸ್ಕ್ವೇರ್ ರೂಟ್ 7/2 7.21 ಡಿವೈಡೆಡ್ ಬೈ 3 ಎಷ್ಟಾಯ್ತು ಇದು ಡಿವೈಡೆಡ್ ಬೈ 3 ಅಂದ್ರೆ 2.43 ಆಗುತ್ತೆ. ಓಕೆ ಸೊ 2.40 meter per second. Okay, so this is a speed of a center of mass ಆಗಿರುತ್ತೆ. Okay, that is speed of center of mass. Is it a clear for everybody? ಒಂದ್ಸತಿ ಕನ್ಫರ್ಮ್ ಮಾಡಿಬಿಡಿ ಬೇಗ ಬೇಗ. ಓಕೆ ಒಂದ್ಸತಿ ಕನ್ಫರ್ಮ್ ಮಾಡಿ ಪಟ್ ಅಂತ ಆನ್ಸರ್ ಮಾಡಿ. ಓಕೆ ಬೇಗ ಬೇಗ. Okay, now let's move on to the next question. Question number 8. Question number 8. Two particles of mass 1 kg and 3 kg are having acceleration. ಕೊಟ್ಟಿದ್ದಾರೆ. Find out, acceleration of center of mass. Okay, take it as a homework. ಎಲ್ಲ ನಾನೇ ಮಾಡಿದ್ರೆ ನೀವೆಲ್ಲ ಮಾಡ್ತೀರಾ. ಓಕೆ ಸ್ವಲ್ಪ ನಿಮಗೂ ಸಹಿತ ಕೆಲಸ ಇರಬೇಕಲ್ಲ. ಓಕೆ ನೆಕ್ಸ್ಟ್ ಒನ್ ಎಫೆಕ್ಟ್ ಆಫ್ ಫೋರ್ಸ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಲೆಟ್ಸ್ ಡಿಲೀಟ್ ದಿಸ್ ಒನ್. ಈ ಸ್ಲೈಡ್ ನ ಡಿಲೀಟ್ ಮಾಡಿಬಿಡಿ. ಓಕೆ ನೆಕ್ಸ್ಟ್ illustration 1. The force ಮೇಲೆ two forces F1 and F2 they have given are acting on two particles of mass 10 kg and 5 kg respectively. Then find ACM, that is acceleration of center of mass. Already ಗೊತ್ತಿರೋದು ಏನು ಫಾರ್ಮುಲಾ ಸರ್ ACM, so that is equals to M1 A1, sir it is M2 A2. Okay, so that is A2 the all divided by M1 plus M2. So ಇದನ್ನ ಯಾವ ತರ ಬರೀಬಹುದು ಸರ್, it is F1 plus F2. Okay, so divided by so M1 plus M2 ಅಂತ ಬರೀಬಹುದು. ಓಕೆ ಅಂಡ್ ಇಲ್ಲಿ ಬರ್ಕೊಂಡು ಮಾಡೋಣ. ಓಕೆ ಸೊ ACOM. ಓಕೆ ಸೊ that is center acceleration of center of mass. M1 ಎಷ್ಟಿದೆ ಸರ್, it is the 10. ಓಕೆ ಸಾರಿ ಇಲ್ಲಿ ಆಲ್ರೆಡಿ F1 ಬರಿತಾ ಇದೀವಲ್ಲ. ಎಸ್ ಸರ್, so it is a 4i cap minus 2j cap so plus 3k cap. Okay, plus 7i cap minus 8j cap plus 5k cap. Okay, so all divided by 10 plus 5. Okay, so ನೋಡಿ so 4 ಇಲ್ಲಿ i cap ಇದೆ, ಅಲ್ಲಿ i cap ಇದೆ. Okay, so that is 11i cap. Okay, so this is 11i cap. Okay, so 11i cap. Next one, this is a minus 10j cap. Okay, so this is minus 10j cap. And the next one, k. Okay, so k ಎಷ್ಟಿದೆ 8k cap. Okay, so plus 8k cap. Okay, so that is 8k cap divided by the 15. So this is meter per second square. Okay, right? So ಇಷ್ಟು ಬರೆದ್ರೆ ಸಾಕು. If you want magnitude, ಏನ್ ಮಾಡ್ಬೇಕು ನೀವು magnitude ನ ಫೈಂಡ್ ಮಾಡ್ಬೇಕಂದ್ರೆ okay, so that is under square root so 11 by 15 or 15 ಆಚೆ ತಗೊಂಡ್ಬಿಡಿ. Okay, so that is the 15 ಆಚೆ ತಗೊಂಡ್ಬಿಡಿ. ಸೊ ಎಲ್ಲದಕ್ಕೂ ಕಾಮನ್ ಆಗಿದೆ. ಸೊ ಅಂಡರ್ ಸ್ಕ್ವೇರ್ ರೂಟ್ ಸೊ 11 ಸ್ಕ್ವೇರ್ ಸೊ ಪ್ಲಸ್ 10 ಮೈನಸ್ 10 ಸ್ಕ್ವೇರ್ ಸೊ ಪ್ಲಸ್ 8 ಸ್ಕ್ವೇರ್ನ ಮಾಡಿ ಅಂಡ್ ಗೆಟ್ ದ ಆನ್ಸರ್. ಓಕೆ, ಸೊ ಗೆಟ್ ದ ಆನ್ಸರ್. ರೈಟಾ? ಎನಿ ಡೌಟ್ ನಾವು? ಇವಾಗ ಏನಾದರೂ ಡೌಟ್ ಇದೆನಾ? ಎಸ್, ಏನಾದರೂ ಡೌಟ್ ಇದೆನೇನಾ? ಓಕೆ, ಇದನ್ನ ಕ್ಯಾಲ್ಕುಲೇಟ್ ಮಾಡಿಬಿಡಿ. ಓಕೆನಾ? ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎಸ್, ದ ಕ್ವೆಶ್ಚನ್ ನೋಡಿ, two particles A and B initially at rest, okay, move towards each other under the mutual force of attraction. Okay, at an instance when a speed of A is a v and the speed of B is a 3v, the speed of center of mass is 2. Center of mass ಬಗ್ಗೆ ಕೇಳ್ತಿರೋದು. ಇಲ್ಲಿ ಸ್ಪೀಡ್ ಇನ್ಕ್ರೀಸ್ ಆಗಬೇಕು ಅಂತಂದ್ರೆ there must be a external force. According to the Newton's second law ಏನು ಹೇಳುತ್ತೆ? The rate of change of momentum is directly proportional to the external force applied on the body in the direction of motion. ಅಥವಾ opposite to the direction of motion. ಇಲ್ಲಿ external force ಇಲ್ಲ,
ಓನ್ಲಿ ಇಂಟರ್ನಲ್ ಫೋರ್ಸ್ ಅಂತ ನೋಡಿ, ಇಂಟರಾಕ್ಟಿಂಗ್. ಓಕೆ, ಸೊ ಟು ವರ್ಡ್ಸ್ ಇಂಟರಾಕ್ಟಿಂಗ್. ಓಕೆ, ಇಂಟರಾಕ್ಟಿಂಗ್ ಅಂತ ಹೇಳ್ತಿಲ್ಲ, ಮ್ಯೂಚುವಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಮ್ಯೂಚುವಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದ್ರೆ ಇಂಟರ್ನಲ್ ಫೋರ್ಸ್ ಇಂದ ಆಗ್ತಿರೋದು. ಸೊ ದೇರ್ ಫೋರ್ ಇಲ್ಲಿ ಸೆಂಟರ್ ಆಫ್ ಮಾಸ್ ಯಾವುದೇ ರೀತಿ ಚೇಂಜ್ ಆಗಲ್ಲ. ನಿಮಗೆ ಸೆಂಟರ್ ಆಫ್ ಮಾಸ್ ಚೇಂಜ್ ಆಗಬೇಕಂದ್ರೆ ದೇರ್ ಮಸ್ಟ್ ಬಿ ಎಕ್ಸ್ಟರ್ನಲ್ ಫೋರ್ಸ್, ನಾಟ್ ಇಂಟರ್ನಲ್ ಫೋರ್ಸ್. ಓಕೆ, ರೈಟ್. ಸೊ ದೇರ್ ಫೋರ್ ಇಟ್ ಇಸ್ ಅ zero. This is concept based question. Okay, now let's move on to the next question. Two objects of a mass 10 kg and 20 kg respectively are connected to a two ends of a rigid rod of a length 10 meter with a negligible mass. The distance of the center of a mass of the system from the 10 kg. ಇದನ್ನ ನಾನು ನಿಮಗೆ ಡಯಾಗ್ರಾಮ್ಯಾಟಿಕಲಿ ಅರ್ಥ ಮಾಡಿಸ್ತೀನಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ, ರೈಟ್ ಸರ್. From here to here, so ಇಲ್ಲಿ ನಾನು ಏನು ಮಾಡ್ತೀನಿ, ಇದು 10 kg. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ m1 and this is the m2. ಓಕೆ ಸರ್, and this is the distance, total distance. Okay, right sir. ಇಲ್ಲಿ ಸೆಂಟರ್ ಆಫ್ ಮಾಸ್ ಇದೆ ಅನ್ಕೊಂಡು. ಓಕೆ, ಸೊ ಸಮ್ವೇರ್ ಇಟ್ ಇಸ್ ದ ಸೆಂಟರ್ ಆಫ್ ಮಾಸ್. ಓಕೆ, ಸೊ ದಿಸ್ ಇಸ್ ಸೆಂಟರ್ ಆಫ್ ಮಾಸ್. ಈ ಮಾಸ್ 1 ಇಂದ ದಿಸ್ ಇಸ್ x1 and ಮಾಸ್ 2 ಇಂದ ದಿಸ್ ಇಸ್ x2. ನೀವು ನೋಡಿ, ಯಾವಾಗಲೂ ಈ x1 ನ ಫೈಂಡ್ ಮಾಡಬೇಕು ಅಂತಂದ್ರೆ, ಓಕೆ, ಸೊ x1 ನ ಫೈಂಡ್ ಮಾಡಬೇಕಂದ್ರೆ ನೀವು ಏನು ಮಾಡಬೇಕು, ಅಪೋಸಿಟ್ ಮಾಸ್ ನ ತಗೊಳ್ಳಿ. ಸೊ ದಟ್ ಇಸ್ m2 and ಟೋಟಲ್ ಮಾಸ್ ಎಷ್ಟು ಸರ್, ಇಟ್ ಇಸ್ m1 ಪ್ಲಸ್ m2 ಇಂಟು ಟೋಟಲ್ ಸಪರೇಷನ್. ಎಷ್ಟಿದೆ ಸಪರೇಷನ್, ದಟ್ ಇಸ್ d. ಅದೇ ನೀವು x2 ಫೈಂಡ್ ಮಾಡ್ಬೇಕು ಅನ್ಕೊಳ್ಳಿ. ಸೊ x2 ಫೈಂಡ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಸೊ ಅಪೋಸಿಟ್ ಮಾಸ್ ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ದಟ್ ಇಸ್ m1 ಸೊ ಡಿವೈಡೆಡ್ ಬೈ m1 ಪ್ಲಸ್ m2. ಓಕೆ, ಎಸ್ ಸರ್, ಇಂಟು d. ಡನ್. ಏನು ನೋಡಿ, ನಮಗೆ ಕೇಳ್ತಿರೋದೇನು, ಇಲ್ಲಿ ನಮಗೆ ಮಾಸಸ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ದಿಸ್ ಇಸ್ 10 kg. ಲೆಟ್ಸ್ ಸೇ ದಿಸ್ ಇಸ್ 10 kg. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ 10 kg and this is 20 kg. Okay, and connected with the two rods and ಎಷ್ಟು ಇದು sir, it is a 10 meter. Okay, with a negligible mass. The distance of the center of mass. Okay, this distance of a center of mass of the system from the 10 kg. From the 10 kg ಇದು center of mass ಅಲ್ವಾ. From the 10 kg ಅಂದ್ರೆ that is m1. m1 ಇಂದ x1 ನ ಫೈಂಡ್ ಮಾಡಬೇಕು. x1 ಫೈಂಡ್ ಮಾಡ್ಬೇಕಂದ್ರೆ ಇದನ್ನ ಯೂಸ್ ಮಾಡಬೇಕು. ಓಕೆ, ಸೊ m2 ಎಷ್ಟಿದೆ ಸರ್, ಇಟ್ ಇಸ್ a 20. ಸೊ ದಿಸ್ ಇಸ್ 10 ಪ್ಲಸ್ 20 ಇಂಟು, so that is the 10. ಎಷ್ಟಾಗುತ್ತೆ ಸರ್, ಇಟ್ ಇಸ್ a 20 into 10 so divided by 30. so 10 get cancel. ನಿಮಗೆ ಎಷ್ಟು ಉಳಿಯುತ್ತೆ ಸರ್, ಇಟ್ ಇಸ್ a 20 divided by 30, 3 meters. ಓಕೆ, so 20 divided by 3 meters ಅಂತ ಉಳಿಯುತ್ತೆ. ಓಕೆ, so that is 20 divided by 3 meters is the right answer. Done. Okay na? Okay, now let's move on to the next question. Two particles of mass. Okay, same question ಇದೆ, so try to answer this question. Okay, so take it as homework. ಸೊ ಪ್ರೀವಿಯಸ್ ಕ್ವಶನ್ ಏನ್ ಮಾಡಿದ್ರೆ ಸೇಮ್ ಕ್ವಶನ್ ನ ಮಾಡಿ, ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಜಸ್ಟ್ ಮಲ್ಟಿಪ್ಲೈ ಬೈ 100 ಮಾಡಿ, ಯಾಕೆಂದ್ರೆ ಇಲ್ಲಿ ನಮಗೆ ಸೆಂಟಿಮೀಟರ್ಸ್ ಅಲ್ಲಿ ಇದೆ. ಸೊ ದಟ್ ಇಸ್ ದ ರೀಸನ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್, ಇದನ್ನು ಸಹಿತ ಹೋಮ್ವರ್ಕ್ ಆಗಿ ಮಾಡಿ. ಓಕೆ, ಸೊ ಇಲ್ಲಿ ನಿಮಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ದಿಸ್ ಈಸ್ x1 and this is y1 and this is x2. ಓಕೆ, ಸೊ ದಿಸ್ ಇಸ್ y2 and ಇಲ್ಲಿ ಸರ್ ಇಟ್ ಇಸ್ x3 and this is y3. ಓಕೆ, ಇಲ್ಲಿ ಕೇಳ್ತಾರೆ ಫೈಂಡ್ ದ ಪೊಸಿಷನ್ ಆಫ್ ದ ವೆಕ್ಟರ್. ಸೊ ಮಾಡ್ಬಿಡೋಣ ಸುಮ್ಮನೆ, ಏನಕ್ಕೆ ಎಲ್ಲ ನಾವು ಹೋಮ್ವರ್ಕ್ ಕೊಟ್ಟರೆ ಚೆನ್ನಾಗಿರಲ್ಲ. ಓಕೆ, ಸೊ ಅದಕ್ಕೆ ನಾನೇ ಮಾಡ್ಬಿಡ್ತೀನಿ. ಏನಲ್ಲಿ XCM. ಓಕೆ, ಸೊ XCOM ದಟ್ ಈಸ್ ಈಕ್ವಲ್ಸ್ ಟು m1 x1. ಎಷ್ಟು 3 ಪಾರ್ಟಿಕಲ್ಸ್ ಇದೆ, ದೇರ್ ಫೋರ್ 3 ಬರೀತೀನಿ. ಓಕೆ, ಸೊ m2 x2 ದ ಪ್ಲಸ್ m3 x3 ದ ಆಲ್ ಡಿವೈಡೆಡ್ ಬೈ ಸೊ m1 ಪ್ಲಸ್ m2 ಪ್ಲಸ್ m3. ಓಕೆ, ರೈಟ್ ಸರ್. XCOM ಏನಾಗುತ್ತೆ, ಸೊ m1 ಎಷ್ಟಿದೆ ಸರ್, ಇಟ್ ಇಸ್ m and x1 that is 0 and m2 that is m and x2 that is a 2 plus m3 that is a m and x3 that is 0. Okay, so all divided by so m plus m plus m. Okay, so ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್, ಇಟ್ ಇಸ್ a 2m so divided by 3m. Okay, so 2m divided by 3m, so m get cancel. Okay, so XCOM that is equals to the 2 by 3. Okay, so 2 by 3. Okay, sir. This is XCM and YCM known. Okay, so YCOM. Okay, so YCOM. Okay, so YCOM. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, m ಪ್ಲೇಸ್ ಅಲ್ಲಿ. ಓಕೆ, ಸೊ ಫಸ್ಟ್ ಬರಿತೀನಿ, ಮತ್ತೆ ಕನ್ಫ್ಯೂಸ್ ಆಗ್ತಾರ. m1 y1 ಸೊ m2 y2 ಸೊ ಪ್ಲಸ್ m3 and y3. ಓಕೆ, ಸೊ ಆಲ್ ಡಿವೈಡೆಡ್ ಬೈ ಏನ್ ಬರೀತಾರೆ ಇಲ್ಲಿ, ಸೊ m1 ಪ್ಲಸ್ m2. ಓಕೆ, ಸೊ m3. ಸೊ ನೆಕ್ಸ್ಟ್ ನೋಡ್ಕೊಂಡ್ರೆ m1 ವ್ಯಾಲ್ಯೂ ಎಷ್ಟಿದೆ ಸರ್, ಇಟ್ ಇಸ್ m and y1 that is 0. ಸೊ ಪ್ಲಸ್ ದಿಸ್ ಇಸ್ m and y2 that is also 0 ಪ್ಲಸ್ m and ಇಲ್ಲಿ that is 2. ಸೊ all divided by so 3m ಆಗುತ್ತೆ. ಓಕೆ, ಸೊ that is also 2m 2 by 3. ಓಕೆ,
ಸೊ YCM is also 2/3. ಓಕೆ, ಸೊ ಇವಾಗ ಅವ್ರು ಕೇಳ್ತಿರೋದು ಯಾವುದು? ದ ಪೊಸಿಷನ್ ವೆಕ್ಟರ್. ಓಕೆ, ಸೊ position vector of a center of mass. Okay, position vector of center of mass. Okay, so that is nothing but so XCOM I cap so plus YCOM J cap. That is nothing but so 2/3 I cap so plus 2/3 J cap. Okay, ಇವೆರಡನ್ನ 2/3 ಅನ್ನೋದು ಕಾಮನ್, ಟೇಕ್ ಇಟ್ ಔಟ್ ಮಾಡಿದ್ರೆ ದಟ್ ಈಸ್ I cap plus J cap. Okay, so this is the required solution. ಎಲ್ಲಿದೆ? 2/3 I plus J. So that is option B. Option B is the right answer. Okay, so that is option B is the right answer. Got my point? Now, let's move on to the next one. 3 masses are placed on the axis. ಇದು ನೀವೇ ಮಾಡಬೇಕು, ಯಾಕೆಂದ್ರೆ ನಿಮಗೆ ಎಷ್ಟು ಥಿಯರಿಟಿಕಲ್ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ M1 and this is M2 and this is the M3. Okay, so M1, M2, M3 ತಗೊಂಡ್ವಿ. At origin ಅಂದ್ರೆ x1 is equals to 0 and x2 that is equals to 40 and x3 ಎಲ್ಲಿದೆ? x3. This is x3 value. Okay, ಹೋಪ್ಫುಲಿ ದ ಸೆಂಟರ್ ಎಲ್ಲಾನು ಸಹಿತ ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ. ಬರಿತೀನಿ ಸುಮ್ಮನೆ ನನಗೆ ಹೋಮ್ವರ್ಕ್ ಅಂತೇಳಿ ಮಿಸ್ ಮಾಡ್ಕೊಂಡ್ರೆ ಯಾಕೆ? ಸೊ ಇಲ್ಲಿ ಸೆಂಟರ್ ಆಫ್ ಮಾಸ್ ಅಥವಾ ಡಿಸ್ಟೆನ್ಸ್ ನ ಫೈಂಡ್ ಮಾಡಕ್ಕೆ ಹೇಳ್ತಿದ್ದಾರೆ. ಸೊ M1 x1 plus M2 x2 that is equals to M3 and x3. So all divided by so M1 plus M2 the plus M3. Okay, right sir. And that is equals to M1 ಎಷ್ಟಿದೆ sir? It is the 300 gram and that is 0. M2 that is the 500 gram and that is 40 plus M3 that is the 400 gram and 70. Okay, so all divided by so 300 plus 500 plus 400. Okay, right. ಸೊ ಎಷ್ಟಾಗುತ್ತೆ ಇಲ್ಲಿ? ಟಪ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ 5×4 20. ಓಕೆ, ಸೊ 5×4 20 20,000 ಆಗುತ್ತೆ. ಓಕೆ, ಸೊ 500 into 40 20,000. ಓಕೆ, ಸೊ ದಟ್ ಇಸ್ 20,000. ಸೊ ಪ್ಲಸ್ 4 7 28 28,000 ಇದು. ಓಕೆ, ಸೊ 28,000. ಓಕೆ, ಸೊ ದಟ್ ಈಸ್ 400 into 10 into 70. 4 7 28 28,000 ಡಿವೈಡೆಡ್ ಬೈ ಇದೆಷ್ಟಾಗುತ್ತೆ? 300 plus 500 plus 400. So that is equals to 1200. Okay, yes sir, 1200. Okay, ಇದನ್ನ ಕಂಪ್ಲೀಟ್ ಮಾಡೋಣ. 20,000. Okay, so that is 20,000 plus 28,000. Okay, so divided by 1200. So that is 40. Okay, so XCOM that is equals to 40 centimeter. So 40, that is option A. Option A is the right answer. Okay, so option A is the right answer. Now, let's move on to the next question. Two particles which are initially at rest move towards each other. It's a repeated question. 0. Okay, so this is a repeated question. Repeated question. Two bodies of mass 1 kg and 3 kg have a position vector. Okay, the center of mass of this position. Okay, so ಇಲ್ಲಿ ನೀವೇನು ಯೂಸ್ ಮಾಡಬೇಕು? Sir, it is M1 and this is M2 and this is R1 vector and this is the R2 vector. ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಗೊತ್ತಾಯ್ತಲ್ಲ? That is position vector. Okay, so position vector of center of mass. So this is M1 R1 vector so plus M2 R2 vector. Okay, so all divided by so M1 plus M2. So ಇಷ್ಟೊತ್ತು ಇದು ನಾವು ಮಾಡ್ತಾ ಇದೀವಿ. ಸೊ ಒಂದ್ಸತಿ ನೀವು ಸಹಿತ ಟ್ರೈ ಮಾಡಿ. ಓಕೆ, ನೀವು ಸಹಿತ ಟ್ರೈ ಮಾಡಿ. ಓಕೆ, ಸೊ ನೀವು ಸಹಿತ ಟ್ರೈ ಮಾಡಿ. ರೈಟ್, ಸೊ ದಿಸ್ ಇಸ್ ಅ ಹೋಮ್ವರ್ಕ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್. ರಾಡ್ ಆಫ್ ಲೆಂತ್. ಇದು ಯೂನಿಫಾರ್ಮ್ ರಾಡ್ ಬಗ್ಗೆ ಇರುವಂತ ಕ್ವಶನ್. ಓಕೆ, ಸೊ ಯೂನಿಫಾರ್ಮ್ ರಾಡ್ ಬಗ್ಗೆ ಇಲ್ಲಿ ಇಂಟಿಗ್ರೇಷನ್ ಪ್ರಾಸೆಸ್ ಮಾಡ್ಬೇಕು. ಯಾವ ಪ್ರಾಸೆಸ್ ಮಾಡ್ತೀರಾ? ಸರ್, ಇಟ್ ಇಸ್ ಟೋಟಲ್ ಲೆಂತ್ ಎಷ್ಟು? 3 ಮೀಟರ್. ಓಕೆ, ಟೋಟಲ್ ಲೆಂತ್ ಎಷ್ಟು? 3. ಎ ರಾಡ್ ಆಫ್ ಲೆಂತ್ 3 ಮೀಟರ್, ಇಟ್ಸ್ ಮಾಸ್ ಆಕ್ಟಿಂಗ್ ಪರ್ ಯೂನಿಟ್ ಲೆಂತ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಎಕ್ಸ್. ಓಕೆ, ಒನ್ ಆಫ್ ಇಟ್ಸ್ ಎಂಡ್ ಅಂಡ್ ಇಟ್ಸ್ ಅ ಸೆಂಟರ್ ಆಫ್ ಗ್ರಾವಿಟಿ ಫ್ರಮ್ ದಟ್ ಎಂಡ್ ವಿಲ್ ಬಿ. ಸೊ ಏನ್ ಮಾಡ್ತೀರಾ? ಸರ್, ದಟ್ ಇಸ್ ಸೆಂಟರ್ ಆಫ್ ಮಾಸ್. So that is equals to integration 0 to L. Okay, so that is x into dm. So divided by. Okay, so that is divided by integration 0 to L and dm. Okay, so ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬೇಕು. ಓಕೆ, ಅಂಡ್ ಇಲ್ಲಿ ಹೇಳ್ತಿರೋದೇನು? ಸೊ ಇಲ್ಲಿ ಮಾಸ್ ಪರ್ ಯೂನಿಟ್ ವಾಲ್ಯೂಮ್, ಮಾಸ್ ಪರ್ ಯೂನಿಟ್ ಲೆಂತ್ ಏನಿದಿಲ್ಲ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಅಂತ. ಓಕೆ, ಸೊ ಎಕ್ಸ್. ಓಕೆ,
and lambda that is equals to dm divided by dx. Okay, so dm ಮಾಡಿದ್ರೆ ಎಷ್ಟಾಗುತ್ತೆ sir? It is lambda into dx. ಈ values ನಲ್ಲಿ substitute ಮಾಡಿ get the answer. So answer will be 2 meter. Okay, so that is answer will be sir 2 meter ಆಗುತ್ತೆ. 2 meter. Okay na? Now let's move on to the next one. The center of mass of the system of a particle does not depends upon. Center of mass ಅಂದ್ರೆ ಪೊಸಿಷನ್ ಆಫ್ ದ ಪಾರ್ಟಿಕಲ್ಸ್ ಮೇಲೆ ಡಿಪೆಂಡೆಂಟ್ ಇರುತ್ತಾ? ಎಸ್. ಯಾವ ತರ ಬರಿತೀವಿ? ಪೊಸಿಷನ್ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು m1 r1 ಪ್ಲಸ್ m2 r2 ಪ್ಲಸ್ m3 r3 ಡಿವೈಡೆಡ್ ಬೈ m1 ಪ್ಲಸ್ m2 ಪ್ಲಸ್ m3 ಅಂತ ಬರಿತೀವಿ, ರೈಟ್? ಎಸ್. ಅಂಡ್ ರಿಲೇಟಿವ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಆಗಬೇಕು. ಇದು ಆರ್ಟಿಕಲ್ಸ್ ಆಗಿದೆ, ಪಾರ್ಟಿಕಲ್ಸ್. ಓಕೆ, ಯಾವ್ದಿದು? ಪಾರ್ಟಿಕಲ್ಸ್. ಎಸ್, ದಿಸ್ ಇಸ್ ಆಲ್ಸೋ ಡಿಪೆಂಡೆಂಟ್. ಮಾಸ್ ಆಫ್ ದ ಪಾರ್ಟಿಕಲ್ಸ್, ಎಸ್. ಅಂಡ್ ಫೋರ್ಸ್ ಆಕ್ಟಿಂಗ್ ಆನ್ ದ ಪಾರ್ಟಿಕಲ್, ನೋ. ಸೊ ದಟ್ ಈಸ್ ದ ಲಾಸ್ಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಓಕೆ, ಎಸ್, ದಟ್ಸ್ ಇಟ್ ಅಬೌಟ್ ದ ಸೆಂಟರ್ ಆಫ್ ಮಾಸ್. ಇಷ್ಟು ಓದ್ಕೊಳ್ಳಿ, ಬೇರೆ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲನೂ ಸಹಿತ ನಾವು ಡಿಸ್ಕಸ್ ಮಾಡಾಗಿದೆ. ಇದು NCERT ಅಲ್ಲೂ ಇಲ್ಲ, ನಾವು ಡಿಸ್ಕಸ್ ಮಾಡಿರೋ ಕಾನ್ಸೆಪ್ಟ್ಗಳು. ಓಕೆ, ಎಸ್, ಹೋಪ್ಫುಲಿ ಎಲ್ಲರಿಗೂ ಎಂಜಾಯ್ ಮಾಡಿದ್ರ ಅಂತ ಅನ್ಕೊಂಡಿದ್ವಿ. ಓಕೆ, ಅಂಡ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಇದರ ಕಂಟಿನ್ಯೂಷನ್ ಪಾರ್ಟ್ ನ ಡಿಸ್ಕಸ್ ಮಾಡೋಣ. ದಟ್ ಈಸ್ ದ ರೊಟೇಷನಲ್ ಮೋಷನ್. ಫೈನ್, ಎಸ್, ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.